ನನಗೆ ಫಿನಾನ್ಸ್ ಬಗ್ಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ನಾನು ದುಡ್ಡನ್ನು ಕಳ್ಕೊತಾ ಇದ್ದೀನಿ ಅನ್ನೋದು ಸುಳ್ಳು. ಓಕೆ. ನನಗೆ ನನ್ನ ಬಗ್ಗೆನೇ ಗೊತ್ತಿಲ್ಲ, ಅದಕ್ಕೆ ದುಡ್ಡು ಕಳ್ಕೊತಾ ಇದ್ದೀನಿ ಅನ್ನೋದೇ ಸತ್ಯ. ಇದಕ್ಕೆ ಭಗವಂತ ಕೃಷ್ಣ ಒಂದು ಅದ್ಭುತವಾದ ಮಾತು ಹೇಳ್ತಾನೆ. ಯಾವ ವ್ಯಕ್ತಿ ಆಟ ಆಡಬೇಕಾದ್ರೆ ಗೆಲುವಿನ ಮೋಹನೂ ಇಲ್ದೇನೆ ಸೋಲಿನ ಭಯನೂ ಇಲ್ಲದೆ ಆಡ್ತಾನೋ ಅವನು ಮಾತ್ರ ಶ್ರೇಷ್ಠ ಆಟಗಾರ ಆಗಬಲ್ಲ ಅಂತ. ದೇರ್ ಆರ್ 2 ರೂಲ್ಸ್. ಒಂದನೇದು ನೆವರ್ ಲೂಸ್ ಮನಿ. ಏನು ಹೇಳಿ ಅದು ಮೊದಲನೇ ರೂಲು? ನೆವರ್ ಲೂಸ್ ಮನಿ. ಎರಡನೇ ರೂಲ್ ಏನು ಗೊತ್ತಾ? ನೆವರ್ ಫರ್ಗೆಟ್ ರೂಲ್ ನಂಬರ್ 1 ಅಂತ. ಸೊ ಅಂದ್ರೆ ಒಂದೇ ರೂಲೇ ಇರೋದಲ್ಲಿ, ಅದಕ್ಕೆ ಒಂದೇ ರೂಲು. ಅದ್ರ ಅರ್ಥ ಏನು? ಯಾವತ್ತೂ ದುಡ್ಡನ್ನ ಕಳ್ಕೋಬೇಡಿ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಮಾಸ್ಟರ್ ಆನಂದ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಎಂದಿನಂತೆ ನನ್ನ ಕಂಟೆಂಟ್ ಫಾಲೋ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್, ಸ್ವಲ್ಪ ಎನ್ಲೈಟನ್ಮೆಂಟ್ ಎರಡೂ ಸಿಗುತ್ತೆ. ಎರಡೂ ಸಿಗಲಿ ಅನ್ನೋದೇ ನಾನು ಆಶಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ಅದ್ಭುತವಾದಂಥ ಎಪಿಸೋಡ್ಗೆ ನಾವು ಹೆಜ್ಜೆ ಇಡೋಣ. ಯಾಕೆ ಅದ್ಭುತ ಅಂತ ಮೊದಲೇ ಹೇಳ್ತಾ ಇದೀನಿ. ಯಾಕೆ ಆನಂದ್ ಹಿಂಗೆ ಅಂತಿದ್ದಾರೆ ಅಂತೀರಾ? ಯಾಕಂದರೆ ಗೆಸ್ಟ್ ಯಾರು ಅಂತಂದರೆ, ಇವತ್ತವರೆಗೂ ನನ್ನ ಯೂಟ್ಯೂಬ್ ಕಲೆಕ್ಷನ್ಸಲ್ಲಿ ಹೈಯೆಸ್ಟ್ ಪರ್ಫಾರ್ಮಿಂಗ್ ಎಪಿಸೋಡ್ ಆದಂಥ ದ ಪವರ್ ಆಫ್ ಮ್ಯಾನಿಫೆಸ್ಟೇಷನ್, ಆಲ್ಮೋಸ್ಟ್ 3 lakhs ರೀಚ್ ಆಗ್ತಾ ಇದೆ. ಅದು ಆ ಎಪಿಸೋಡ್ ಇರ್ಬೋದು, ಅಥವಾ ಹಣದ ಆಟ ಆಧ್ಯಾತ್ಮದ ಪಾಠ ಅನ್ನೋ ಇನ್ನೊಂದು ಅದ್ಭುತವಾದಂಥ ಎಪಿಸೋಡು. ಅದು 1 ಲಕ್ಷ 1.5 ಲಕ್ಷ ಹತ್ರ ಹೋಗ್ತಾ ಇರ್ತಕ್ಕಂಥ ಒಂದು ಎಪಿಸೋಡು. ಈ 2 ಎಪಿಸೋಡ್ಗೆ ಬಂದಂಥ ಗೆಸ್ಟ್ ಆದಂಥ ಶ್ರೀ ಸುರೇಶ್ ಶೈವ ಅವರಿದ್ದಾರೆ. ಸರ್, ನಮಗೆ ಸ್ವಾಗತ, ಸುಸ್ವಾಗತ. ಮೊದಲನೇದಾಗಿ ಥ್ಯಾಂಕ್ ಯು ಸೊ ಮಚ್. ಭಾಳ ಖುಷಿ ಆಗ್ತಿದೆ ನನಗೆ ನಿಮ್ಮನ್ನ ಮತ್ತೆ ಸ್ವಾಗತ ಮಾಡೋದಕ್ಕೆ. ಥ್ಯಾಂಕ್ ಯು. ಅಂದರೆ ಮೇ ಬಿ ಅಗೈನ್ ಲಕ್ ಕಮಿಂಗ್ ಬ್ಯಾಕ್ ಟು ಅವರ್ ಸ್ಟುಡಿಯೋ ಅನ್ನೋ ಥರ. ಥ್ಯಾಂಕ್ ಯು ಸೋ ಮಚ್. ಅಲ್ಲ, ಯಾಕೆ ಗೊತ್ತಾ ಸರ್, ನೋಡಿ, ಎಕ್ಸ್ಪೆಕ್ಟೇಷನ್ ಇಲ್ಲದೆ ಏನೋ ಒಂದು ಮಾಡಿದಾಗ ಅದೇನೋ ಆಗುತ್ತೆ ಅನ್ನೋದಕ್ಕೆ ನಿಮ್ಮ ಎಪಿಸೋಡೇ ಉದಾಹರಣೆ. ಯಾಕಂದರೆ ಫೈನಾನ್ಸು ಮತ್ತು ಆಧ್ಯಾತ್ಮ ಎರಡೂ ಇಟ್ಕೊಂಡು ಮಾತಾಡೋದನ್ನ ಅಷ್ಟು ನನ್ನ ಫಾಲೋವರ್ಸ್ ಲೈಕ್ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಯು ಆರ್ ಆಲ್ವೇಸ್ ಸರ್ಪ್ರೈಸ್ಡ್. ಆ್ಯಂಡ್ ಸೊ ಮತ್ತೆ ನಿಮ್ಮ ಎಪಿಸೋಡು ಅಂದಾಗ ನನಗೆ ಮತ್ತೆ ನೀವು ಒಂದು ಟಾಪಿಕ್ಕು ಅಂತ ನಾನು ಡಿಸ್ಕಸ್ ಮಾಡಿದಾಗ ಇವತ್ತು ಮಾಡ್ತಾ ಇರೋದಕ್ಕೆ ಭಾಳ ಖುಷಿಯಾಗಿದೆ ನನಗೆ. ಬಟ್ ನಿಮ್ಮನ್ನು ವೆಲ್ಕಮ್ ಮಾಡಿದೆ. ಸರ್ನ ವೆಲ್ಕಮ್ ಮಾಡಿದ್ಮೇಲೆ ಇವತ್ತಿನ ಎಪಿಸೋಡ್ಗೆ ಕೆಲವರು ಹೊಸದಾಗಿ ಬಂದಿರ್ತೀರಿ, ಹೊಸದಾಗಿ ಕೆಲವ್ರಿಗೆ ಬಫರ್ ಆಗಿರುತ್ತೆ. ಅಂಥವ್ರಿಗೆ ಅವ್ರ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಷನ್, ಮಾಹಿತಿ ಕೊಡೋದು ನನ್ನ ಕರ್ತವ್ಯ ಕೂಡ ಆಗುತ್ತೆ ಅಂತ ಹೇಳ್ತಾ ಅವ್ರ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಹೇಳ್ತಾ ಇದ್ದೀನಿ. ನೋಡಿ, ಶ್ರೀಯುತರು ಇವರು ಫೈನಾನ್ಸ್ ಎಕ್ಸ್ಪರ್ಟ್ ಮಾತ್ರ ಅಲ್ಲ, 15 ವರ್ಷ ಬ್ಯಾಂಕಿಂಗ್ ಮತ್ತು 13 ವರ್ಷ ಪರ್ಸ್ನಲ್ ಫೈನಾನ್ಸ್ ಕೋಚ್ ಇರೋವಂಥ ಒಂದು ಅನುಭವಿ ತಜ್ಞ ಅವರು. ಓಕೆನಾ? ಅಷ್ಟೇ ಅಲ್ಲದೆ ಮನಸ್ಸಿನ ಗುಟ್ಟು ತಿಳಿದಿರೋ 8 ವರ್ಷ ಸೈಕಾಲಜಿ ಸ್ಟೂಡೆಂಟ್, 10 ವರ್ಷ NLP ಪ್ರಾಕ್ಟೀಷನರು, 12 ವರ್ಷ ರಿಗ್ರೆಷನ್ ಥೆರಪಿಸ್ಟ್. ಇವೆಲ್ಲವೂ ಅವರ ಜೀವನದ ಒಂದೊಂದು ಮೈಲ್ ಸ್ಟೋನು. ಅದರಲ್ಲೆಲ್ಲ ಅವ್ರು ಅಚೀವ್ ಮಾಡಿರ್ತಕ್ಕಂಥದ್ದು. ಮತ್ತು ಇವರ ಸಾಧನೆ ತುಂಬ ದೊಡ್ಡದು ಕೂಡ. ಯಾಕಂದರೆ 5 ಪುಸ್ತಕಗಳ ಲೇಖನ ಬರೆದಿದ್ದಾರೆ. ಅದು 55 ರಾಷ್ಟ್ರೀಯ ಪ್ರಶಸ್ತಿಗಳನ್ನು ತಂದುಕೊಟ್ಟಿದೆ ಅವರಿಗೆ. ಮತ್ತು 5 ಯಶಸ್ವಿ ಬಿಸ್ನೆಸ್ಗಳ ಸಂಸ್ಥಾಪಕರು ಸಹ. ಬರೋಬ್ಬರಿ 5,000ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳಿಗೆ ತರಬೇತಿ ನೀಡಿದ್ದಾರೆ. ಯಾವುದ್ರ ಬಗ್ಗೆ? ಪರ್ಸನಲ್ ಫೈನಾನ್ಸ್, ಎಕನಾಮಿಕಲ್ ಅಫೆನ್ಸ್, ಲೀಡರ್ಶಿಪ್ ಫಾರ್ ಪೊಲೀಸ್ ಆಫೀಸರ್, ಇದಿಷ್ಟನ್ನು ಮಾಡಿದ್ದಾರೆ. 1 ಲಕ್ಷಕ್ಕೂ ಹೆಚ್ಚು ಜನರಿಗೆ ಆನ್ಲೈನ್ ಮೂಲಕ ತರಬೇತಿ ನೀಡಿದ್ದಾರೆ. ಭಾರತದಾದ್ಯಂತ 300ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನಡೆಸಿ ಈಗ ದುಬೈ ಮತ್ತು ಅಬುಧಾಬಿಯಲ್ಲೂ ತಮ್ಮ ಪ್ರೋಗ್ರಾಮ್ಗಳನ್ನು ನೀಡ್ತಾ ಬಂದಿದ್ದಾರೆ. ಸೊ ಇಷ್ಟೆಲ್ಲ ಸಂಚರಿಸ್ತಾ, ಓಕೆ, ನ್ಯಾಷನಲ್ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ತಾ, ಹೇಳಬೇಕು ಅಂತಂದರೆ ಒಂದು ಸ್ಪಿರಿಚುಯಾಲಿಟಿ ಮತ್ತು ಫೈನಾನ್ಸ್ ಇದೆರಡನ್ನು ಬ್ಲೆಂಡ್ ಮಾಡ್ತಾ ಒಂದು ಶೈವ ವೆಲ್ತ್ ಹಬ್ ಇದನ್ನು ಸಂಸ್ಥಾಪನೆ ಮಾಡಿರ್ತಕ್ಕಂಥ ಸಂಸ್ಥಾಪಕರು ಸುರೇಶ್ ಶೈವ ಅವರು. ಮತ್ತೊಮ್ಮೆ ನಿಮಗೆ ಸ್ವಾಗತ ಸರ್. ಥ್ಯಾಂಕ್ ಯು ಸೋ ಮಚ್. ಕಾಸ್ಮಾಸ್ ಬ್ಲೆಸ್ಸಿಂಗ್ಸ್. ತುಂಬ ಖುಷಿ ಆಗುತ್ತೆ, ಪ್ರೌಡ್ ಫೀಲ್ ಆಗುತ್ತೆ ನಿಮ್ಮನ್ನು ವೆಲ್ಕಮ್ ಮಾಡೋದಕ್ಕೆ. ಸೊ ಹಾಗಾಗಿ ಲಾಸ್ಟ್ ಟೈಮ್ ನೀವು ಆದಮೇಲೆ ನನಗೆ ಸುಮಾರು ಮೆಸೇಜ್ಗಳು, ಅದಾದಮೇಲೆ ಅದನ್ನು ನಾವು ಫಿಲ್ಟರ್ ಮಾಡಿ ನಾವು ನಮ್ಮ ಟೀಮು ಒಂದಷ್ಟು ಕ್ವಶನ್ಗಳು, ಇದು ನೀವು ಬಂದರೆ ನೆಕ್ಸ್ಟ್ ಟೈಮ್ ಕೇಳಬೇಕು ಅಂತ. ಇದ್ರ ಮಧ್ಯೆ ನಾವು ನಿಮ್ಮ ಸಂಭಾಷಣೆಗಳು, ನೀವು ಪಾಪ ಎಷ್ಟು ಸತಿ ನನಗೆ ಫೋನ್ ಮಾಡಿ ನನಗೆ ಕೊಟ್ಟಂಥ ಎಷ್ಟೋ ಗೈಡೆನ್ಸ್ಗಳು ಎಲ್ಲ ಪರ್ಸ್ನಲಿ ಕೂಡ ಇದೆ, ಅದನ್ನು ಹೇಳ್ತೀನಿ ನಾನು. ಅವಾಗೆಲ್ಲ ನಾನು ಪಟ್ಟಿ ಮಾಡ್ಕೊಂಡಿದ್ದೆ ಒಂದಷ್ಟು ಪ್ರಶ್ನೆಗಳು. ನೀವು ಬಂದರೆ ನೆಕ್ಸ್ಟ್ ಎಪಿಸೋಡಲ್ಲಿ ಇದನ್ನು ಹೇಳೋಣ. ಯಾಕಂದರೆ ನನ್ನ ಎಪಿಸೋಡ್ ಮೂಲಕ ನಾನೊಬ್ಬನಿಗೆ ಅಲ್ವಲ್ಲ ಸರ್, ನಾನು ಯೂಟ್ಯೂಬ್ ಮಾಡಿರೋದೇ ನನ್ನ ಥರದವ್ರಿಗೆ, ನಮ್ಮ ಥರದ ಇನ್ನೊರ್ಗೂ ಹೆಲ್ಪ್ ಆಗಲಿ ಅನ್ನೋ ಥರ. ಹಾಗಾಗಿ ಕೆಲವು ವಿಷಯಗಳಿಂದ ನನಗೆ ನೋಡಿ, ನಾವು ಗೊತ್ತಿಲ್ಲ ಸರ್, ಲೈಫಲ್ಲಿ ನಮ್ಗೆ ಏನೋ ಒಂದು ಬೇಕಾಗಿರುತ್ತೆ, ಆದರೆ ಇನ್ನೇನೇನೇನೋ ಕಲಿತಾ ಇರ್ತೀವಿ ಪ್ರಯೋಜನಕ್ಕಿಲ್ಲದೆ ಇರೋವಂಥವು. ಅದಕ್ಕೊಂದು ದಿಕ್ಕು ದೆಸೆನೇ ಇರೋದಿಲ್ಲ. ಓಕೆನಾ? ಈಗ ಜಾಮೆಂಟ್ರಿ, ಟ್ರಿಗ್ನಾಮೆಂಟ್ರಿ ಇದೆಲ್ಲ ನನ್ನ ಲೈಫಲ್ಲಿ ಎಲ್ಲಿದೆ? ನಿಮ್ಮ ಲೈಫಲ್ಲಿ ಇದೆಯಾ? ನನ್ನ ಲೈಫಲ್ಲಿ ಇದೆಯಾ? ಇದೆಲ್ಲ ಯಾಕೆ ಓದ್ತೀವಿ ನಾವು ಅಂತಲೇ ಇವಾಗವ್ರಿಗೆ ಗೊತ್ತಿಲ್ಲ. ಮೊನ್ನೆ ಯಾರೋ ನಮ್ಮ ಸ್ನೇಹಿತ ಒಬ್ಬ ಸಿಕ್ಕಿದ, ಪಾಪ ನಮ್ಮ ಕಾಮಿಡಿ ಕಿಲಾಡಿಗಳು ಬಾಸ್ಕೋ ಲೋಕಿ ಅಂತ. ಅವ್ನು ತುಂಬ ಒಳ್ಳೆ ಪಾಯಿಂಟ್ ಹೇಳ್ದೆ ಸರ್, ಥಿಂಕ್ ಮಾಡೋ ಥರ ಆಯ್ತು ನನಗೆ. ನಿಮ್ಮ ಮಗ ಡಾಕ್ಟ್ರ್ ಆಗಬೇಕಾ?
ನಿಮ್ಮ ಮಗ ಇಂಜಿನಿಯರ್ ಆಗಬೇಕಾ, ಚಿಕ್ಕ ವಯಸ್ಸಿಂದ ಅವ್ರಿಗೆ ಅದೇ ಕಿಟ್ ಕೊಡಿಸ್ಬಿಡಿ ಆಟ ಆಡೋದು. ಅಂದರೆ ಅವರಲ್ಲಿರೋ ಆಸಕ್ತಿನ ನೋಡಿ ಡಾಕ್ಟರ್ ಓದಬೇಕು ಒಂದು ಮಗುಗಿದೆಯಾ, ಚಿಕ್ಕ ವಯಸ್ಸಿಂದ ಅದೇ ಹೇಳ್ಕೊಡಿ. PUC ಬಂದು ಅದೆಲ್ಲ ಆಗಿ ಆಮೇಲೆ ಅವ್ರಿಗೆ 3 ವರ್ಷ ಹಾಕಿ ರುಬ್ಬಿ ಇಷ್ಟು ದಪ್ಪ ಬುಕ್ಕನ್ನ 5 ವರ್ಷ ಕಲಿಯೋದು ಹೆಂಗಿದೆ, ಅಥವಾ ಇಷ್ಟು ದಪ್ಪ ಬುಕ್ಕನ್ನ ಚಿಕ್ಕ ವಯಸ್ಸಿಂದನೇ ಆಟ ಆಡ್ಕೊಂಡು ಕಲಿಯೋದು ಹೆಂಗಿದೆ. ಯಾರಿಗೂ ಇಂಜಿನಿಯರ್ ಆಗ್ಬೇಕು ಆಸೆ ಇದೆಯಾ, ಸಿವಿಲ್ ಇಂಜಿನಿಯರಿಂಗು, ಕ್ಲೇಗಳು ತಂದುಕೊಡಿ, ಅದರಲ್ಲೇ ಬಿಲ್ಡಿಂಗ್ ಕಟ್ಟೋದು ಮಾಡೋದು. ಏನೋ ಕಟ್ತವೆ ಮಗು, ಅಲ್ಲಿ ಬಿದ್ದೋಗುತ್ತೆ ನೋಡು, ಹಿಂಗೆ ಇದು ಫೌಂಡೇಶನ್ ಕೊಡಲಾದ್ರೆ ಹಿಂಗೆ ಬಿದ್ದೋಗುತ್ತೆ. ಎಷ್ಟು ಕಲಿಯೋಕ್ಕೆ ಟೈಮ್ ಇದೆ ನನಗೆ. 20 ವರ್ಷ ಆಗೋಷ್ಟೊತ್ತು ಒಂದು ಅದ್ಭುತ ಡಾಕ್ಟರ್ ಆಗಿರ್ತಾನೆ, 20 ವರ್ಷ ಒಂದು ಅದ್ಭುತ ಇಂಜಿನಿಯರ್ ಆಗಿರ್ತಾನೆ. ಇಲ್ಲಿ 20 ವರ್ಷ ಇನ್ನೂ ಸೂಜಿಗೆ ದಾರ ಪೊಣ್ಸೋದು ಕಲಿತಾ ಇರ್ತೀವಿ ನಾವು. ಬೇಡದರದೆಲ್ಲ ಓದ್ಬಿಟ್ಟು 15 ವರ್ಷ, ಎಷ್ಟು ಟೈಮ್ ವೇಸ್ಟು. ಸೊ ಈ ಥರ ನನಗೆ ಫೈನಾನ್ಸಲ್ಲೂ ಇದೇ ಥರ ತಪ್ಪುಗಳು ಎಡವಟ್ಟುಗಳು ನಾವು ಮಾಡ್ಕೊತೀವಿ ಅನ್ನೋದು ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಬಿಲೀಫ್ಸ್ ಅನ್ನೋದು. ಸೊ ಆ ನಿಟ್ಟಿನಲ್ಲಿ ಪ್ರಶ್ನೆ ಅಂತ ಬಂದರೆ ನನಗೆ ನೋಡಿ, ಎಷ್ಟೋ ಜನ ಕಷ್ಟಪಟ್ಟು ದುಡಿತಾರೆ, ಒಳ್ಳೆ ಸಂಬಳನೂ ತೊಗೊಳ್ತಾರೆ, ಆದರೆ ಲೈಫ್ನ ಒಂದು ಸ್ಟೇಜಿಗೆ ಬಂದಾಗ ಅವರೆಲ್ರಿಗೂ ಒಂದು ರೀತಿಯ ಕಾನ್ಫಿಡೆನ್ಸೇ ಇರಲ್ಲ. ಓಕೆನಾ? ಯಾಕೆ ನಮಗೆ ಫೈನಾನ್ಷಿಯಲ್ ಫ್ಯೂಚರ್ ಬಗ್ಗೆ ಇಷ್ಟೊಂದು ಭಯ? ಆ ದೊಡ್ಡ ತಪ್ಪನ್ನ ನಾವು ಎಲ್ಲಿ ಮಾಡ್ತಾ ಇದ್ದೀವಿ ಸರ್? ಏನಕ್ಕೆ ಭಯ ಅದು ಅಷ್ಟೊಂದು? ಓಕೆ, ಇಟ್ಸ್ ಅ ಬ್ಯೂಟಿಫುಲ್ ಕ್ವಶನ್. ನಾನು ನಿಮಗೊಂದು ವಿಚಿತ್ರವಾಗಿರುವಂಥ ಒಂದು ಸತ್ಯ ಹೇಳ್ತೀನಿ, ಅದನ್ನು ಭಾಳ ಗಮನ ಇಟ್ಕೊಂಡು ಕೇಳಿಸ್ಕೊಳ್ಳಿ. ಈ ಪ್ರಪಂಚದಲ್ಲಿ ಒಂದೇ ರಿಸಲ್ಟು, ಅದು ನಿಮ್ಮನ್ನು ಒಂದೇ ಸಮಯದಲ್ಲಿ ನಗ್ಸುತ್ತೆ ಪ್ಲಸ್ ತುಂಬ ನೋವು ಮಾಡುತ್ತೆ. ಅದು ಯಾವುದು ಅನ್ಕೋತೀರ ನೀವು? ದುಡ್ಡ? ತುಂಬ ಜನ ಹಂಗೆ ಅಂದ್ಕೊಳ್ತಾರೆ. ಏನಂದರೆ, ನಾನು ಗೆದ್ದೆ ಅನ್ನುವಂಥ ಖುಷಿ, ಅಟ್ ದ ಸೇಮ್ ಟೈಮ್ ನಾನು ಇನ್ನೂ ದೊಡ್ಡದಾಗಿ ಗೆಲ್ಬೋದಾಗಿತ್ತಲ್ಲ ಅನ್ನುವಂತಹ ನೋವು. ಇವೆರಡೂ ಒಂದೇ ಸಮಯದಲ್ಲಿ ಅವನಿಗೆ ನೋವನ್ನು ತಂದುಕೊಡುತ್ತೆ. ಅರ್ಥ ಏನಂತ ಹೇಳಿದ್ರೆ, ನಮ್ಮ ಲೈಫಲ್ಲಿ ತುಂಬ ಪಶ್ಚಾತ್ತಾಪಗಳು ನಾವೆಲ್ಲ ನಮ್ಮ ಆಗುವಂಥ ತಪ್ಪುಗಳು ಮತ್ತು ಇವೆಲ್ಲ ಕೈ ತಪ್ಪೋಗಿರುವಂಥ ಅವಕಾಶಗಳಿಂದ ಆಗ್ತಾ ಇರುತ್ತೆ ಅಂತ ನಾವೆಲ್ಲ ಅಂದ್ಕೊಳ್ತೀವಿ. ಆದರೆ ಫ್ಯಾಕ್ಟ್ ಏನಂತ ಹೇಳಿದ್ರೆ, ಅದಕ್ಕಿಂತ ಮಿಗಿಲಾಗಿ ನಮ್ಮ ಲೈಫಲ್ಲಿ ಆಗುವಂಥ ಮಿಸ್ಟೇಕ್ಸ್ಗಳೆಲ್ಲ ಏನಿದೆ, ಅದು ನಾವು ಡಿಸಿಷನ್ ಮಾಡಬೇಕಾಗಿರೋ ಸಮಯದಲ್ಲಿ ಡಿಸಿಷನ್ ತಗೊಳ್ಳದೇ ಇರೋ ಕಾರಣಕ್ಕೋಸ್ಕರ ನಾವು ಸಫರ್ ಮಾಡ್ತಾ ಇರ್ತೀವಿ. ಅದಕ್ಕೆ ನಾನು ಹೇಳಿದ್ದು, ಒಂದೇ ಟೈಮಲ್ಲಿ ನಾವು ಅದು ಕೆಲವೊಂದು ಸಿಚುವೇಶನ್ಸ್ ಹೇಗೆ ಬರುತ್ತೆ ಅಂದರೆ, ಅದು ನಗುನೂ ಬರುತ್ತೆ, ಅಳುನೂ ಬರುತ್ತೆ, ಅದು ನೋವು ಆಗುತ್ತೆ. ಅದೇ ಥರ ಸಿಚುವೇಶನ್ಸ್ಗಳಿರುತ್ತೆ. ಒಂದು ಇನ್ಸಿಡೆಂಟ್ ಹೇಳ್ತೀನಿ ಇದಕ್ಕೆ. ಇದು ಬಹಳ ಏನ್ಷಿಯಂಟ್ ಸ್ಟೋರಿ, ಇದು ತುಂಬ ಜನಕ್ಕೆ ಗೊತ್ತಿರ್ಬೋದು, ಆದರೆ ಈ ಸಂದರ್ಭದಲ್ಲಿ ಇದು ಕರೆಕ್ಟಾಗಿ ಇದಕ್ಕೆ ಫಿಟ್ ಆಗುತ್ತೆ ಈ ಪ್ರಶ್ನೆಗೆ. ಓಕೆ. ಒಂದು ಸಲ 3 ಜನ ಕುದುರೆ ಸವಾರರು, ಅವರು ಕಗ್ಗತ್ತಲಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ. ಸುತ್ತಲೂ ಕತ್ತಲೆ, ಅಲ್ಲಿ ದೀಪ ಇಲ್ಲ, ದಿಕ್ಕು ಇಲ್ಲ, ಎಲ್ಲ ಕಡೆ ಕತ್ತಲೆ. ಸೊ ಕುದುರೆ ಶಬ್ದ ಬಿಟ್ಟರೆ ಇನ್ನೇನು ಕೇಳಿಸ್ತಾ ಇಲ್ಲ, ಸುತ್ತಲೂ ಸ್ಮಶಾನ ಮೌನ. ಅದು 3 ಜನ ಟ್ರಾವೆಲ್ ಮಾಡ್ತಾ ಇದ್ದಾರೆ. ದಾರಿ ಮಧ್ಯದಲ್ಲಿ ಸಡನ್ ಆಗಿ ನಿಂತ್ಕೊಳ್ಳಿ ಅಂತ ಹೇಳಿ ಒಂದು ಅಶರೀರವಾಣಿ ಬರುತ್ತೆ, ಇನ್ವಿಸಿಬಲ್ ವಾಯ್ಸ್. 3 ಜನ ಗಾಬರಿ ಬೀಳ್ತಾರೆ, ಏನಾಯಿತು ಅಂತೇಳಿ. ಸಡನ್ನಾಗಿ 3 ಜನ ನಿಂತ್ಕೊಳ್ತಾರೆ. ಆಗ ಅಶರೀರವಾಣಿ ಹೇಳುತ್ತೆ, ನೀವು ಕೆಳಗಡೆ ಇಳಿದು ನಿಮ್ಮ ಕೆಳಗಡೆ ಏನೇನೆಲ್ಲ ಸಿಗುತ್ತೆ ನಿಮಗೆ, ಅದನ್ನೆಲ್ಲ ನಿಮ್ಮ ಚೀಲದೊಳಗಡೆ ತುಂಬಿಕೊಳ್ಳಿ ಅಂತ. ಸೊ ಅಶರೀರವಾಣಿ ಹೇಳ್ತಂತ ಹೇಳಿ ಎಲ್ಲರೂ ಅವರ ಚೀಲದೊಳಗಡೆಗೆ ಒಂಥರ ಕಲ್ಲು ಥರ ಎಲ್ಲ ಇರುತ್ತೆ, ಅದನ್ನೆಲ್ಲ ತುಂಬಿಕೊಳ್ತಾರೆ. ಸ್ವಲ್ಪ ತುಂಬಿಕೊಂಡಾದ್ಮೇಲಿಂದ ಮುಂದೆ ನಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಅಶರೀರವಾಣಿ ಒಂದು ಮಾತನ್ನು ಹೇಳುತ್ತೆ, ಮತ್ತೊಂದು ಸಲ ಒಂದು ವಿಚಿತ್ರವಾಗಿರುವಂಥ ಮಾತದು. ಅದು ಹೇಳುತ್ತೆ, ನೀವು ನಿಮ್ಮ ಊರನ್ನ ತಲುಪಿದಾಗ ನಿಮಗೆ ಸಂತೋಷನೂ ಆಗುತ್ತೆ, ದುಃಖನೂ ಆಗುತ್ತೆ ಅಂತ. ಇವರು ಓಕೆ, ಅದು ಹೆಂಗೆ ಸಾಧ್ಯ, ಅದು ಸಂತೋಷನೂ ಆಗುತ್ತೆ ದುಃಖನೂ ಆಗುತ್ತೆ ಒಂದೇ ಟೈಮಲ್ಲಿ ಅಂತ ಹೇಳ್ಬಿಟ್ಟು ತಲೆಗೆಡುತ್ತೆ ಅವ್ರಿಗೆ. ಮತ್ತೆ ಅಲ್ಲಿಂದ ಪ್ರಯಾಣನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಅಲ್ಲಿಂದ ಹೋಗ್ತಾ ಇದ್ದ ಹಾಗೇನೆ ಒಂದು ಸುಮಾರು 106 ಕಿಲೋಮೀಟರ್ ಗಟ್ಟಲೆ ಪ್ರಯಾಣ ಮಾಡ್ತಾರೆ. ಬೆಳಗಿನ ಜಾವ ಆಗುತ್ತೆ, ಸುಮಾರು 6 ಗಂಟೆಯಿಂದ 7 ಗಂಟೆ ಸಮಯ, ಸೂರ್ಯ ಉದಯಿಸ್ತಾ ಇರ್ತಾನೆ. ಆವಾಗ ಅಲ್ಲಿರುವಂಥ ಒಬ್ಬನಿಗೆ ಅನಿಸುತ್ತೆ, ನಿನ್ನೆ ರಾತ್ರಿ ನಾವೇನೋ ತುಂಬ್ಕೊಂಡು ಬಂದವಲ್ಲೋ ಮರೆ, ಅದೇನು ಅಂತ ನೋಡೋಣ ಅಂತ ಹೇಳಿ ಅವರ ಬ್ಯಾಗ್ ಒಳಗಡೆ ಇರೋದನ್ನು ಓಪನ್ ಮಾಡಿ ನೋಡ್ತಾರೆ. ಅವ್ರು ರಾತ್ರಿ ಕಲ್ಲು ಅಂತ ತುಂಬ್ಕೊಂಡು ಬಂದಿದ್ದೆಲ್ಲ ವಜ್ರ, ವೈಡೂರ್ಯ ಮತ್ತು ಬಂಗಾರ ಆಗಿರುತ್ತೆ. ಈಗ ಅಶರೀರವಾಣಿ 2 ಸ್ಟೇಟ್ಮೆಂಟ್ ಹೇಳಿತ್ತು. ಕರೆಕ್ಟ್ ಮ್ಯಾಚ್ ಆಯ್ತು. ಏನಂತ? ದುಃಖನೂ ಆಗುತ್ತೆ, ಖುಷಿನೂ ಆಗುತ್ತೆ. ಏನಕ್ಕೆ ದುಃಖ ಆಯಿತು? ಅಯ್ಯೋ ಗೊತ್ತಿರೋ ಇನ್ನೂ ಜಾಸ್ತಿ ತುಂಬ್ಕೋಬೋದಾಗಿತ್ತು. ಏನಕ್ಕೆ ಖುಷಿ ಆಯಿತು? ಇರೋದನ್ನ ನೋಡಿ ಖುಷಿ ಆಯಿತು. ಅಬ್ಸಲ್ಯೂಟ್ಲಿ, ನಾವು ಇಷ್ಟೊಂದು ತಂದಿದ್ದೀವಲ್ಲ ಅಂತ ಹೇಳ್ಬಿಟ್ಟು. ಸೊ ಇದು ಲೈಫಲ್ಲಿ, ನಮ್ಮ ಲೈಫಲ್ಲೇ ಅಪ್ಲಿಕೇಬಲ್. ಇದು ಅರ್ಥ ಏನು ಅಂತ ಹೇಳಿದ್ರೆ, ನಾವು ಇಲ್ಲಿ ಮಾತಾಡ್ತಾ ಇರುವಂಥದ್ದು ಜಸ್ಟ್ ಕುದುರೆದೊಂದು ಸ್ಟೋರಿ ಅಲ್ಲ, ಇದು ನಮ್ಮ ರಿಯಲ್ ಲೈಫ್ನ ಕತೆ, ನಮ್ಮ ರಿಯಲ್ ಲೈಫಲ್ಲಿ ನಡೆಯುವಂಥ ಇನ್ಸಿಡೆಂಟ್ಸ್ಗಳು. ನೋಡಿ, ನಾವೆಲ್ಲ ಟ್ರಾವೆಲ್ ಮಾಡ್ತಾ ಇರ್ತೀವಿ ಒಂದು ಕತ್ಲೆನಲ್ಲಿ. ಸೊ ಈ ಕತ್ಲೆ ಅಂತ ಹೇಳಿದ್ರೆ, ನಾವು ತುಂಬ ಯಂಗಾಗಿದ್ದಾಗ, ಅಂದರೆ ನಾವು ತುಂಬ ಇನ್ನೂ ದುಡಿಬೋದಾದಂಥ ಸಂದರ್ಭಗಳಿದ್ದಾಗ ನಾವು ತುಂಬ ಬ್ಯುಸಿಯಾಗಿರ್ತೀವಿ, ಮತ್ತು ನಮ್ಗೆ ಯಾರಿಗೂ ಟೈಮೇ ಇರೋದಿಲ್ಲ.
ಆ ಥರ ಬಿಹೇವ್ ಮಾಡ್ತಾ ಇರ್ತೀವಿ ಯಾವಾಗ್ಲೂ. ಅವಾಗ ಯಾರೋ ಒಬ್ರು ಹಿರಿಯರು, ಯಾರೋ ಒಬ್ಬ ಮೆಂಟರು, ಯಾರೋ ಒಬ್ಬ ಫ್ರೆಂಡು ಅವ್ನು ಹೇಳ್ತಾನೆ, ನೋಡು ಮಾರೆ ಈ ಜಾಗ ತಗೋ ನೀನು ಅಂತ ಹೇಳ್ತಾನೆ ಅವನು. ಇನ್ನೊಬ್ಬ ಹೇಳ್ತಾನೆ, ಒಳ್ಳೆ ಫಿನಾನ್ಷಿಯಲ್ ಸ್ಕಿಲ್ಗಳನ್ನು ಕಲಿ ನೀನು ಅಂತ ಹೇಳ್ತಾನೆ. ಇನ್ನೊಬ್ಬ ಹೇಳ್ತಾನೆ, ನೀನು ಒಳ್ಳೆ ಹ್ಯಾಬಿಟ್ಸ್ಗಳನ್ನ ಡೆವಲಪ್ ಮಾಡ್ಕೊ ಅಂತೇಳಿ. ಆದರೆ ಆ ಸಮಯದಲ್ಲಿ ಯಾರಿಗೂ ಆ ಕಿವಿ ಕೇಳಿಸೋದೇ ಇಲ್ಲ. ಯಾಕಂತ ಹೇಳಿದ್ರೆ ಅವ್ರ ಪಾಡ್ಗೆ ಅವರು ಬ್ಯುಸಿಯಾಗಿರ್ತಾರೆ ಆ ಸಿಚುವೇಶನ್ಸಲ್ಲಿ. ಸೊ ಆ ಟೈಮಲ್ಲಿ ಭಾರವಾಗಿದ್ದಂಥ ಅಥವಾ ಡೌಟಲ್ಲಿದ್ದಂಥ ಸಂದರ್ಭಗಳಲ್ಲಿ ಅವ್ರಿಗೆ ಆ ಮೂಮೆಂಟಲ್ಲಿ ಎಲ್ಲವೂ ಭಾರವಾಗಿ ಕಾಣಿಸ್ತಾ ಇರತ್ತೆ. ಅಯ್ಯೋ ಇದನ್ನು ಯಾವನು ಹೊತ್ಕೊಂಡು ಹೋಗ್ತಾನೆ ಹೋಗು ಅಂತ ಹೇಳ್ಬಿಟ್ಟು, ಇದನ್ನೆಲ್ಲ ಯಾವನ ಅಡ್ವೈಸ್ ಕೇಳ್ತಾನೆ ಹೋಗು ಅಂತ ಹೇಳಿ. ಸೊ ಯಾವಾಗ ಆ ಸಿಚುವೇಶನ್ ಇರುತ್ತೆ ಆವಾಗ ಕಲ್ಲು ಥರ ಏನು ಕಾಣಿಸ್ತಾ ಇರುತ್ತೆ ಅದನ್ನು ತುಂಬ ಜನ ನೆಗ್ಲೆಕ್ಟ್ ಮಾಡ್ಕೊಂಡು ಹೊರಟೋಗ್ಬಿಟ್ಟಿರ್ತಾರೆ. ಆದರೆ ಒಂದು ಹಂತ ಆದಮೇಲಿಂದ ಲೈಫಲ್ಲಿ ಆ ಕಲ್ಲೇ ಅವ್ರಿಗೆ ಬಂಗಾರ ಆಗಿದೆ ಅನ್ನೋಂಥದ್ದು ರಿಯಲೈಸ್ ಆಗಿರೋದಿಲ್ಲ. ಹಾಗಾಗಿ ಒಂದು ಮಾತಿದೆ, ಯೌವನದಲ್ಲಿ ಬರುವಂಥ ಅಡ್ವೈಸು ಶಬ್ದದ ಥರ ಇರಿಟೇಟ್ ಮಾಡುತ್ತೆ, ಮುಪ್ಪಿನಲ್ಲಿ ಅದೇ ಸಲಹೆ ಕಿವಿನಲ್ಲಿ ಬಂದು ಚುಚ್ಚುತ್ತಾ ಇರುತ್ತೆ, ನಾನು ಅವತ್ತೇ ಆ ಕೆಲಸ ಮಾಡಬೇಕಾಗಿತ್ತಲ್ವ ಅಂತ ಹೇಳಿ. ಸೊ ನೋಡಿ, ನಾವು ಒಂದಿನ ಒಂದು ಊರು ಸೇರ್ತೀವಿ, ಕುದುರೆ ಸವಾರರು ಹೇಗೆ ಒಂದು ಊರನ್ನು ಸೇರಿದ್ರೋ ಅದೇ ಥರ ನಾವು ಒಂದು ಊರನ್ನು ಸೇರ್ತೀವಿ. ಅದೇ ನಮ್ಮ ರಿಟೈರ್ಮೆಂಟ್ ಲೈಫ್. ಅವತ್ತು ನಾವು ಬ್ಯಾಗನ್ನು ಓಪನ್ ಮಾಡಿ ನೋಡಿದಾಗ ನಾವು ಒಂಥರ ನಮ್ಗೊಳಗಡೆಯಿಂದ ಒಂದು ರಿಯಲೈಸೇಷನ್ ಆಗುತ್ತೆ. ಅವತ್ತು 5,000 ರೂಪಾಯಿ ಇದ್ದಂಥ ಸೈಟು ಇವತ್ತು 5 ಕೋಟಿ ರೂಪಾಯಿ. ಅವ್ನು ಯಾರೋ ಹೇಳಿರ್ತಾನೆ, ಸೊ ಈ ಸೈಟ್ ತೊಗೊಂಬಾರಾಯ ನೀನು. ಸೊ ಮನೆ ಹತ್ರಕ್ಕೆ ಬಂದ್ಬಿಟ್ಟು ಹೇಳಿರ್ತಾನೆ. ನೀವು ಯಾರು ಹೇಳೋದು ಕೇಳಿರ್ಬೋದು, ಅಯ್ಯೋ 2 ಲಕ್ಷ ರೂಪಾಯಿಗೆ ಮನೆ ಹತ್ರನೇ ಬಂದು ಕೇಳ್ತಾ ಇದ್ರು ಸೈಟ್ ತಗೋ ಅಂತ. ನಾನು ತೊಗೊಳ್ಳಿಲ್ಲ ಮಾರೆ. ಇವತ್ತು ನೋಡು 50 ಲಕ್ಷ ರೂಪಾಯಿ ಸೈಟು ಅಂತ ಹೇಳ್ಬಿಟ್ಟು ಇವತ್ತು ನಿಂತ್ಕೊಂಡು ಹೊಟ್ಟೆ ಹುರ್ಕೋತಾ ಇರ್ತಾರೆ. ಸೊ ಅರ್ಥ ಏನು ಅಂತ ಹೇಳಿದ್ರೆ, ಮನುಷ್ಯ ಲೈಫಲ್ಲಿ ಯಾವಾಗಲೂ ರಿಟೈರ್ಮೆಂಟ್ ಲೈಫ್ ರೀಚ್ ಆದಾಗ ನನ್ನ ಬ್ಯಾಗು ಖಾಲಿ ಇದೆ ಅಥವಾ ಅರ್ಧ ತುಂಬಿದೆ ಅಂತ ನೋವು ಮಾಡ್ಕೊಳ್ಳಲ್ಲ. ಅವ್ನು ಯಾಕೆ ನೋವು ಮಾಡ್ಕೊಳ್ತಾನೆ ಅಂತ ಹೇಳಿದ್ರೆ, ನನಗೆ ತುಂಬಿಸ್ಕೊಳ್ಳೋ ತಾಕತ್ತಿದ್ದಾಗ ನಾನು ತುಂಬಿಸ್ಕೊಳ್ಳಿಲ್ವಲ್ಲ ಅನ್ನೋ ಕಾರಣಕ್ಕೋಸ್ಕರ ನೋವು ಮಾಡ್ಕೋತಾನೆ. ಸೊ ಮೇಜರ್ಲಿ ಪ್ರಾಬ್ಲಮ್ ಆಗುವಂಥದ್ದೇ ಇದ್ದೇನೆ. ಅದಕ್ಕೆ ದುಡ್ಡು ಒಂದು ಮಾತು ಹೇಳುತ್ತೆ, ನೀನು ನನ್ನನ್ನು ಉಳಿಸಿದ್ರೆ ನಾಳೆ ನಾನು ನಿನ್ನನ್ನು ಉಳಿಸ್ತೀನಿ ಅಂತ. ಅದು ಮುಂದುವರೆದ ಮಾತು ಏನಂದರೆ, ಕೋಟಿ ಆಗೋವರೆಗೂ ನೀನು ನನ್ನನ್ನು ಸಾಕು, ಕೋಟಿ ಆದಮೇಲೆ ನಾನು ನಿನ್ನನ್ನು ಸಾಕ್ತೀನಿ ಅಂತ. ಅಲ್ಲಿವರೆಗೂ ಮಾಡಬೇಕು. ಬಟ್ ಆ ಸಿಚುವೇಷನಲ್ಲಿ ಜನಗಳಿಗೆ ಅವ್ರದ್ದೇ ಬ್ಯುಸಿ, ಅವ್ರದ್ದೇ ಇಂಟೆಂಟ್ಸು, ಅವ್ರದ್ದೇ ಲೋಕ, ಬರೀ ಅದರೊಳಗಡೆ ಇದ್ದು ಅವ್ರು ಯಾವಾಗ ಈ ಸಿಚುವೇಶನ್ಸ್ಗಳನ್ನ ಮಿಸ್ ಮಾಡಿಬಿಡ್ತಾರೆ, ದೆನ್ ಅವರು ರಿಟೈರ್ಮೆಂಟ್ ಲೈಫನ್ನು ರೀಚ್ ಆದಮೇಲಿಂದ, ಮುಪ್ಪಿನ ಲೈಫನ್ನು ರೀಚ್ ಆದಮೇಲಿಂದ ದೆನ್ ದೇ ಸ್ಟಾರ್ಟ್ ಟು ಥಿಂಕ್, ಅಯ್ಯೋ ನನ್ನ ಲೈಫಲ್ಲಿ ನಾನು ಆ ಟೈಮಲ್ಲಿ ಏನೇನೋ ಮಾಡ್ಬೋದಾಗಿತ್ತು ಬಟ್ ಮಾಡಲಿಲ್ವೇ ಅಂತ. ಅದನ್ನು ನಾನು ಹೇಳಿದ್ದು, ಒಂದೇ ಕ್ಷಣದಲ್ಲಿ ದುಃಖನೂ ಆಗುತ್ತೆ, ಒಂದೇ ಕ್ಷಣದಲ್ಲಿ ಸಂತೋಷನೂ ಆಗುತ್ತೆ ಅಂತ ಹೇಳಿ. ಈಗ ನೋಡಿ, ಒಂದು ಎಕ್ಸಾಂಪಲು, ಇವತ್ತು ನೀವು ಮಾಡುವಂಥ ಸಣ್ಣ ಸಣ್ಣ SIPಗಳು, ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಹೇಳ್ತೀವಿ, ತಗೊಳ್ಳುವಂಥ ಸಣ್ಣ ಸಣ್ಣ ಗೋಲ್ಡ್ ಕಾಯಿನ್ಗಳು, ತಗೊಳ್ಳುವಂಥ ಅಥವಾ ಕಲಿಯುವಂಥ ಹೊಸ ಫಿನಾನ್ಷಿಯಲ್ ಸ್ಕಿಲ್ಗಳು, ಇವತ್ತೆಲ್ಲ ಇವತ್ತು ಈ ಕ್ಷಣಕ್ಕೆ ನಿಮಗೆ ಕಲ್ಲಿನ ಥರ ಕಾಣಿಸ್ತಾ ಇರ್ಬೋದು, ಏನಂಥ ವ್ಯಾಲ್ಯೂ ಏನಿಲ್ಲ ಅಂತೇಳಿ. ಆದರೆ ಮುಂದೆ ಒಂದು ದಿವಸ ಅದೇ ಬಂಗಾರದ ಬೆಟ್ಟ ಆಗಿಬಿಟ್ಟಿರುತ್ತೆ. ಯಾಕಂದರೆ ಸಣ್ಣ ಸಣ್ಣ ವಿಷಯಗಳೇ ಕೂಡ್ತಾ ಜಾಸ್ತಿ ದೊಡ್ಡದಾಗಿ ಬೆಳೆಯುತ್ತೆ. ನಾವು ಒಂದು ಮಾತು ಹೇಳ್ತೀವಲ್ವಾ, ಹನಿ ಗುಡಿದ್ರೆ ಹಳ್ಳ ಅಂತ ಹೇಳ್ಬಿಟ್ಟು. ಸೊ ಅದೇ ಥರ ಸಣ್ಣ ಸಣ್ಣ ಹ್ಯಾಬಿಟ್ಸ್ಗಳು, ಸಣ್ಣ ಸಣ್ಣ ಸೇವಿಂಗ್ಸ್ಗಳು ಅವ್ರನ್ನ ಲೈಫಲ್ಲಿ ಒಂದು ಹಂತ ರೀಚ್ ಆದಮೇಲಿಂದ, ವಾಹ್ ನಾನೆಂಥ ಒಳ್ಳೆ ಕೆಲಸ ಮಾಡಿದೆ ಮಾರೆ, ನಾನೆಲ್ಲ ಚೆನ್ನಾಗಿ ಸಂಪಾದನೆ ಮಾಡಿದ್ದೀನಿ, ಚೆನ್ನಾಗಿ ಇಟ್ಕೊಂಡಿದ್ದೀನಿ ಅನ್ನುವಂಥ ಲೆಕ್ಕಕ್ಕೆ ತೊಗೊಂಡು ಬಂದು ನಿಲ್ಲಿಸುತ್ತೆ. ಸೊ ಅದಕ್ಕೆ ವಾರನ್ ಬಫೆಟ್ ಈಸ್ ಅ ಗ್ರೇಟ್ ಇನ್ವೆಸ್ಟರ್. ಅವರೊಂದು ಮಾತು ಹೇಳ್ತಾರೆ, ನೀವು ಮಲಗಿದ್ದಾಗ ಹಣ ಸಂಪಾದನೆ ಮಾಡುವಂಥ ದಾರಿನ ಹುಡುಕಿಲ್ಲ ಅಂತ ಹೇಳಿದ್ರೆ ಸಾಯೋವರೆಗೂ ಹಣಕ್ಕೋಸ್ಕರ ಕೆಲಸ ಮಾಡಬೇಕಾಗತ್ತೆ ಅಂತ. ಸೊ ಲಾಟ್ ಆಫ್ ಟೈಮ್ಸ್ ಪೀಪಲ್ ಡೂ ದಿಸ್ ಮಿಸ್ಟೇಕ್. ಈಗ ನನ್ನ ಸೆಷನ್ಸಲ್ಲಿ ತುಂಬ ಟೈಮ್ ಹೇಳ್ತಾ ಇರ್ತೀನಿ ಈ ಸ್ಟೇಟ್ಮೆಂಟ್ನ ಹೇಳ್ಬಿಟ್ಟು, ನೋಡಿ ಅದು ಜಸ್ಟು ಒಂದು ಕೋಟ್ ಅಲ್ಲ ಅಥವಾ ಒಂದು ಪವರ್ಫುಲ್ ಮೋಟಿವೇಶನ್ ಅಲ್ಲ, ಅದೊಂದು ವಾರ್ನಿಂಗ್ ಆ್ಯಕ್ಚುಲಿ. ಸೊ ತುಂಬ ಸಿಚುವೇಷನಲ್ಲಿ ಏನು ಮಾಡ್ತಾರೆ ಅಂದರೆ, ಜನಗಳೆಲ್ಲ ಅವ್ರಿಗೆ ಫಲ ಬರಬೇಕು ಅಂತ ಹೇಳಿದ್ರೆ ಬಿತ್ತುವಂಥ ಟೈಮಲ್ಲಿ ಬೀಜವನ್ನು ಬಿತ್ತೋದನ್ನು ಮರ್ತು ಹೋದರೆ ಅವರು ಫಲನ ಅನುಭವಿಸೋದಕ್ಕಾಗಲ್ಲ. ಸೊ ಸೇಮ್ ವೇ ಅವ್ನು ಯಾವಾಗ ಡಿಸಿಷನ್ ತೊಗೊಳ್ಬೇಕಾಗಿತ್ತೋ ಆವಾಗಲೇ ಡಿಸಿಷನ್ಸ್ಗಳನ್ನು ತೊಗೊಳ್ಬೇಕಾಗಿತ್ತು. ನಾನು ಹೇಳೋದು, ಲೈಫಲ್ಲಿ ಜಸ್ಟು ಬ್ಯುಸಿ ಆಗಬೇಡಿ, ಸ್ವಲ್ಪ ನಿಮ್ಮ ರಿಟೈರ್ಮೆಂಟ್ಗೆ ಒಂದಷ್ಟು ಬ್ಯಾಗನ್ನು ತುಂಬಿಸ್ಕೊಳ್ಳಿ. ಒಂದು ಮಾತಿದೆ, ಈ ಸ್ಟ್ಯಾಂಡಪ್ ಕಾಮಿಡಿನಲ್ಲಿ ಹೇಳ್ತಾಯಿದ್ರು, ಎಷ್ಟೋ ಜನ ಅಂದ್ಕೊಳ್ತಾರೆ ನಾಳೆ ಬೆಳಿಗ್ಗೆ ಎದೊಳ್ತೀನಿ ಅಲ್ವಾ ನನಗೆ ಗ್ಯಾರಂಟಿ ಇಲ್ಲ ಅಂತ. ನೀವು ಬೇಳೆ ನೆನೆ ಹಾಕಿ ಇನ್ ಕೇಸ್ ಎದ್ದರೆ ವಡೆ ಮಾಡೋಣ, ಇಲ್ಲಾಂದರೆ ಅದೇ ತಿಥಿ ವಡೆ ಆಗುತ್ತೆ ಅಂತ. ಸೊ ಲಾಟ್ ಆಫ್ ಟೈಮ್ಸ್ ಅಂದರೆ ನಾಳೆ, ಈಗ ಎಷ್ಟೋ ಜನ ಹೇಳ್ತಾರಲ್ವಾ, ಅಯ್ಯೋ ನಾಳೆ ಯಾರಿಗೆ ಗೊತ್ತು, ನಾಳೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಸೊ ಇವತ್ತಿರೋ ತನಕ ಎಂಜಾಯ್ ಮಾಡಿಬಿಡ್ಬೇಕು ಲೈಫ್ನ ಅಂತ ಹೇಳ್ಬಿಟ್ಟು. ಓಕೆ ಫೈನ್, ಬೈ ಚಾನ್ಸ್ ನಾಳೆ ಇದ್ರೆ ಬೇಕಲ್ವಾ, ನಾಳೆ ಇದ್ರೆ ಬೇಕೇ ಬೇಕಾ ದುಡ್ಡು. ಸೊ ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಯಾವತ್ತು ನನಗೆ ಹೇಳುವಂಥ ಮಾತನ್ನು ತುಂಬ ಗಂಭೀರವಾಗಿ ಕೇಳಿಸ್ಕೊಳ್ಳಿ, ಭಾಳ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಾಳೆ ಇನ್ವೆಸ್ಟ್ ಮಾಡೋಣ ಅಂತ ಮುಂದೂಡಿದಂಥ ಕೆಲಸ ಮುಂದೊಂದು ದಿನ ಅವತ್ತೇ ಮಾಡಬೇಕಾಗಿತ್ತಲ್ಲ ಅನ್ನೋ ಪಶ್ಚಾತ್ತಾಪ ತರುತ್ತೆ.
ಸೊ ಮನುಷ್ಯ ಯಾವಾಗ ಇದನ್ನು ಮರ್ತು ಹೋಗ್ತಾನೆ ಅಂದರೆ, ಈಗ ಒಂದು ಯಂಗ್ ಟೈಮಲ್ಲಿ ಓಕೆ, ಸೊ ಅವರು ಚೆನ್ನಾಗಿ ಎಂಜಾಯ್ ಮಾಡಬೇಕು, ಹೋಗ್ಬಿಟ್ಟು ಪಿಜ್ಜಾ ತಿನ್ನಬೇಕು, ಸೊ ದುಡ್ಡನ್ನು ಖಾಲಿ ಮಾಡಬೇಕು, ಅದೇ ಥರ ಬದುಕ್ತಾ ಇದ್ದರೆ ಅವ್ರು ಏನೂ ಆ ಟೈಮಲ್ಲಿ ತುಂಬಿಸ್ಕೊಳ್ಳೋ ಟೈಮ್ ಅದೊಂಥರ ಕತ್ಲೆ ಟೈಮ್ ಅಂತಲೇ ಅನ್ನಿಸ್ತಾ ಇರುತ್ತೆ, ಗೊತ್ತಾಗ್ತಾ ಇರಲ್ಲ ಅವ್ರಿಗೆ. ಆದರೆ ಒಂದಿನ ಅವ್ರ ಲೈಫ್ನ ರೀಚ್ ಆದಾಗ ಬ್ಯಾಗನ್ನು ತೆಗೆದು ನೋಡಿದಾಗ ಏನಾದರೂ ಸ್ವಲ್ಪ ಇರಬೇಕಲ್ವ ಎಕ್ಸ್ಟ್ರಾ. ಸೊ ಏನೋ ಇಷ್ಟು ದಿನ ತುಂಬಿಸ್ಕೊಂಡು ಬಂದಿದ್ದೀನಿ ಅನ್ನೋದ್ರ ಜೊತೆಗೆ ಎಕ್ಸ್ಟ್ರಾ ಒಂದು ಅವ್ರಿಗಿರುವಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಸೊ ದಟ್ಸ್ ವೈ ಒಬ್ಬ ಮನುಷ್ಯನಿಗೆ ಒಂದೇ ಸಮಯದಲ್ಲಿ ನಗು ಮತ್ತು ನೋವು ಸ್ವಲ್ಪ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ತುಂಬಿಸ್ಕೊಳ್ಳೋ ಟೈಮಲ್ಲಿ ತುಂಬಿಸ್ಕೋಬೇಕು. ವೆರಿ ಟ್ರೂ ಸರ್. ನೋಡಿ, ನೀವು ಇದು ಹೇಳಿದ್ದು ನನಗೆ ಹೆಂಗೆ ಇನ್ನೊಂದು ಕನೆಕ್ಟ್ ಆಗ್ತಿದೆ ಅಂದರೆ, ಇದು ಲಕ್ಷ್ಮಿಗೂ ಅನ್ವಯಿಸುತ್ತೆ, ಸರಸ್ವತಿಗೂ ಅನ್ವಯಿಸುತ್ತೆ. ಓದೋ ಟೈಮಲ್ಲಿ ಓದಲಿಲ್ಲ ಅಂತಂದರೆ ಆಮೇಲೆ ಓದಬೇಕು ಅಂದರೆ ಮನಸ್ಸೇ ಬರೋದಿಲ್ಲ. ಇನ್ನು ನಾನು ಎಲ್ಲರೂ ಅದೇ ಕೇಳ್ತಾರೆ, ಯಾಕೆ ಒಂದು ಚಿಕನ್ ಯಾವುದೋ ಮಾಡಿಸಲ್ಲ, ಮಾಡಿಸ್ಬಾರ್ದು ಅಂತಲ್ಲ. ತುಂಬ ಚಿಕ್ಕ LKG pre-KG ಇದ್ದಾಗ ಮಾಡಿದ್ಲು, ಫೈನ್, ಸಂತೋಷ. ಅವಾಗ ಕೊರೋನಾ ಬೇರೆ ಇತ್ತು, ರಜಾ ಇತ್ತು. ಈಗ ಸ್ವಲ್ಪ ಕ್ಲಾಸ್ ದೊಡ್ಡದಾಗಿದೆ. ಸೊ ಹಾಗಾಗಿ ಇಂಗ್ಲೀಷಲ್ಲಿ ಅದಕ್ಕೊಂದು ಮಾತಿದೆ, ದ ಮ್ಯಾಜಿಕ್ ಯು ಆರ್ ಲುಕಿಂಗ್ ಫಾರ್ ಈಸ್ ಇನ್ ದ ಥಿಂಗ್ ವಿಚ್ ಯು ಆರ್ ಅವಾಯ್ಡಿಂಗ್ ಅಂತ. ನೀವು ಹುಡುಕ್ತಾ ಇರುವಂಥ ಮ್ಯಾಜಿಕ್ಕು ನೀನು ಇಷ್ಟು ವರ್ಷ ಯಾವುದನ್ನು ಅವಾಯ್ಡ್ ಮಾಡ್ಕೊಂಡು ಬರ್ತಾ ಇದೆಯಲ್ಲ ಅದರೊಳಗಡೆ ಇದೆ. ವಾಟ್ ಯು ಡಿಂಟ್ ಡೂ, ಯು ಡು ನಾಟ್ ಹ್ಯಾವ್ ಸಮಥಿಂಗ್ ಟುಡೇ ಬಿಕಾಸ್ ಯು ಡಿಂಟ್ ಡೂ ಸಮಥಿಂಗ್ ಎಸ್ಟರ್ಡೇ. ಸೊ ಅಟ್ ಲೀಸ್ಟ್ ಡೂ ಇಟ್ ಟುಡೇ, ಟುಮಾರೋ ಯು ವಿಲ್ ಗೆಟ್ ಇಟ್ ದ ಸೇಮ್ ವೇ ಅಂತ ಹೇಳ್ಬಿಟ್ಟು. ಅಂದರೆ ಇವತ್ತು ನಿನ್ನ ಹತ್ರ ಕೈಯಲ್ಲಿ ಏನೋ ಇಲ್ವಲ್ಲ, ನೆನ್ನೆ ಏನೋ ಮಾಡಬೇಕಾಗಿತ್ತು ಮಾಡಲಿಲ್ಲ ನೀನು, ಅಟ್ಲೀಸ್ಟ್ ಇವತ್ತಾದರೂ ಮಾಡು ಮಾರ, ನಾಳೆ ಸಿಗುತ್ತೆ ನಿನ್ನ ಕೈಗೆ ಅಂತ. ಬೆಟರ್ ಲೇಟ್ ದೆನ್ ನೆವರ್. ಸೊ ಹಾಗಾಗಿ ಯಾವಾಗಲೂ ನೀವು ಹೇಳಿದಾಗೇ ಆ ಮಾಡುವಂಥ ಟೈಮಲ್ಲಿ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ವೆರಿ ಟ್ರೂ ಸರ್. ವೆರಿ ವೆಲ್ ಆನ್ಸರ್ ಸರ್. ಅದಕ್ಕೆ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಇದು ನಾನು ಫಸ್ಟ್ ಕೇಳಿದ್ನಲ್ಲ, ಅದಕ್ಕೆ ರಿಲೇಟೆಡ್ ಇದೆ ಹೆಚ್ಚು ಕಮ್ಮಿ. ಸಾಮಾನ್ಯವಾಗಿ ನಾವು ಅನ್ಕೋತೀವಿ, ಯಾರು ಓದೋದ್ರಲ್ಲಿ ಬುದ್ಧಿವಂತರಿರ್ತಾರೋ, ಯಾರು ಮ್ಯಾಥ್ಸಲ್ಲಿ ಸ್ಟ್ರಾಂಗ್ ಆಗಿರ್ತಾರೋ ಅವರು ಮಾರ್ಕೆಟ್ ಅಥವಾ ಬಿಸ್ನೆಸ್ಸಲ್ಲಿ ಗೆಲ್ತಾರೆ ಅಂತ. ಆದರೆ ರಿಯಲ್ ಲೈಫಲ್ಲಿ ನೋಡಿದ್ರೆ ತುಂಬ ಬುದ್ಧಿವಂತರು ಕೂಡ ದುಡ್ಡು ಕಳ್ಕೊತಾರೆ. ಇದಕ್ಕೆ ನಿಜವಾದ ಕಾರಣ ಏನು? IQಗೂ ಅಂದರೆ ಇಂಟೆಲಿಜೆಂಟ್ ಕ್ವೋಷನ್, IQಗೂ ಮನಿಗೂ ಸಂಬಂಧ ಇದೆಯಾ ಅಥವಾ ಇಲ್ವಾ ಅನ್ನೋದು ಪ್ರಶ್ನೆ. ಓಕೆ, ಇಟ್ಸ್ ಅ ವೆರಿ ಇಂಟೆಲಿಜೆಂಟ್ ಕ್ವಶನ್. ಸೊ ನಾನೊಂದು ವಿಷಯನ ತುಂಬ ಕ್ಲಿಯರಾಗಿ ಹೇಳ್ತೀನಿ. ಓಕೆ, ಬಟ್ ಇದನ್ನು ನೆಕ್ಸ್ಟು ಒಂದು 5 ನಿಮಿಷ ಪೂರ್ಣ ಪ್ರಮಾಣದಲ್ಲಿ 100% ಅಟೆನ್ಷನ್ ಇಟ್ಕೊಂಡು ಕೇಳಿಸ್ಕೊಂಡ್ರೆ ಐ ಆಮ್ ಶ್ಯೂರ್ ಈ ಪ್ರಶ್ನೆಗೆ ಇನ್ನೂ ಡೀಪರಾಗಿ ಆನ್ಸರ್ ಸಿಗುತ್ತೆ. ಜೊತೆಗೆ ಇನ್ನು ಮುಂದೆ ಈ ಮಿಸ್ಟೇಕ್ಸ್ಗಳನ್ನ ಜನಗಳು ಮಾಡೋದಕ್ಕೆ ಗ್ರೇ ಏರಿಯಾ ಗೊತ್ತಾಗುತ್ತೆ. ಅಂದರೆ ಎಲ್ಲಿ ನಾನು ಅದನ್ನು ಫಿಕ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ನೋಡಿ, ನೀವು ದುಡ್ಡನ್ನ ಕಳ್ಕೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದು ಮಾಡರ್ನ್ ಪ್ರಾಬ್ಲಮ್ ಅಲ್ಲ, ಅಥವಾ ಬ್ಯಾಡ್ ಲಕ್ ಪ್ರಾಬ್ಲಮ್ಮೂ ಅಲ್ಲ. ಅದು ಯಾವಾಗ ಈಗ ತುಂಬ ಜನ ಅಂತಾರೆ, ನನಗದು ಬ್ಯಾಡ್ ಲಕ್ ಮಾರಾಯ, ನಾನು ಅದಕ್ಕೋಸ್ಕರ ದುಡ್ಡನ್ನು ಕಳ್ಕೊಂಡ್ಬಿಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ನೋ, ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಜಗತ್ತಿನ ಅತ್ಯಂತ ಬುದ್ಧಿವಂತ ಅಂಥೇಳಿ ನಾವು ನಂಬುವಂಥ ಒಬ್ಬ ವ್ಯಕ್ತಿ ಸರ್ ಐಸಾಕ್ ನ್ಯೂಟನ್ ಅವರು ಅಲ್ವಾ. ಸೊ ಅವರು ಇಡೀ ಜಗತ್ತಿಗೆ ಗ್ರಾವಿಟಿಯನ್ನು ಕಲಿಸ್ಕೊಟ್ಟಂಥ ವಿಜ್ಞಾನಿ. ನಾವೆಲ್ಲ ಅವ್ರನ್ನ ತುಂಬ ಗೌರವಿಸ್ತೀವಿ. ಆ್ಯಂಡ್ ನಮ್ಗೆ ಗ್ರಾವಿಟೇಷನಲ್ ಫೋರ್ಸ್ ಇದೆ ಅಂತ ಆಲ್ಮೋಸ್ಟು ನಾವೆಲ್ಲ ಓದಿದ್ದು, ಮತ್ತು ಅವರಿಂದನೇ ಮ್ಯಾಕ್ಸಿಮಮ್ ನಾವೆಲ್ಲ ತಿಳ್ಕೊಂಡಿದ್ದು ಅಲ್ವಾ. ಅಂದರೆ ಮಹಾನ್ ಶ್ರೇಷ್ಠ ವಿಜ್ಞಾನಿಯವರು, ಭಾಳ ಬುದ್ಧಿವಂತ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬ ಯಾರನ್ನ ಕೇಳಿ ಅವರೊಬ್ಬ ಏನು ನ್ಯೂಟನ್ನ ನೀನು ಆ ಲೆವೆಲು ಮಾತಾಡ್ತಾರೆ. ಸೊ ಅಂದರೆ ಅವರೊಬ್ಬರು ಬುದ್ಧಿವಂತಿಕೆಗೆ ಸಿನಾನಿಮ್ ಥರ ಇದ್ದಂಥ ಮನುಷ್ಯ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ 1720 ಇಸ್ವಿನಲ್ಲಿ ಸೌತ್ ಸಿ ಕಂಪನಿನಲ್ಲಿ ಅವರು ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ. ಸೌತ್ ಸಿ ಅಂತ ಹೇಳ್ಬಿಟ್ಟು, ಯು ಕ್ಯಾನ್ ಗೂಗಲ್ ಇಟ್, ಯು ವಿಲ್ ನೋ. ಅದರೊಳಗಡೆ ಅವರು ದುಡ್ಡು ಹಾಕಿದ್ರೆ ಫಸ್ಟ್ ಟೈಮು ದುಡ್ಡು ಡಬಲ್ ಆಗೋಗುತ್ತೆ. ಅವರು ಅಲ್ಲಿಂದ ಸ್ಮಾರ್ಟಾಗಿ ಎಕ್ಸಿಟ್ ಆಗ್ತಾರೆ. ಆದರೆ ಎಕ್ಸಿಟ್ ಆಗಿದ್ರಿಂದ ಪ್ರಾಬ್ಲಮ್ ಆಗಿಲ್ಲ, ಅದಾದಮೇಲಿಂದ ಏನಾಗುತ್ತೆ ಅಂತ ಹೇಳ್ತೀನಿ. ಇಟ್ಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಪ್ರಾಬ್ಲಮ್ಮು ಅದಾದಮೇಲಿಂದ ಶುರು ಆಗುತ್ತೆ. ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರ ಫ್ರೆಂಡ್ಸ್ಗಳೆಲ್ಲರನ್ನೂ ಸುತ್ತಮುತ್ತ ನೋಡ್ತಾರೆ. ಅವ್ರ ಫ್ರೆಂಡ್ಸ್ಗಳು ಇನ್ನೂ ಆ ಸ್ಟಾಕನ್ನು ಇಟ್ಕೊಂಡು ಕೋಟಿ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಅನ್ಸುತ್ತೆ. ಅವ್ರ ಒಳಗಡೆಯಿಂದನೇ ಒಂದು ಫೋಮೋ ಸ್ಟಾರ್ಟ್ ಆಗುತ್ತೆ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ. FOMO, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಅಯ್ಯೋ, ಎಲ್ಲರೂ ಮಾಡ್ತಾ ಇದ್ದಾರೆ, ನಾನು ಮಾಡ್ತಾ ಇಲ್ವಲ್ಲ ಅನ್ನೋದನ್ನೇ FOMO ಅಂತ ಕರಿತೀವಿ. ಅವ್ರ ಒಳಗಡೆಯಿಂದ ಒಂದು FOMO ಶುರು ಆಗುತ್ತೆ. ಅವರ ಗ್ರೀಡು ಅವ್ರನ್ನ ಒಳಗಡೆಯಿಂದ ತಡೆಯೋಕ್ಕೆ ಬಿಡ್ತಾ ಇರೋದಿಲ್ಲ. ಗ್ರೀಡ್ ಅಂತ ಹೇಳಿದ್ರೆ ಅತಿ ಆಸೆಗಿಂತನೂ ಮೀರಿದ್ದದನ್ನು ಗ್ರೀಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಯಾವಾಗ ಅವ್ರ ಫ್ರೆಂಡ್ಸ್ಗಳೆಲ್ಲ ಈ ಥರ ದುಡ್ಡು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೋ, ಅವ್ರು ಏನು ಮಾಡ್ತಾರಂದರೆ ತನ್ನ ಹತ್ರ ಇರುವಂತಹ ಇಡೀ ಜೀವಮಾನ ಪರ್ಯಂತ ಸಂಪಾದನೆ ಮಾಡಿದೆಲ್ಲ ದುಡ್ಡನ್ನು ತೊಗೊಂಡೋಗ್ಬಿಟ್ಟು ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿಬಿಡ್ತಾರೆ. ಅಂದರೆ ದ ಗ್ರೇಟೆಸ್ಟ್ ಬ್ರಿಲಿಯಂಟ್, ಅಂದರೆ ವೈಸ್ ಪರ್ಸನ್, ವಿಸ್ಡಮ್ ಇರುವಂಥ ವ್ಯಕ್ತಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಅಂದ್ಕೊಳ್ತೀವಿ. ಅವ್ರು ಯಾವಾಗ ಇನ್ವೆಸ್ಟ್ ಮಾಡ್ತಾರೆ, ಒಂದೇ ತಿಂಗಳಲ್ಲಿ ಮಾರ್ಕೆಟು ಟಪ್ ಅಂತ ಬಿದ್ದೋಗುತ್ತೆ. ಸೊ ನ್ಯೂಟನ್ ಅವರು
ಅವ್ರು ಇಡೀ ಜನ್ಮ ಪೂರ್ತಿ ಸಂಪಾದನೆ ಮಾಡಿದಂಥ ದುಡ್ಡನ್ನೆಲ್ಲ ಆ ಕ್ಷಣದಲ್ಲೇ ಕಳ್ಕೊಂಡ್ಬಿಡ್ತಾರೆ. ಅವಾಗೊಂದು ಭಾಳ ಅದ್ಭುತವಾದಂಥ ಮಾತು ಹೇಳ್ತಾರೆ. ಅವ್ರು ಹೇಳ್ತಾರೆ, ಐ ಕ್ಯಾನ್ ಕ್ಯಾಲ್ಕುಲೇಟ್ ದಿ ಮೋಷನ್ ಆಫ್ ಹೆವನ್ಲಿ ಸ್ಟಾರ್ಸ್, ಹೆವನ್ಲಿ ಬಾಡೀಸ್, ಬಟ್ ನಾಟ್ ದಿ ಹ್ಯೂಮನ್ ಎಮೋಷನ್ಸ್ ಅಂತ. ಅಂದರೆ ನಾನು ಗ್ರಹಗಳ ಲೆಕ್ಕಗಳನ್ನು ಬೇಕಾದರೂ ಮಾಡಬಲ್ಲೆ, ಅದರ ಚಲನೆಗಳನ್ನು, ಆದರೆ ಮನುಷ್ಯನ ಎಮೋಷನ್ಸ್ಗಳನ್ನು ತಡೆ ಹಿಡ್ಕೊಳ್ಳೋದು ಭಾಳ ಕಷ್ಟ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಎಷ್ಟು ಅದ್ಭುತವಾಗಿದೆ ನೋಡಿ. ಅಂದರೆ ಮನುಷ್ಯನ ಎಮೋಷನ್ಸ್ಗಳನ್ನು, ಗ್ರಹಗಳನ್ನ ಬೇಕಾದ್ರೆ ಲೆಕ್ಕ ಮಾಡ್ಬಿಡೋದು, ಮನುಷ್ಯನ ಎಮೋಷನ್ಸ್ಗಳನ್ನು ಕಂಟ್ರೋಲ್ ಮಾಡೋದು, ಅದ್ರ ಚಲನೆನ ನಾವು ಲೆಕ್ಕ ಮಾಡೋದಕ್ಕಾಗಲ್ಲ ಅಂತ ಅವ್ರು ಹೇಳೋದು. ಸೊ ಲೈಫಲ್ಲೂ ಈಗ ನೋಡಿ, ನ್ಯೂಟನ್ ಅವರು ಸೋತಿದ್ದು, ಸರ್ ಐಸಾಕ್ ನ್ಯೂಟನ್ ಸೋತಿದ್ದು ಮ್ಯಾಥ್ಸಿಂದಲ್ಲ. ಅವರು ಮ್ಯಾಥ್ಸಲ್ಲಿ ವೀಕ್ ಇದ್ದರು ಅಂತಲ್ಲ, ಅವ್ರು ಸೋತಿದ್ದು ಅವ್ರ ಎಮೋಷನ್ಸಿಂದ. ಸೊ ಸೇಮ್ ವೇ ನೀವೇನಾದ್ರು ದುಡ್ಡು ಕೊಳ್ಕೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಸೇಮ್ ಕಾರಣಕ್ಕೋಸ್ಕರ. ತುಂಬ ಜನ ಮಾರ್ಕೆಟಲ್ಲಿ ಇವತ್ತೆಲ್ಲ ಯಾರೆಲ್ಲ ದುಡ್ಡನ್ನ ಕಳ್ಕೊಂಡಿದ್ದಾರಲ್ಲ, ಅವರು ಮೇಜರ್ ರೀಸನ್, ತುಂಬ ಜನ ಅಂದ್ಕೊಳ್ತಾರೆ ನಾನು ಡಿಸಿಷನ್ ತಗೋತಾ ಇದ್ದೀನಿ ಅಂತ. ಭಾಳ ಜನಕ್ಕೊಂದು ಕಲ್ಪನೆ ಇದೆ, ಬಟ್ ತುಂಬ ಸುಳ್ಳದು. ಯಾವಾಗಲೂ ನಾವೆಲ್ಲ ಒಂದು ಗೊಂಬೆಗಳು, ಅಥವಾ ಆ ವ್ಯಕ್ತಿಯೊಬ್ಬ ಒಂದು ಗೊಂಬೆ, ಅವನನ್ನು ಇಬ್ಬರು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಅದರೊಳಗಡೆ ಒಬ್ಬನ ಹೆಸರು ಗ್ರೀಡ್ ಅಂತ, ಇನ್ನೊಬ್ಬನ ಹೆಸರು ಫಿಯರ್ ಅಂತ. ಗ್ರೀಡ್ ಆ್ಯಂಡ್ ಫಿಯರ್. ಗ್ರೀಡ್ ಆ್ಯಂಡ್ ಫಿಯರ್. ಗ್ರೀಡ್ ಅಂತ ಹೇಳಿದ್ರೇನು, ಆಸೆಗಿಂತನೂ ಅತಿಯಾಗಿ ಹೆಚ್ಚಿರುವಂಥದ್ದು. ಫಿಯರ್ ಅಂತ ಹೇಳಿದ್ರೇನು, ಭಯ, ಏನು ಮಾಡೋದಕ್ಕೂ ಭಯ. ಸೊ ಈಗ ನೋಡಿ, ಲಾಸ್ಟು ಯಾವುದಾದ್ರು ಒಬ್ಬ ವ್ಯಕ್ತಿ ಅವ್ರ ಮನೆಯಲ್ಲಿ ಅವರು ವಾರ್ಡ್ರೋಬೆಲ್ಲ ತೆಗೆದು ನೋಡಿದ್ರೆ ತೊಗೊಂಡಿದ್ದಾರಲ್ಲ ರಾಶಿ ರಾಶಿ ಬಟ್ಟೆಗಳು, ಅದು ನಿಜವಾಗ್ಲೂ ಅವ್ರಿಗೆ ನೀಡಿತ್ತು ಅಂತ ತೊಗೊಂಡ್ರ ಅಥವಾ ಗ್ರೀಡಿಗೆ ತೊಗೊಂಡ್ರ? ಗ್ರೀಡೇನೆ. ಸೊ ಎಷ್ಟೋ ಟೈಮಿಂದ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾರಲ್ಲ, ಅವ್ರು ಯಾಕೆ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ ಹೇಳಿ ಇನ್ನುವೆ? ಬಿಕಾಸ್ ಫಿಯರಿಂದ. ಸೊ ಅಂದರೆ ಮನುಷ್ಯ ಏನನ್ನೋ ಎಕ್ಸ್ಟ್ರಾ ವೇಸ್ಟ್ ಮಾಡಿಕೊಂಡ್ರೆ ಗ್ರೀಡಿಂದ ವೇಸ್ಟ್ ಮಾಡ್ಕೋತಾನೆ ಅಥವಾ ಕಳ್ಕೊತಾನೆ ದುಡ್ಡನ್ನು, ಇಲ್ಲ ಅಂತ ಹೇಳಿದ್ರೆ ಫಿಯರಿಂದ ಕಳ್ಕೊತಾನೆ. ಸೊ ಇವೆರಡು ತುಂಬ ಮ್ಯಾಟ್ರ್ ಆಗ್ತಾ ಇರುತ್ತೆ, ಎರಡು ಎಮೋಷನ್ಸ್ಗಳು. ನಾವು ನ್ಯೂಟನ್ ಥರನೇ ದೊಡ್ಡ ತಪ್ಪು ಏನು ಮಾಡ್ತಾರೆ ಗೊತ್ತಾ ತುಂಬ ಜನಗಳು? ಮಾರ್ಕೆಟಲ್ಲಿ ತುಂಬ ಈಗ ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ತುಂಬ ಬೀಳ್ತಾ ಇದೆ ಅಂತ ಇಟ್ಕೊಳ್ಳಿ, ಅಥವಾ ಬಿಸ್ನೆಸ್ಸು, ಅವರೇನೋ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಬಿಸ್ನೆಸ್ಸು ಲಾಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇಟ್ಕೊಳ್ಳಿ. ಆ ಟೈಮಲ್ಲಿ ಗ್ರೀಡು ಅವರ ಕಿವಿನಲ್ಲಿ ಒಂದು ಡೇಂಜರಸ್ ಆಗಿರುವಂಥ ಸುಳ್ಳನ್ನು ಹೇಳುತ್ತೆ. ಅವ್ರ ಗ್ರೀಡು ನೀನು ಇನ್ನೂ ಗೆಲ್ಲು ಅಂತ ಹೇಳಲ್ಲ, ಅದು ಹೇಳೋದು ನೀನು ಕಳ್ಕೊಂಡಿರೋದನ್ನ ಗೆಲ್ಲು ಅಂತ. ಈಗ ಮಾರ್ಕೆಟಲ್ಲಿ ಎಲ್ಲ ಸಿಗಾಕೊಳ್ಳೋದೆ ಅಲ್ಲಿ, ನಂದು 100 ರೂಪಾಯಿ ಹೋಯ್ತಾ, ತಡಿ ಒಂದು ನಿಮಿಷ, ಇನ್ನು ನೆಕ್ಸ್ಟು ಇನ್ನು 50 ರೂಪಾಯಿ ಹಾಕ್ಬಿಟ್ರೆ ನೆಕ್ಸ್ಟ್ ಆ 100 ರೂಪಾಯಿನ ವಾಪಸ್ ಬಂದ್ಬಿಡುತ್ತೆ, ಅವನು ಅದನ್ನು ಕಳ್ಕೊಳ್ತಾನೆ. ಸೊ ಅದೇ ಪ್ರಕಾರ ಹೋಗಿ 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 ಸೊ ಟೋಟಲ್ ಲೈಫಲ್ಲಿ ಅವನು ಯಾವಾಗ ಇದೇ ಪ್ರಕಾರ ಅಂದರೆ ಗೆಲ್ಲುವಂಥ ಸಾಧ್ಯತೆ ಕಡಿಮೆ ಇದ್ದಾಗಲೂ ನಾನು ಗೆಲ್ತೀನಿ ಅಂತ ಮಾಡ್ತಾನಲ್ಲ, ಅದನ್ನು ಗ್ಯಾಂಬ್ಲಿಂಗ್ ಅಂತ ಕರೀತಾರೆ. ಫಿನಾನ್ಸಲ್ಲಿ ಇದನ್ನು ಸಂಕ್ ಕಾಸ್ಟ್ ಫ್ಯಾಲಸಿ ಅಂತ ಹೇಳ್ಬಿಟ್ಟು ಕರಿತೀವಿ. ಏನು ಸರ್ ಅದು? ಸಂಕ್ ಕಾಸ್ಟ್ ಫ್ಯಾಲಸಿ. SUNK ಕಾಸ್ಟ್, COST ಫ್ಯಾಲಸಿ, ಸಂಕ್ ಕಾಸ್ಟ್ ಫ್ಯಾಲಸಿ ಅಂತ. ಅಂದರೆ ನಾವು ಯಾವಾಗ ಕಳ್ಕೊಂಡಿದ್ದನ್ನು ಚೇಸ್ ಮಾಡೋದಕ್ಕೆ ಹೋಗ್ತೀವೋ ಆ ಟೈಮಲ್ಲಿ ಜಾಸ್ತಿ ಕಳ್ಕೊಳ್ಳೋದಿಲ್ಲ, ಅವನು ಪೂರ್ತಿ ಬೀದಿಗೆ ಬಂದ್ಬಿಡ್ತಾನೆ. ಬಿಕಾಸ್ ಇನ್ನೊಂದಾಟ ಯಾರಾದ್ರೂ ನಮ್ಮ ತುಂಬ ಸಣ್ಣ ವಯಸ್ಸಿನಲ್ಲಿ ನಾವೆಲ್ಲ ಈ ಪಗಡೆ ಆಟ ಎಲ್ಲ ಆಡ್ತಾಯಿದ್ದು, ಅಂದರೆ ಲೂಡೋ ಅಂತ ಕರಿತೀವಲ್ಲ, ಅದನ್ನು ಆ ಪಗಡೆ ದಾಳಗಳೆಲ್ಲ ಇರ್ತಾಯಿತ್ತು. ಸೊ ಅವಾಗೊಬ್ಬರು ಆಚಾರ್ಯರಿದ್ದರು, ಅವ್ರು ಹೇಳೋರು, ಈ ಆಟ ಎಷ್ಟು ಅಡಿಕ್ಷನ್ ಅಂತ ಹೇಳಿದ್ರೆ, ನಿಮ್ಮಮ್ಮ ಸತ್ತೋಗೋರೆ ಕಣೋ ಅಂತ ಹೇಳಿದ್ರೆ ಹೆಣ ಇಲ್ಲಿವರೆಗೆ ಬರಲಿ, ಜಾಯ್ನ್ ಆಯ್ತಿರಿ ಬಿಡು ಆಮೇಲೆ ಅಂತ ಹೇಳಿ ಆ ಲೆವೆಲ್ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ ಜನಗಳು. ಸೊ ಸೇಮ್ ವೇ ದುಡ್ಡನ್ನ ಕಳ್ಕೊಂಡಿರೋದನ್ನ ಮತ್ತೆ ಮತ್ತೆ ಚೇಸ್ ಮಾಡೋದಿದೆಯಲ್ಲ, ಆ ಜಾಗದಲ್ಲಿ ಚೇಸ್ ಮಾಡೋದಿದೆಯಲ್ಲ, ಅಲ್ಲೇ ಜಾಸ್ತಿ ಜನಗಳು ದುಡ್ಡನ್ನ ಕಳ್ಕೊಳ್ಳುವಂಥದ್ದು. ಈಗ ನೋಡಿ, ಸರ್ಕಸಲ್ಲೆಲ್ಲ ನೀವು ನೋಡಿರ್ತೀರ, ಅಂದರೆ ಒಂದು ರೋಪ್ ಮೇಲಿಂದ ಆ ಕಡೆ ಈ ಕಡೆ ಸೈಡ್ ಅವರು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರೋದನ್ನು. ಸೊ ಅದೇ ಥರ ನಮ್ಮ ಲೈಫ್ ಇದೆ ಅಂತ ಹೇಳ್ಬಿಟ್ಟು ಇಟ್ಕೊಳ್ಳೋಣ. ಅದರಲ್ಲಿ ನಮ್ಮಲ್ಲಿ 2 ಭುಜಗಳ ಮೇಲೆ ಆ ಇಬ್ಬರು ಕೂತಿದ್ದಾರೆ. ನಮ್ಮ ಎಡಗಡೆ ಭುಜದ ಮೇಲೆ ಗ್ರೀಡ್ ಕೂತಿದೆ, ಅವನೊಬ್ಬ ಕುಡ್ಕ, ಸೊ ಅವನೊಬ್ಬ ಗ್ಯಾಂಬ್ಲರು. ಏನಾದ್ರೂ ಅವನು ಒಂಥರ ಯಾವಾಗಲೂ ಕಿವಿ ಒಳಗಡೆ ಬಂದ್ಬಿಟ್ಟು ಒಂದು ಪಿಸ್ಕುಟ್ ಮಾತು ಹೇಳ್ತಾ ಇರ್ತಾನೆ, ಹಾರೋಗು, ರಿಸ್ಕ್ ತಗೋ, ಕ್ರಿಪ್ಟೋದಲ್ಲಿ ಇನ್ವೆಸ್ಟ್ ಮಾಡು, ರಾತ್ರಿ ಇನ್ವೆಸ್ಟ್ ಮಾಡಿಬಿಡು, ರಾತ್ರಿ ಶ್ರೀಮಂತ ಆಗ್ಬಿಡು, ದುಡ್ಡು ಡಬಲ್ ಮಾಡೋ ಜಾಗಕ್ಕೆ ಹಾಕು ಅಂತ ಇವನು ಹೇಳ್ತಾನೇ ಇರ್ತಾನೆ. ಈ ಕಡೆ ಸೈಡು ಇನ್ನೊಬ್ಬ ಕೂತಿದ್ದಾನೆ, ಏನೋ ಅವನ ಹೆಸರು ಫಿಯರ್. ಅವನು ಹೇಳ್ತಾನೆ, ನೋಡೋ ರಿಸ್ಕ್ ತಗೋಬೇಡ ಲೈಫಲ್ಲಿ, ಸೊ ಎಂಥದೇ ಸಿಚುವೇಶನ್ ಬರಲಿ ನೀನು ಹೆಂಗಿದೆಯಾ ಹಂಗೆ ಇದ್ಬಿಡ್ಬೇಕಷ್ಟೇ, ನೀನು ಏನಾದ್ರು ಒಂದು ಚೂರು ಏನಾದರೂ ರಿಸ್ಕ್ ತೊಗೊಂಡ್ಬಿಟ್ರೆ ಹಾಳಾಗೋಗ್ತೀಯಾ ಅಂತ ಹೇಳುವಂಥ ಕೋವರ್ಡ್ ಅಥವಾ ಹೇಡಿ ಒಬ್ಬ ಬಲಗಡೆ ಭುಜದಲ್ಲಿ ಕೂತಿದ್ದಾನೆ. ಏನಾದ್ರೂ ಎಡಗಡೆ ಭುಜದಲ್ಲಿರುವಂತಹ ಆ ಕುಡುಕನ ಮಾತನ್ನು ಕೇಳಿಕೊಂಡು ಹಣ ಡಬಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಏನಾದ್ರು ಗ್ರೀಡಿಂದ ಬಿದ್ದರೆ ರಪ್ ಅಂತ ಹೇಳ್ಬಿಟ್ಟು ದುಡ್ಡನ್ನು ಕಳ್ಕೊತಾನೆ. ಈ ಕಡೆ ಸೈಡು ಕೂತಿರುವಂತಹ ಫಿಯರ್ ಮಾತನ್ನು ಕೇಳಿಕೊಂಡು
ಏಯ್ ರಿಸ್ಕ್ ತಗೋಬೇಡ ಲೈಫಲ್ಲಿ, ನೀನು ಹೆಂಗಿದೆಯಾ ಹಂಗೆ ಸೇಫ್, ಅದು ಜಾಸ್ತಿ ದುಡ್ಡು ಒಳ್ಳೇದಲ್ಲ ಅಂತ ಇಟ್ಕೊಂಡ್ರು ಅವನು ದುಡ್ಡನ್ನ ಕಳ್ಕೊಳ್ತಾನೆ. ಮತ್ತೆ ಯಾರ ಮಾತು ಕೇಳ್ಬೇಕಂಗಾರೆ? ಇಬ್ರು ಮಾತು ಕೇಳಬಾರ್ದು ನಾನು ಹೇಳೋದು. ಮತ್ತೆ ಯು ಶುಡ್ ನಾಟ್ ಬಿಕಮ್ ಗ್ರೀಡಿ, ಯು ಶುಡ್ ನಾಟ್ ಬಿಕಮ್ ಫಿಯರ್ಫುಲ್ ಪರ್ಸನ್. ಓಕೆ, ಎರಡೂ ಇರಬಾರ್ದು. ಅದಕ್ಕೆ ಹೇಳ್ದ, ಆ ಹಗ್ಗದ ಮೇಲೆ ಇಬ್ರು ಇಗ್ನೋರ್ ಮಾಡಬೇಕು. ಅವ್ರಿಬ್ರು ಏನಾದರೂ ಹೇಳ್ತಾ ಇರಲಿ ಕಿವಿಗಳಲ್ಲಿ, ಆಯ್ತು. ಇಬ್ರು ಇಗ್ನೋರ್ ಮಾಡ್ಬಿಟ್ಟು ನಿಮ್ಮ ಪಾಡ ನೀವು ಬ್ಯಾಲೆನ್ಸ್ಡ್ ಆಗಿ ನಡ್ಕೊಂಡು ಹೋಗ್ಬೇಕು. ಅವಾಗ ಮಾತ್ರನೇ ಆ ವ್ಯಕ್ತಿ ಗೆಲ್ಲೋದಿಕ್ಕಾಗತ್ತೆ. ಇದಕ್ಕೆ ಭಗವಂತ ಕೃಷ್ಣ ಒಂದು ಅದ್ಭುತವಾದ ಮಾತು ಹೇಳ್ತಾನೆ. ಯಾವ ವ್ಯಕ್ತಿ ಆಟ ಆಡಬೇಕಾದ್ರೆ ಗೆಲುವಿನ ಮೋಹನೂ ಇಲ್ದೇನೆ ಸೋಲಿನ ಭಯನೂ ಇಲ್ಲದೆ ಆಡ್ತಾನೋ ಅವನು ಮಾತ್ರ ಶ್ರೇಷ್ಠ ಆಟಗಾರ ಆಗಬಲ್ಲ ಅಂತ. ಅವನಿಗೆ ಗೆಲುವಿನ ಮೋಹನೂ ಇಲ್ಲ, ಸೋಲಿನ ಭಯನೂ ಇಲ್ಲ. ಸೊ ಅದು ಮಾತ್ರ ಬ್ಯಾಲೆನ್ಸ್ಡ್ ಲೈಫ್. ಅಂದರೆ ಈ ಟೈಟ್ ರೋಪ್ ನಡ್ಕೊಂಡು ಹೋಗ್ತಿರ್ತಾರಲ್ಲ, ಅವ್ನು ಈ ಕಡೆ ಸೈಡು ಕೇಳಿಸ್ಕೋಬಾರ್ದು, ಈ ಕಡೆ ಸೈಡು ಕೇಳಿಸ್ಕೋಬಾರ್ದು. ಅವರಿಬ್ರು ಏನು ಬೇಕಾದ್ರೂ ಮಾತಾಡ್ತಾರೆ. ಯಾಕಂದರೆ ಒಬ್ಬ ಕುಡುಕ ಆ್ಯಂಡ್ ಗ್ಯಾಂಬ್ಲರ್ ವಿಚ್ ಇಸ್ ಗ್ರೀಡ್, ಇನ್ನೊಬ್ಬ ಕೋವರ್ಡ್ ಅಂದರೆ ಹೇಳಿ, ಇವನು ಹೇಳೋದು ಕೇಳಿಸ್ಕೋಬಾರ್ದು, ಈ ಕಡೆ ಸೈಡು ಇವನು ಹೇಳೋದು ಕೇಳಿಸ್ಕೋಬಾರ್ದು. ಇವೆರಡನ್ನ ನಾವು ಯಾವಾಗ ತಲೆಯಿಂದ ತೆಗಿತೀವಿ ಅಂದರೆ, ನಾನು ಏನೇ ಮಾಡಿದ್ವಿ ಗ್ರೀಡಿಂದ ಮಾಡೋದಿಲ್ಲ, ನಾನು ಏನೇ ಮಾಡಿದ್ರೂ ಫಿಯರಿಂದನೂ ಮಾಡೋದಿಲ್ಲ. ಅಂದರೆ ತುಂಬ ಬ್ಯಾಲೆನ್ಸ್ಡ್ ಸ್ಟೇಟ್ ಆಫ್ ಮೈಂಡಿಂದ ಅವನೇನಾದ್ರು ನಡ್ಕೊಂಡು ಹೋದ ಅಂತ ಹೇಳಿದ್ರೆ ಸೀರಿಯಸ್ಲಿ ಪೀಪಲ್ ವಿಲ್ ನಾಟ್ ಲೂಸ್ ಮನಿ. ಯಾಕಂದರೆ ಒಂದು ಮಾತಿದೆ, ಬಿಫೋರ್ ನೀವು ಅರ್ನ್ ಮಾಡೋದಕ್ಕಿಂತನೂ ಹೆಚ್ಚಾಗಿ ಇರುವಂಥ ದುಡ್ಡನ್ನು ಉಳಿಸ್ಕೊಳ್ಳೋದೇ ದೊಡ್ಡ ಸಂಪಾದನೆ ಅಂತ. ಅಂದರೆ ಈಗ ಭಾಳ ಸಮಯ ಏನು ಮಾಡ್ತೀವಿ, ಬೇರೆ ಸಂಪಾದನೆ ಮಾಡೋದಕ್ಕೆ ಈಗ ರುಪಿ ಸೇವ್ಡ್ ಈಸ್ ರುಪಿ ಅರ್ನ್ಡ್ ಅಂತ ಹೇಳ್ತಾರೆ. ಅಂದರೆ ನೀವು ಸೇವ್ ಮಾಡೋದಿದೆಯಲ್ಲ, ಅಂದರೆ ಕಳ್ಕೊಳ್ಳೋದೇ ಇರೋದಿದೆಯಲ್ಲ, ಅದೇ ತುಂಬ ಇಂಪಾರ್ಟೆಂಟ್. ಫಿನಾನ್ಸಲ್ಲಿ ಒಂದು ರೂಲ್ ಇದೆ, ದೆರ್ ಆರ್ 2 ರೂಲ್ಸ್. ಒಂದನೇದು ನೆವರ್ ಲೂಸ್ ಮನಿ. ಏನು ಹೇಳಿ ಅದು ಮೊದಲನೇ ರೂಲು? ನೆವರ್ ಲೂಸ್ ಮನಿ. ಎರಡನೇ ರೂಲ್ ಏನು ಗೊತ್ತಾ? ನೆವರ್ ಫರ್ಗೆಟ್ ರೂಲ್ ನಂಬರ್ 1 ಅಂತ. ಸೊ ಅಂದರೆ ಒಂದೇ ರೂಲೇ ಇರೋದಲ್ಲಿ, ಅಲ್ಲಿಗೆ ಒಂದೇ ರೂಲು. ಅದರ ಅರ್ಥ ಏನು? ಯಾವತ್ತೂ ದುಡ್ಡನ್ನ ಕಳ್ಕೊಬೇಡಿ. ಸೊ ಫಸ್ಟು, ಯಾಕಂದರೆ ಗ್ರೀಡಿಂದ ಆದರೂ ಅಷ್ಟೇ, ಫಿಯರಿಂದ ಆದರೂ ಅಷ್ಟೇ ದುಡ್ಡನ್ನ ಕಳ್ಕೊತಾರೆ. ಸೊ ನನಗೆ ಹೇಳುವಂಥ ಮಾತನ್ನು ಭಾಳ ಗಂಭೀರವಾಗಿ ಕೇಳಿಸ್ಕೊಳ್ಳಿ. ಇದೊಂದು ಅರ್ಥ ಆಯ್ತು ಅಂತ ಹೇಳಿದ್ರೆ ಬದುಕಿನಲ್ಲಿ ಭಾಳಷ್ಟು ವಿಷಯಗಳು ಅರ್ಥ ಆಗುತ್ತೆ. ನನಗೆ ಫಿನಾನ್ಸ್ ಬಗ್ಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ನಾನು ದುಡ್ಡನ್ನ ಕಳ್ಕೊತಾ ಇದ್ದೀನಿ ಅನ್ನೋದು ಸುಳ್ಳು. ಓಕೆ, ನನಗೆ ನನ್ನ ಬಗ್ಗೆನೇ ಗೊತ್ತಿಲ್ಲ, ಅದಕ್ಕೆ ದುಡ್ಡು ಕಳ್ಕೊತಾ ಇದ್ದೀನಿ ಅನ್ನೋದೇ ಸತ್ಯ. ಅಗ್ರೇಡ್. ಯಾಕಂದರೆ ಫಿನಾನ್ಸ್ ಬಗ್ಗೆ ಕಲಿಸೋದಕ್ಕೆ ಯಾರೋ ಇರ್ತಾರೆ, ಆರಾಮಾಗಿ ಕಲಿಬೋದು ನೀವು. ಆದರೆ ನಮ್ಮ ಬಗ್ಗೆ ನಮ್ಗೆ ಅರ್ಥ ಆಗದೇ ಇದ್ದಾಗ, ನನ್ನ ಕ್ಯಾರೆಕ್ಟರ್, ನನ್ನ ನೇಚರ್, ನನ್ನ ಎಮೋಷನ್ಸ್, ನನ್ನ ಗ್ರೀಡು, ನನ್ನ ಫಿಯರು, ಇವೆಲ್ಲವೂ ನನಗೆ ಅರ್ಥ ಆಗದೇ ಇದ್ದಾಗ ನಾನು ಕಳ್ಕೊಳ್ಳುವಂಥದ್ದೇ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಯಾವ ಮನುಷ್ಯ ಅವನೇ ಅರ್ಥ ಆಗೋದಿಲ್ಲ, ದೆನ್ ಎವ್ರಿಥಿಂಗ್ ಗೋಸ್ ಆನ್ ಟಾಸ್. ಎಮೋಷ್ನಲ್ ಡಿಸಿಪ್ಲಿನ್ ಇಲ್ಲದೆ ಹೋದರೆ ಫಿನಾನ್ಷಿಯಲ್ ಎಜುಕೇಷನ್ನು ವೇಸ್ಟೇ. ಸೇಮ್ ವೇ ಒಂದು ಈಗ ನೋಡಿ, ಒಬ್ಬನಿಗೆ ಸ್ಟಾಕ್ ಬಗ್ಗೆ ತುಂಬ ಗೊತ್ತಿರ್ಬೋದು, ಅವನೇನಾದ್ರು ಗ್ರೀಡಲ್ಲಿ ಹೋದ ಅಂತ ಇಟ್ಕೊಳ್ಳಿ, ಓಕೆ, ಟಪ್ ಅಂತ ಬೀಳ್ತಾನೆ ಅವನು. ಫೇರ್ ಎನಫ್. ಅವನಿಗೆ ಫಿಯರ್ ಅಂದರೆ, ಈಗ ಒಂದು ಡ್ರೈವಿಂಗ್ ಸೀಟಲ್ಲಿ ಒಬ್ಬ ಫಿಯರ್ನ ಕೂರಿಸ್ಕೊಂಡಿದ್ದಾನೆ ಅಂತ ಇಟ್ಕೊಳ್ಳಿ, ಅವ್ನ ಲೈಫಲ್ಲಿ ಡ್ರೈವಿಂಗ್ನ ಯಾವ ವಿಷಯದಲ್ಲೂ ಕರೆಕ್ಟಾಗಿ ಮಾಡೋದಕ್ಕಾಗೋದಿಲ್ಲ. ಸೊ ಅರ್ಥ ಇಷ್ಟೇನೆ, ಯಾವಾಗ್ಲೂ ನಾವು ಮ್ಯಾಥ್ ಗೇಮ್ಗಿಂತನೂ ಮೈಂಡ್ ಗೇಮ್ನ ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟ್. ವಿಚ್ ಮೀನ್ಸ್, ಈಗ ನನಗೇನು ಬರುತ್ತೆ ಅನ್ನುವಂಥ ಲಾಜಿಕ್ಗಿಂತನೂ ಆ ಎಮೋಷನ್ಸ್ ಕಂಟ್ರೋಲ್ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ, ಎರಡು ಎಮೋಷನ್ಸ್ಗಳನ್ನು. ಸೊ ಹಾಗಾಗಿ ಇವತ್ತು ಒಂದು ಟಾಸ್ಕನ್ನು ಕೊಡ್ತೀನಿ, ಬೇಕಾದ್ರೆ ಎನಿಬಡಿ ಕ್ಯಾನ್ ಡೂ ಇಟ್. ಇದನ್ನು 2 ಕಾಲಮ್ ಆಡಿಟ್ ಅಂತ ಹೇಳ್ಬಿಟ್ಟು ಕರಿತೀನಿ ನಾನು. ಓಕೆ, ಎನಿಬಡಿ ಕ್ಯಾನ್ ಡೂ ದಿಸ್. ಒಂದು ಪೇಪರ್ ಇದ್ರೆ ನಾನು ಜಸ್ಟ್ ಅಲ್ಲಿ ಶೋ ಯು. ಏನಂದರೆ, ಒಂದು 3 ಮಂತ್ಸ್ದು ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ನ ತಗೋಬೇಕು. ಲೆಟ್ಸ್ ಸೇ ಇದೊಂದು ಬ್ಲ್ಯಾಂಕ್ ಪೇಪರ್ ಅಲ್ವಾ, 3 ಮಂತ್ಸ್ ಬ್ಯಾಂಕ್ ಸ್ಟೇಟ್ಮೆಂಟ್ನ ತಗೋಬೇಕು. ಇದರಲ್ಲಿ 2 ಕಾಲಮ್ ಹಾಕಬೇಕು, ಆಯಿತಾ? ಒಂದು ಕಡೆ ನೀವೇನು ಬರಿಬೇಕಂದ್ರೆ, ಟುವರ್ಡ್ಸ್ ಗ್ರೀಡ್, ಟುವರ್ಡ್ಸ್ ಫಿಯರ್. ಇದನ್ನು ನೀವು ಬೇಕಿದ್ರೆ sureshshaiva.com/tools ಅಂತ ಹೇಳಿ ಒಂದು ವೆಬ್ಸೈಟ್ ಇದೆ ನಂದು, ಅಲ್ಲೂ ಈ ಫಾರ್ಮೆಟ್ ಇದೆ, ಅದನ್ನು ಬೇಕಾದ್ರೆ ಡೌನ್ಲೋಡ್ ಮಾಡ್ಬೋದು. sureshshaiva.com/tools ಅಲ್ಲೂ ಸಹ. ಇದರೊಳಗಡೆ ಮೊದಲನೇದು ಏನು ಬರಿಬೇಕಂತ ಹೇಳಿದ್ರೆ, ನೀವು ಲಾಸ್ಟ್ 3 ಮಂತ್ಸ್ ಟು 6 ಮಂತ್ಸ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ತೊಗೊಳ್ಳಿ. ಇಟ್ಸ್ ಅ ವೆರಿ ಪವರ್ಫುಲ್ ಆ್ಯಕ್ಟಿವಿಟಿ. ಓಕೆ, ಸ್ಟೇಟ್ಮೆಂಟನ್ನು ತೊಗೊಂಡು ಬರೀರಿ. ನೀವೆಲ್ಲ ಖರ್ಚು ಮಾಡಿರೋದು ಮೆನ್ಷನ್ ಆಗೇ ಇರುತ್ತೆ, ಇನ್ಕ್ಲೂಡಿಂಗ್ UPIನೂ ಮೆನ್ಷನ್ ಆಗಿರುತ್ತೆ. ಸೊ ಬಾರಿಂಗ್ ಲೈಟ್ UPI ಬಿಟ್ಟರೆ ಎಲ್ಲ ಮೆನ್ಷನ್ ಆಗಿರುತ್ತೆ. ಬರೀರಿ, ನೀವು ಖರ್ಚು ಮಾಡಿರುವಂಥ ದುಡ್ಡು, ಅದನ್ನು ಗ್ರೀಡಿಂದ ನೀವೇನೇನೆಲ್ಲ ಖರ್ಚು ಮಾಡಿದ್ದೀರಾ ಅಂತ ಬರೀರಿ, ಫಿಯರಿಂದ ನೀವೇನೇನೆಲ್ಲ ಖರ್ಚು ಮಾಡಿದ್ದೀರಾ ಅಂತ ಬರೀರಿ. ನಮ್ಮ ಮನಸ್ಸಿಗೆ ಎಷ್ಟು ಕೇಪಬಿಲಿಟಿ ಇದೆ ಅಂತ ಹೇಳಿದ್ರೆ, ದ ಮೂಮೆಂಟ್ ನಾವೀಗ ಹಿಪ್ನೋಥೆರಪಿನಲ್ಲೆಲ್ಲ ಹೇಳ್ತೀವಿ, ಬಿಕಾಸ್ ಐ ಆಮ್ ಹಿಪ್ನೋಥೆರಪಿಸ್ಟು, ಸೈಕಾಲಜಿ ಬ್ಯಾಕ್ಗ್ರೌಂಡಿಂದನೇ. ಮೈಂಡ್ಗೆ ಏನಂದರೆ, ಏನಕ್ಕೋಸ್ಕರ ಈ ಪ್ರಾಬ್ಲಮ್ ಆಯಿತು ಅಂತ ಅವೇರ್ನೆಸ್ ತಂದ್ಕೊಂಡ್ರೆ ಸಾಕು, ಅದು ಆಟೋಮೆಟಿಕ್ಕಾಗಿ ಸರಿ ಮಾಡ್ಕೊಬಿಡುತ್ತೆ. ಓಕೆ, ದಟ್ ಈಸ್ ದ ಕೇಪಬಿಲಿಟಿ ಆಫ್ ಮೈಂಡ್.
ದ ಮೂಮೆಂಟ್ ಐ ಶುಡ್ ಇಂಟ್ರೊಡ್ಯೂಸ್ ಅಷ್ಟೇ. ನೋಡಪ್ಪ ನೀನು ಈಗ ಯಾರೋ ಒಬ್ಬಂಗೆ ತುಂಬ ಭುಜ ನೋವಿದೆ ಅಂತ ಇಟ್ಕೊಳ್ಳೋಣ. ಅವನು ನಾನೇನಾದರೂ ರಿಗ್ರೆಷನ್ ಮಾಡಿದರೆ ಅವ್ನು ಹೇಳ್ತಾನೆ ನನ್ನ ಲಾಸ್ಟ್ ಲೈಫಲ್ಲಿ ಎಲ್ಲೋ ಒಂದು ಕಡೆ ಬಿದ್ದಿದೆ, ಏನೋ ಆಯಿತು ಅಂತ ಹೇಳ್ಬಿಟ್ಟು. ಅದನ್ನು ಜಸ್ಟ್ ಅವೇರ್ನೆಸ್ ತಂದು ಕೊಟ್ಟರೆ ಸಾಕು, ಮನಸ್ಸು ಸರಿ ಮಾಡ್ಕೊಂಡ್ಬಿಡುತ್ತೆ ಅದನ್ನು. ದಟ್ ಈಸ್ ದ ಪವರ್ ಆಫ್ ಮೈಂಡ್. ಸೊ ಇಲ್ಲಿ ಯಾವಾಗ ನಾನು ಇದನ್ನು ಗ್ರೀಡಿಂದ ಮಾಡ್ತಾ ಇದ್ದೀನಿ, ನಾನು ಇದನ್ನು ಫಿಯರಿಂದ ಮಾಡ್ತಾ ಇದ್ದೀನಿ, ಎಕ್ಸ್ಪೆನ್ಸಸ್ ಅಂತ ಅವನು ಗೊತ್ತಾಗುತ್ತೆ, ಆಟೋಮೆಟಿಕಲಿ ನೆಕ್ಸ್ಟ್ ಮಂತಿಂದ ಅವನು ಕಾನ್ಷಿಯಸ್ ಆಗ್ತಾನೆ, ಪ್ರಜ್ಞಾಪೂರ್ವಕವಾಗಿ ಸ್ಪೆಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ದಟ್ಸ್ ವೈ ಐ ಸೇ ದಿಸ್. ನನ್ನ ಯಾವಾಗಲೇ ನೆಕ್ಸ್ಟ್ ಟೈಮು ನೀವು ಪರ್ಸನ್ನ ಓಪನ್ ಮಾಡಿದಾಗ, ಅಂದರೆ ವಾಲೆಟನ್ನು ಓಪನ್ ಮಾಡಿದಾಗ, ಅಥವಾ ಯಾವುದೇ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾದ್ರೆ ಈ ಎರಡು ಪ್ರಶ್ನೆಗಳನ್ನ ಕೇಳ್ಕೊಳ್ಳಿ. ಈ ಆ್ಯಕ್ಟಿವಿಟಿ ಮಾಡಾದ್ಮೇಲೆ ಎರಡು ಪ್ರಶ್ನೆ. ಒಂದನೇದು, ನಾನೀಗ ಮಾಡ್ತಾ ಇರುವಂಥ ಈ ಡಿಸಿಷನ್ನು ನನ್ನ ಲಾಜಿಕ್ ಸೈಡಿಂದ ಮಾಡ್ತಾ ಇದ್ದೀನಾ ಅಥವಾ ಎಮೋಷನ್ ಸೈಡಿಂದ ಮಾಡ್ತಾ ಇದ್ದೀನಾ ಅಂತ. ಓಕೆ. ದ ಮೂಮೆಂಟ್ ಯುವರ್ ಮೈಂಡ್ ಆನ್ಸರ್ಸ್, ನಾನು ತುಂಬ ಎಮೋಷ್ನಲಾಗಿ ಡಿಸಿಷನ್ ತೊಗೋತಾ ಇದ್ದೀನಿ ಅಂತೇಳಿ. ನಾನು ಒಂದು ಕಡೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೆ. ಎಮೋಷ್ನಲಾಗಿ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಮಾರ್ಕೆಟ್ಗೆ ಹೋಗ್ತೀರಾ, ಅಂದರೆ ತುಂಬ ಜನಕ್ಕೆ ಅನುಭವ ಆಗಿರುತ್ತೆ ಇದು. ಒಂದು ಮಾಲ್ ಅಂತ ಇಟ್ಕೊಳ್ಳೋಣ, ಅವ್ನು ಬರೀ ಒಂದು ಶಾಂಪೂ ಬಾಟ್ಲು ತರಬೇಕಾಗಿತ್ತು. ಹೋಗ್ತಾನೆ, ಶಾಂಪೂ ಬಾಟ್ಲು ಎತ್ಕೋತಾನೆ, ಅವ್ನು ಇನ್ನೊಂದಷ್ಟು ಐಟಮ್ಸ್ಗಳನ್ನ ಪಿಕ್ ಮಾಡ್ತಾನೆ, ಕೈ ತುಂಬ ಆಗುತ್ತೆ, ಒಂದು ಬ್ಯಾಸ್ಕೆಟ್ ಬರುತ್ತೆ ಕೈಗೆ, ಸ್ವಲ್ಪ ಹೊತ್ತಾಗುತ್ತೆ, ಟ್ರಾಲಿ ಬರುತ್ತೆ. ಅದಾದಮೇಲಿಂದ ಕ್ರೆಡಿಟ್ ಕಾರ್ಡ್ ಉಜ್ಬಿಟ್ಟು 5,000 ರೂಪಾಯಿ ಬಿಲ್ ಮಾಡಿರ್ತಾನೆ. ಓಕೆ. ಹೋಗಿದ್ದೇನಕ್ಕೆ? ಶಾಂಪೂ ಬಾಟ್ಲಿಗೆ. ಬರಬೇಕಾದ್ರೆ ಎಷ್ಟು ಅದು ಉಜ್ಕೊಂಡು ಬಂದ ಅವನು ಕ್ರೆಡಿಟ್ ಕಾರ್ಡಿಂದ 5,000 ರೂಪೀಸ್. ಸೊ ಅಂದರೆ ಇದು ಲಾಜಿಕ್ಕಿಂದ ಬೈ ಮಾಡಿದೆ, ಎಮೋಷನಿಂದ ಬೈ ಮಾಡಿದೆ, ಎಮೋಷನ್ ಅಲ್ವಾ? ಸೊ ಅಂದರೆ ಇಲ್ಲಿ ಫಿಯರು, ಗ್ರೀಡು ಎರಡರೊಳಗಡೆ ಯಾವುದೋ ಒಂದು ಡಾಮಿನೇಟ್ ಮಾಡ್ತಾ ಇರುತ್ತೆ. ಅನ್ಲೆಸ್ ನಾನು ನಿಮ್ಗೆ ಅವಾಗಲೇ ಹೇಳಿದ್ನಲ್ವಾ, ಫಿನಾನ್ಸ್ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ಅವ್ರು ದುಡ್ಡು ಕಳ್ಕೊಳ್ಳಲ್ಲ, ಅವ್ರ ಬಗ್ಗೆ ಅವ್ರಿಗೆ ಗೊತ್ತಿರಲ್ಲ, ಅದಕ್ಕೋಸ್ಕರ ದುಡ್ಡು ಕಳ್ಕೊತಾರೆ. ಈಗ ಸಾರಿ ಟು ಇಂಟರಪ್ಟ್ ಸರ್. ಓಕೆ, ನೀವು ಇವಾಗ ಈ 2 ಮೇಜರ್ ಗುಣಧರ್ಮಗಳು ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ ನಾನು. ಭಯ ಮತ್ತು ದುರಾಸೆ ಅನ್ನೋ ಗುಣಧರ್ಮಗಳ ಮೇಲೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಲ್ಲ. ಈಗ ಎಷ್ಟೋ ವಿಷಯಕ್ಕೆ ಫಿಯರು, ನಾನು ಗ್ರೀಡನ್ನೆಲ್ಲೂ ಅಕ್ಸೆಪ್ಟ್ ಮಾಡಲ್ಲ ಬಿಡಿ, ಅದನ್ನು ನಾನು ಯಾವತ್ತೂ ಸಪೋರ್ಟ್ ಮಾಡಲ್ಲ. ಯಾಕಂದರೆ ಅವಶ್ಯಕತೆಗೆ ಮೀರಿದ ಎಲ್ಲವೂ ವಿಷ ಅಂತಾನೆ. ಅವಶ್ಯಕತೆಗೆ ಮೀರಿದ ಏನೇ ತೊಗೊಂಡ್ರೆ ಅದು ವಿಷ ಕನ್ವರ್ಟ್ ಆಗುತ್ತೆ ಅಂತ. ಬಟ್ ಫಿಯರ್ನ ನಾನು ಓಕೆ, ಅದನ್ನು ಎಕ್ಸಾಕ್ಟ್ಲಿ ಫಿಯರ್ ಅಂತ ಡಿಫೈನ್ ಮಾಡೋ ಬದಲು ಈಸ್ ಹಿ ನಾಟ್ ಎ ಅಡ್ವೈಸರಿ ಫಾರ್ ಅಸ್? ಒಂದು ಒಳ್ಳೆ ಅಡ್ವೈಸರ್ ಅಲ್ವಾ? ಈಗ ನೀವು ಹೇಳಿದ್ರಿ 3 ತಿಂಗಳು ಬ್ಯಾಂಕ್ ಟುವರ್ಡ್ಸ್ ಫಿಯರ್ ಟುವರ್ಡ್ಸ್ ಗ್ರೀಡ್ ಮಾಡೋದಲ್ಲ. ಈಗ ನಾನು 3 ತಿಂಗಳು ಸ್ಟೇಟ್ಮೆಂಟ್ ನಾನು ಇನ್ಶೂರೆನ್ಸ್ ತೊಗೊಂಡಿರ್ತೀನಿ, ಫಿಯರ್ ಇಂದ ತಾನೇ ತಗೊಳ್ಳೋದು ನಾನು ಅದನ್ನ. ಸೊ ಇನ್ಶೂರೆನ್ಸ್ ತಗೊಳ್ಳೋದು ಮತ್ತೆ ದಟ್ಸ್ ಅ ಗುಡ್ ಥಾಟ್. ಐ ಟೆಲ್ ಯು, ಇನ್ಶೂರೆನ್ಸ್ ಯು ಬಾಟ್ ನಾಟ್ ಬಿಕಾಸ್ ಆಫ್ ಫಿಯರ್, ಇಟ್ ಈಸ್ ಬಿಕಾಸ್ ಆಫ್ ದಿ ಸೆಕ್ಯೂರಿಟಿ. ಎರಡಕ್ಕೂ ಡಿಫರೆನ್ಸ್ ಇದೆ. ಓಕೆ. ನೀವು ಫಿಯರ್ ಇಂದ ಬೈ ಮಾಡಿ ಏನಕ್ಕೆ ಬೇಕು ನನಗೆ? ಸೆಕ್ಯೂರಿಟಿ, ಭಯ ಇರೋಕ್ಕೆ ಸೆಕ್ಯೂರಿಟಿ ಬೇಕು ನನಗೆ. ದಟ್ಸ್ ಅ ಗುಡ್ ಕ್ವೆಶ್ಚನ್. ಸಿ, ಫಿಯರ್ ಅನ್ನುವಂಥದ್ದು ಇಟ್ಸ್ ಅ ಲೋ ವೈಬ್ ಎಮೋಷನ್ ಅಂತ ಕರಿತೀವಿ. ಓಕೆ. ಈಗ ಫಾರ್ ಎಕ್ಸಾಂಪಲ್ಲು, ಈಗ ಈ ಯೂಟ್ಯೂಬ್ ಚಾನಲ್ನ ನೀವು ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಥಾಟ್ ಬಂತು ನಿಮಗೆ, ಭಗವಂತ ಒಂದು ಆಶೀರ್ವಾದ ಮಾಡ್ದ. ನೀವು ಸ್ಟಾರ್ಟ್ ಮಾಡಬೇಕು, ಅಯ್ಯೋ ಇದೇನಾದರೂ ಆಗುತ್ತಾ, ನಾನು ಮಾಡೋಕ್ಕಾಗತ್ತಾ ಅಂತ ಆ ಭಯ ಏನಾದ್ರು ಇಟ್ಕೊಂಡಿದ್ದೆ ಅಂದರೆ ಫಿಯರು. ಆಗ ಫಿಯರ್ ಬಂದ್ಬಿಟ್ಟು ರಿಸ್ಕ್ ತಗೋಬೇಡಿ, ಸೊ ಆಲ್ರೆಡಿ ನಿಮ್ಗೆ ಬೇರೆ ಥರನೇ ನೇಮ್ ಇದೆ, ಇಲ್ಲೆಲ್ಲ ಎಂಟ್ರ್ ಆಗಬೇಡಿ, ನಿಮ್ಗೆ ಇದಕ್ಕಲ್ಲ ಅಂತ ಹೇಳ್ಬಿಟ್ಟಿದ್ರೆ, ಆ ಫಿಯರ್ ಏನಾದ್ರು ಪಿಸ್ಕೊಟ್ಟಿದ್ರೆ, ಅದನ್ನ ಮಾತೇನಾದ್ರು ನೀವು ಕೇಳಿಸ್ಕೊಂಡಿದ್ರೆ, ಬಹುಶಃ ಇಷ್ಟೊಂದು ಅಚೀವ್ಮೆಂಟು ಈ ಶಾರ್ಟ್ ಟೈಮಲ್ಲಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಇಲ್ಲಿಗೆ ನಾನು ಅಲ್ಲಿಗೆ ಸಾಲ್ವ್ ಮಾಡ್ಕೊಂಡು ಹೋಗೋಣ. ನಾನು ಏನಕ್ಕೆ ಕೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ಯಾವಾಗ ಅದು ನಾನು ಮಾಡ್ತೀನಿ ಅಂತ ನಾನು ಮುಂದಕ್ಕೆ ಬರ್ತೀನಿ ಗೊತ್ತಾ ಸರ್, ವೆನ್ ಐ ಆಮ್ ಡ್ಯಾಮ್ ಕಾನ್ಫಿಡೆಂಟ್. ಅಂದರೆ ಈ ಫಿಯರ್ ಅನ್ನೋನು ಬಂದು ನನಗೆ ಕಿವಿಲಿ ಹೇಳಕ್ಕೆ ಬಂದ್ರೂ, ಏ ಗುರು ನನಗೆ ಗೊತ್ತಮ್ಮ, ನನಗೆ ಆಗುತ್ತೆ ಅನ್ನೋ ಮಟ್ಟಿಗೆ ಅವನು ಕಾನ್ಫಿಡೆನ್ಸ್ ಇರೋ ಹೊತ್ತಿಗೆ ಅದನ್ನು ನಾನು ಆಲ್ರೆಡಿ ದಾಟ್ಬಿಟ್ಟಿದ್ದೀನಿ, ಅದು ಫಿಯರೇ ಅಲ್ಲ ಅಂತ. ಸೊ ದಟ್ ನೀವೀಗ ಆ ಫಿಯರ್ ಮಾತು ಕೇಳಿಲ್ಲ ಅಂತ ಆಯ್ತಲ್ವಾ? ಹೌದು, ಕೇಳಿಲ್ಲ ನಾನು ಅದನ್ನೇ ಹೇಳ್ತಾ ಇರೋದು. ಫಿಯರ್ ಮಾತನ್ನ ಕೇಳಬೇಡಿ ಅಂತ ಹೇಳಿದ್ ನಾನು. ಓಕೆ. ಫಿಯರ್ ಮಾತನ್ನ ಕೇಳೋದು ಯಾವಾಗ ಅಂದ್ರೆ ಅದನ್ನ ಅಡ್ವಾಂಟೇಜ್ ಮಾಡ್ಕೊಳ್ಬೇಕಾದ್ರೆ ಮಾತ್ರ. ಫಾರ್ ಎಕ್ಸಾಂಪಲ್, ಈಗ ನಾವು ಫ್ಲೈಟ್ ಹತ್ತದ ತಕ್ಷಣನೇ, ಫ್ಲೈಟ್ ಇನ್ನೂ ಟೇಕ್ ಆಫೇ ಆಗಿರೋದಿಲ್ಲ, ಅದಕ್ಕೆ ಮುಂಚೆನೇ ನಿಮಗೆ ಮಾಸ್ಕ್ ಎಲ್ಲಿದೆ, ಪ್ಯಾರಾಚೂಟ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಅದು ನೆಗೆಟಿವಿಟಿ ಅಲ್ಲ, ಅದು ಫಿಯರ್ನ ಕ್ರಿಯೇಟ್ ಮಾಡೋದಕ್ಕಲ್ಲ. ಓಕೆ. ಆ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ನೀವು ಎಕ್ಸಿಟ್ ಆಗಬೇಕಾದ್ರೆ ಏನೇನೆಲ್ಲ ಅನುಸರಿಸಬೇಕು ಅಂತ ಅವ್ರಿಗೆ ಹೇಳೋದಕ್ಕಷ್ಟೇನೆ. ಸೊ ದಾಟ್ ಇಲ್ಲಿ ಸೂಕ್ಷ್ಮವಾಗಿ ಜನಗಳು ಇಲ್ಲೇ ಮಿಸ್ಟೇಕ್ ಮಾಡ್ಕೊ, ಅದು ತಿನ್ ಲೈನ್ ಅಂತ ಹೇಳಿದ್ರಲ್ಲ ನೀವು, ಅದನ್ನೇ ಅರ್ಥ ಮಾಡ್ಕೋಬೇಕಾಗಿರೋದು. ಸಿ, ಯಾವುದೇ ಒಂದು ನೆಗೆಟಿವ್ ಯೋಚನೆ 100% ಮಾಡಬೇಕು. ನಮ್ಮ ತಂದೆ ಹೇಳೋರು, ನೀನು 100ಕ್ಕೆ 100 ಯಾವತ್ತೂ ಪಾಸಿಟಿವ್ ಯೋಚನೆ ಮಾಡಬಾರ್ದು, 1% ಆದ್ರೂ ನೆಗೆಟಿವ್ ಯೋಚನೆ ಮಾಡಬೇಕು. ಆ ನೆಗೆಟಿವ್ ಇಂದ ಹೆಂಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಯೋಚನೆ ಮಾಡಿ ಅದನ್ನ ಸರಿ ಮಾಡ್ಕೊಂಡು 100% ಪಾಸಿಟಿವ್ ಯೋಚನೆ ಮಾಡ್ಬೇಕಂತ. ಸೇಮ್ ವೇ
ನೆಗೆಟಿವ್ ಯೋಚನೆ ಮಾಡಿರಲಿಲ್ಲ ಅಂತ ಹೇಳಿದ್ರೆ ಫೈರ್ ಇಂಜಿನ್ ಆಫೀಸ್ ಬರ್ತಾ ಇರಲಿಲ್ಲ. ಹೌದೌದು ನೆಗೆಟಿವ್ ಯೋಚನೆ ಮಾಡಿರಲಿಲ್ಲ ಅಂದ್ರೆ ಪ್ಯಾರಾಚೂಟ್ ಸರ್. ಇನ್ಶೂರೆನ್ಸ್ ಇಲ್ವಲ್ಲ ಸರ್. ಇನ್ಶೂರೆನ್ಸೇ ಬರ್ತಾ ಇರಲಿಲ್ಲ. ಈಗ ಇನ್ಶೂರೆನ್ಸ್ ಅಡ್ವೈಸರ್ ನಮ್ಮ ಎದುರು ಕೂತ್ರೆ ನಾವು ಆಲ್ಮೋಸ್ಟ್ ಎಲ್ಲ ಮಾತುಗಳು ಹೆಂಗಿರುತ್ತೆ ಸರ್, ಅಕಸ್ಮಾತ್ ನೀವು ನಾಳೆ ಸತ್ತೋಗ್ಬಿಟ್ರೆ, ಹೋಗ್ಬಿಟ್ರೆ 10 ವರ್ಷಕ್ಕೆ ಏನಾರು ಹಿಂಗಾಗ್ಬಿಟ್ರೆ ಹಂಗಾಗ್ಬಿಟ್ರೆ ಅವಾಗ ಟಚ್ 10 ಸತಿ ಅವರು ಹೇಳ್ತಾರೆ ಪಾಪ ಆಗದ್ ಬೇಡ ಸರ್, ಆದ್ರೂ ಮಾತಾಡ್ಲೇಬೇಕಲ್ಲ ಸರ್, ನಾಳೆ ನೀವಿಲ್ಲ ಅಂದ್ರೆ ಅಂತಾನೆ ಸ್ಟಾರ್ಟ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನಾನು ಇಲ್ಲಿ ಏನ್ ಹೇಳಕ್ ಟ್ರೈ ಮಾಡ್ತಾ ಇದ್ದೀನಿ ಅಂದ್ರೆ, ಫಿಯರ್ ಅನ್ನುವಂಥದ್ದನ್ನ ಅದನ್ನೇ ನೆನೆಸ್ಕೊಂಡು ನೀವು ಮಾಡುವಂತ ಆಕ್ಷನ್ ಬಿಟ್ಬಿಡ್ಬೇಡಿ. ಅದು ಓಕೆ. ಜೊತೆಗೆ ಅದ್ರ ಮಾತನ್ನ ಕೇಳ್ಕೊಂಡು ಅದ್ರ ಡಿಸಿಷನ್ ಡಾಮಿನೇಟ್ ಮಾಡೋವಾಗ ಮಾಡಬೇಡಿ ಅಂತ. ಈಗ ಒಂದು ಎಕ್ಸಾಂಪಲ್, ಮಾರ್ಕೆಟ್ ಬೀಳುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವ್ನು ಇನ್ವೆಸ್ಟ್ ಮಾಡಕ್ಕೆ ರೆಡಿ ಇಲ್ಲ ಅಂದ್ರೆ ಇದು ಫಿಯರ್ ಅಲ್ವಾ? ಮಾರ್ಕೆಟ್ ಇನ್ನೊಂದ್ಸಲ ಹೇಳಿ. ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈಗ ಇನ್ವೆಸ್ಟ್ ಮಾಡಲ್ಲ ಯಾರು. ಯಾಕೆ ಇನ್ವೆಸ್ಟ್ ಮಾಡ್ತಾ ಇಲ್ಲ ಅಂತ ನಾನು ಪ್ರಶ್ನೆ ಕೇಳಿದ್ರೆ ಅವ್ನು ಏನ್ ಹೇಳ್ತಾನೆ? ಮಾರ್ಕೆಟ್ ಬಿದ್ದೋಗ್ಬಿಟ್ರೆ ಅಂತ ಭಯ. ಓಕೆ, ಆ ಭಯ. ಸೊ ಆ ಭಯ ಇಟ್ಕೊಂಡವನು ಯಾವತ್ತೂ ಏನು ಮಾಡೋದಕ್ಕಾಗೋದಿಲ್ಲ. ಅದು ನಾನು ಅದೇ ಹೇಳ್ತೀನಲ್ಲ, ಅದು ನೀವು ಇಲ್ಲಿಗೆ ಬರುತ್ತದೆ ಏನಂದ್ರೆ ನಿನಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ, ಹಾಗಾಗಿ ನೀನು ಆ ಡಿಸಿಷನ್ ತಗೊಂಡು. ಇದನ್ನೇ ನಾನು ಹೇಳಿದ್ದು, ನನ್ನ ಬಗ್ಗೆ ನನಗೆ ನಾಲೆಡ್ಜ್ ಇಲ್ಲ, ಗೊತ್ತಿಲ್ಲ ಅಂದ್ರೆ ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ, ಹಂಗಾಗಿ ನಾನು ದುಡ್ಡನ್ನು ಕಳ್ಕೊತಾ ಇದ್ದೀನಿ ಹೊರತು ಫಿನಾನ್ಸ್ ಬಗ್ಗೆ ನಾಲೆಡ್ಜ್ ಇಲ್ಲ ಅಂತೇಳಿ. ಇದೇನಂದ್ರೆ ಒಂದು ಸಣ್ಣದಾಗಿ ಒಂದು ಕನ್ಕ್ಲೂಷನ್ ಲೈನ್ ಹೇಳ್ಬಿಡ್ತೀನಿ ಕೇಳಿ. ಫಿಯರ್ ಮತ್ತೆ ಗ್ರೀಡ್ ಇವೆರಡೂ ಒಂದು ಲೋ ವೈಬ್ ಎಮೋಷನ್ಸ್. ಹೌದು, ಆಯ್ತಾ? ನಾವೇನಾದ್ರೂ ಭಯಪಟ್ಟೆ ಅಲ್ಲೇ ಉಳ್ಕೊಂಡ್ಬಿಟ್ರೆ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಅಟ್ ದ ಸೇಮ್ ಟೈಮ್ ಆಸೆ ಬುರುಕತನ ಅಂತ ಕರಿತೀವಲ್ಲ, ಅಂದ್ರೆ ಅವಶ್ಯಕತೆಗಿಂತನೂ ಮೀರಿ ಎನಿಥಿಂಗ್ ವಿಚ್ ಎಕ್ಸೀಡ್ಸ್ ಬಿಕಮ್ಸ್ ಅ ಪಾಯ್ಸನ್ ಅಲ್ವಾ? ಸೊ ಆಸೆ ಬುರುಕತನದಿಂದ ಹೋದ್ರೂ ಅದರಿಂದನೂ ಏನೋ ಕಳ್ಕೊತೀವಿ, ಫಿಯರಿಂದ ಹೋದ್ರೂ ಏನೋ ಕಳ್ಕೊತೀವಿ. ನಾ ಹೇಳೋದು ಇವೆರಬ್ರು ಇಗ್ನೋರ್ ಮಾಡಿ ಅಂತೇಳಿ. ಫಿಯರನ್ನು ನೀವು ಯೋಚನೆ ಮಾಡಿ, ಫಿಯರಿಂದ ನಾನು ಅದನ್ನೇನೋ ಕನ್ಸ್ಟ್ರಕ್ಟಿವ್ ಆಗಿ ಯೋಚನೆ ಮಾಡ್ತೀನ, ಕನ್ಸ್ಟ್ರಕ್ಟಿವ್ ಆಗಿ ಏನೋ ತಗೊಳ್ತೀನ, ಅದನ್ನು ಕನ್ಸ್ಟ್ರಕ್ಟಿವ್ ಆಗಿ ಟರ್ನ್ ಮಾಡಿ ಆ ಡಿಸಿಷನ್ ತಗೊಳ್ಳಿ. ಇಗ್ನೋರ್ ಮಾಡೋದು ಇನ್ ದ ಸೆನ್ಸ್ ಅದನ್ನು ಡಾಮಿನೇಟ್ ಮಾಡಿ, ಅದೇ ನನ್ನನ್ನು ರೂಲ್ ಮಾಡಬಾರ್ದು ಅಂತ ನಾನು ಹೇಳ್ತಾ ಇರೋದು. ಡಾಮಿನೇಟ್ ರೂಲ್ ಮಾಡಬಾರ್ದು. ಅದನ್ನೇ ಹೇಳೋದು. ಪ್ರತಿಯೊಂದು ಟೈಮ್ ಅದು ಪಿಸ್ಕೊಡ್ತಾ ಇರುತ್ತೆ ಕಿವಿನಲ್ಲಿ, ಅದೇನಾದ್ರು ಡಾಮಿನೇಟ್ ಮಾಡುತ್ತೆ ಅಂತ ಹೇಳಿದ್ರೆ ಮುಗೀತು. ಫಿಯರ್ ಅನ್ನುವಂಥದ್ದನ್ನು ನೀವು ಅಡ್ವಾಂಟೇಜ್ ಆಗಿ ಮಾಡ್ಕೋಬೇಕು ಅಂತ ನಾನು ಹೇಳ್ತಾ ಇರೋದು. ಓಕೆ, ಅದು ಕಾಷನ್ ಅಷ್ಟೇನೆ. ಈಗ ನಾವು ಬ್ಯಾಂಗ್ಳೂರ್ ಟು ಮೈಸೂರು ಹೋಗ್ಬೇಕಾದ್ರೆ ಇಲ್ಲಿ 100 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗಿ, ಈ ಕಡೆ ಕರ್ವ್ ಇದೆ ಅಂತ ಹೇಳ್ಬಿಟ್ಟೆಲ್ಲ ಸೈನ್ ಬೋರ್ಡ್ಸ್ಗಳಿರುತ್ತೆ. ದಟ್ ಡಸನ್ ಮೀನ್ ಅದು ಫಿಯರ್ ಕ್ರಿಯೇಟ್ ಮಾಡೋದಕ್ಕೆ ಅಂತ ಮಾಡ್ತಾ ಇರೋದು. ಅದನ್ನ ಕಾನ್ಶಿಯಸ್ ಆಗಿರಿ ಈ ಜಾಗಗಳಲ್ಲಿ ಅಂತ ಮಾಡ್ತಾ ಇರೋದು. ಸೇಮ್ ಥಿಂಗ್ ನಮ್ಮ ಲೈಫಲ್ಲೂ ಅಷ್ಟೇನೆ. ಇವರೆಲ್ಲ ಈ ಥರ ಎಲ್ಲ ಇದೆ, ಆಕ್ಸಿಡೆಂಟ್ ಪ್ರೋನ್ ಝೋನ್ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟಿದಾರಪ್ಪ ಇವರು. ಸೊ ಅಂದ್ರೆ ಈ ಜಾಗದಲ್ಲಿ ನಾನು ಹೋಗೋದೇ ಇಲ್ಲ ಅಂತ ಉಳ್ಕೋತಾನಲ್ಲ, ಅವ್ನು ಯಾವತ್ತೂ ಡ್ರೈವೇ ಮಾಡೋಕ್ಕಾಗಲ್ಲ ಅಂತ ನಾನು ಹೇಳ್ತಾ ಇರೋದು. ಸೊ ವಿಚ್ ಮೀನ್ಸ್ ಆ ಫಿಯರನ್ನು ಇಟ್ಕೊಂಡು ಅಲ್ಲೇ ಉಳ್ಕೊಳ್ಳೋನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈಗ ರಿಸ್ಕ್ ಅನ್ನುವಂಥದ್ದು ಒಂದು ಬ್ಯೂಟಿಫುಲ್ ಮಾತಿದೆ, ನನಗೆ ತುಂಬ ಇಷ್ಟವಾಗಿರೋ ಮಾತು. ನಾನು ಹಿಂದೆ ಒಂದ್ಸಲ ಹೇಳಿದ್ದೆ ಅದ್ರ ಬಗ್ಗೆ. ಬೆಟ್ಟ ಹತ್ತೋ ರಿಸ್ಕ್ ತಗೋಬೇಕು ಹೊರತು ಎತ್ತೋ ರಿಸ್ಕ್ ತಗೋಬಾರ್ದು ಅಂತ. ಸೊ ದ್ಯಾಟ್ ನಮ್ಮ ಫಿಯರ್ ಆಗಿರಲಿ ಅಥವಾ ಗ್ರೀಡ್ ಆಗಿರಲಿ ಒಂದು ಹಂತ ಆದ್ಮೇಲಿಂದ ಎಕ್ಸೀಡ್ ಆಯಿತು ಅಂತ ಹೇಳಿದ್ರೆ, ಬಿಕಾಸ್ ಪ್ರತಿಯೊಂದಕ್ಕೂ ಡ್ರೈವಿಂಗ್ ಫ್ಯಾಕ್ಟ್ರು ಆಸೆ ಅನ್ನುವಂಥದ್ದು. ಆದರೆ ಅದು ಹೆಚ್ಚಾಗ್ತಾ ಹೋಯಿತು ಅಂತ ಹೇಳಿದ್ರೆ ಅದು ಯಾವತ್ತೂ ಅವನತಿ ಕಡೆಗೆ ಕರ್ಕೊಂಡು ಹೋಗುತ್ತೆ. ಅದು ಎರಡು ಬೇಕಾದ್ರೂ ಆಗಿರ್ಬೋದು. ಓಕೆ, ನಾನು ಇದನ್ನೇ ಭಗವಂತ ಕೃಷ್ಣ, ಇದು ನನ್ನ ಮಾತೂ ಅಲ್ಲ, ಅಲ್ಲಿವರೆಗೂ ಒಪ್ತೀನಿ ಸರ್, ಅಲ್ಲಿಂದ ಆಚೆಗೆ ನಂಗೆ ದಾಟಕ್ಕಾಗ್ತಿಲ್ಲ ಈ ಗ್ರೀಡನ್ನ. ಹೇಳಿ 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 ಹೇಳಿ. ಸೊ ಇದನ್ನೇ ನಾನು ಹೇಳಿದ್ದು, ಭಗವಂತ ಕೃಷ್ಣ ಹೇಳಿದ್ದು ಇದನ್ನೇ, ಎರಡೂ ಇಟ್ಕೋಬೇಡ ಅಂತ. ಅಂದ್ರೆ ಗ್ರೀಡು ಇರಬಾರ್ದು, ಮೋಹನೂ ಇರಬಾರ್ದು. ಗ್ರೀಡ್ ಮೀನ್ಸ್ ಮೋಹ, ಹೌದು, ಮತ್ತೆ ಫಿಯರು ಭಯ, ಇದನ್ನ ಇಟ್ಕೋಬೇಡ. ಅರ್ಜುನನ್ಗೆ ಅವನು ಇಡೀ ಉಪದೇಶ ಮಾಡಿದ್ದು, ಭಗವದ್ಗೀತೆ ಹೇಳಿದ್ದು ಆಲ್ಮೋಸ್ಟ್ ಇದೇ ಅಂತದ ಮೇಲೆನೆ. ನೋಡಪ್ಪ, ನೀನು ಇಲ್ಲಿ ಯಾರನ್ನೂ ಕೊಲ್ತಾ ಇಲ್ಲ, ಅವ್ರನ್ನ ಕೊಲ್ಲೋದಕ್ಕೆ ನಿನ್ಗೆ ತಾಕತ್ತೂ ಇಲ್ಲ. ಸೊ ನೀನ್ ಮಾಡ್ತಾ ಇರೋದು ನಿನ್ ಡ್ಯೂಟಿ ಅಷ್ಟೇನೆ. ಸೊ ನೀನು ಇಲ್ಲಿ ಗೆಲ್ತೀನಿ ಅಂತಾನು ಹೋಗ್ಬೇಡ, ನಾನು ಸೋತೋಗ್ತೀನಿ ಅಂತಾನು ನೋಡ್ಬೇಡ. ನಿನ್ ಕೆಲಸ ಏನು ಕ್ಷತ್ರಿಯ ಆಗ್ಬಿಟ್ಟು ನೀ ಮಾಡ್ಬೇಕಾಗಿರೋದೇನು, ನೀನು ಯುದ್ಧ ಮಾಡಬೇಕು, ಯುದ್ಧ ಮಾತ್ರ ಮಾಡು ಅಷ್ಟೇನೆ. ಅದನ್ನ ಬಿಟ್ಟು ನೀನು ಯಾವುದೇ ನಾನು ಗೆಲ್ತಾ ಇದ್ದೀನಿ ಅಥವಾ ನಾನು ಇದನ್ನ ಡಾಮಿನೇಟ್ ಮಾಡ್ತೀನಿ ಅಲ್ಲಿಗೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳಿದ್ದು. ಸೊ ಸೇಮ್ ಥಿಂಗ್, ಇದು ಭಗವದ್ಗೀತೆಯಿಂದ ಬಂದಿದ್ದು. ನಾನು ನಿಮ್ಗೆ ಹೇಳ್ತಾ ಇರೋದು, ಇಬ್ರು ನಾವು ಯಾವಾಗ ಇಗ್ನೋರ್ ಮಾಡಿ, ಯಾಕಂದ್ರೆ ಸಾವಿರಾರು ವರ್ಷಗಳಿಂದನೇ ಕೃಷ್ಣ ಕೊಟ್ಟಂತ ಆ ಪಾತಿದು. ಸೊ ದಟ್ ನಾವು ಯಾವಾಗ ಇವೆರಡೂ ಇಗ್ನೋರ್ ಮಾಡೋದನ್ನ ಕಲಿತೀವಿ ಅಂದ್ರೆ ಗ್ರೀಡ್ ಆದ್ರೂ ಹೋಗೋದಿಲ್ಲ, ಫಿಯರ್ ಆದ್ರೂ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಆದ್ರೆ ಅದನ್ನ ಕಾನ್ಶಿಯಸ್ ಆಗಿ ಮೂವ್ ಮಾಡ್ತೀನಿ ಅಂತ ಅಷ್ಟೇನೆ. ಈಗ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಈ ಬಿಸ್ನೆಸ್ಸಲ್ಲಿ ಲಾಸ್ ಆಗೋದ್ರೆ ನಾನು ಅಂತ ಹೇಳಿದವನು ಯಾವತ್ತೂ ಬಿಸ್ನೆಸ್ ಮಾಡೋದಕ್ಕಾಗಲ್ಲ. ಅದೇನೇ ಫಿಯರ್ ಅಂತ ಹೇಳ್ತಾರೆ. ಆದ್ರೆ ಅದಕ್ಕೆ ಏನೇನೆಲ್ಲ ಲಾಸ್ ಆದ್ರೆ ಕ್ಯಾಲ್ಕುಲೇಟಿವ್ ರಿಸ್ಕ್ ಅಂತ ಇರುತ್ತೆ, ಲಾಜಿಕ್ ಅಂತ ಬಂದಾಗ. ಎಕ್ಸಾಕ್ಟ್ಲಿ ಇದನ್ನ ನಾನು ಹೇಳ್ತಾ ಇರೋದು. ಆ ಲಾಜಿಕ್ ಯೋಚನೆ ಮಾಡಿ, ಎಮೋಷನ್ ಆಗಬೇಡಿ ಅಂತ ನಾನು ಹೇಳ್ತಾ ಇರೋದು. ಓಕೆ, ದಟ್ಸ್ ಫೇರ್ ಎನಫ್. ಸೊ ನಾವು ಯಾವಾಗ ಲಾಜಿಕಲ್ಲಿ ಇರ್ತೀವಿ, ಈಗ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಇದರಲ್ಲಿ ಲಾಸ್ ಅಂತ ಹೇಳಿದ್ರೆ ಎಷ್ಟಾಗ್ಬೋದು, ನಾನು ಬಿದ್ದರೆ ಎಷ್ಟು ಕೆಳಗೆ ಬೀಳ್ಬೋದು, ಅದು ಕ್ಯಾಲ್ಕುಲೇಷನ್ನು. ಬಿದ್ದರೆ ಆಮೇಲಿಂದ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡೋದೇ
ಎಮೋಷನ್. ಹೌದು ಆಮೇಲೆ ನೋಡ್ಕೊಳ್ಳೋಣ ಬಿಡು ಅಂತ ಹೇಳ್ಬಿಟ್ಟು ಮಾಡೋದೇ ಎಮೋಷನ್. ಸೊ ವಾಟ್ ಐ ಆಮ್ ಸೇಯಿಂಗ್, ಈ ಎರಡೂ ಭಗವಂತ ಕೃಷ್ಣಂದು ವಾಕ್ಯಗಳು. ನಾವು ಇದನ್ನು ಪ್ರಾಪರಾಗಿ ಅರ್ಥ ಮಾಡಿಕೊಂಡು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ನಡೆದಾಗ್ಲೇ ನಾವು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗ್ತೀವಿ. ಹಾಗಾಗಿ ನೀವು ಸ್ಟಾಕ್ ಮಾರ್ಕೆಟಲ್ಲಾಗಿರಲಿ ಅಥವಾ ಫಿನಾನ್ಸಲ್ಲಾಗಿರಲಿ ಯಾರನ್ನ ಬೇಕಾದ್ರೂ ನೋಡ್ಕೊಂಡು ಬನ್ನಿ, ಅವ್ರು ಇವೆರಡೇ ಜಾಗದಲ್ಲಿ ದುಡ್ಡನ್ನು ಜಾಸ್ತಿ ಕಳ್ಕೊಂಡಿರೋದು. ಐದರ್ ಇಟ್ ಕ್ಯಾನ್ ಬಿ ಗ್ರೀಡ್ ಆರ್ ಇಟ್ ಕ್ಯಾನ್ ಬಿ ಫಿಯರ್. ಆ ಲೆಕ್ಕದಲ್ಲಿ ನಾನು ಅದನ್ನು ಅಕ್ಸೆಪ್ಟ್ ಮಾಡ್ಕೊತೀನಿ ಸರ್. ನೀವು ಅವಾಗಲೇ ಒಂದು ಒಳ್ಳೆ ಚೆನ್ನಾಗಿರೋದು ಹೇಳಿದ್ರಿ, ಲೂಡೋ ಆಟ ಡೈಸ್ ಆಡ್ಬೇಕಂದ್ರೆ ಹೆಂಗಿರುತ್ತೆ, ಅವನು ಎಷ್ಟು ಆಟದಲ್ಲಿ ಇನ್ವಾಲ್ವ್ ಆಗಿರ್ತಾನೆ ಅಂದರೆ ಹೆಣ ಬಂದ್ರು ಬರಲಿ ಆಮೇಲೆ ಹೋಗ್ತೀನಿ. ಈಗ ನಾವಾಗ ಮಾರ್ಚ್ ತಿಂಗಳಲ್ಲಿ ಇದ್ದೀವಿ, ಈಗ ಇನ್ನೇನು ಯುಗಾದಿ ಹಬ್ಬನೂ ಇರೋದ್ರಲ್ಲಿ ಇಸ್ಪಿಟ್ ಆಟ ಇನ್ನೇನಾಗುತ್ತಲ್ಲಿ, ಫಸ್ಟ್ ಟೈಮ್ ಗೆದ್ದಿದ ತಕ್ಷಣನೇ ಎಲ್ಲ ಎತ್ಕೊಂಡ್ ಬಂದ್ಬಿಟ್ರೆ ಅವನು ಐಸಾಕ್ ನ್ಯೂಟನ್ ತರ ಆಗ್ತಾನೆ. ಅವ್ನು ಎತ್ಕೊಂಡ್ ಬರಲ್ಲ, ಅವನು ತಿರ್ಗಾ ಹಾಕು ಇನ್ನೊಂದು ಎಲ್ಲೋ ಇಲ್ಲೂ ಗೆಲ್ಬೋದು, ಇಲ್ಲಿಂದ ಅಲ್ಲೋಗಿ ಕೂತ್ಕೊಂಡು ಆಡ್ತಾನೆ, ಓವರ್ ಆಲ್ ಲಾಸ್ ಆಗ್ತಾನೆ. ನಾನು ಗ್ರೀಡ್ಗೆ ಇದು ಕೊಡ್ತೀನಿ ಸರ್. ಬಟ್ ಫಿಯರ್ ಅಂತ ಬಂದಾಗ ಲಾಜಿಕ್ ಅಂತ ನಾವೇನು ಮಾತಾಡ್ತೀವಿ, ಆ ಲಾಜಿಕ್ ಅನ್ನೋ ವ್ಯಕ್ತಿ ಕೂಡ ಫಿಯರ್ ಅನ್ನೋ ಕೋಟ್ ಏನಾರು ಹಾಕೊಂಡಿರ್ತಾನೆ ಅನ್ನೋದು ಒಂದು ಫೀಲ್ ನನಗೆ. ತಕ್ಕಮಟ್ಟಿದ ಫಿಯರ್, ಅವ್ನು ಭಯ ಪಡಿಸ್ಲಿಲ್ಲ ಅಂತ ಅಂದ್ರೆ ನಮ್ಗೆ ಎಲ್ಲರೂ ಬ್ಲೈಂಡ್ ಫೋಲ್ಡೆಡ್ ಆಗ್ಬಿಡ್ತೀವಲ್ಲ. ನಾನು ಈ ಒಂದು ಆಕ್ಟಿವಿಟಿ ಹೇಳಿದ್ನಲ್ವಾ, ಇದನ್ನ ಮಾಡಿ ನೋಡಿ, ಇದ್ರೊಳಗಡೆ ನೀವು ಫಿಯರ್ ಇಂದ ಎಷ್ಟು ಕಳ್ಕೊಂಡಿದ್ದೀರಾ, ಗ್ರೀಡ್ ಇಂದ ಎಷ್ಟು ಕಳ್ಕೊಂಡಿದ್ದೀರಾ ಅಂತ ಗೊತ್ತಾಗುತ್ತೆ. ಅದನ್ನ ಮಾಡಿರುವಂತ ಯಾವ ಕೆಲಸ ಅಂತ ಹೇಳಿ ನಾನು ಇಲ್ಲಿ ಏನ್ ಹೇಳಕ್ ಟ್ರೈ ಮಾಡ್ತಾ ಇದ್ದೀನಿ ಅಂದ್ರೆ, ಅದನ್ನ ಇಗ್ನೋರ್ ಮಾಡಿ ಅಂತಲ್ಲ. ಈಗ ಸೀಟ್ ಬೆಲ್ಟ್ ಹಾಕೋತೀವಿ, ಅದು ಫಿಯರ್ಗೆ ಹಾಕೋತೀವ ಅಥವಾ ಕಾನ್ಶಿಯಸ್ನೆಸ್ ಹಾಕೋತೀವ? ಕಾನ್ಶಿಯಸ್ ಅಂದ್ರೆ ಆಗ್ಲೇಬೇಕು ಅಂತಿಲ್ಲ, ಇಲ್ಲ ಅಂತ ಹೇಳಿದ್ರೆ ಬೆಲ್ ಹೊಡಿತಾ ಇರುತ್ತೆ, ನೀವು ಸೀಟ್ ಬೆಲ್ಟ್ ಹಾಕಿಲ್ಲ ಮಾರ, ಕಾರನ್ನು ಬೈತಾ ಇರುತ್ತೆ. ಸೊ ಅದು ಫಿಯರ್ ಅಂತಲ್ಲ. ಓವರ್ ಆಲ್ ಮನುಷ್ಯ ಅವನು ಎರಡನ್ನೂ ಯಾವುದೇ ವಿಷಯ ಆಗಿರಲಿ ಸರ್, ಬ್ಯಾಲೆನ್ಸ್ ಯಾವುದಾದ್ರೂ ಆಗಿರಲಿ, ಅದು ಪ್ರಪಂಚದಲ್ಲಿ ಅತ್ಯಂತ ಉನ್ನತವಾಗಿರುವಂಥ ವಿಷಯ ಆಗಿರಲಿ, ಏನಾದರೂ ಆಗಿರಲಿ, ಪ್ರತಿಯೊಂದು ಬ್ಯಾಲೆನ್ಸ್ಡ್ ಮೈಂಡ್. ಆ ಬ್ಯಾಲೆನ್ಸಲ್ಲಿ ಹೋದಾಗ ಮಾತ್ರ ಅವನು ಏನನ್ನ ಪಡ್ಕೋಬೇಕೋ ಅದನ್ನು ಪಡ್ಕೋತಾನೆ. ಯಾವಾಗ ಆ ಬ್ಯಾಲೆನ್ಸನ್ನು ಕಳ್ಕೊತಾನೆ ಆವಾಗಲೇ ಅವನು ಸಮಸ್ಯೆಗೆ ಸಿಗಾಕೊಳ್ಳೋದು. ಅದಕ್ಕೆ ನಾನು ಹೇಳಿದ್ದು, ಅದೊಂದು ರೋಪ್ ಹೇಳಿದ್ನಲ್ವಾ, ಆ ರೋಪ್ ಫಾರ್ ಎಕ್ಸಾಂಪಲ್, ಆ ರೋಪಲ್ಲಿ ನೋಡಿ ಅವ್ರೊಂದು ಕೋಲ್ ಇಟ್ಕೊಂಡಿರ್ತಾರೆ, ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ನಡೀತಾ ಇರ್ತಾರೆ. ಅವ್ರು ಈ ಕಡೆನೂ ಬೀಳಬಾರ್ದು, ಈ ಕಡೆನೂ ಬೀಳಬಾರ್ದು. ಸೊ ಇಲ್ಲಿ ಇವೆರಡರ ಮಧ್ಯನೂ ಅದು ಎರಡು ಕಿವಿನಲ್ಲಿ ಹೇಳ್ತಾನೆ ಇರುತ್ತೆ ಯಾವಾಗಲೂ. ಅವೆರಡರ ಮಧ್ಯನೂ ಯಾವಾಗ ಅವನು ಸ್ಟ್ರೈಟಾಗಿ ಅದೆರಡನ್ನು ಇಗ್ನೋರ್ ಮಾಡಿ ಅವನ ಪ್ರಜ್ಞೆನಲ್ಲಿ ಅವ್ನು ನಡ್ಕೊಂಡು ಹೋಗ್ತಾ ಇರ್ತಾನೆ, ಅವ್ನು ಬೀಳಲ್ಲ ಕೆಳಗಡೆ. ಇಟ್ಸ್ ಅ ಗುಡ್ ಎಕ್ಸಾಂಪಲ್ ಅದು. ಓಕೆ ಸರ್, ಮುಂದಿನ ಪ್ರಶ್ನೆ. ನಾವು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ, ಎಲ್ಲರೂ ಒಂದು ಕಡೆ ಇನ್ವೆಸ್ಟ್ ಮಾಡ್ತಾರೆ, ಗೋಲ್ಡ್ ಇರ್ಬೋದು ಅಥವಾ ಯಾವುದೇ ಶೇರ್ಸ್ ಇರ್ಬೋದು. ಪಕ್ಕದ ಮನೆಯವ್ರು ತೊಗೊಂಡ್ರು ಅಂತ ನಾವು ತೊಗೊತೀವಿ. ಈ FOMO ಅವಾಗಲೇ ಹೇಳಿದ್ವಲ್ಲ ನಾವು, ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ಇದು ಅದನ್ನು ಮಾಡಿಸುತ್ತಾ ಅಥವಾ ಭಯದಿಂದ ಇನ್ವೆಸ್ಟ್ ಮಾಡಿದ್ರೆ ಏನಾಗುತ್ತೆ? ಈಗ ಅವ್ರು ಮಾಡಿದ್ರು, ಅವ್ರು ಮಾಡಿದ್ಮೇಲೆ ಚೆನ್ನಾಗಿ ಆಗ್ತದೆ, ಹಂಗಾರೆ ಅವರೆಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಾವು ಅಲ್ಲೆಲ್ಲ ಹಾಕ್ಬಿಡೋಣ, ಸುಮ್ಮನೆ ಫಾಲೋ ದ ಗೋಟ್ ಅನ್ನೋ ಥರ ಹಂಗೆ ಹೋದ್ರೆ ಆಗುತ್ತಾ? ಏನಿದು ಕಂಪ್ಯಾರಿಸನ್? ಸೊ ನಿಮ್ಮ ಲೈಫಲ್ಲಿ ನೀವೇನಾದರೂ ದುಡ್ಡು ಮಾಡುವಂಥ ದಾರಿನೇನಾದರೂ ಹುಡುಕ್ತಾ ಇದ್ರೆ ದಯವಿಟ್ಟು ಎಲ್ಲರೂ ಎಲ್ಲಿಗೆ ಹೋಗ್ತಾ ಇದ್ದಾರೋ ಅಲ್ಲಿಗೆ ಹೋಗ್ಬಾರ್ದು. ಯಾಕಂದರೆ ಕ್ರೌಡ್ ಅನ್ನೋದು ಯಾವಾಗಲೂ ಗೋಲ್ಡ್ ಮೈನ್ ಕಡೆಗೆ ಹೋಗೋದಿಲ್ಲ ಎಲ್ಲ ಟೈಮು. ಅದು ಕೆಲವು ಟೈಮು ಕ್ಲಿಫ್ ಕಡೆಗೆ ಹೋಗುತ್ತೆ, ಅಂದರೆ ಪ್ರಪಾತದ ಕಡೆಗೆ ಹೋಗುತ್ತೆ. ಈಗ ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ, ಒಂದು ಮಾರ್ಕೆಟಲ್ಲಿ ಒಂದು ಸೀಕ್ರೆಟ್ ಎಲ್ಲರಿಗೂ ಗೊತ್ತಾಯ್ತು ಅಂತ ಹೇಳಿದ್ರೆ ಅದು ನಿಮ್ಗಿರುವಂಥ ಆಪರ್ಚುನಿಟಿ ಅಲ್ಲ, ಅದು ನಿಮ್ಗೋಸ್ಕರ ಇಟ್ಟಿರೋ ಟ್ರ್ಯಾಪ್ ಅಂತ ಕರಿತೀವಿ ಅದನ್ನು. ಒಂದು ಸೀಕ್ರೆಟ್ ಇದೆ, ಎಲ್ಲರಿಗೂ ಗೊತ್ತಾಗೋಯ್ತದು, ಅದು ಗ್ಯಾರಂಟಿ ಆಪರ್ಚುನಿಟಿ ಅಲ್ಲ, ಅದು ಡೆಫಿನೆಟ್ ಆಗಿ ಒಂದು ಟ್ರ್ಯಾಪ್. ಅದು ಅಂದರೆ ಯಾರೋ ಒಬ್ಬರು ಎಣದು ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಈಗ ನಿಮ್ಮನೆ ಈಗ ಫೋಮೋ ಅಂತ ಹೇಳಿದ್ರಲ್ವಾ, ಅದನ್ನ ಯಾರು ಬೇಕಾದ್ರೂ ಅವ್ರಿಗೆ ಅವರೊಂದು ಪ್ರಶ್ನೆ ಮಾಡ್ಕೋಬೋದು. ಏನಂದ್ರೆ, ಕೊನೆ ಸಲ ಅವ್ರಿಗೆ ಫೋಮೋ ಅಂದ್ರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಫೀಲ್ ಆಗಿದ್ದು ಯಾವಾಗ? ಅದನ್ನ ಒಂದೇ ಒಂದು ಪ್ರಶ್ನೆ ಕೇಳ್ಕೊಳ್ಳಿ. ಲಾಸ್ಟ್ ಟೈಮ್ ಯಾವುದೋ ಒಂದು ಟೈಮಲ್ಲಿ ಆಗಿರುತ್ತೆ, ಆ ಫೋಮೋ ಆಗಿದ್ದು ಯಾವಾಗ? ಎಲ್ರಿಗೂ ಈಗ ಎಲ್ಲರೂ ತಗೋತಾ ಇದ್ದಾರೆ, ನಾನು ಮಿಸ್ ಮಾಡ್ಕೊಬಿಡ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ತಗೊಳಕ್ ಸ್ಟಾರ್ಟ್ ಮಾಡಿರ್ತಾರಲ್ಲ. ಒಂದು ಎಕ್ಸಾಂಪಲ್ ರೀಸೆಂಟ್ದು ಬೆಳ್ಳಿ, ಸಿಲ್ವರ್ ಆಯ್ತಾ. ಸೊ ಅವ್ರಿಗೆ ಫೋಮೋ ಫೀಲ್ ಆಗಿರುತ್ತಲ್ಲಿ, ಅಯ್ಯೋ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ, ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ, ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಅಂತ ಫೋಮೋ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ. ಅದಾದ್ಮೇಲಿಂದ ಅವರು ಆ ಇನ್ವೆಸ್ಟ್ಮೆಂಟ್ ಅವ್ರು ಒಂದು ಪ್ರಶ್ನೆ ಕೇಳ್ಕೋಬೇಕು, ಈ ಇನ್ವೆಸ್ಟ್ಮೆಂಟ್ ಬಗ್ಗೆ ನಂಗೆ ನಿಜವಾಗ್ಲೂ ನಾಲೆಡ್ಜ್ ಇತ್ತಾ, ಅಥವಾ ಯಾರೋ ಒಬ್ಬ ಇನ್ಫ್ಲೂಯೆನ್ಸರ್ ಹೇಳಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಅನ್ನೋ ಕಾರಣಕ್ಕೋಸ್ಕರ ನಾ ಬೈ ಮಾಡೋದನ್ನ ನಿಜವಾಗ್ಲೂ ನಾಲೆಡ್ಜ್ ಇಂದ ಬೈ ಮಾಡಿದ್ನ. ಎಲ್ಲರೂ ಏನು ಬೈ ಮಾಡಿದ್ರು, ಆಲ್ಮೋಸ್ಟ್ 116 ರೂಪೀಸಿಂದ ಅಪ್ಪಾಗ ಸ್ಟಾರ್ಟ್ ಆಯಿತು ಲಾಸ್ಟ್ ಜುಲೈ 2024 ಇಂದ, ಸಾರಿ 25 ಇಂದ. ಅವಾಗ ಯಾರೂ ಅದನ್ನ ತಗೊಳ್ಳಿಲ್ಲ, ಅಂದ್ರೆ ಆ ಟೈಮಲ್ಲಿ ಯಾರು ಹೋಗ್ಲಿಲ್ಲ. ಯಾವಾಗ ಮಾರ್ಕೆಟ್ ಅಪ್ಪಾಗ್ತಾ ಹೋಯ್ತೋ ದೆನ್
ಎಲ್ಲರೂ ಬೈ ಮಾಡ್ಕೊಳ್ಳೋಕೆ ಬರಕ್ಕೆ ಸ್ಟಾರ್ಟ್ ಮಾಡಿದ್ರು, ದೆನ್ ಇವ್ರ ಒಳಗಡೆಯಿಂದನೂ ಒಂದು ಫೋಮೋ ಕ್ರಿಯೇಟ್ ಆಗುತ್ತೆ, ಅಂದರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಎಲ್ಲರೂ ಬೈ ಮಾಡ್ತಾ ಇದ್ದಾರೆ, ನಾನೊಬ್ಬ ಮಾತ್ರ ಹಿಂದೆ ಉಳ್ಕೊಂಡ್ಬಿಟ್ಟಿದ್ದೀನಿ, ನಾನು ಏನೂ ಮಾಡ್ತಾ ಇಲ್ವಲ್ಲ ನನ್ನ ಲೈಫಲ್ಲಿ ಅನ್ನುವಂಥ ಫೋಮೋ ಇಂದ ಅವ್ರು ಏನಾದರೂ ಹೋಗ್ಬಿಟ್ಟು ತಗೊಂಡ್ರು ಅಂದರೆ, ಈಗ ಯಾರೆಲ್ಲ ಮೇ ಬಿ ಒಂದು 200 ರೂಪೀಸ್ ರೇಂಜಲ್ಲಿ ತೊಗೊಂಡಿರೋರು ಪ್ರಾಫಿಟಲ್ಲಿ ಇರ್ತಾರೆ. ಯಾರೆಲ್ಲ 400 ಕ್ರಾಸ್ ಆದ್ಮೇಲಿಂದನೂ ತೊಗೊಂಡ್ರಲ್ಲ, 420, 423, 24 ಹೋದ ತಕ್ಷಣ ಮಾರ್ಕೆಟು ರಪ್ ಅಂತ ಬಿತ್ತು. ಆಲ್ಮೋಸ್ಟ್ ಇಟಿಂಗ್ ದ ಫ್ಲೋರ್ ಅಂತ ಕರಿತೀವಿ, ಅಂದರೆ ಎಷ್ಟು ಸೀಲಿಂಗ್ವರೆಗೂ ಬೀಳ್ಬೋದು ಅಂತ. 220 ರೂಪಾಯಿವರೆಗೂ ಮಾರ್ಕೆಟ್ ಬಿತ್ತು. ಅಂದರೆ 422 ರೂಪಾಯಿನಲ್ಲಿ ಬೈ ಮಾಡಿದವನು 220 ರೂಪಾಯಿನಲ್ಲಿ ಅವನೇನಾದ್ರೂ ಬಂದು ನಿಂತ್ಕೊಂಡಿದ್ದಾನೆ ಅಂತ ಹೇಳಿದ್ರೆ, ಇನ್ನು ವಾಪಸ್ ಅಪ್ ಆಗುತ್ತೋ ಇಲ್ಲೋ ಅದು ನೆಕ್ಸ್ಟ್ ಕ್ವಶನ್ನು. ಬಟ್ ಅಲ್ಲಿವರೆಗೂ ಜಸ್ಟ್ ಯೋಚನೆ ಮಾಡಿ, ಅವ್ನು ಯಾವ ಕಾರಣಕ್ಕೋಸ್ಕರ ತಗೊಂಡಿದ್ದ, ಅವ್ನಿಗೆ ನಾಲೆಡ್ಜ್ ಇದ್ಬಿಟ್ಟು ತಗೊಂಡ್ರ ಅಥವಾ ಊರಲ್ಲಿರೋರೆಲ್ಲ ತಗೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತಗೊಂಡ ಅವನು? ಆ ಕಾರಣ ಎರಡನೇದು ಅಲ್ವಾ. ಸೊ ಊರಲ್ಲಿರೋರೆಲ್ಲ ತಗೊಳ್ತಾ ಇದ್ದಾರೆ, ನಾನು ಮಿಸ್ ಮಾಡ್ಕೊಬಿಡ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ಅವ್ನು ತಗೊಂಡಿದ್ರೆ ಡೆಫಿನೆಟ್ಲಿ ಈಸ್ ಎಲಿಜಿಬಲ್ ಟು ಎಂಜಾಯ್ ದಿಸ್ ಲಾಸ್. ಯಾಕೆ? ಬಿಕಾಸ್ ಅವನು ಅದರಿಂದ ಇರುವಂತಹ ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೊಳ್ಳದೆ ಅವ್ನು ಇನ್ವೆಸ್ಟ್ ಮಾಡಿದ ದುಡ್ಡನ್ನ, ಅದಕ್ಕೋಸ್ಕರ ಅವ್ನು ದುಡ್ಡನ್ನು ಕಳ್ಕೊಂಡ. ಸೊ ಈಗ ಜನಗಳನ್ನ ನಂಬ್ಕೊಂಡು ಬಿಲ್ಡಿಂಗ್ ಕಟ್ಟಿದ್ರೆ ಕೆಸರಲ್ಲಿ ಮನೆ ಕಟ್ಟದಂಗೆ ಅಂತ. ಸೊ ಒಂದು ಕುರಿ ಮಂದೆ, ಶೀಪ್ ಹೇಳಿದ್ರಲ್ವ ನೀವು, ಅದೇ ಥರ ಒಂದು ಕುರಿ ಮಂದೆ ಊಹಿಸ್ಕೊಳ್ಳಿ. ಸೊ ಅದು ಯಾವಾಗ್ಲೂ ಹಸಿರು ಕಾಣಿಸ್ತಾ ಇರೋ ಜಾಗಕ್ಕೆ ಅದು ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ. ಒಂದು ಬ್ರಿಡ್ಜ್ ಇದೆ, ಒಂದು ಕುರಿ ಬಿತ್ತು ಅಂತ ಹೇಳಿದ್ರೆ ಉಳಿದ ಎಲ್ಲ ಕುರಿಗಳು ಏನು ಮಾಡುತ್ತೆ, ಅದನ್ನ ಫಾಲೋ ಮಾಡಿ ರಪ್ ಅಂತ ಬೀಳುತ್ತೆ. ಅದಕ್ಕೆ ಕೆಳಗೆ ಬೀಳೋವರೆಗೂ ಬುದ್ಧಿ ಬರೋದಿಲ್ಲ. ಸೊ ತುಂಬ ಜನಗಳಿಗೆ ಇದೇ ಪ್ರಾಬ್ಲಮ್ ಆಗ್ತಾ ಇರೋದು. ನೀವು ಯಾವುದೋ ಶೇರು ಅಥವಾ ಗೋಲ್ಡು, ಸಿಲ್ವರು ಇವೆಲ್ಲ ಏನು ಬೈ ಮಾಡ್ತಾ ಇದ್ದೀರೋ, ನೀವು ಬೈ ಮಾಡಿದ್ದು ಯಾಕೆ? ಬಿಕಾಸ್ ಲಾಜಿಕ್ಕೇ ಇಲ್ಲದೆ ಬೈ ಮಾಡಿದ್ರಲ್ಲಿ ಮ್ಯಾಜಿಕ್ನ ಎಕ್ಸ್ಪೆಕ್ಟ್ ಮಾಡಬೇಡಿ. ಇಮಿಟೇಷನ್ ಅಲ್ವಾ. ಅಂದರೆ ಅವ್ರು ಯಾರೋ ಬೈ ಮಾಡಿದ್ರಪ್ಪ ಅದಕ್ಕೋಸ್ಕರ ನಾ ಬೈ ಮಾಡ್ತಾ ಇದ್ದೀನಿ, ಅವ್ರು ಯಾರೋ ಒಂದು ತಗೊಂಡು ಬಂದ್ರಪ್ಪ ಅದಕ್ಕೋಸ್ಕರ ನಾ ಮಾಡ್ತಾ ಇದ್ದೀನಿ. ಅಂದರೆ ಈ ಫೋಮೋ ಇದು ಒಂಥರ ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಇದು ನಾನು ಇಲ್ಲೇ ಹೇಳಿದ್ದು, ಇದೊಂದು ಫಿಯರ್. ಅಯ್ಯೋ ನನ್ನಿಂದ ಏನೋ ಬಿಟ್ಟು ಹೋಗ್ತಾ ಇದೆ, ಎಲ್ಲರೂ ಮುಂದೆ ಹೊಟ್ಟೋಗ್ತಾ ಇದ್ದಾರೆ, ನಾನು ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ದೀನಿ ಅನ್ನುವಂಥ ಆ ಕಾನ್ಸ್ಟೆಂಟ್ ಕಂಪ್ಯಾರಿಸನ್ನು ಅವರನ್ನು ಮುಂದೂಡುತ್ತೆ. ಹೋಗು, ನಿನಗೆ ಭಯ ಮಾಡ್ತಾ ಇದ್ದೀನಿ, ಹೋಗು ತಗೋ ನೀನುವೆ ಅಂತ ಹೇಳ್ಬಿಟ್ಟು. ಅಲ್ಲಿಗೆ ತಗೊಂಡವರೆಲ್ಲ ಏನಾಯಿತು, ರಪ್ ಅಂತ ಹೇಳ್ಬಿಟ್ಟು ಕೆಳಗಡೆ ಬಿದ್ದರು ಅವರೆಲ್ಲ. ಅದಕ್ಕೆ ಒಂದು ಮಾತಿದೆ, ಇಫ್ ಯು ಆರ್ ದಿ ಲಾಸ್ಟ್ ಒನ್ ಟು ಹಿಯರ್ ದ ನ್ಯೂಸ್, ಯು ಆರ್ ದಿ ಫಸ್ಟ್ ಒನ್ ಟು ಪೇ ದ ಬಿಲ್ ಅಂತ. ನ್ಯೂಸ್ ಕೇಳೋದ್ರಲ್ಲಿ ನೀವೇ ಲಾಸ್ಟ್ ಅವರಾಗಿದ್ದರೆ, ಬಿಲ್ ಕಟ್ಟೋದ್ರಲ್ಲಿ ನೀವೇ ಮೊದಲನೇವರಾಗಿರ್ತೀರಿ. 422 ರೂಪಾಯಿಗೆ 430 ರೂಪಾಯಿಗೆ ತಗೊಂಡವರೆಲ್ಲ ಇವತ್ತು ಅನುಭವಿಸ್ತಾ ಇರೋದು ಅದೇ ಕಥೆನ. ಆ್ಯಕ್ಚುಲಿ ಪೇಪರ್ ಕ್ರಾಶ್ ಅದು ಡಿಫ್ರೆಂಟ್ ಅನಾಲಜಿ. ಬಟ್ ಸ್ಟಿಲ್ ಯಾರೆಲ್ಲ ಆ ಥರ ಪೀಕಲ್ಲಿ ತೊಗೊಂಡ್ರಲ್ವಾ, ಅವರೆಲ್ಲ ಇವತ್ತು ಡೆಫಿನೆಟಾಗಿ ಲಾಸಲ್ಲಿ ಇದ್ದೇ ಇರ್ತಾರೆ. ಅಂದರೆ ಎಕ್ಸ್ಪೋಜರ್ ತೊಗೊಂಡು, ಲಿವರೇಜ್ ತೊಗೊಂಡು. ಯಾಕಂದರೆ ಈಗ ಪೇಪರ್ ಮಾರ್ಕೆಟಲ್ಲಿ, ಅಂದರೆ ಡಿಜಿಟಲ್ ಮಾರ್ಕೆಟಲ್ಲಿ ಫಾರ್ ಎಕ್ಸಾಂಪಲ್ ETFs ಅಂತೆಲ್ಲ ಬರುತ್ತೆ ಸಿಲ್ವರ್ದು. ಅದ್ರೊಳಗಡೆ ನೀವು 1 ಲಕ್ಷ ರೂಪಾಯಿ ಇದ್ರೆ 10 ಲಕ್ಷ ಕಂಪ್ನಿಯವರೇ ಸಾಲ ಕೊಡ್ತಾರೆ. ಅವ್ನು ಲಿವರೇಜ್ ತೊಗೊಂಡಿರ್ತಾನೆ. ಈಗ 1 ಲಕ್ಷ ರೂಪಾಯಿ ಇದ್ದಂಥ ಪ್ರಾಡಕ್ಟ್ 80,000 ಆಯಿತು ಅಂದರೆ ಎಷ್ಟು ಲಾಸ್ ಆಯಿತು ಅವನಿಗೆ? 20,000 ಅಲ್ಲ, ಎಲ್ಲ ತಪ್ಪು ತಿಳ್ಕೊಂಡು 2 ಲಕ್ಷ ಲಾಸ್ ಆಯಿತು. ಯಾಕೆ? 1 ಲಕ್ಷ ಅವನ ಹತ್ರ ಕ್ಯಾಪಿಟಲ್ ಇರೋದು, ಇನ್ನು 10 ಲಕ್ಷ ಸಾಲ ಕೊಟ್ಟಿದೆಯಲ್ಲ ಕಂಪ್ನಿ. ಸೊ 2 ಲಕ್ಷ ಕಳ್ಕೊಂಡ. ಹಾಕಿದ್ದು ಮಾರ್ಕೆಟ್ಗೆ ಎಷ್ಟು? 1 ಲಕ್ಷ. ಕಳ್ಕೊಂಡಿದ್ದೆಷ್ಟು? 2 ಲಕ್ಷ. ಹಂಗ್ ಬೀದಿಗೆ ಬಂದಿರೋದವನು ನೋಡಿ. ನಮ್ಮ ಮ್ಯಾಥಮೆಟಿಕ್ ಹಿಂಗಿದೆ. ಎಸ್, ನಾ ಇದನ್ನೇ ಹೇಳ್ತಾ ಇರೋದು, ಫಿನಾನ್ಸಲ್ಲಿ ಜನಗಳು ಅರ್ಥ ಮಾಡ್ಕೊಳ್ಳೋದೇ ಇಲ್ಲಿ ಫೇಲ್ ಆಗೋದು ಅಂತ ಹೇಳಿ. ಸೊ ಮಾರ್ಕೆಟ್ ಏನು ಹೇಳುತ್ತೆ ಗೊತ್ತಾ, ಸಾಮಾನ್ಯವಾಗಿ ಎಲ್ಲ ಜನಗಳು ಟಾಪಲ್ಲಿದ್ದಾಗ ಖರೀದಿ ಮಾಡ್ತಾರೆ, ಅದೇ ಬಿಗ್ಗೆಸ್ಟ್ ಮಿಸ್ಟೇಕ್ ಮಾಡೋದು. ಬಾಟಮಲ್ಲಿದ್ದಾಗ ಯಾಕೆ ಸೆಲ್ ಮಾಡ್ಬಿಡ್ತಾರೆ ಗೊತ್ತಾ, ಈಗೆಲ್ಲ ಬಿದ್ದಿದೆ ಬಟ್ ಜನಗಳಿಗೆ ಹಿಂಗೆ ನಂಬಿಕೆನೇ ಇಲ್ಲ, ಸಿಲ್ವರ್ ಮೇಲೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ತೊಗೊಂಡೋಗ್ಬಿಟ್ಟು ಸೆಲ್ ಮಾಡ್ಬಿಡ್ತಾರೆ. ಇದು ಒಂದೇ ವಿಷಯದಲ್ಲ, ಎಲ್ಲ ವಿಷಯದಲ್ಲೂ ಅಪ್ಲೈ ಆಗುತ್ತಿದ್ದು. ಬಾಟಮಲ್ಲಿದ್ದಾಗ ಸೆಲ್ ಮಾಡ್ತಾರೆ, ಯಾಕೆ ಹೇಳಿ ನೋಡೋಣ? ಅದೇನೇನು ಕೆಳಗಿರೋದು ಯಾರಿಗೆ ಬೇಕು, ಇದೆ ಹೋಗುತ್ತಾ ಇಲ್ವ ಅಂತ ಅಲ್ಲ. ಮಾರ್ಕೆಟ್ ಸೈಕಾಲಜಿ ಏನಂತ ಹೇಳಿದ್ರೆ, ಜನಗಳಿಗೆ ಎಮೋಷನ್ ಜಾಸ್ತಿ, ಲಾಜಿಕ್ ಕಮ್ಮಿ. ಅದೇನೆ, ದಟ್ ಈಸ್ ವಾಟ್ ದಿ ಪ್ರಾಬ್ಲಮ್. ಎಮೋಷನ್ಸ್ ಅದನ್ನೇ ಫಿಯರ್ ಆಯ್ತಾ, ಇಲ್ಲಿ ಬಂತಲ್ವಾ ಅಲ್ಲೇನು, ಅಂದ್ರೆ ಫಿಯರ್ ಇಂದ ತಗೊಂಡೋಗಿ ಅವನು ದುಡ್ಡನ್ನು ಕಳ್ಕೊಂಡ. ಅಲ್ಲೂ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅನ್ನುವಂಥದ್ದು ದೊಡ್ಡ ಕಾಯಿಲೆ ಥರ ಅದು. ಅಂದರೆ ಎಲ್ಲರೂ ಹೋಗ್ತಾ ಇದ್ದಾರೆ, ನಾನು ಹೋಗ್ತಾ ಇಲ್ಲ, ಎಲ್ಲರೂ ಬೆಳೀತಾ ಇದ್ದಾರೆ, ನಾನು ಬೆಳೀತಾ ಇಲ್ಲ. ಅವ್ನಿಗೆ ಇನ್ಸ್ಟಾಗ್ರಾಮಲ್ಲಿ 5 ಲಕ್ಷ ಜನ ಫಾಲೋವರ್ ಇದ್ದಾರೆ, ನನಗೆ 5 ಜನ ಫಾಲೋ ಇದ್ದಾರೆ. ಸೊ ಹಿಂಗೆ ಅನ್ಕೊಂಡು ಕಾನ್ಸ್ಟೆಂಟ್ ಕಂಪ್ಯಾರಿಸನಿಂದ ಅವ್ನು ಡೆಫಿನೆಟಾಗಿ ದುಡ್ಡನ್ನು ಕಳ್ಕೊಳ್ತಾರೆ. ಸೊ ಹಂಗಾಗಿ ನಾ ಹೇಳೋದು, ದುಡ್ಡು ಮಾಡುವಂಥ ದಾರಿ ಗೊತ್ತಾಗಬೇಕಂತ ಹೇಳಿದ್ರೆ ಯಾವತ್ತೂ ಟ್ರೆಂಡನ್ನ ಫಾಲೋ ಮಾಡಬೇಡಿ. ನಾನು ಇಡೀ ಲೈಫ್ ಟೈಮ್ ನಾನು ಮಾಡ್ಕೊಂಡು ಬಂದಿದ್ದೆ ಈ ಕೆಲಸ. ಐ ನೆವರ್ ಫಾಲೋಡ್ ಎನಿ ಟ್ರೆಂಡ್ಸ್. ರಾದರ್ ನೀವೇನು ಮಾಡಬೇಕಂದ್ರೆ, ಎಲ್ಲರೂ ಇಗ್ನೋರ್ ಮಾಡ್ತಾ ಇರುವಂಥ ವಿಷಯ ಯಾವುದು ಅಂತ ಹೇಳ್ಬಿಟ್ಟು ಐಡೆಂಟಿಫೈ ಮಾಡಿ. ಯಾಕಂತ ಹೇಳಿದ್ರೆ ಲೈಫಲ್ಲಿ ಜನಗಳೆಲ್ಲ ಹೆದರ್ಕೊಂಡು ಓಡ್ತಾ ಇರ್ತಾರಲ್ಲ, ಆ ಜಾಗದಲ್ಲೇನೆ ನಿಜವಾದ ವೆಲ್ತ್ ಇರೋದು. ಎಲ್ಲರೂ ಇಗ್ನೋರ್ ಮಾಡಿರ್ತಾರಲ್ಲ, ಆ ಜಾಗದಲ್ಲೇ ನಿಜವಾದ ವೆಲ್ತ್ ಇರೋದು. ಯಾರು ಅದನ್ನ ಹಿಡಿತಾರೆ ಅವನು ಗೆಲ್ತಾನೆ,
ಯಾರು ಎಲ್ಲರೂ ಓಡ್ತಾ ಇದ್ದಾರೆ ನಾನು ಓಡಬೇಕಲ್ಲ ಅಂತ ಓಡ್ತಾನೆ, ಅವನು ಬೀಳ್ತಾನೆ. ಹಾಗಾಗಿ ವಾರನ್ ಬಫೆಟ್ ಅವರು ಒಂದು ಬ್ಯೂಟಿಫುಲ್ ಮಾತನ್ನು ಹೇಳ್ತಾರೆ, ಬಿ ಫಿಯರ್ಫುಲ್ ವೆನ್ ಅದರ್ಸ್ ಆರ್ ಗ್ರೀಡಿ, ಬಿ ಗ್ರೀಡಿ ವೆನ್ ಅದರ್ಸ್ ಆರ್ ಫಿಯರ್ಫುಲ್ ಅಂತ. ಅಂದರೆ ಎಲ್ಲರೂ ಮಾರ್ಕೆಟಲ್ಲಿ ಮುಗಿ ಬೀಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀ ಭಯ ಪಟ್ಕೋ, ಹೋಗ್ಬೇಡ ಅಲ್ಲಿಗೆ ನೀನು. ಎಲ್ಲರೂ ಮಾರ್ಕೆಟಿಂದ ಇಗ್ನೋರ್ ಮಾಡಿಬಿಟ್ಟು ಅವ್ರು ಭಯ ಪಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನೀನು ಅವಾಗ ಎಂಟರ್ ಆಗು ಅಂತ ಹೇಳ್ಬಿಟ್ಟು. ದಟ್ಸ್ ವಾಟ್ ಹ್ಯಾಪನ್ಸ್ ಇನ್ ದ ಲೈಫ್. ಸೊ ಅದನ್ನೇ ನಾನು ಹೇಳಿದ್ದು, ಈ ನೀವು ಶೀಪ್ ಅಂತ ಹೇಳಿದ್ರಲ್ಲ, ಸೊ ಸೇಮ್ ವೇ, ಅಲ್ಲಿ ಯಾರೋ ಒಬ್ಬ ಹೇಳ್ದ ತಗೊಳ್ಳಿ ನಾನು ಹೋಗ್ಬೇಕು, ಇನ್ನೊಬ್ಬ ಯಾರೋ ಹೇಳ್ದ ತಗೊಳ್ಳಿ ನಾನು ಹೋಗ್ಬೇಕು. ಅವ್ರಿಗೆ ಗೊತ್ತಿಲ್ಲ ಅವ್ರ ರಿಕ್ವೈರ್ಮೆಂಟ್ ಏನಿದೆ, ಆ್ಯಕ್ಚುಲಾಗಿ ಏನಕ್ಕೆ ಸಿಲ್ವರ್ ಮೇಲೆ ಹೋಯ್ತು, ಇಷ್ಟು ಮೇಲೆ ಯಾಕೆ ಹೋಯ್ತು, ಏನಕ್ಕೋಸ್ಕರ ಯಾವ ಪಾಯಿಂಟಲ್ಲಿ ಎಕ್ಸಿಟ್ ಆಗಬೇಕಾಗಿತ್ತು, ಪೀಪಲ್ ಡಿಂಟ್ ಇವನ್ ನೋ. ಸೊ ಅವ್ರು ಎಲ್ಲಾನು ಅಂದರೆ ಟ್ರೆಂಡಿಂಗ್ ನಾನು ಹೇಳ್ತಾ ಯಾಕೆ ಮೇಲೆ ಹೋಯ್ತು ಅಂತ ಹೇಳ್ಬೋದಾ ಸರ್? ಏನಂದ್ಬಿಟ್ಟು ಸಿ ಅದಕ್ಕೆ ಲಾಟ್ ಆಫ್ ರೀಸನ್ಸ್ ಇದೆ. ಅಂದರೆ ಇದು ಅಗೇನ್ ಇದನ್ನ ಕನ್ಕ್ಲೂಷನ್ ಅಂತ ಡ್ರಾ ಮಾಡ್ಬೋದು, ಸಿಂಪಲ್ ಆಗಿ ಹೇಳ್ತೀನಿ, ಮಾರ್ಕೆಟಲ್ಲಿ ಇರೋದ್ರಿಂದ ಅದ್ರ ಬೇಸ್ ಮೇಲಿಂದ ಹೇಳ್ತೀನಿ. ಸಿ ಅಲ್ಟಿಮೇಟ್ಲಿ ಕ್ರ್ಯಾಶ್ ಆಗಿರೋದು ಇವಾಗ ಪೇಪರ್ ಮಾರ್ಕೆಟ್, ಬಿಕಾಸ್ ಇಟ್ಸ್ ಬೀನ್ ಓವರ್ ಬಾಟ್ ಅಂತ ಕರಿತೀವಿ, ಓವರ್ ಬಾಟ್ ಝೋನ್ ಅಂತ ಹೇಳ್ಬಿಟ್ಟು ನಾವು ಕ್ಯಾಂಡಲ್ಸ್ ಅಂತ ಕರಿತೀವಿ. ಅದ್ರೊಳಗಡೆ ಅನ್ಸುತ್ತೆ ಓಕೆ, ಸೊ ಈ ಮೂಮೆಂಟಲ್ಲಿ ಮಾರ್ಕೆಟ್ ಕ್ರ್ಯಾಶ್ ಆಗುತ್ತೆ ಅಂತ ಅನ್ಸುತ್ತೆ. ಬಿಕಾಸ್ ಆಲ್ಮೋಸ್ಟ್ 390 rupees ರೀಚ್ ಆಗ್ತಿದ್ದಾಗೇನೆ ನನ್ನ ಇಡೀ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ 1,500 ಜನ ಇದ್ದಾರೆ ನನ್ನ ಸ್ಟೂಡೆಂಟ್ಸ್ ಟೋಟಲ್. ಅವರಷ್ಟು ಜನ ಕೇಳಿದಷ್ಟೇ, ಮಾರ್ಕೆಟ್ ಈಸ್ ಓವರ್ ಹೀಟೆಡ್, ನೋ ಬಡಿ ಶುಡ್ ಬೈ ನಾವು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ ಎಲ್ಲರೂ. ತುಂಬ ಓವರ್ ಪ್ರೈಸ್ ಆಗಿದೆ, ಬೈ ಮಾಡಬೇಡಿ, ವೆಯ್ಟ್ 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 ಅಂತ ಹೇಳ್ಬಿಟ್ಟು. ಯಾರೆಲ್ಲ ನಾನು KG ಗಟ್ಟಲೆ ಬೈ ಮಾಡಬೇಕು ಅಂತ ಅನ್ಕೊಂಡಿದ್ರು ಅವರೆಲ್ಲ ತಡ್ಕೊಂಡು ನಿಂತ್ಕೊಂಡ್ರು, ಸೊ ದಟ್ ಅವ್ರ ದುಡ್ಡು ಉಳಿತು. ಸೊ ಏನಕ್ಕಾಗಿದ್ದು ಅಂತ ಹೇಳಿದ್ರೆ, ಸಿ ಗ್ಲೋಬಲಲ್ಲಿ ಜಿಯೋಪೊಲಿಟಿಕಲ್ ವಿಷಯಗಳು ತುಂಬ ಇದೆ. ಒಂದು ನಾವು ಒಂದು ಸೈಡು ಇದು ಸಿಲ್ವರ್ ಬಂದು ಇಟ್ಸ್ ಅ ಇಂಡಸ್ಟ್ರಿಯಲ್ ಮೆಟಲ್ ಟುಡೇ, ಅಂದರೆ ಪ್ರತಿಯೊಂದಕ್ಕೂ ಇವತ್ತು ಸೆಮಿ ಕಂಡಕ್ಟರ್ಸ್ಗೆ ಅಥವಾ EVಸ್ಗಳಿಗೆ ಎಲ್ಲ ಕಡೆಗೂ ಅದು ಬಳಸ್ತಾರೆ. ಆದರೆ ಎಲ್ಲರೂ ಫಿಸಿಕಲ್ ಸಿಲ್ವರ್ಗಿಂತನೂ ಜಾಸ್ತಿ ಡಿಜಿಟಲ್ ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡಿದ್ರು, ಅಲ್ಲೇ ಮಿಸ್ಟೇಕ್ ಮಾಡಿದ್ದು. ನಾನು ಡೇ ಒನ್ನಿಂದನೂ ಎಲ್ಲರಿಗೂ ಹೇಳ್ಕೊಂಡು ಬಂದಿದ್ದೆ, ಡಿಜಿಟಲಲ್ಲಿ ಇನ್ವೆಸ್ಟ್ ಮಾಡಬೇಡಿ, ಸುಮ್ಮನಿರಿ, ಅಲ್ಲಿ ಇನ್ವೆಸ್ಟ್ ಮಾಡಬೇಡಿ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಿದ್ದು. ಈಗ ನಿಮ್ಮ ಹತ್ರ ಒಂದು ಸಿಲ್ವರ್ ಫಿಸಿಕಲ್ ಇದೆ ಅಂತ ಇಟ್ಕೊಳ್ಳಿ, ಇವತ್ತಲ್ಲ ಇನ್ನು 3 ವರ್ಷ ಹೋದ್ರೂ ಅದು ವ್ಯಾಲ್ಯೂ ಇದ್ದೇ ಇರುತ್ತೆ. ಅದನ್ನ ನೀವು ಯಾವಾಗ ಬೇಕಾದ್ರೂ ಸೆಲ್ ಮಾಡ್ಕೊಂಡು. ಗೋಲ್ಡ್ ಅದೇ ತರ ಅಲ್ವಾ ಸರ್? ಗೋಲ್ಡ್ನು ಆಗಿರಲಿ, ಯಾರು ಗೋಲ್ಡ್ ತಗೊಬೇಡಿ, ಗೋಲ್ಡ್ ಬಾಂಡ್ ತೊಗೊಳ್ಳಿ ಅಂತಾರೆ. ನಾನು ಹೇಳೋದು ಅದಕ್ಕೆ ಅಪೋಸ್ ಇರೋದು ಅಂತ ಹೇಳೋದು ನಾನು. ಸಿ ಡಿಜಿಟಲ್ ನೀವು ಬಾಂಡ್ ಬೇಡ ಅಂತೀರಾ? ಯಾವುದೇ ನಾನು ಯಾವುದಕ್ಕೂ ಸಜೆಸ್ಟ್ ಮಾಡಲ್ಲ. ಆ ಥರ ಡಿಜಿಟಲ್ ಬಾಂಡ್ಸ್ಗಳಿಗೆ ಎಂಟ್ರಿ ಆಗಬೇಡಿ. ನಿಮ್ಮ ಹತ್ರ ಕೈಯಲ್ಲಿರಲಿ. ವರ್ಸ್ಟ್ ಸಿಚುವೇಶನಲ್ಲಿ ಏನಾಗ್ಬೋದು, ನೀವು ಮಾರ್ಕೆಟ್ ಮೇಲೆ ಹೋಗಿಲ್ಲ ಅಂತ ಇಟ್ಕೊಳ್ಳಿ, ನಿಮ್ಮ ಮನೆಗೆ ದೀಪಗಳು ಮಾಡಿಸ್ಬೋದು, ನೀವು ವಾಪಸ್ಸು ಕಡಗಗಳು ಮಾಡಿಸ್ಕೋಬೋದು, ಮನೆಗೆ ಏನಾರು ಐಟಮ್ಸ್ಗಳು ಮಾಡಿಸ್ಕೋಬೋದು ನಿಮ್ಮ ಹತ್ರ ಫಿಸಿಕಲಿ. ಕಳ್ಳನ ಕೈ ಕೊಟ್ಟರು ಅಂತಾರಲ್ಲ, ಆ ಥರದ ಏನೋ ಒಂದು ಬರುತ್ತೆ. ಆದರೆ ಪೇಪರಲ್ಲಿ ಇರುವಂಥ ವ್ಯಾಲ್ಯೂ ಏನಿರುತ್ತೆ ಅದು ಸಡನ್ ಆಗಿ ಮೇಲೆ ಹೋಗೋದು. ಯಾಕಂದರೆ ಅದು ನಿಮಗೆ ಕಂಟ್ರೋಲ್ ಇಲ್ಲದೆ ಹೋಗಿರುವಂಥ ಎನ್ವಿರಾನ್ಮೆಂಟ್. ಯಾಕಂದರೆ ನಾನು ಯಾವುದೇ ಕಂಪ್ನಿ ನೇಮ್ಗಳನ್ನ ಹೇಳೋದಿಲ್ಲ, ಬಟ್ ಐ ಟೆಲ್ ಯು, ಮಾರ್ಕೆಟಲ್ಲಿ ಪಂಪ್ ಆ್ಯಂಡ್ ಡಂಪ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಹೆಂಗಂತ ಹೇಳಿದ್ರೆ, ಈಗ ಇದು ತುಂಬ ಜನಕ್ಕೆ ಇದು ಅರ್ಥ ಮಾಡ್ಕೊಳ್ಳೋದು ಕಷ್ಟ, ಟ್ರೈ ಮಾಡಿ ಸರ್. ಇದು ಬಟ್ ಟ್ರೈ ಮಾಡಿ. ಪೇಪರಲ್ಲಿರೋ ಸಿಲ್ವರ್ಗೆ ರೇಟ್ ಇಲ್ಲ, ಕೈಲಿರೋ ಸಿಲ್ವರ್ಗೆ ರೇಟ್ ಅದು ಅರ್ಥ ಆಗಲ್ಲ. ಸೊ ಆದರೆ ನಾವು ಒಂದು ಮಾತು ಹೇಳ್ತೀನಿ ಕೇಳಿ, ಏನಂದರೆ ಪಂಪ್ ಆ್ಯಂಡ್ ಡಂಪ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಆಗಿದೆ ಅದು. ಪಂಪ್ ಆ್ಯಂಡ್ ಡಂಪ್ ಏನಂದರೆ, ಈಗ ಫಾರ್ ಎಕ್ಸಾಂಪಲ್ XYZ ಅಂತ ಹೇಳ್ಬಿಟ್ಟು ನಾನೊಂದು ಸ್ಟಾಕನ್ನು ರಿಲೀಸ್ ಮಾಡ್ತೀನಿ, 10 ರೂಪಾಯಿ ಅದು ಸ್ಟಾಕ್ ಅಂತ ಇಟ್ಕೊಳ್ಳಿ. ನಾನೇನು ಮಾಡ್ತೀನಿ, ಒಂದು 20 ಜನ ಇನ್ಫ್ಲೂಯೆನ್ಸರ್ಸ್ಗಳನ್ನ ಕರ್ಕೊಂಡು ಬರ್ತೀನಿ. ಐ ಆಮ್ ಜಸ್ಟ್ ಟೆಲಿಂಗ್ ಒಂದು ಎಕ್ಸಾಂಪಲ್ಗೆ. ಸೊ ಅವರೆಲ್ಲ ಬರ್ತಾರೆ, ಅವ್ರಿಗೆಲ್ಲರಿಗೂ ದುಡ್ಡು ಕೊಡ್ತೀನಿ, ನೋಡಪ್ಪ ಈ 10 ರೂಪಾಯಿ ಸ್ಟಾಕ್ ಇದೆ, ಇದನ್ನು ನೀವು ಪ್ರಮೋಟ್ ಮಾಡು ಅಂತ. ಆಗ ಊರಲ್ಲಿರೋರೆಲ್ಲರೂ ಈ ಸ್ಟಾಕ್ ಚೆನ್ನಾಗಿದೆ ಅಂತ ವೋಕಲಿ ಪ್ರಮೋಟ್ ಮಾಡ್ತಾರೆ, ಸುಮ್ಮನೆ ಬಿಲ್ಡಪ್. ಆಗ ಈ ವ್ಯಕ್ತಿ ಏನು ಮಾಡ್ತಾನೆ ಗೊತ್ತಾ, 10 ರೂಪಾಯಿಗೆ ಲಾಂಚ್ ಮಾಡಿರೋನು ಇವನೇ 100 ಕೋಟಿ ರೂಪಾಯಿ ಅದಕ್ಕೆ ಇನ್ವೆಸ್ಟ್ ಮಾಡ್ತಾನೆ, ಸ್ಟಾಕು ಅಪ್ವಾರ್ಡ್ ಟ್ರೆಂಡ್ ತಗೊಳುತ್ತೆ. ಈ ಕಡೆ ಇನ್ಫ್ಲೂಯೆನ್ಸರು ಹೇಳ್ತಾ ಇದ್ದಾರೆ ಮೇಲೋಗುತ್ತೆ ಅಂತ, ಸ್ಟಾಕ್ ನೋಡಿದ್ರು ಮೇಲೆ ಹೋಗ್ತಾ ಇದೆ ಅಂತ ಹೇಳಿ ಸ್ಟಾಕು 40 ರೂಪಾಯಿ 50 ರೂಪಾಯಿ ಆಯಿತು ಅಂತ ಇಟ್ಕೊಳ್ಳಿ. ಎಲ್ಲರೂ 50 ರೂಪಾಯಿಲಿದ್ದಾಗ, ನಾವಾಗಲೇ ಏನು ಹೇಳಿದೆ, ಮಾರ್ಕೆಟ್ ಅಪ್ಪಲ್ಲಿದ್ದಾಗ ಜನಗಳೆಲ್ಲ ಏನು ಮಾಡ್ತಾರೆ, ಬೈ ಮಾಡ್ತಾರೆ. ಸೊ ಇಲ್ಲೂ ಏನಾಗುತ್ತೆ, ಇವಾಗ ಬೈ ಮಾಡ್ತಾರ ಅಲ್ವಾ? ಸೊ ಬೈ ಮಾಡಿದ್ರು, ಅವಾಗ ಅವ್ನು ಏನು ಮಾಡ್ತಾನಂದ್ರೆ, ಯಾರು 10 ರೂಪಾಯಿಗೆ ಲಾಂಚ್ ಮಾಡಿರ್ತಾನೆ XYZನ, ಎಲ್ಲನೂ ಒಟ್ಟಿಗೆ ಸೆಲ್ ಮಾಡಿಬಿಟ್ಟು ರಪ್ ಅಂತ ಅವ್ನು ಎಕ್ಸಿಟ್ ಆಗ್ಬಿಡ್ತಾನೆ. ಈಗ ಉಳ್ಕೊಂಡವರು ಅವರು ಅನುಭವಿಸ್ತಾರೆ. ಸೊ ಲಾಟ್ ಆಫ್ ಟೈಮ್ಸ್ ಇದೇ ಆಗುವಂಥದ್ದು. ಓಕೆ, ಸಾರಿ ಟು ಇಂಟರಪ್ಟ್, ಇದು ಇಲ್ಲಿ ಕ್ಲಿಯರ್ ಆಗ್ಬಿಡ್ಬೇಕಿದು. ಈಗ ಯಾರೋ ಒಬ್ಬ ಹಂಗೆ ಮಾಡ್ತಾನಲ್ಲ, ಬೇರೆ ಕಿಲಾಡಿಗಳು ಇರ್ತಾರಲ್ಲ ಮಾರ್ಕೆಟಲ್ಲಿ, ಅವರು ಎಲ್ಲ ಸುಮ್ಮನೆ ಇರ್ತಾರಲ್ಲ, ಇದು ಅವ್ನು ನೋಡಿ ಟ್ರ್ಯಾಪಿಗೆ ಬೀಳೋರು ನ್ಯೂ ಕಮರ್ಸ್ ಅಂತ ಅನ್ಕೊಳ್ಳೋಣ. ಈಗ ತುಂಬ ರೂಲ್ಸ್ ಎಲ್ಲ ಚೇಂಜ್ ಆಗಿದೆ, ಇದ್ರ ಬಗ್ಗೆ ರೆಸ್ಟ್ರಿಕ್ಷನ್ಸ್ ಇದೆ, ಆದ್ರೂ ಇವತ್ತಿಗೂ ಇದು ನಡೆಯುತ್ತೆ. ಫಾರ್ ಎಕ್ಸಾಂಪಲ್ ಸಿಲ್ವರ್ದೇನೆ ಒಂದು ಎಕ್ಸಾಂಪಲ್, ರೀಸೆಂಟ್ ಟ್ರೆಂಡಲ್ಲಿ ಇರೋ ಕಾರಣ ಅದು ಅಷ್ಟೊಂದು ಮೇಲೋಗೋದಕ್ಕೆ ಹೆಂಗೆ ಸಾಧ್ಯ ಆಯಿತು, ಹೆಂಗೆ ಕಾರಣ ಆಯಿತು? ಇವತ್ತಿಗೂ ಫಿಸಿಕಲ್ ಸಿಲ್ವರ್ಗೆ ಇಷ್ಟೇ ವ್ಯಾಲ್ಯೂ, ಪೇಪರ್ ಸಿಲ್ವರ್ಗೆ ಇಷ್ಟೇ ವ್ಯಾಲ್ಯೂ ಅಂತ ವ್ಯಾಲ್ಯೂಯೇಷನ್ ಎಲ್ಲಿಂದ ಬಂತು? ಬಿಕಾಸ್ ಏನಂತ ಹೇಳಿದ್ರೆ, ದ ಬಿಗ್ಗರ್ ಪ್ಲೇಯರ್ಸ್ಗಳ ಮುಂದೆ ರಿಟೇಲ್ ಇನ್ವೆಸ್ಟರ್ಸ್ಗಳು ಏನೇನೂ ಅಲ್ಲ.
ಯಾವಾಗಲೂ ಬಲಿಪಶು ಆಗೋದು ಅವರೇನೆ. ಹಂಗಾಗಿ ನಾ ಹೇಳೋದು, ನೀವು ಯಾವುದೇ ಒಂದು ವಿಷಯ ತುಂಬ ಮೇಲೋಗ್ತಾ ಇದೆ, ಜನಗಳೆಲ್ಲ ಅಲ್ಲಿ ಮುಗಿ ಬಿದ್ದು ಹೋಗ್ತಾ ಇದ್ದಾರೆ ಅಂದರೆ ಸುಮ್ಮನಿದ್ಬಿಡಿ ಅಂತ. ಅದು ಎಷ್ಟದು. ಸೊ ನೀವು ಯಾವಾಗ ಅಲ್ಲಿಂದ ದೂರ ಉಳ್ಕೋತಿರಲ್ಲ, ಅದರಲ್ಲೇ ಲಾಭ ಜಾಸ್ತಿ. ಅದರಲ್ಲೇ ನೀವು, ಯಾಕಂದರೆ ಎಲ್ಲರೂ ಲಾಭ ಮಾಡ್ತಾ ಇದ್ದಾರೆ, ಆದ್ರೂ ನಾನು ಏನೂ ಮಾಡ್ತಾ ಇಲ್ಲ ಅಂತ ಫಿಯರಿಂದ ಹೋಗ್ತಾನಲ್ಲ, ಅದಕ್ಕಿಂತನೂ ಅವ್ರ ಪಾಡು ಅವ್ರು ಮಾಡ್ಕೊಳ್ಳಿ, ನನ್ನ ಟೈಮ್ ಬಂದಾಗ ನಾನು ನೋಡ್ಕೋತೀನಿ ಅನ್ನೋ ಗ್ರೇಟ್ ಆಗಿರ್ತಾನೆ. ಸೊ ಇದನ್ನೇ ನಾನು ಹೇಳಿದೆ, ಯಾವಾಗಲೂ ಮಾರ್ಕೆಟನ್ನು ಅರ್ಥ ಮಾಡ್ಕೊಳ್ಳದೆ, ಲಾಜಿಕ್ ಇಲ್ದೇನೆ ಎಮೋಷನಲ್ ಆಗಿ ಜಂಪ್ ಮಾಡಿದ್ರೆ ರಪ್ ಅಂತ ಒದೆ ತಿಂತಾನು. ಸೊ ಹಂಗಾಗಿ ರೂಲ್ಸ್ಗಳು 2 ಹೇಳಿದ್ದೆ ನಾನು. ಯಾವುದಾದ್ರು ರೂಲ್ ನಂಬರ್ 1 ನೆವರ್ ಲೂಸ್ ಮನಿ, ರೂಲ್ ನಂಬರ್ 2 ನೆವರ್ ರಿಮೆಂಬರ್. ಸೊ ದುಡ್ಡನ್ನ ಯಾವತ್ತೂ ಕಳ್ಕೋಬಾರ್ದು. ಯಾಕಂದ್ರೆ ಸಂಪಾದನೆ ಮಾಡಿದ್ದು ಯಾರೋ ಒಬ್ಬನಿಗೆ ಈಸಿಯಾಗಿ ಇದು ಮಾಡೋದಕ್ಕಲ್ಲ ಅಲ್ವಾ. ಸೊ ಆ ಕಾರಣಕ್ಕೋಸ್ಕರ ಆ್ಯಂಡ್ ಸಿಲ್ವರ್ದು ದೆರ್ ಆರ್ ಲಾಟ್ ಆಫ್ ಥಿಂಗ್ಸ್. ನಾನು ಇದ್ರ ಬಗ್ಗೆ ಯಾವುದೇ ಮೇಲೆ ಹೋಗುತ್ತಾ ಕೆಳಗೆ ಬರುತ್ತಾ ವಾದ ವಿವಾದ ನಾನು ಇಳಿಯೋದೇ ಇಲ್ಲ. ಸೊ ಅದನ್ನೆಲ್ಲ ಎಕ್ಸ್ಪರ್ಟ್ಸ್ಗಳೆಲ್ಲ ಮಾಡ್ಕೊಳ್ತಾರೆ. ಅಟ್ ದ ಸೇಮ್ ಟೈಮ್ ನನ್ನ ಸೈಡಿಂದ ಸೊಲ್ಯೂಷನ್ ಆ್ಯಂಡ್ ಸಜೆಷನ್ ಏನಂದರೆ, ಯಾವಾಗ ಯಾವುದೇ ಪ್ರೈಸು ತುಂಬ ಮೇಲೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ವಾರನ್ ಬಫೆಟ್ ಹೇಳಿದಾಗೆ ಬಲೂನ್ ಊದ್ತಾ ಇದೆ ಅಂತ ಡಮ್ ಅಂದೆ ಅನ್ನತ್ತೆ ಯಾವಾಗಲೂ ಸಿಂಪಲ್. ನೀವು ಬಿ ಫಿಯರ್ಫುಲ್. ಸೊ ಸ್ವಲ್ಪ ಫಿಯರ್ಫುಲ್ ಆಗಿರಿ. ಆ ಕ್ಷಣದಲ್ಲಿ ಫಿಯರ್ ವರ್ಕ್ ಆಗುತ್ತೆ ನೋಡಿ. ಅದು ನಿಮ್ಮನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಫಿಯರ್ ಇರಬೇಕು ಹೊರತು ಹಾಳು ಮಾಡೋದಕ್ಕಲ್ಲ. ದಟ್ ಈಸ್ ದಿ ಓವರ್ ಆಲ್ ಐಡಿಯಾ. ಈಗ ಯಾಕೆ ಹೊರಗಡೆ ಇರೋ ಜಂಕೆಲ್ಲ ತಿನ್ನಬಾರ್ದು, ಅದೊಂದು ಭಯ. ಆ ಭಯ ಏನು ಮಾಡುತ್ತೆ, ಆರೋಗ್ಯ ಕೊಡುತ್ತೆ. ಸೊ ನಾನು ಯಾವನಿಗೂ ಕೇರೇ ಮಾಡೋದಿಲ್ಲ, ನನ್ನ ಹೆಂಡತಿಗೂ ನಾನು ಕೇರ್ ಮಾಡಲ್ಲ, ನಮ್ಮ ಅಪ್ಪಗೂ ನಾನು ಕೇರ್ ಮಾಡಲ್ಲ, ಬಟ್ ನಾನು ಜಂಕ್ ಫುಡ್ಡೇ ತಿಂತೀನಿ ಅಂತ ಹೇಳ್ಬಿಟ್ಟು ಆ ಭಯನ ಓವರ್ ಡಾಮಿನೇಟ್ ಮಾಡಿದ್ರೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾನೆ ಅವನು. ಸೊ ಭಯನ ಯಾವ ಥರ ಯೂಸ್ ಮಾಡಬೇಕು ಅಂತಲೂ ಗೊತ್ತಿರಬೇಕು. ಬಿಕಾಸ್ ದಟ್ ಈಸ್ ಆಲ್ಸೋ ಅ ವೆಪನ್. ನೀವು ಅದನ್ನು ಯಾವ ಥರ ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಅದು ನೀವು ರೋಪ್ ಮೇಲೆ ನಡ್ಕೊಂಡು ಸಿಲ್ವರ್ ಕತೆ ಬಿಡಿ. ಒಂದ್ಸಲಿ ಈರುಳ್ಳಿಗೂ ಇದೇ ಥರ ಬುಲೆಟನ್ ಬಿಡ್ತಾ ಇರ್ತಾರೆ. ಎಲ್ಲೂ ಈರುಳ್ಳಿ ಸಿಗಲ್ವಂತೆ ನಾಳೆಯಿಂದ, ಈರುಳ್ಳಿ ರೇಟು ಗಗನಕ್ಕಿಂಗೆ. ನಾವು ಇದೆಲ್ಲ ಮಾಡಲಿಲ್ಲ ಅಡ್ವರ್ಟೈಸ್ಮೆಂಟ್ ಎಲ್ಲ. ಏನು ಬೇಕು ಅಂದರೆ ಈರುಳ್ಳಿ ನೆಕ್ಲೆಸು, ಈರುಳ್ಳಿ ಇದು ಕಟ್ ಮಾಡಿದ್ರೆ ಇನ್ನೊಂದು 10 ದಿನ 15 ದಿನದಲ್ಲಿ ರೋಡಲ್ಲಿ ತಂದು ಸುರಿತಾ ಇರ್ತಾರೆ. ಇದೂ ಹಂಗೆ ಅದೇ ಆರ್ಟಿಫಿಷಿಯಲ್ ಡಿಮ್ಯಾಂಡ್ ಕ್ರಿಯೇಟ್, ಆರ್ಟಿಫಿಷಿಯಲ್ ಸ್ಕೇರ್ಸಿಟಿ ಅಂತ ಕರೀತಾರೆ ಅದಕ್ಕೆ. ಸೊ ಅದನ್ನ ಕ್ರಿಯೇಟ್ ಮಾಡ್ಕೊಳ್ಳೋದ್ರಿಂದನೂ ತುಂಬ ಟೈಮ್ ಆಗುತ್ತೆ. ಬಟ್ ನನಗೆ ವೆಜಿಟೇಬಲ್ ಮಾರ್ಕೆಟ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಸ್ಟಿಲ್ ನಾನು ಹೇಳೋದು, ಓವರ್ ಆಲ್ ಯಾವುದೇ ಮಾರ್ಕೆಟ್ ಆಗಿರಲಿ, ಪಂಪ್ ಅಂಡ್ ಡಂಪ್ ಕಾನ್ಸೆಪ್ಟ್ ಅಲ್ಲೇ ಆಲ್ಮೋಸ್ಟ್ ವರ್ಕ್ ಆಗುತ್ತೆ. ಯಾಕಂದ್ರೆ ಇರೋದನ್ನೆಲ್ಲ ಸ್ಟಾಕನ್ನ ಅವ್ರು ಇಟ್ಕೊಂಡ್ಬಿಟ್ಟಿರ್ತಾರೆ. ಅವಾಗ ಆರ್ಟಿಫಿಷಿಯಲ್ ಸ್ಕೇರ್ಸಿಟಿ ಸ್ಟಾರ್ಟ್ ಆಗುತ್ತೆ. ಸೊ ಮಾರ್ಕೆಟಲ್ಲಿ ಅವೈಲೇಬಲ್ ಇಲ್ವಂತೆ ಅಂತ ಹೇಳಿದಾಗ ಡಿಮಾಂಡ್ ಅಂಡ್ ಸಪ್ಲೈ ಕಾನ್ಸೆಪ್ಟ್. ಯಾವಾಗ ಸಪ್ಲೈ ಕಡಿಮೆ ಆಗುತ್ತೆ, ಡಿಮಾಂಡ್ ಜಾಸ್ತಿ ಆಗುತ್ತೆ, ಅಪ್ವರ್ಡ್ ಟ್ರೆಂಡಲ್ಲಿ ಪ್ರೈಸ್ ಹೋಗುತ್ತೆ. ಸೊ ಆ ಮೂಮೆಂಟಲ್ಲಿ ಇವ್ರು ಸಡನ್ನಾಗಿ ಅದನ್ನು ತಗೊಂಡು ಡಂಪ್ ಮಾಡಿದ್ರೆ ಪ್ರೈಸ್ ರಪ್ ಅಂತ ಬೀಳುತ್ತೆ. ಸೊ ಹಾಗೆ ಆಗೋದು. ಅದಕ್ಕೆ ನಾನು ಹೇಳೋದು, ಕಾನ್ಷಿಯಸ್ನೆಸ್ಸಿಂದ ಏನೇ ಮಾಡಿದ್ರು ಮೂವ್ ಮಾಡಬೇಕು. ನಾಟ್ ವಿತ್ ದ ಫಿಯರ್, ನಾಟ್ ವಿತ್ ದಿ ಹೆಸಿಟೇಷನ್, ನಥಿಂಗ್. ಆ ಲೋವರ್ ವೈಬ್ರೇಷನ್ಸ್ಗೆ ಮನಸ್ಸೇ ಕೊಡಬಾರ್ದು. ನಾನು ಹೇಳೋದು, ಆಲ್ವೇಸ್ ಬಿ ಬ್ಯಾಲೆನ್ಸ್ಡ್, ಬಿ ಮೈಂಡ್ಫುಲ್, ಬಿ ಫಿಯರ್ಫುಲ್ ಇನ್ ಟರ್ಮ್ಸ್ ಆಫ್ ಟೇಕಿಂಗ್ ಅ ಡಿಸಿಷನ್, ನಾಟ್ ಇನ್ ಟರ್ಮ್ಸ್ ಆಫ್ ಮೇಕಿಂಗ್ ಅ ಲೈಫ್. ಅಷ್ಟೇ. ಆ ಡಿಸಿಷನ್ ತೊಗೊಳಕ್ಕೆ ಇರಬೇಕು ಹೊರತು ಲೈಫ್ ಮಾಡ್ಕೊಳ್ಳೋಕ್ಕೆ ಫಿಯರ್ ಇರಬಾರ್ದು. ನೆಕ್ಸ್ಟ್ ಕ್ವಶನ್ ಹೋಗೋಣ ಸರ್. ಈಗ ನಮಗೆ ದುಡ್ಡು ಕಮ್ಮಿ ಇದ್ದಾಗ ನಾವು ಅದನ್ನು ಮ್ಯಾನೇಜ್ ಮಾಡೋಕ್ಕೆ ತುಂಬ ಬ್ರೈನ್ ಯೂಸ್ ಮಾಡ್ತೀವಿ. ಆದರೆ ಕೈಗೆ ದುಡ್ಡು ಜಾಸ್ತಿ ಬಂದ ತಕ್ಷಣ ನಾವು ಕೇರ್ಲೆಸ್ ಆಗೋಗ್ತೀವಿ. ಇದು ಹ್ಯೂಮನ್ ನೇಚರಾ? ಅದನ್ನು ನಾವು ಚೇಂಜ್ ಮಾಡೋಕ್ಕೆ ಆಗಲ್ವಾ? ನಮಗೆ ನಾವೇ ಕೃತಕವಾಗಿ ಆ ಪ್ರೆಷರ್ನ ಹಾಕ್ಕೊಳ್ಳೋದು ಹೇಗೆ? ಅದು ಹಾಕೊಳ್ಳೋದು ಸರಿನಾ ತಪ್ಪಾ ಒಂದು ರೀತಿ ಅದನ್ನು ಹೇಳಿ. ಯಾಕಂದರೆ ದುಡ್ಡಿರಲ್ಲ, ಬಂದಮೇಲೆ ಜೋಶಲ್ಲಿ ಇರ್ತಾರೆ. ಅಥವಾ ದುಡ್ಡಿದ್ರೂ ನನ್ನ ಹತ್ರ ದುಡ್ಡಿಲ್ಲ ಅನ್ನೋ ಫೀಲಲ್ಲಿ ನಾನು ಒಂದು ಸೋಫಾ ತರ್ಸೋದು ಬೇಡ, ಮನೆಗೆ ಸ್ಕ್ರೀನ್ ಹಾಕ್ಸೋದು ಬೇಡ ಅಂತ ಹಿಂಗೆ ಕೂತ್ಕೊಳ್ಳ, ಅಥವಾ ಅದು ಬಂದಿರೋದನ್ನ ಎಂಜಾಯ್ ಮಾಡಲ್ಲ, ಏನು ಮಾಡೋದು? ತುಂಬ ಜನಗಳು ಭ್ರಮೆನಲ್ಲಿ ಬದುಕ್ತಾ ಇರ್ತಾರೆ. ಅನ್ಲೆಸ್ ಅವರ ಭ್ರಮೆಯಿಂದ ಆಚೆ ಬರೋವರೆಗೂ ಅವರು ಫಿನಾನ್ಷಿಯಲ್ ವಿಷಯದಲ್ಲಿ ಪ್ರಾಬ್ಲಮ್ನ ಮಾಡ್ಕೋತಾನೆ ಇರ್ತಾರೆ. ಸೊ ತುಂಬ ಜನಕ್ಕೆ ವೆಲ್ತ್ ಬಗ್ಗೆ ಒಂದು ತಪ್ಪು ಲೆಕ್ಕಾಚಾರ ಇರುತ್ತೆ. ಅವ್ರು ಏನು ಅನ್ಕೋತಾರೆ ಗೊತ್ತಾ? ಸೊ ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್ ಈಸ್ ಈಕ್ವಲ್ ಟು ಸೇವಿಂಗ್ ಅಂತ ಅನ್ಕೋತಾರೆ. ಓಕೆ. ಅಂದರೆ ನಾನು ಇನ್ಕಮ್ ಬರ್ತಾ ಇದೆ, ಅದರಿಂದ ಎಕ್ಸ್ಪೆನ್ಸಸ್ ಮೈನಸ್ ಮಾಡ್ತೀನಿ, ಅದರಿಂದ ಏನು ಉಳಿಯುತ್ತೋ ಅದು ನನ್ನ ಸೇವಿಂಗ್ಸ್ ಅಂತ ಹೇಳ್ಬಿಟ್ಟು ಅನ್ಕೊಳ್ತಾರೆ. ಅಂದರೆ ನನಗೆ ಬೇಕಾಗಿರೋದಕ್ಕೆಲ್ಲ ನಾನು ಖರ್ಚು ಮಾಡಿಬಿಟ್ಟು ಇನ್ನು ಉಳಿದಿರೋದಕ್ಕೆ ಏನು ಸರ್ಪ್ಲಸ್ ಏನಿದೆ ಅದು ನನಗೆ ಸೇವಿಂಗ್ಸ್. ಬಟ್ ಆ್ಯಕ್ಚುಲಿ ಏನಂದರೆ ಅವ್ರಿಗೆ ಪ್ರತಿ ತಿಂಗಳು ಅದೇ ಥರ ಅನ್ಕೊಬರ್ತಿರ್ತಾರೆ. ಯಾಕಂದರೆ ಪ್ರತಿ ತಿಂಗಳು ಒಂದು ಹೊಸ ಡಿನ್ನರ್ ಪ್ಲ್ಯಾನ್ ಬರುತ್ತೆ, ಹೊಸದೊಂದು ಎಮರ್ಜೆನ್ಸಿ ಬರುತ್ತೆ, ಹೊಸದೊಂದು ಬಟ್ಟೆ ಬೇಕಾಗಿರುತ್ತೆ. ಸೊ ಎಂಡ್ ಆಫ್ ದಿ ಮಂತಲ್ಲಿ ಅವ್ರಿಗೆ ಉಳಿಯೋದು ಖಾಲಿ ತಟ್ಟೆನೆ. ಸೊ ಅವ್ರು ಯಾವಾಗಲೂ ಆ ಥರ ಅಂದ್ಕೊಂಡ್ರೆ ಅವರು ಸೇವನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ, ನಿಮಗೆ ಒಂದು ಪ್ರಾಜೆಕ್ಟ್ ಮುಗಿಸೋದಕ್ಕೆ 30 ದಿನ ಕೊಟ್ಟರೆ 30 ದಿನನೂ ತಗೋತೀರಾ. ಒಂದು ವಾರದಲ್ಲಿ ಮುಗಿಸ್ಬೇಕು ಅಂತ ಹೇಳಿದ್ರೆ 1 ವಾರದಲ್ಲೂ ಮುಗಿಸ್ತೀರಾ. ಸೇಮ್ ವೇ ನಿಮಗೆ 1 ಲಕ್ಷ ರೂಪಾಯಿ ದುಡ್ಡು ಕೊಟ್ಟರೆ ಆ 1 ಲಕ್ಷ ರೂಪಾಯಿನೂ ಖರ್ಚು ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಮೈಂಡ್ ಅದನ್ನು
1 ಲಕ್ಷ ರೂಪಾಯಿನೂ ಖರ್ಚು ಮಾಡಿಸುತ್ತೆ. 10 ಲಕ್ಷ ಕೊಟ್ಟರು 10 ಲಕ್ಷ ರೂಪಾಯಿನ ಖರ್ಚು ಮಾಡಿಸುತ್ತೆ. ಅರ್ಥ ಅವ್ರ ಹತ್ರ ಅವಶ್ಯಕತೆ ಬಿದ್ದಿತ್ತು ಅನ್ನೋ ಕಾರಣಕ್ಕೋಸ್ಕರ ಅವ್ರು ಖರ್ಚು ಮಾಡೋದಿಲ್ಲ. ಅವ್ರ ಹತ್ರ ಅವೈಲಬಲ್ ಇದೆ ರಿಸೋರ್ಸ್ ಅನ್ನೋ ಕಾರಣಕ್ಕೋಸ್ಕರ ಖರ್ಚು ಮಾಡ್ತಾರೆ. ಹೌದು. ಸೊ ಇದು ತುಂಬ ಸೈಕಾಲಜಿ. ಸೊ ಈಗ ನೋಡಿ, ಒಂದು ಸಿಂಪಲ್ ಎಕ್ಸಾಂಪಲ್, ಆಡ್ ಎಕ್ಸಾಂಪಲ್ ಇದು, ಬಟ್ ಐ ಟೆಲ್ ಯು. ಇದನ್ನ ವಾಪಸ್ ಅದೇ ಅಷ್ಟು ಸಿಂಪಲ್ ಎಕ್ಸಾಂಪಲ್ ಏನು ಅಂತೆಲ್ಲ ಅನ್ಕೋಬೇಡಿ, ಬಟ್ ಅಂದರೆ ಈಸಿಯಾಗಿ ಅರ್ಥ ಆಗಲಿ ಅಂತ ಹೇಳಿ. ಈಗ ಒಂದು ಟೂತ್ ಪೇಸ್ಟು ನಿಮ್ಮ ಮನೆಯಲ್ಲಿ ಒಂದು ಟ್ರಿಪ್ಗೆ ಹೋಗ್ತಾ ಇರ್ತೀರಾ ಅಂತ ಇಟ್ಕೊಳ್ಳಿ. ಟೂತ್ ಪೇಸ್ಟ್ ತೊಗೊಂಡು ಹೋಗ್ತೀರಾ ನೀವು, ಅದು ಲೆಟ್ಸೆ ಒಂದು 100 ಗ್ರಾಮ್ಸ್ ಇದೆ ಅಂತ ಇಟ್ಕೊಳ್ಳಿ. ಒಂದು 15 ದಿನ ಟ್ರಿಪ್ ಅದು. ಸೊ ಫಸ್ಟು ಸ್ಟಾರ್ಟಿಂಗ್ ಹೆಂಗೆ ಯೂಸ್ ಮಾಡ್ತಾರೆ ಟೂತ್ ಪೇಸ್ಟ್ನ, ಬೇಕಾಬಿಟ್ಟು ಎಲ್ಲ ಹಾಕ್ಕೊಂಡಿರ್ತಾರೆ ಅಲ್ವಾ. ಸೊ ಇನ್ನೊಂದು 3 ದಿನ ಇದೆ, ಬಟ್ ಆಲ್ಮೋಸ್ಟ್ ಟೂತ್ ಪೇಸ್ಟ್ ಖಾಲಿ ಆಗಿದೆ ಅಂತ ಹೇಳಿದ್ರೆ ಏನು ಮಾಡ್ತಾರೆ, ಅದನ್ನು ಮಡಿಸ್ತಾರೆ, ಅದನ್ನು ಹಿಂಡ್ತಾರೆ. ಅದು ಡ್ರಾಪ್ ಬೈ ಡ್ರಾಪು ಇರೋದನ್ನ 3 ದಿನ ಬರುವಂಗೆ ಓಡೆಗಿಟ್ಟು ಮಳೆ ಹೊಡೆಯೋದನ್ನ ಸೊ ಆ ಲೆವೆಲ್ಗೆ ಒಂದು ಮಾಡ್ಬಿಟ್ಟಿರ್ತಾರೆ. ಅರ್ಥ ಏನಂತ ಹೇಳಿದ್ರೆ ನೋಡಿ, ಇಲ್ಲಿ ರಿಸೋರ್ಸ್ ಕಮ್ಮಿ ಆದ ತಕ್ಷಣ ನೀವು ಎಫಿಷಿಯೆಂಟ್ ಆದ್ರಿ. ಇಟ್ಸ್ ಅ ಸೈಕಾಲಜಿ. ವಿಚ್ ಮೀನ್ಸ್ ಯಾವಾಗ ಮನುಷ್ಯನಿಗೆ ಸ್ಕೇರ್ಸಿಟಿ ಕ್ರಿಯೇಟ್ ಆಗುತ್ತೆ, ಅಥವಾ ಈಗ ನನ್ನ ಹತ್ರ ಇರಲ್ಲ ಅಂದರೆ ನನ್ನ ಹತ್ರ ಇರೋದೇ ಇಷ್ಟು ರಿಸೋರ್ಸ್ ಅಂತ ಅನ್ಸುತ್ತೆ, ಅವನು ಅದನ್ನೇ ಎಫಿಷಿಯೆಂಟ್ ಆಗಿ ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಈಗ ಸೊ ಸ್ಟ್ರಾಟಜಿ ಏನು ಗೊತ್ತಾ, ನೀವು ಆರಂಭದಲ್ಲೇ ಅಂದರೆ ತಿಂಗಳ ಸಂಬಳ ಬರುತ್ತೆ ಅಥವಾ ಬಿಸ್ನೆಸ್ ಇನ್ಕಮ್ ಬರುತ್ತೆ, ಏನೋ ಒಂದು ಬರುತ್ತೆ ಅಂದರೆ ಅದ್ರ ಸ್ಟಾರ್ಟಿಂಗ್ ಟೈಮಲ್ಲೇ ಈ ಥರ ಒಂದು ಆರ್ಟಿಫಿಷಿಯಲ್ ಸ್ಕೇರ್ಸಿಟಿನ ನಿಮಗೆ ನೀವೇ ಕ್ರಿಯೇಟ್ ಮಾಡ್ಕೋಬೇಕು. ವಿಚ್ ಮೀನ್ಸ್ ಈಗ ನೋಡಿ, ಒಂದು ಎಕ್ಸಾಂಪಲ್, ಈಗ 1 ಲಕ್ಷ ರೂಪಾಯಿ ಸಂಬಳ ಬರುತ್ತೆ, ಅದು ಎನಿ ನಂಬರ್ ಆಫ್ ಸಂಬಳ ಬರುತ್ತೆ, ಒಂದು XYZ ಅಂತೇಳಿ ಒಂದು ನಂಬರ್, ಅದರಲ್ಲಿ 20% ನಂದಲ್ಲ ಅಂತ ಹೇಳ್ಬಿಟ್ಟು ತೆಗೆದಿಟ್ಬಿಡ್ಬೇಕು ಸೇವಿಂಗ್ಗೆ. ಓಕೆ. ಇನ್ನು ಉಳಿದಂಥ 80%ಅಲ್ಲೇ ಮ್ಯಾನೇಜ್ ಮಾಡೋದನ್ನು ಕಲಿಬೇಕು. ಅವಾಗ ಕಿರ್ಚಬೇಕು ಅನ್ಸುತ್ತೆ, ಇರಿಟೇಟ್ ಅನ್ಸುತ್ತೆ, ಸಾಲ್ತಾ ಇಲ್ಲ ಅನ್ಸುತ್ತೆ, ದಟ್ಸ್ ಓಕೆ. ಆದರೆ ಓವರ್ ಎ ಟೈಮ್ ಮೈಂಡ್ ಅದರಲ್ಲೇ ಬದುಕೋದನ್ನು ಕಲಿಯುತ್ತೆ. ಯಾಕಂದರೆ ಹೊಸ ವಿಷಯಗಳು ಹುಟ್ಕೊಳ್ಳೋದು, ನಾ ಇಲ್ಲಿ ಅಬಂಡೆನ್ಸ್ ಮೈಂಡ್ ಸೆಟ್ ಇಟ್ಕೋಬೇಕು, ಅದಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಇದ್ದೀನಿ ಅಂತಲ್ಲ. ನಾ ಹೇಳ್ತಾ ಇರೋದು ಇರುವಂಥ ದುಡ್ಡನ್ನು ನೀವು ಯಾವ ಥರ ಎಫಿಷಿಯೆಂಟ್ ಆಗಿ ಬಳಸ್ಬೋದು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ವಿಚ್ ಮೀನ್ಸ್ ಈಗ ನೋಡಿ, ಇವತ್ತಿನ ತನಕ ಏನು ಫಾರ್ಮುಲಾ ಇಟ್ಕೊಂಡಿದ್ರು, ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್ ಈಸ್ ಈಕ್ವಲ್ ಟು ಸೇವಿಂಗ್ಸ್ ಅಂತ. ಇನ್ನು ಮುಂದೆ ಈ ಫಾರ್ಮುಲಾ ಉಲ್ಟಾ ಮಾಡ್ಬೇಕು ಅವರು. ಇನ್ಕಮ್ ಮೈನಸ್ ಸೇವಿಂಗ್ಸ್, ಫಸ್ಟ್ ಸೇವಿಂಗ್ಸ್ ಮಾಡ್ಬೇಕು, ಉಳಿದಿದ್ದೇನೀಗ ಮಿಕ್ಕಿದೇನು ಅಮೌಂಟ್ ಇರುತ್ತೆ 80%, ಅದರೊಳಗಡೆ ನೀವು ಎಕ್ಸ್ಪೆನ್ಸಸ್ ಮಾಡಬೇಕು. ಸೊ ದಟ್ ಯಾವಾಗ ನೀವು ಫಸ್ಟೇನೆ ಅದರಿಂದ ತಗೊಂಡ್ಬಿಡ್ತೀರಿ, ಅದರಿಂದ ತೆಗೆದು ಸೈಡ್ಗೆ ಇಟ್ಬಿಡ್ತೀರಿ, ಅವಾಗ ನಿಮ್ಮ ಮೈಂಡು ಉಳಿದಂಥ ದುಡ್ಡಲ್ಲೇ ಮ್ಯಾನೇಜ್ ಮಾಡೋದನ್ನ ಕಲಿಯುತ್ತೆ. ಇಲ್ಲ ಅಂತ ಹೇಳಿದ್ರೆ ಇವತ್ತು 1 ಲಕ್ಷ ಕೊಡೋದನ್ನ ಮ್ಯಾನೇಜ್ ಮಾಡೋಕ್ಕಾಗಿಲ್ಲ ಅಂದರೆ ನಾಳೆ 10 ಲಕ್ಷ ಕೊಟ್ಟರು ಹಂಗೆ ನಡ್ಕೊಳ್ಳುತ್ತೆ ಮೈಂಡು. ಬಿಕಾಸ್ ಇಟ್ಸ್ ನಾಟ್ ಅಬೌಟ್ ದ ಮನಿ, ಇಟ್ಸ್ ಅಬೌಟ್ ದ ಮೈಂಡ್ ಬಿಹೇವಿಯರ್. ಅದು ಹಾಗೆ ನಡ್ಕೊಳ್ತಾ ಹೋಗುತ್ತೆ. ಹಂಗಾಗಿ ನಾ ಹೇಳೋದು, ಇದಕ್ಕೆ ಒಂದು ಟೆಕ್ನಿಕ್ ಇದೆ, ಅದನ್ನು ಹೇಳ್ಕೊಡ್ತೀನಿ. ಇದನ್ನು ನೀವು ಈ ಥರ ಟೆಕ್ನಿಕ್ಸ್ಗಳು ಸುಮಾರು ನಾನು sureshaiva.com/tools ಆ ಪೇಜಲ್ಲೂ ಸುಮಾರಿದೆ, ಅದನ್ನು ಡೌನ್ಲೋಡು ಮಾಡ್ಕೋಬೋದು. ಅದರೊಳಗಡೆ ಆಟೋಮೇಟೆಡ್ ಟ್ರಾನ್ಸ್ಫರ್ ಅಂತ ಕರಿತೀವಿ ಇದನ್ನು. ಓಕೆ. ಅಂದರೆ ನೀವು ಹೆಂಗಂದ್ರೆ, ಈಗ ನಿಮ್ಗೇನೋ ಒಂದು ಇನ್ಕಮ್ ಬಂದ ತಕ್ಷಣನೇ ನೀವು ಆಟೋ ಡೆಬಿಟ್ ಇಟ್ಬಿಡ್ಬೇಕು. ಅಂದರೆ ಒಂದು 20% ತೆಗೆದಿಟ್ಬಿಡ್ತೀನಪ್ಪ ನಾನು, ಅದು ಆಟೋ ಟ್ರಾನ್ಸ್ಫರ್ ಆಗ್ಬಿಡ್ಬೇಕು. ನೀವೇನಾದರೂ ನಿಮ್ಮ ಕಣ್ಣಿಗೆ ಕಾಣಿಸುವಂಥ ದುಡ್ಡು 1 ಲಕ್ಷ ಇತ್ತು ಅಂದರೆ 1 ಲಕ್ಷದ ಮೇಲೆ ಕಣ್ಣು ಹೋಗುತ್ತೆ. ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈಗ ಲೆಟ್ಸೆ ಒಂದು ಯಾವುದೋ ಬ್ಯಾಂಕ್ ಬ್ರ್ಯಾಂಡ್ ಅಂತ ಹೇಳ್ತಾರೆ, ಬಟ್ ಐ ಆಮ್ ಜಸ್ಟ್ ಟೆಲಿಂಗ್ ಯು. ಬ್ಯಾಂಕಲ್ಲಿ ನಿಮ್ದು ಅಕೌಂಟ್ ಇತ್ತು, ಅಲ್ಲಿ ರೆಗ್ಯುಲರ್ ಟ್ರಾನ್ಸಾಕ್ಷನ್ ಇತ್ತು, ಬಟ್ ಯಾವತ್ತೋ ಒಂದೇನೋ ನೋಡ್ತೀರಾ ನಿಮ್ಮ ಮನೆಯಲ್ಲಿ ಹಳೇದು ಯಾವುದೋ ಒಂದು ಕಾರ್ಡ್ ಇತ್ತು, ಸಿಕ್ಬಿಡ್ತು ಸಡನ್ನಾಗಿ ನಿಮಗೆ. ಆಮೇಲೆ ವಾಪಸ್ ಯೋಚನೆ ಮಾಡ್ತೀರಾ, ತಡಿ 1 ನಿಮಿಷ ನೋಡೋಣ ಎಷ್ಟೈತೆ ATM ಅಲ್ಲಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ATM ಅಲ್ಲಿ ನೋಡ್ತೀರಾ, 30,000 ರೂಪಾಯಿ ಇರುತ್ತೆ. 30,000 ರೂಪಾಯಿ ಇದೆ ಇದ್ರೊಳಗಡೆ ಅಂತ, ಒಂದು ವಾರದಲ್ಲ ದುಡ್ಡು ಖಾಲಿ. ಅದು 2 ವರ್ಷದಿಂದ ಹಂಗೆ ಇತ್ತು ಸುಮ್ಮನೆ, ಅಲ್ಲಿವರೆಗೂ ಅದು ರಿಕ್ವೈರ್ಮೆಂಟ್ ಬರಲಿಲ್ಲ. ಅದನ್ನ ನೋಡಿದ ತಕ್ಷಣ ರಿಕ್ವೈರ್ಮೆಂಟ್ ಬಂತು. ಹಂಗಾಗಿ ಒಂದು ಮಾತಿದೆಯಲ್ಲ, ಕುದುರೆ ನೋಡಿದ ತಕ್ಷಣ ಕಾಲ್ ನಾವು. ಸೊ ಹಂಗೆ ದುಡ್ಡಿದೆ ಅಂತ ಹೇಳಿದ ತಕ್ಷಣ ರಪ್ ಅಂತ ಹೇಳ್ಬಿಟ್ಟು ಖರ್ಚು ಮಾಡ್ಬಿಡೋಣ ಅಂತ ಯೋಚನೆ ಮಾಡ್ತಾರೆ. ಆಟೋಮೇಟೆಡ್ ಟ್ರಾನ್ಸ್ಫರ್ ಏನು ಮಾಡುತ್ತಂದ್ರೆ, ನಿಮ್ದು ಅಮೌಂಟ್ ಬಂದ ತಕ್ಷಣನೇ ಫಸ್ಟು ಅಲ್ಲಿಗೆ ಹೋಗೋಂಗೆ ಮಾಡ್ಬಿಡೋಕೆ ನೀವು ಒಂದು ಸೇವಿಂಗ್ ಅಕೌಂಟ್, ಅಂದರೆ ನಿಮ್ದು ಯಾವುದೋ ಒಂದು ಸಪ್ರೇಟ್ ಅಕೌಂಟ್ ಇಟ್ಕೊಂಡು ಅಲ್ಲಿಗೆ ಹೊಟ್ಟೋಗ್ಬೇಕು. ಯಾವಾಗ ನಿಮಗೆ ಇನ್ನು ಮಿಕ್ಕಿದಂಥ ದುಡ್ಡು ಇರುತ್ತೆ ಅದ್ರ ಒಳಗಡೆನೆ ನಿಮಗೆ, ಯಾಕಂದರೆ ನಿಮ್ಮ ರಿಯಲ್ ಆಕ್ಸೆಸ್ಗೆ ಇರಲ್ವಲ್ಲ, ಅದೇ ನಿಜವಾದ ವೆಲ್ತ್. ಫಾರ್ ಎಕ್ಸಾಂಪಲ್, ಈ ಬಿಲ್ಡಿಂಗು 10 ಕೋಟಿ ರೂಪಾಯಿ ಬಾಳ್ಬೋದು ಅಂದರೆ ಇದು ಅವ್ರ ವೆಲ್ತ್. ಇದೇ 10 ಕೋಟಿ ರೂಪಾಯಿ ಬ್ಯಾಂಕಲ್ಲಿ ಇತ್ತು ಅಂತ ಹೇಳಿದ್ರೆ ಇಷ್ಟೊತ್ತಿಗೆ 8 ಕೋಟಿ ಆಗಿರ್ತಿತ್ತು. ಒಂದು ಕಡೆಯಿಂದ ಇನ್ಫ್ಲೇಷನ್, ಇನ್ನೊಂದು ಕಡೆಯಿಂದ ಅವ್ರ ಖರ್ಚು. ಸೊ ಇದನ್ನು ಅವರು ಈಸಿಯಾಗಿ ಆಕ್ಸೆಸ್ ಮಾಡೋದಕ್ಕಾಗಲ್ಲ. ಸೊ ಸೇಮ್ ವೇ ನಿಮಗೆ ಆಕ್ಸೆಸ್ ಇಲ್ಲದೆ ಹೋಗಿರುವಂಥದ್ದು ಆಟೋಮೇಟೆಡ್ ಟ್ರಾನ್ಸ್ಫರ್ ಯಾವುದಕ್ಕೆ ಮಾಡಿ ಅಂತ ಹೇಳ್ತೀನಿ ಕೇಳಿ. ನಿಮ್ಮದು ಡೆಬಿಟ್ ಕಾರ್ಡ್ ಇರಬಾರ್ದು, ಚೆಕ್ ಬುಕ್ಕು ಇರಬಾರ್ದು,
ಪ್ಲಸ್ ಇಂಟರ್ನೆಟ್ ಬ್ಯಾಂಕಿಂಗು ಆಕ್ಸೆಸ್ ಇರಬಾರ್ದು. ನೀವು ದುಡ್ಡು ತೆಗಿಬೇಕು ಅಂದರೆ ಬ್ಯಾಂಕ್ಗೆ ಹೋಗ್ಬೇಕಂತ ಜನ್ಮದಲ್ಲಿ ಹೋಗಲ್ಲ ಅವರು. ಸೊ ಯಾಕಂದರೆ ಮನುಷ್ಯನಿಗೆ ಅಷ್ಟು ಒಂದು ಅಕೌಂಟ್ ಇಟ್ಬಿಡು, ಆ ಥರದ್ದು ಒಂದು ಅಕೌಂಟ್ ಇರಬೇಕು. ಅವ್ನಿಗೆ ಅಲ್ಲಿವರೆಗೂ ಹೋಗ್ಬೇಕು ಅಂತ ಹೇಳಿದ್ರೆ ವರ್ಕ್ ಆಗಲ್ಲ. ಯಾಕಂದರೆ 10 ನಿಮಿಷಕ್ಕೆಲ್ಲ ಮನೆ ಹತ್ರ ಡೆಲಿವರಿ ಅಭ್ಯಾಸ ಮಾಡ್ಕೊಂಡಿರೋನು ಬ್ಯಾಂಕ್ ಹೋಗ್ಬಿಟ್ಟು 20,000 ತೆಗಿ ಅಂತ ಹೇಳಿದ್ರೆ ಇವತ್ತು ಸ್ವಲ್ಪ ಸೋಂಬೇರಿತನ ವಹಿಸ್ತಾನೆ. ಸೊ ಅದು ನಿಜವಾದ ಸೇವಿಂಗ್ಸಾಗಿ ಟರ್ನ್ ಆಗುತ್ತೆ. ಅಲ್ಲಿ ಯಾವುದೋ ಒಂದಕ್ಕೆ ಲಿಂಕ್ ಮಾಡಿ, ಯಾವುದೋ ಒಂದಕ್ಕೆ SID, ನೀವು SIP ಮಾಡ್ತೀರಾ, ದಟ್ಸ್ ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್. ಅಲ್ಲಿಗೆ SID. ದ ಮೂಮೆಂಟ್ ವೆನ್ ಯು ಡೂ ದ್ಯಾಟ್ ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಮ ದುಡ್ಡು ಉಳಿತಾ ಹೋಗುತ್ತೆ. ಇವತ್ತು ಸ್ಟಾರ್ಟ್ ಆಗುವಂಥ ಸಣ್ಣ ವಿಷಯ ನಾಳೆ ಅದೇ ಬೆಟ್ಟದಾಗ ಕಾಣಿಸ್ತಾ ಹೋಗುತ್ತೆ. ಹಾಗಾಗಿ ಯಾವುದೇ ಒಂದು ಸೇವಿಂಗ್ಸ್ ಆಗಿರಲಿ, ಸಾಲ ಆಗಿರಲಿ, ಇವೆರಡು ತಿಪ್ಪೆ ಥರ ಅಂತ ಹೇಳ್ತಾರೆ. ಗೊತ್ತಿಲ್ದಂಗೆ ನೋಡ್ದಂಗೆ ದಪ್ಪ ಆಗ್ಬಿಟ್ಟಿರುತ್ತದು. ಸೊ ಸೇಮ್ ವೇ ಸಣ್ಣ ಸಣ್ಣ ವಿಷಯಗಳೇ ನಿಮಗೆ ದೊಡ್ಡದಾಗಿರುವಂಥ ರಿಸಲ್ಟ್ಸ್ಗಳನ್ನ ತಂದ್ಕೊಡೋದು. ಸರಿ, ಆಟೋಮೇಟೆಡ್ ಟ್ರಾನ್ಸ್ಫರ್ ಯಾವಾಗ ನಾನು ಮಾಡ್ಬೋದು ಅಂದರೆ, ನನಗೆ ಆಟೋಮೇಟೆಡ್ ಇನ್ಕಮ್ ಇದ್ದಾಗ, ನಾನು ಇವಾಗ ಒಂದು ಗೌರ್ಮೆಂಟ್ ಎಂಪ್ಲಾಯಿ ಅಥವಾ ನನಗೇನೋ ಇದೆ, ನನಗೆ ಕಟ್ಟಿಟ್ಟು ಬುತ್ತಿ, ನಾನು ಪರ್ಫೆಕ್ಟ್ ಇಷ್ಟು ಬರುತ್ತೆ ಅಂದರೆ ನಾನು ಈ ಫಾರ್ಮುಲಾ ಅಪ್ಲೈ ಮಾಡಬಲ್ಲೆ. ಫಾರ್ ಎ ಬಿಸ್ನೆಸ್ ಮ್ಯಾನ್ ಆರ್ ಸಂಬಡಿ ನಮ್ಮ ಥರ ವೆರಿ ಲಾಟ್ ಆಫ್ ಫ್ಲಕ್ಚುಯೇಷನ್, ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತ ಇಲ್ದಿರೋನು ಹೆಂಗೆ ಮಾಡೋಕ್ಕಾಗುತ್ತೆ? ನಾ ಅದಕ್ಕೆ ಹೇಳಿದ್ದು ಇನ್ಕಮ್ ಅಂತ. ಐ ನೆವರ್ ಮೆನ್ಷನ್ ಸ್ಯಾಲ್ರಿ ಅಂತ. ಓಕೆ, ಬಟ್ ಆಟೋಮೇಟ್ ಮಾಡೋಕ್ಕಾಗಲ್ವಲ್ಲ ನಾನು? ಯಾಕಾಗಲ್ಲ? ಐ ಟೆಲ್ ಯು. ಆಟೋಮೇಟೆಡ್ ಏನಂತ ಹೇಳಿದ್ರೆ, ನೀವು ಬ್ಯಾಂಕಲ್ಲಿ ದರ್ ಇಸ್ ಅ ಕಾನ್ಸೆಪ್ಟ್ ಕಾಲ್ಡ್ ಸ್ವೀಪ್ FD ಅಂತ ಇದೆ. ಓಕೆ, ನಿಮ್ಗೆ ಹೆಂಗಂದ್ರೆ ಒಂದು ಇನ್ಸ್ಟ್ರಕ್ಷನ್ ಕೊಡ್ಬೋದು, ನೋಡಪ್ಪ ನನ್ನ ಅಕೌಂಟಲ್ಲಿ 1 ಲಕ್ಷ ರೂಪಾಯಿ ಮೇಲೆ ಎಷ್ಟೇ ಬರಲಿ ತೊಗೊಂಡೋಗಿ FDಗೆ ಹಾಕ್ಬಿಡಿ ನೀನು ಅಂತ. ಅದನ್ನು ಸ್ವೀಪಿಂಗ್ FD ಅಂತ ಹೇಳ್ಬಿಟ್ಟು ಕರಿತೀವಿ. ಅದನ್ನು ಮಾಡ್ಬೋದು. ಸೊ ದಟ್ ನಿಮ್ಗೆ ಆಟೋಮೆಟಿಕಲಿ ಅಕೌಂಟಲ್ಲಿ ಇರುತ್ತದು. ಈಗ ಫಾರ್ ಎಕ್ಸಾಂಪಲ್ ಏನಾದ್ರು ನಾಳೆ ಚೆಕ್ ಬಂತು ಅಂತ ಇಟ್ಕೊಳ್ಳಿ, ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಈಗ ನನಗೆ ಅರ್ಥ ಆಗ್ತಿದೆ ಸರ್, ನಾನು ಅದು ಅಪ್ಲೈ ಆಗಲ್ಲ ಅಂತ ಇದೀನಿ. ನಾನು ಅದು ಯಾಕಾಗಲ್ಲ? ಸಿಚುವೇಶನ್ ಬೇರೆ ಇದ್ರೆ ಆ ಟೈಮಲ್ಲಿ ಇಟ್ಸ್ ಪಾಸಿಬಲ್. 1 ಲಕ್ಷ ಮೇಲೆ ಬಂದಿದ್ನೆಲ್ಲ ಗುಡ್ಸಾಕ್ಬಿಡು ಅಂದ್ರೆ, ಇಲ್ಲಿ 2 ಲಕ್ಷಕ್ಕೆ ರಿಕ್ವೈರ್ಮೆಂಟ್. ಒನ್ ಆಫ್ ದಿ ಆಪ್ಷನ್ ನಾನು ನಿಮ್ಗೆ ಹೇಳ್ತಾ ಇರೋದು. ಆಯ್ತು, ಒನ್ ಆಫ್ ದಿ ಆಪ್ಷನ್. ಸೊ ಅದನ್ನ ಬಿಟ್ಟು ನೀವು 20,000 ಈಗ ನಿಮ್ಗೆ ಆಟೋಮೇಟೆಡ್ ಟ್ರಾನ್ಸ್ಫರ್ ಮಾಡೋದಕ್ಕೆ ಆಗಲ್ಲಪ್ಪ. ನೀವು ಅಲ್ಲಿಗೆ ಹೋಗಿ ನಂಗೆ ಅಷ್ಟೊಂದು ಡಿಸಿಪ್ಲಿನ್ ಇಲ್ಲ ಅಂತ ಹೇಳಿದ್ರು, ಬಂದ ತಕ್ಷಣ ಡಿಸಿಪ್ಲಿನ್ ನಾನಿದ್ದೀನಿ, ಇನ್ಕಮ್ ಇಲ್ಲ. ಸೊ ಏನಂದ್ರೆ ಜನಗಳಿಗಿದೆ ಮೈಂಡ್ ಸೆಟ್ ಇರೋದು, ಅಂದ್ರೆ ಆಗಲ್ಲ ಅಂತಾನೆ ಡಿಸಿಷನ್ ತಗೊಂಡು ಲೈನ್ ಡ್ರಾ ಮಾಡ್ಬಿಟ್ಟಿರ್ತೀವಿ. ನೀವು ವೆರಿ ಬಿಗಿನಿಂಗ್ ಒಂದು ಮಾತು ಹೇಳಿದ್ರಿ ಗೊತ್ತಾ, ನಮಗೆ ಸ್ಕೂಲಲ್ಲಿ ಟ್ರಿಗ್ನಾಮೆಟ್ರಿ ಹೇಳ್ಕೊಟ್ರು, ಜಾಮೆಟ್ರಿ ಹೇಳ್ಕೊಟ್ರು, ದುಡ್ಡು ಮಾಡೋದನ್ನ, ದುಡ್ಡು ಮ್ಯಾನೇಜ್ಮೆಂಟ್ನ ಹೇಳ್ಕೊಟ್ಟಿಲ್ಲ ಅಂತ ಹೇಳಿ. ಈಗ ನಾನು ಹೇಳ್ತಾ ಇರೋದು ಅದೇ. ಅಂದ್ರೆ ನೀವು ಜನಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರ ಅಷ್ಟೇ. ಸೊ ಹಂಗಾಗಿ ನಾನು ಏನು ಹೇಳ್ತಾ ಇದ್ದೀನಿ, ನಾನು ನಿಮ್ಗೆ ಅಂತ ಹೇಳಿದ್ರೆ ಎಲ್ಲರಿಗೂ, ಇನ್ಕ್ಲೂಡಿಂಗ್ ನನಗೂ ಸೇರಿ. ಸೊ ಈಗ ನೋಡಿ, ನಿಮ್ಗೆ ನಾನು ಈ ಫಿನಾನ್ಸ್ನ ಕಲ್ಸಕ್ಕೆ ಹೊರಡ್ತಿದ್ದೀನಿ, ಆಯ್ತಾ, ಅರ್ಥ ಮಾಡ್ಸಕ್ ಟ್ರೈ ಮಾಡ್ತಾ ಇದ್ದೀನಿ. ಆ ಎಕ್ಸೆಪ್ಟೆನ್ಸ್ ಲೆವೆಲ್ ಯಾಕೆ ಗೊತ್ತಾ ಬರಲ್ಲ? ಇಷ್ಟು ದಿನ ನಾವು ಒಂದು ಸುಳ್ಳಲ್ಲಿ ಬದುಕ್ತಾ ಇರ್ತೀವಿ. ಏನಂದ್ರೆ ದುಡ್ಡು ಸೇವಿಂಗ್ಸ್ ಮಾಡೋದು ಭಯಂಕರ ಕಷ್ಟ, ಯಾಕಂದ್ರೆ ಇವತ್ತಿರುವಂಥ ಎಕ್ಸ್ಪೆನ್ಸಸ್ಗೆ ದುಡ್ಡು ಉಳಿಯಲ್ಲ ಅಂತ ನಾವು ಅಫರ್ಮೇಷನ್ ಮಾಡ್ಕೊಟ್ಟಿರ್ತೀವಿ. ಸೊ ನಾ ಅದಕ್ಕೆ ಎಲ್ಲೂ ಇಲ್ಲಿ ಸ್ಯಾಲ್ರಿ ಅಂತ ಉಪಯೋಗಿಸ್ತಾ ಇಲ್ಲ. ನಾ ಹೇಳ್ತಾ ಇರೋದು ಇನ್ಕಮ್. ಈಗ ನಿಮ್ಗೆ ಇವತ್ತಲ್ಲ, ನಿಮ್ಗೆ 6 ತಿಂಗಳಿಗೆ ಒಂದ್ಸಲ ಇನ್ಕಮ್ ಬರುತ್ತಾ? ಫಾರ್ ಎಕ್ಸಾಂಪಲ್ ಯಾರೊಬ್ಬ ಕಾಂಟ್ರಾಕ್ಟರ್ ಅಂತ ಇಟ್ಕೊಳ್ಳಿ, ಅವ್ರಿಗೆ 6 ತಿಂಗಳಿಗೆ 1 ವರ್ಷಕ್ಕೆ ಒಂದ್ಸಲ ಬಿಲ್ ಆಗುತ್ತೆ. ನಾ ಯಾವಾಗ ಇನ್ಕಮ್ ಬರುತ್ತೆ ಅವಾಗ ತೆಗೀರಿ. ನಿಮ್ಗೆ ತಿಂಗಳ ಬಂದಾಗಲೇ ತೆಗಿಬೇಕು ಅಂತಿಲ್ವಲ್ಲ, ಯಾವಾಗ ಬರುತ್ತೆ ಆ ಟೈಮಲ್ಲಿ ತೆಗೀರಿ. ನಿಮಗೆ ಹೋಗಿ ಆಟೋಮೆಟಿಕ್ ಟ್ರಾನ್ಸ್ಫರ್ ಕೊಡೋದಕ್ಕಾಗಲ್ವಾ, ಇಷ್ಟು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿ ಅಂತೇಳಿ ಪ್ರತಿ ತಿಂಗಳು? ದಟ್ಸ್ ಓಕೆ. ನಿಮ್ಗೆ ಅಮೌಂಟ್ ಬಂದ ತಕ್ಷಣನೇ ನಂದಲ್ಲ ಅಂತ 20%, 10% ರಿಮೂವ್ ಇಟ್. ನೀವು ಯಾವಾಗ ಅದನ್ನು ಟ್ರಾನ್ಸ್ಫರ್ ಮಾಡ್ತೀರಿ ಅಥವಾ ಅದನ್ನು ತೆಗೆಯೋದನ್ನು ಕಲ್ತ್ಕೋತೀರಿ. ನಾನು ಹೇಳ್ತಾ ಇರೋದು ಇಷ್ಟೇ. ನಾನು ಪೇಸ್ಟ್ ಎಕ್ಸಾಂಪಲ್ ಕೊಟ್ಟನಲ್ಲ, ವೆನ್ ಸ್ಕೇರ್ಸಿಟಿ ಕಮ್ಸ್ ಆಟೋಮೆಟಿಕಲಿ ಹ್ಯೂಮನ್ ಬಿಕಮ್. ಅದು ವೆರಿ ಡಿಸಿಪ್ಲಿನ್ ಇಲ್ದಿರೋ ಲೈಫ್ ಬಿಡಿ ಸರ್, ಅದು ಪ್ರಶ್ನೆ ಅಲ್ಲ. ನನಗೆ ನಾನು ಯಾವ ಪ್ಯಾಟರ್ನ್ ಸರ್, ನಾನು ತುಂಬ ಡಿಸಿಪ್ಲಿನ್ ಇದ್ದೀನಿ ಸರ್ ಆ ಥರ ವಿಚಾರಗಳಲ್ಲಿ. ನಾನು ಏನು ಪ್ಯಾಟರ್ನ್ ನಾನು ನೋಡಿದ್ದೀನಿ ಅಂದರೆ, ಈಗ ನಮಗೆ ಇನ್ಕಮ್ ಏನೋ ಒಂದು ಫ್ಲೋ ಕಟ್ ಆಯಿತೋ, ಡೌನ್ ಆಯಿತೋ, ವಾಟ್ ಎವರ್ ರೀಸನ್, ಬಟ್ ಆ ಲೂಪ್ ಇದೆಯಲ್ಲ, ನೆಕ್ಸ್ಟ್ ಇನ್ಕಮ್ ಬರೋ ಲೂಪ್ ಇದೆಯಲ್ಲ, ಅದರೊಳಗೆ ನಿಮ್ಗೆ ಎಷ್ಟೋ ಪೈಲಪ್ ಆಗಿರುತ್ತೆ ರಿಕ್ವೈರ್ಮೆಂಟ್ಸು. ಸೊ ಇದು ಬಂದ ತಕ್ಷಣ ಎಲ್ಲ ರಿಕ್ವೈರ್ಮೆಂಟ್ ಕಡೆಗೆ ಹೋಗ್ಬಿಡುತ್ತೆ. ಸೇವಿಂಗ್ಸ್ ನೀವು ಮಾಡೋಕ್ಕೆ ಆಗಲ್ಲ, ಮಾಡಬೇಕು ಅಂತ ಇರೋನಿಗೂ ಮಾಡೋಕ್ಕಾಗಲ್ಲ. ಈಗ ಇನ್ಕಮ್ಮೇ ಬಂದಿಲ್ಲ ಅಂದ್ರೆ ಏನು ಮಾಡ್ತಿದ್ರು ಅವರು? ಅದೇ ಅದು ಹಿಂಗೆ ಪುಷ್ ಆಗ್ತಾ ಇರುತ್ತೆ. ಅಲ್ಲ, ನಾನು ಅದನ್ನ ಏನು ಕೇಳ್ತೀನಿ ಗೊತ್ತಾ, ಅದು ಅವಾಗ ನಾನು ಏನೇ ಕೇಳ್ತೀನಿ ಅಂದರೆ, ಸ್ವಲ್ಪ ಸ್ಪಿರಿಚುವಲಿ ಸೌಂಡ್ ಆಗ್ಬೋದು, ಬಟ್ ನನ್ನ ಮಟ್ಟಿಗಂತೂ ಅದು ಸತ್ಯ ಆಗಿದೆ. ಅದು ಜಾಸ್ತಿ ಆದವನು ಬೇರೆ ಹಂತಕ್ಕೆ ಹೋಗ್ತಾನೆ ಅಂತೀನಿ ನಾನು. ಫಾರ್ ಎಕ್ಸಾಂಪಲ್, ಭಗವಂತ ಎಲ್ಲ ಬಾಗಿಲು ಕ್ಲೋಸ್ ಮಾಡಲ್ಲಪ್ಪ, ಒಂದು ಕಿಟಕಿನಾರು ತೆಗಿತಾನೆ ಗಾಳಿ ಬರಕ್ಕೆ ಅಂತ. ಅದನ್ನ ನಂಬಿರೋನು ನಾನು. ಅದಾಗಿದೆ. ಕಿಟಕಿನೂ ಕ್ಲೋಸ್ ಆದ್ರೆ ಏನ್ ಮಾಡ್ತಾನೆ ಅವನು? ಎಲ್ಲ ಲಾಕ್ ಆದವನ್ ತಲೆ. ಅದಕ್ಕೆ ತಾನು ನಾವು ಎಷ್ಟೊಂದು ದೊಡ್ಡದು ಸೂಸೈಡ್ ಕೇಸ್ಗಳು ನೋಡ್ತಾ ಇದೀವಿ, ಎಂತ ಅತಿರಥ ಮಾರಾಟಗಳೆಲ್ಲ. ಸೊ ನಾ ಇಲ್ಲೇನು ಆ ಲೆವೆಲ್ಗೆ ಲಾಕ್ ಆದಾಗ ಅವನು ಏನ್ ಮಾಡ್ತಾನೆ ಮೆಂಟಲಿ ಅಂತ. ಇದನ್ನ ಹೇಳೋದು ಫಿನಾನ್ಷಿಯಲ್ ಡಿಸಿಪ್ಲಿನ್ ಅನ್ನುವಂಥದ್ದು. ಅದನ್ನ ಮ್ಯಾಂಡೇಟ್ ಯಾಕೆ, ಈಗ ನಾನೊಂದು ಹೇಳಿದ್ನಲ್ವಾ, ನಮಗೆ ಬಂದಿದ್ದೆಲ್ಲ ಇನ್ಕಮಲ್ಲಿ ಸ್ವಲ್ಪ ಸೇವ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಈಗ ಬಿಸ್ನೆಸ್ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ ಒಂದು XYZ ಅಂತ ಹೇಳ್ಬಿಟ್ಟು ಒಂದು ಕಂಪ್ನಿ ಇದೆ. ಅದ್ರೊಳಗಡೆ ಅವ್ರೂ ಒಂದು ಫಂಡ್ನ ಎಮರ್ಜೆನ್ಸಿ ಫಂಡ್ ಅಂತ ತೆಗೆದಿಟ್ಟಿರ್ತಾರೆ, ಆಪದ್ದನ ಅಲ್ವಾ? ಸೊ ಇದನ್ನ ಅದೇ ತರ ಟ್ರೀಟ್ ಮಾಡಿ ಅಲ್ಲ ಮಾಡಬೇಕು. ಅದನ್ನ ಹೇಳ್ತಾ ಇರೋದು. ಏನಂದ್ರೆ ನಮ್ಮ ಇಂಡಿಯಾದಲ್ಲಿ ಒಂದು ಸಮಸ್ಯೆ ಏನು ಗೊತ್ತಾ, ನಮಗೆ ಫಿನಾನ್ಷಿಯಲ್ ಲಿಟ್ರಸಿ ಏನಾದರೂ ಹೇಳ್ಕೊಡ್ಬೇಕು ಅಂತ ಬಂದಾಗ
ನಮಗೆ ನಮ್ಮದೇ ಓನ್ ರೀಸನ್ಸು ಪಾಪಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾ ಎಲ್ಲರನ್ನೂ ಸೇರಿಸಿ ಹೇಳ್ತಾ ಇರೋದು ಜನರಲ್ ಆಗಿ. ಅಂದರೆ ಈಗ ಇದೆಲ್ಲ ಫಿನಾನ್ಷಿಯಲ್ ಎಜುಕೇಷನ್. ಅಂದರೆ ನಾವು ದುಡ್ಡನ್ನು ತೆಗೆದಿಡಬೇಕು. ಅಬಂಡೆನ್ಸ್ ಯೋಚನೆ ಮಾಡೋದು ದಟ್ ಈಸ್ ಆಲ್ ಟ್ರೂ. ಯಾಕಂದ್ರೆ ನಾನು ಟೀಚ್ ಮಾಡೋದೇ ಅದನ್ನು, ನೀವು ಯೋಚನೆ ಮಾಡೋದೇ ಅದೇ ಪ್ರಕಾರ ಮಾಡಿ ನಾನು ಮ್ಯಾನಿಫೆಸ್ಟೇಷನ್ ಹೆಂಗೆ ಮಾಡ್ಬೇಕಂತಲೇ ಹೇಳ್ಕೊಡ್ತೀನಿ. ಅಟ್ ದ ಸೇಮ್ ಟೈಮ್ ಈಗ ನೀವು 10,000 ರೂಪಾಯಿನಲ್ಲಿ ಹೆಂಗೆ ಬಿಹೇವ್ ಮಾಡ್ತೀರೋ 1 ಕೋಟಿ ರೂಪಾಯಿನಲ್ಲೂ ಹಂಗೆ ಬಿಹೇವ್ ಮಾಡ್ತೀರಾ. ಇಟ್ಸ್ ನಾಟ್ ಅಬೌಟ್ ಮನಿ, ಇಟ್ಸ್ ಅಬೌಟ್ ದಿ ಹ್ಯಾಬಿಟ್ ಅದು ಅಲ್ವಾ. ಸೊ ಅಂದರೆ ಇವಾಗ ನಿಮಗೆ 10,000 ರೂಪಾಯಿ ನೀವು ಉಳಿಸೋದು ಕಲೀಲಿಲ್ಲ ಅಂತ ಹೇಳಿದ್ರೆ ನಾಳೆ 1 ಕೋಟಿನಲ್ಲಿ ಅವ್ನು ಉಳಿಸಲ್ಲ. ಡಿಸಿಪ್ಲಿನ್ ಇರಬೇಕು. ಅಬ್ಸಲ್ಯೂಟ್ಲಿ. ಯಾಕಂದರೆ ನಾನು ಇದನ್ನೇ ಹೇಳೋದು, ಫಿನಾನ್ಸಲ್ಲಿ ನೀವು ಬುದ್ಧಿವಂತರಾಗಿಲ್ಲ ಅಂದರೂ ಪರವಾಗಿಲ್ಲ, ಡಿಸಿಪ್ಲಿನ್ಡ್ ಆಗಿರಬೇಕು ಅಂತ. ಯಾವಾಗ ಮನುಷ್ಯ ಡಿಸಿಪ್ಲಿನ್ಡ್ ಆಗಿರ್ತಾನೆ ಆಟೋಮೆಟಿಕಲಿ ಅವ್ನಿಗೆ ಹಣದ ಫ್ಲೋ ಬಂದೇ ಬರುತ್ತೆ. ಅವ್ನು ಡಿಸಿಪ್ಲಿನ್ ಆಗಿರೋದು ತುಂಬ ಇಂಪಾರ್ಟೆಂಟ್. ಸರ್ ನೋಡಿ ಸರ್, ಈ ಡಿಸಿಪ್ಲಿನ್ ವಿಷಯಕ್ಕೆ ಬಂದಾಗ ನಾನು ಕೆಲವು ಫ್ಯಾಮಿಲೀಸಲ್ಲಿ ನೋಡಿದ್ದೀನಿ, ನಾನು ಕೆಲವೊಂದ್ಸಲ ಎಕ್ಸಾಂಪಲ್ ಆಗಿ ತೊಗೊತೀನಿ. ತುಂಬ ಶಿಸ್ತಾಗಿ ಆ ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು ಅಂದರೆ ಅದಕ್ಕೆ ಕೆಲವು ಸ್ಯಾಕ್ರಿಫೈಸ್ ಬೇಕು ಸರ್. ಹೋಗ್ತೀರಾ ನೀವು? ಸ್ಯಾಕ್ರಿಫೈಸ್ ಇಲ್ಲ ಅಂದರೆ ಅಡಾವುಡಿಯಾಗಿ ಹೋಗುತ್ತೆ. ಡಿಸಿಪ್ಲಿನ್ ಅಂದರೆ ಏನರ್ಥ? ನಾನು ಕೆಲವೊಂದನ್ನು ತ್ಯಾಗ ಮಾಡಲೇಬೇಕು. ನೀವು ಆಗಲೇ ಒಂದು ಅದ್ಭುತವಾದಂಥ ಒಂದು ಹೇಳಿದೆ, ಸಡನ್ನಾಗಿ HDFC ಕಾರ್ಡ್ ಸಿಕ್ಬಿಡ್ತು ಮನೇಲಿ, ನಿಂದು ಆ್ಯಕ್ಚುಲಿ SBI ಅಕೌಂಟು, ಇದರಲ್ಲಿ ನೋಡಿದ್ರೆ 30,000 ಆಯಿತು, ಸಿಕ್ಕಿದ ತಕ್ಷಣ ನೀನು ಇದು ಎಂಜಾಯ್ ಮಾಡಿಬಿಡ್ತೀಯ ಹೋಗಿ ಅಂತ. ಇದು ಏನಕ್ಕೆ ಆಗುತ್ತೆ ಅನ್ನೋದು ನಾನು ಹೇಳ್ತೀನಿ ಸರ್. ಯಾರೋ ಒಬ್ಬ ಗಾಣಗದ ಎತ್ತು ಥರ ದುಡ್ದಿರ್ತಾನೆ ಅಥವಾ ಏನೋ ಮಾಡಿರ್ತಾನೆ, ಏನೋ ಒಂದು ಸ್ಯಾಕ್ರಿಫೈಸಲ್ಲಿ ಏನೋ ಒಂದು ಫ್ಯಾಮಿಲಿ ನಡ್ಕೊಂಡು ಹೋಗಿರುತ್ತೆ. ಅವನಿಗೂ ಏನೋ ತಿನ್ನಬೇಕು ಅಂತ ಆಸೆ ಇರುತ್ತೆ, ಅವನಿಗೂ ಏನೋ ಸುತ್ತಬೇಕು ಅಂತ ಆಸೆ ಇರುತ್ತೆ, ಅವನಿಗೂ ಏನೋ ತೊಗೋಬೇಕು ಅಂತ ಆಸೆ ಇರುತ್ತೆ. ಅವನು ಸರ್ಪ್ಲಸ್ ಫಂಡ್ ಅಂತ ಎಲ್ಲೂ ಕಾಣಿಸಿರಲ್ಲ. ಏನು ಇನ್ಕಮ್ ಬಂದಿರುತ್ತೆ ಅಲ್ಲಿ ಸೇವಿಂಗ್, ಇನ್ಕಮ್ ಸೇವಿಂಗ್ ಲೈಫ್, ಇನ್ಕಮ್ ಸೇವಿಂಗ್ ಲೈಫ್, ಹಿಂಗೆ ಹೋಗ್ತಾ ಇರ್ತಾನೆ. ಅವನಿಗೊಂದು ಬೈಕ್ ತೊಗೊಳ್ಳುವ ಅವನಿಗೆ ಶಕ್ತಿ ಇದ್ದರೂ ಕೂಡ ಅವ್ನು ಪಾಪ ಬಸ್ಸಲ್ಲೇ ಹೋಗ್ತಿರ್ತಾನೆ ಅಂತ ಅನ್ಕೊಳ್ಳೋಣ. ಅಂಥವ್ನಿಗೆ ಏನಾಗುತ್ತೆ, ಈಗ 30,000 ರೂಪಾಯಿ ಎಲ್ಲೋ ಸಿಕ್ಕಿದ ತಕ್ಷಣ ಹಬ್ಬ ಲಾಟ್ರಿ ಅನ್ನೋ ಫೀಲ್ ಆಗುತ್ತೆ ಅವನಿಗೆ. ಅವ್ನು ಇಮಿಡಿಯೇಟ್ ಏನು ಮಾಡ್ತಾನೆ, ಬೈಕ್ ತೊಗೊತಾನೆ. ಈಗ ಆ ಸಾಲದ ಲೂಪಿಗೆ ಬಿದ್ದ, ಅದೊಂದು ಡೌನ್ ಪೇಮೆಂಟ್ ಮಾಡ್ದ, ಬಟ್ ಅದ್ರ ಜೊತೆಗೆ ಅದ್ರ ಮೇಲೆ ಇನ್ನು 70,000 ರೂಪಾಯಿ ಸಾಲ ಅನ್ನೋದು ಅವ್ನು ಮರ್ತ. ಇದು ಆ ಥರದವ್ನು ಇರ್ಬೋದು. ಅಥವಾ ಇನ್ಯಾವನಿಗೂ ತ್ಯಾಗ ಮಾಡಿ ಬೇಜಾರಾಗಿ ಸಿಕ್ಕಿದ ತಕ್ಷಣ ಗುರು ಬಾರಮ್ಮ ಇವತ್ತೋಗೆಲ್ಲ ಸಿನಿಮಾ ನೋಡಿ ತಿಂದು ಪಾನಿಪುರಿ ಪಿಜ್ಜಾ ತಿಂದು ಬರೋಣ, ಉಡಾಯಿಸ್ಬಿಡ್ತಾರೆ. ಯಾಕಂದ್ರೆ ನಾನು ಈಗ ರಿಫ್ರೆಶ್ ಆಗಲಿಲ್ಲ ಅಂದರೆ, ನಾನು ರಿಫ್ರೆಶ್ ಬಟನ್ ನಾನು ಒತ್ತಲಿಲ್ಲ ಅಂದರೆ ನೆಕ್ಸ್ಟ್ 6 ತಿಂಗಳು ನಾನು ಕೆಲಸ ಮಾಡೋಕ್ಕಾಗಲ್ಲ. ಅಲ್ಲಿಗೆ ಹೋಗುತ್ತಲ್ಲ, ಅದು ಒಳ್ಳೇದೇ ಅಲ್ವಾ? ವೆರಿ ಬಿಗಿನಿಂಗ್ ಒಂದು ಮಾತಾಡಿದ್ದು ಅಂದರೆ, ನಾವು ಏನೇ ಬಜೆಟ್ ಅನ್ನು ತೆಗಿಬೇಕಾದ್ರೂ ಅದರಲ್ಲಿ ರಿಜುವಿನೇಷನ್ ಬಜೆಟ್ ಅಂತ ಒಂದು ತೆಗಿಬೇಕು ಅಂತ ಲಾಸ್ಟ್ ಟೈಮ್ ಒಂದು ಹೇಳಿದ್ದು. ಅಂದರೆ ಅದು ರಿಫ್ರೆಶ್ಮೆಂಟ್ ಎಕ್ಸ್ಪೆನ್ಸಸ್ಸೇ ಬೇರೆ. ನಾಗಿಲ್ಲಿ ನಾ ಹೇಳ್ತಾ ಇರೋದು, ಇಟ್ಸ್ ಅ ಕಾನ್ಸೆಪ್ಟ್ ಇಸ್ ದಿಸ್. ಏನಂದರೆ ನಾವು ಅದರೊಳಗಡೆ 2 ಥರ ಇದೆ. ಒಂದು, ಈಗ ಭಗವಂತ ಯಾವಾಗಲಾದ್ರೂ ಏನಾದರೂ ಹೇಳಬೇಕು ಅಂತ ಅನ್ನಿಸ್ದಾಗ ಯಾರ್ದೋ ಮುಖಾಂತರ ಹೇಳಿಸ್ತಾನೆ. ಸೊ ಈ ಫಿನಾನ್ಷಿಯಲ್ ಎಜುಕೇಷನ್ ನಮಗೆ ಮೊದಲಿಂದನೂ ಬರದೇ ಇರೋ ಕಾರಣ ನಾವು ಇವಾಗ ಕಲಿಬೇಕಾಗಿರುತ್ತೆ. ನಮ್ಗೆ ಹೆಂಗೆ ಅನ್ಸುತ್ತೆ ಗೊತ್ತಾ, ನಾ ಏನೇ ಹೇಳಿದ್ರು ಇದು ವರ್ಕ್ ಆಗೋದಿಲ್ಲ. ಯಾಕೆ? ನಾವು ಇಷ್ಟು ದಿನ ಏನು ನಂಬ್ಕೊಂಡ್ಬಿಟ್ಟಿದೀವಿ, ಎಷ್ಟು ದುಡ್ಡು ಬರುತ್ತೆ ಅಷ್ಟು ಉಜ್ಜಾಕ್ಬಿಡು ಫುಲ್ ಅಷ್ಟೇ. ಡಿಸಿಪ್ಲಿನ್ ಇದ್ರೆ ಏನು ಮಾಡೋಕ್ಕಾಗಲ್ಲ ಸರ್. ಸೊ ಏನಂದರೆ, ನಾನು ಸಾಲ ಮಾಡಬೇಕು ಅದೇ ನನಗೆ ಸುಖ, ನಾನು ಸಾಲ ಮಾಡಬೇಕು ಅದೇ ನನಗೆ ನೆಮ್ಮದಿ. ಸೊ ಈ ಸಾಲ ಯಾವುದಕ್ಕೆ ಮಾಡಬೇಕಂದ್ರೆ ಅಸೆಟ್ ಕ್ರಿಯೇಟ್ ಮಾಡೋದಕ್ಕೆ ಮಾಡಬೇಕು, ಲಯಬಿಲಿಟಿ ಕ್ರಿಯೇಟ್ ಮಾಡೋದಕ್ಕಲ್ಲ. ಸೊ ಅವನೇನಾದರೂ ತೊಗೊಂಡೋಗಿ ಬೈಕ್ ತೊಗೊಳ್ತೀನಿ ಅನ್ನೋದಕ್ಕೆ ಮುಂಚೆನೇ ಅವ್ನು ಅದೇ ಸೈಕಲ್ ಆಫ್ ರೀಪೇಮೆಂಟಿಗೆ ಸಿಕ್ಕೋಬಿಟ್ಟಿರ್ತಾನೆ. ನಾನು ಹೇಳೋದು, ನೀವು ಎಂಜಾಯ್ ಮಾಡೋದು ವೆರಿ ಇಂಪಾರ್ಟೆಂಟ್, ನಾನು ಅದ್ರ ಬಗ್ಗೆ ಇಲ್ವೇ ಇಲ್ಲ ಅಂತ ಹೇಳೋದಿಲ್ಲ. ಅಟ್ ದ ಸೇಮ್ ಟೈಮ್ ನಿಮ್ಗೆ ಏನಿರುತ್ತೆ ಅದರಲ್ಲಿ ಒಂದು ಪೋರ್ಷನ್ ನಾನು ನಿಮ್ಗೆ ಹೇಳ್ತಾ ಇರೋದು, ಎಲ್ಲವನ್ನೂ ಅಲ್ಲ, ಇನ್ನು ಮಿಕ್ಕಿದ್ದು ಇದ್ದೇ ಇರುತ್ತೆ. ಸೊ ದ ಮೂಮೆಂಟ್ ವೆನ್ ಪೀಪಲ್ ಎಕ್ಸೆಪ್ಟ್ ದಿಸ್ ರಿಯಾಲಿಟಿ, ಹೌದಪ್ಪ ನಾನು ಈ ಥರದ್ದು ಒಂದು ಮಾಡಬೇಕು ಮ್ಯಾಂಡೇಟ್ ಆಗಿ, ಅಕ್ಸೆಪ್ಟೆನ್ಸ್ ಬಂದಾಗ ಏನಾಗುತ್ತೆ, ಅವ್ರು ಆಟೋಮೆಟಿಕ್ಕಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಎಕ್ಸೆಪ್ಟೆನ್ಸ್ ಬಂದಿಲ್ಲ ಅಂತ ಹೇಳಿದ್ರೆ ಅವ್ರು ಇರೋ ಪ್ರಕಾರನೇ ಇರ್ತಾರೆ. ಇವಾಗಲೂ 2 ಚಾಯ್ಸ್ ಇದೆ ಈ ಪಾಡ್ಕಾಸ್ಟ್ ಕೇಳ್ತಿರೋರ್ಗು. ಒಂದು, ಯು ಕ್ಯಾನ್ ಚೇಂಜ್ ಫ್ರಮ್ ಟುಡೇ, ಅಂದರೆ ಇದನ್ನು ಮಾಡ್ಬೋದಪ್ಪ ನಾನು ಅಂತ, ಈ ಒಂದು ಎಜುಕೇಷನ್ ನನಗೆ ಅಂತೇಳಿ. ಎರಡನೇದು, ಹವೆವರ್ ಓಲ್ಡ್ ಲೈಫ್ ಅದು ಎಕ್ಸಿಸ್ಟ್ ಇದ್ದೇ ಇದೆ, ಅದು ಹಳೆ ಲೈಫ್ ಇದ್ದೇ ಇದೆ, ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ವಾಟ್ ಇಫ್ ಕಾಸ್ಮೋಸ್ ವಾಂಟ್ಸ್ ಟು ಗಿವ್ ಯು ದಿಸ್ ಮೆಸೇಜ್? ಭಗವಂತ ಈ ಮೆಸೇಜ್ ಕೊಡ್ಬೋದಲ್ವಾ, ಕೊಡಬೇಕು ಅಂತ ಅಂದ್ಕೊಂಡಿದ್ದು ಅವ್ರಿಗೆ ತಲುಪಿಸ್ಬೋದಲ್ವಾ? ಸೊ ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಲೈಫಲ್ಲಿ ನೀವು ಏನೇ ಸಂಪಾದನೆ ಮಾಡಿದ್ರೂ ಒಂದು ಬಜೆಟಿಂಗ್ ಅಂತ ಹೇಳ್ತೀವಿ. ಒಂದು ಎಕ್ಸಾಂಪಲ್ಲು, ಮೊನ್ನೆ ಯೂನಿಯನ್ ಬಜೆಟ್ ಆಯಿತು ಅಲ್ವಾ? ಸೊ ಇಡೀ ದೇಶ ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಎಷ್ಟೆಷ್ಟು ದುಡ್ಡು ಕೊಡಬೇಕು ಅಂತ ದೇಶನೇ ಬಜೆಟ್ ಮಾಡುತ್ತೆ. ಹೌದೌದು. ಅಂಥದ್ರಲ್ಲಿ ಆ್ಯಸ್ ಎನ್ ಇಂಡಿವಿಜುವಲ್ ಆಗಿ ಯಾಕೆ ಬಜೆಟ್ ಮಾಡಲ್ಲ? ಮಾಡಲೇಬೇಕು ಅದು 100%. ಸೊ ಇದನ್ನೇ ಬಜೆಟಿಂಗಲ್ಲೂ ಸ್ವಲ್ಪ ಪರ್ಸೆಂಟೇಜು ಸೇವಿಂಗ್ಸ್ ಅಂತ ಯಾಕೆ ಎತ್ತಿಡ್ಬೇಕಂದ್ರೆ, ಇನ್ನೊಂದೇನೆಂದರೆ ನಮ್ಮ ಕಷ್ಟ ಕಾಲಕ್ಕೆ ಅಂತ ಎತ್ತಿಡಬಾರ್ದು. ದಟ್ಸ್ ಅ ರಾಂಗ್ ಅಫರ್ಮೇಷನ್. ಓಕೆ. ನಾನು ಹೇಳಿದ್ದು ಸೇವ್ ಅಂದರೆ ಅದನ್ನು ಇನ್ವೆಸ್ಟ್ ಮಾಡೋದಕ್ಕೆ.
ನೀವೇನಾದ್ರೂ ಮೊದಲೇನೆ ನಾನು ಕಷ್ಟ ಕಾಲಕ್ಕೆ ಎತ್ತಿಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಎತ್ತಿಟ್ಬಿಟ್ರೆ ಅಫರ್ಮೇಷನ್ ಹಂಗೆ ಮ್ಯಾಚ್ ಆಗುತ್ತೆ, ಅದು ಕಷ್ಟ ಕಾಲಕ್ಕೆ ಆಗುತ್ತೆ ದುಡ್ಡು. ಇದೊಂದು ರಗಳೆ ಇದು. ಆಪದ್ದನ ಅಂದ್ಮೇಲೆ ಆಪತ್ ಬಂದಾಗ ಅಲ್ಲ, ಎಮರ್ಜೆನ್ಸಿ ಫಂಡ್ ಇಸ್ ಫಾರ್ ಎಮರ್ಜೆನ್ಸಿ, ಅದೇ ಬೇರೆ. ನಾನು ಹೇಳ್ತಾ ಇರೋದು ನಾನು ಎಮರ್ಜೆನ್ಸಿ ಅಂದ್ರೆ ನೆಗೆಟಿವ್ ಆಯ್ತಲ್ಲ ಸರ್. ಎಮರ್ಜೆನ್ಸಿ ಇಸ್ ಒನ್ ಪೋರ್ಷನ್, ನಾಟ್ ಎವ್ರಿಥಿಂಗ್. ಅಂದ್ರೆ ಅದೊಂದೇನೆ ಅಲ್ಲ. ನಾವು ಎಮರ್ಜೆನ್ಸಿ ಫಂಡ್ ಅಂದ್ರೆ ಎಷ್ಟು, 6 ತಿಂಗಳದು ಎಕ್ಸ್ಪೆನ್ಸಸ್ನ ತೆಗೆದಿಟ್ಕೊಳ್ಳಿ ಅಂತ ಹೇಳ್ತೀವಿ. ಅದಾದ್ಮೇಲಿಂದ ಇನ್ ಮಿಕ್ಕಿದೇನ್ ಬರುತ್ತೆ, ಅಫರ್ಮೇಷನ್ಗಳು ರಗಳೆ ಇದೆ ಸರ್. ಇಲ್ಲ ಸೀರಿಯಸ್ಲಿ ಹಂಗ ಮಾಡಂಗೆ ಇಲ್ಲ ಅಂದ್ರೆ ಅದಕ್ಕೆ ಪಿಚ್ಚಿನ್ ಮಾಡಕ್ಕಲ್ಲ ಅಲ್ವಾ. ಈಗ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಫ್ಯೂಚರ್ ಎಂಜಾಯ್ಮೆಂಟ್ ಫಂಡ್ ಅನ್ಕೊಂಡಿರ್ಬೋದು, ಸೇವ್ ಮಾಡ್ತಾ ಇದ್ದೀನಿ, ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ದಟ್ಸ್ ಹೌ ಇಟ್ ಶುಡ್ ಬಿ. ಸೊ ಯಾವಾಗ ಅದನ್ನ ಉಲ್ಟಾ ಯೋಚನೆ ಮಾಡ್ತಾರೆ, ನಾನು ಇದನ್ನ ಕಷ್ಟ ಕಾಲಕ್ಕೆ ಮಾಡ್ತಾ ಇದ್ದೀನಿ ಅಂತ ಮಾಡಬಾರ್ದು. ಎಮರ್ಜೆನ್ಸಿ ಫಂಡ್ ಅದ್ರ ನೇಮೇ ಬೇರೆ. ಈ ಸೇವ್ ಮಾಡೋದು ನೀವು ಚೆನ್ನಾಗಿರೋದಕ್ಕೆ, ನಿಮ್ಮ ಕಷ್ಟ ಕಾಲಕ್ಕೆ ಇನ್ಶೂರೆನ್ಸ್ ಇದೆ. ಸರ್ ಮಿಡ್ಲ್ ಕ್ಲಾಸ್ ವ್ಯಕ್ತಿ ಪಾಪ, ಅವ್ನು ಏನಾದ್ರೂ ಅವ್ನು ಹಿಂಗೆ ಥಿಂಕ್ ಮಾಡ್ತಾನೆ ಸರ್. ಕೋಟಿ ಬಂದ್ಮೇಲೆ ಅಷ್ಟೇನೆ ಅವನು ನನ್ನ ಆಪತ್ಕಾಲಕ್ಕೆ ಅಂತ ಅವ್ನು ಥಿಂಕ್ ಮಾಡಲ್ಲ. ಯಾವಾಗ ಅಂದ್ರೆ 100 ಕೋಟಿ ಬಂದ್ರೆ ಅಷ್ಟೇ, ಅಲ್ಲಿವರೆಗೂ. ಕೌನ್ ಬನೇಗಾ ಕರೋಡ್ಪತಿನಲ್ಲಿ ಗೆದ್ದವರು 5 ಕೋಟಿ ಗೆದ್ದಿದ್ರು ಒಬ್ರು, ಅವ್ರ ನೇಮ್ ಬೇಡ. ಹೌದೌದು, ಗೊತ್ತು ಅವನ್ನೆಲ್ಲ ಮಜಾ ಮಾಡಿ ಆಮೇಲೆ ಈಗ ರೋಡಲ್ಲಿ ಇದ್ದಾರೆ. ಹೌದೌದು. ಸೇಮ್ ವೇ ನಮ್ಮ ಪಾಂಡುಪುರದ ಹತ್ರ ಒಬ್ಬರು ಇದ್ರು. ಅವ್ರು ಏನಂದ್ರೆ ಯಾರೋ ಒಬ್ಬ ಅವ್ನ ಕಾರ್ ಕೇಳಿದಾನೆ, ಅವ್ನು ಕಾರ್ ಕೊಟ್ಟಿಲ್ಲ. ಅದ್ರ ಚಾಲೆಂಜ್ಗೆ ಅವ್ರ ಅಪ್ಪನ ಹತ್ರ ಜಮೀನ್ ಮಾಡಿಸ್ಬಿಟ್ಟು ತಗೊಂಡ್ ಬಂದು ಕಾರೆಲ್ಲ ಮಾಡಿ ಮಜಾ ಮಾಡ್ಬಿಟ್ಟು ಈಗ ಇನ್ನೊಬ್ರ ಹತ್ರ ಕೆಲ್ಸಕ್ಕೆ ಹೋಗ್ತಾನ. ಸರ್ ಇವರೆಲ್ಲ ಹೆಂಗೆ ಗೊತ್ತಾ, ಕಿಂಗ್ ಫಿಶರ್ ಬೀರ್ ಹೊಡೆದಿರ್ತಾರೆ ಸರ್, RCB ನಂದೇ ಅನ್ನೋರು. ಇವ್ರನ್ನೆಲ್ಲ ಎಕ್ಸಾಂಪಲ್ ನಾವು ತಗೊಳ್ಳಲ್ಲ. ನಾ ಹೇಳ್ತಾ ಇರೋದು ಅಂದ್ರೆ ನಾವು ಯೋಚನೆಯಿಂದ ಆಚೆ ಬರಬೇಕು ಅಂತ. ಅಂದ್ರೆ ವಿ ಶುಡ್ ಬಿಕಮ್ ಡಿಸಿಪ್ಲಿನ್ಡ್, ವಿ ಶುಡ್ ಬಿಕಮ್ ಅಂದ್ರೆ ಮನಿ ಓರಿಯೆಂಟೆಡ್ ಹೇಳ್ತಾ ಇಲ್ಲ ನಾನು. ನಾ ಹೇಳ್ತಾ ಇರೋದು ಡಿಸಿಪ್ಲಿನ್ ಓರಿಯೆಂಟೆಡ್, ವಿಚ್ ಮೀನ್ಸ್ ಇದೊಂದು ಇತ್ತು ಅಂತ ಹೇಳಿದ್ರೆ ಪ್ರತಿಯೊಂದು ಎಲ್ಲನೂ ಅದೇ ಪ್ರಕಾರ ಫಾಲೋ ಮಾಡ್ತಾ ಬರುತ್ತೆ. ಯಾಕಂದ್ರೆ ನಾನು ಅವಾಗಲೂ ಒಂದು ಎಕ್ಸಾಂಪಲ್ ಹೇಳಿದ್ನಲ್ಲ, 10,000 ರೂಪಾಯಿಲಿ ಯಾವ ಥರ ಬಿಹೇವ್ ಮಾಡ್ತೀವೋ 1 ಕೋಟಿಲೂ ಹಂಗೆ ಬಿಹೇವ್ ಮಾಡ್ತೀವಿ. ಬಟ್ ನಾವು 10,000 ರೂಪಾಯಿನಲ್ಲೇ ನೆಗೆಟಿವ್ ಆಗಿ ಬಿಹೇವ್ ಮಾಡಿದ್ರೆ 1 ಕೋಟಿ ಬಂದಾಗಲೂ ಅದೇ ನೆಗೆಟಿವಿಟಿ ಬಿಹೇವಿಯರ್ ಇರುತ್ತೆ. ಇಟ್ಸ್ ಆಲ್ ಅಬೌಟ್ ಹ್ಯಾಬಿಟ್, ಇಟ್ಸ್ ಆಲ್ ಅಬೌಟ್ ಪರ್ಸನ್ಸ್ ಹ್ಯೂಮನ್ ಇಂಡಿವಿಜುವಲ್ ಮೈಂಡ್ಸೆಟ್ ಆ್ಯಂಡ್ ಇಂಡಿವಿಜುವಲ್ ಕ್ಯಾರೆಕ್ಟರ್. ಅವ್ರು ಎಲ್ಲಿ ದುಡ್ಡನ್ನ ಸ್ಪೆಂಡ್ ಮಾಡ್ತಾರೆ, ಹೆಂಗೆ ವೇಸ್ಟ್ ಮಾಡ್ತಾರೆ ಅನ್ನೋಂಥದ್ದು. ಐಡಿಯಾ ಇಷ್ಟನೇ. ಫಿನಾನ್ಷಿಯಲಿ ಯಾರಿಗಾದ್ರು ಎಜುಕೇಷನ್ ಸಿಗಬೇಕು ಅಂತ ಹೇಳಿದ್ರೆ, ಬಿಕಾಸ್ ದ ಹೋಲ್ ಕಾನ್ಸೆಪ್ಟ್ ಈಸ್ ದ ಥರ್ಡ್ ಐ ಆಫ್ ವೆಲ್ತ್ ಅಂತ ಹೇಳಿ. ಅಂದರೆ ವೆಲ್ತ್ನ ಒಂದು 3ನೇ ಕಣ್ಣು. ಅರ್ಥ, ನಾವು ಯಾವಾಗ ಅದನ್ನು ಪ್ರಾಪರ್ ವೇನಲ್ಲಿ ಚಾನಲೈಸ್ ಮಾಡ್ತೀವಿ, ಅದು ನಮಗೆ ರಿಕ್ವೈರ್ಮೆಂಟ್ನ ಸರಿಯಾಗಿ ಫುಲ್ಫಿಲ್ ಮಾಡುತ್ತೆ. ಇಲ್ಲ ಅಂತ ಹೇಳಿದ್ರೆ ಅವನಿಗೆ 10 ಕೋಟಿ ರೂಪಾಯಿ ಕೊಟ್ಟರು 3 ವರ್ಷದಲ್ಲಿ ಕಳೆದಾಗ್ತದೆ. ಅದೇ ಗಾದೆ ಮಾತಿದೆ, ಕೂತ್ಕೊಂಡು ತಿನ್ನೋನು ಕುಡಿಕೆ ಒಂದು ಸಾಲದು. ಸೇಮ್. ಎಸ್ ಸರ್, ಬ್ಯೂಟಿಫುಲ್. ಓಕೆ ಸರ್, ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ. ಇದು ತುಂಬ ಚೆನ್ನಾಗಿದೆ. ಇದು ಕಾಮನ್ ಆಗಿ ಎಲ್ಲರೂ ಹೇಳೋದು, ಬಟ್ ನೀವು ಸ್ವಲ್ಪ ಬೇರೆ ಥರ ಹೇಳ್ತಾ ಇದ್ದೀರಾ. ಅದು ನನಗೂ ಡಿಫ್ರೆಂಟ್ ಅನ್ನಿಸ್ತಾ ಇದೆ. ಅಂದರೆ ದುಡ್ಡನ್ನ ಸುಮ್ಮನೆ ಇಟ್ಕೊಳ್ಳೋದು ಅಂತಂದರೆ ಅದು ಅದ್ರದ್ದು ಕೊಳಿಸ್ದಂಗೆ ಅದ್ರ ವ್ಯಾಲ್ಯೂ ಇನ್ಫ್ಲೇಷನ್ ಆಗ್ತಾ ಇರುತ್ತೆ. ಯಾಕಂದ್ರೆ ಇವತ್ತಿದ್ದು ಅಕ್ಕಿ ರೇಟ್ ನಾಳೆ ಇರಲ್ಲ, ಇವತ್ತಿದ್ದು ಬೆಳೆ ರೇಟ್ ನಾಳೆ ಇರಲ್ಲ. ಸೊ ನಿಮ್ಮ ದುಡ್ಡನ್ನ ನೀವೆಲ್ಲರೂ ಇನ್ವೆಸ್ಟ್ ಮಾಡಬೇಕು. ಇಲ್ಲ ಅದು ಸುಮ್ಮನೆ ಒಂದು ಕಡೆ ಇದ್ದರೆ ಅದ್ರ ವ್ಯಾಲ್ಯೂ ಅದು ಕಳ್ಕೊತಾ ಇರುತ್ತೆ ಅಂತ ನಾರ್ಮಲ್ ಆಗಿ ಹೇಳ್ತಾರೆ. ಸೊ ನೀವು ಇನ್ವೆಸ್ಟ್, ಬಟ್ ನೀವೇ ಹೇಳ್ತೀರಾ ಎಲ್ಲೂ ಇನ್ವೆಸ್ಟ್ ಮಾಡಬೇಡಿ ಅಂತ, ಅಥವಾ ಇಟ್ಕೊಳ್ಳಿ ಅಂತ. ಅದು ಹೆಂಗೆ ಸರ್, ಅದು ಹೆಂಗೆ ಅದು ಮ್ಯಾಚ್ ಮಾಡೋದಿಲ್ಲ? ಇದು ತುಂಬಾ ಜನಕ್ಕೆ ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್. ಕಾಂಟ್ರಾಡಿಕ್ಟ್ ಆಗುತ್ತೆ ಅಲ್ವಾ? ಅಂದ್ರೆ ಒಂದ್ ಕಡೆ ಇನ್ವೆಸ್ಟ್ ಮಾಡಬೇಡಿ ಅಂತಾರೆ, ಒಂದ್ ಕಡೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾರೆ. ತುಂಬಾ ಜನ ಏನ್ ಅನ್ಕೊಳ್ತಾರೆ ಅಂತ ಹೇಳಿದ್ರೆ, ವೆಲ್ತ್ ಕಳ್ಕೊಳ್ಳೋದೇ ಲೈಫಲ್ಲಿ ದೊಡ್ಡ ಟ್ರಾಜಿಡಿ ಅಂತ ಅವ್ರು ಅನ್ಕೊಳ್ತಾರೆ. ಓಕೆ, ಬಟ್ ಆದ್ರೆ ಅವ್ರ ಅರ್ಥ ಇದೆಯಲ್ಲ, ಅದೊಂದು ಸ್ವಲ್ಪ ರಾಂಗ್. ಅದು ಅಂದ್ರೆ ವೆಲ್ತ್ ಕಳ್ಕೊಳ್ಳೋದಲ್ಲ ದೊಡ್ಡ ಟ್ರಾಜಿಡಿ. ದೊಡ್ಡ ಟ್ರಾಜಿಡಿ ಏನಂತ ಹೇಳಿದ್ರೆ, ಅಂದ್ರೆ ರಿಯಲ್ ಟ್ರಾಜಿಡಿ ಏನಂತ ಹೇಳಿದ್ರೆ, ಲೈಫ್ ಪೂರ್ತಿ ಕಷ್ಟಪಟ್ಟು ದುಡ್ದು ಜೀವಮಾನ ಪರ್ಯಂತ ಸಂಪಾದನೆ ಮಾಡಿ, ಜೀವಮಾನ ಪರ್ಯಂತ ಓಟ ಓಡಿ, ಜೀವನವೆಲ್ಲ ಗೆದ್ದು ಪ್ರೈಸ್ ಬಂದಂತಹ ಸಮಯದಲ್ಲಿ ಅದನ್ನ ಎಂಜಾಯ್ ಮಾಡಕ್ ಆಗದೆ ಇರುತ್ತಲ್ಲ, ಅದು ನಿಜವಾದ ಟ್ರಾಜಿಡಿ. ಅದು ಬೇಡ, ಅದಕ್ಕೆ ಹೆಲ್ತ್ ಇಸ್ ವೆಲ್ತ್ ಅನ್ನೋದು ಅಲ್ವಾ? ಸೊ ಅಂದ್ರೆ ಈಗ ನೋಡಿ, ಇದರೊಳಗಡೆ ಎಂಟ್ರಿ ಮತ್ತೆ ಎಕ್ಸಿಟ್ ಪಾಯಿಂಟ್ ಅಂತ ಇರುತ್ತೆ. ಓಕೆ ಓಕೆ, ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ಅಂಡ್ ಬಹುಶಃ ಇದನ್ನ ಯಾರು ಅಷ್ಟು ಈಸಿಯಾಗಿ ಅರ್ಥ ಮಾಡ್ಕೊಂಡಿರ್ಲಿಕ್ಕಿಲ್ಲ. ಇದನ್ನ ಹೇಳೋದು ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ. ಬಟ್ 100% ಅನ್ಡಿವೈಡೆಡ್ ಅಟೆನ್ಷನ್ ಇಂದಿದ್ರೆ ಮಾತ್ರ ಇದು ಅರ್ಥ ಆಗಿರುತ್ತೆ. ಓಕೆ, ಸಿ ಎಷ್ಟೋ ಜನಕ್ಕೆ ಎಂಟ್ರಿ ಆಗೋದು ಗೊತ್ತಿರುತ್ತೆ, ಆದರೆ ಎಕ್ಸಿಟ್ ಆಗೋದು ಗೊತ್ತಿರೋದಿಲ್ಲ. ಅಲ್ಲೇ ಭಾಳಷ್ಟು ಜನಗಳು ಮಿಸ್ಟೇಕ್ ಮಾಡ್ತಾ ಇರೋದು ಈ ಇನ್ವೆಸ್ಟ್ಮೆಂಟ್ ವಿಷಯದಲ್ಲಿ. ಅಂದರೆ ಎಸ್ಪೆಷಲಿ ಈ ಅಂದರೆ ಮನಿನ ಅರ್ಥ ಮಾಡ್ಕೊಳ್ಳುವಂಥ ವಿಷಯಗಳಲ್ಲಿ ನೋಡಿ. ಈಗ ತುಂಬ ಜನ ಒಂದು ಪಾತಲ್ಲಿ ಹೋಗ್ತಿರ್ತಾರೆ, ಅದ್ರೊಳಗಡೆ ನಾನು ನಿಮ್ಗೆ ಈ ಹಿಂದೆ ಹೇಳಿದೆ ಎಲ್ಲ ಸ್ವಲ್ಪ ಸೇವ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಈಗ ಸೇವ್ ಮಾಡಿದಂಥ ದುಡ್ಡನ್ನ ಅವರು ನಾಳೆಗೋಸ್ಕರ ಅಂತೆಲ್ಲ ತ್ಯಾಗ ಮಾಡಿಬಿಟ್ಟೆ ಸೇವ್ ಮಾಡ್ತಾ ಬರ್ತಿರ್ತಾರೆ. ಅದು ಇಂಪಾರ್ಟೆಂಟು ಹೌದು, ಆದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟನ್ನ ಗಮನ ಇಟ್ಕೊ ಅರ್ಥ ಮಾಡ್ಕೊಳ್ಬೇಕು. ಏನಂದರೆ, ಯಾವ ವ್ಯಕ್ತಿ ಆ
ಎಂಟ್ರಿನಲ್ಲಿ ಎಕ್ಸಿಟನ್ನು ಡಿಸೈಡ್ ಮಾಡಲ್ವೋ ಅವನು ಸಂಪಾದನೆ ಮಾಡಿದ್ದು ವೇಸ್ಟೇ. ಗುಡ್, ವೆರಿ ಗುಡ್. ವಿಚ್ ಮೀನ್ಸ್ ಎಸ್. ಈಗ ನೋಡಿ, ಒಬ್ಬನಿಗೆ ಜೀವಮಾನ ಪರ್ಯಂತ ಸಂಪಾದನೆ ಮಾಡಿದ, ಅವನಿಗೆ 90 ವರ್ಷ ಆಗಿರುತ್ತೆ, ಅವನ ಅಕೌಂಟಲ್ಲಿ 90 ಕೋಟಿ ರೂಪಾಯಿ ಇದೆ. ಅವನಿಗೆ 90 ಕೋಟಿ ರೂಪಾಯಿಂದ ಅವನೊಂದು ಪ್ರೈವೇಟ್ ಜೆಟ್ಟೇ ತಗೋಬೋದು ಆಲ್ಮೋಸ್ಟು. ಆದರೆ ಪ್ರೈವೇಟ್ ಜೆಟ್ ತೊಗೊಂಡ್ರು ಆ ಜೆಟ್ ಒಳಗಡೆ ಸೀಟಲ್ಲಿ ಕೂರುವಂಥ ಶಕ್ತಿ ಅವ್ನು ಬೆನ್ಗಿರೋದಿಲ್ಲ. ಓಕೆ. ಸೇಮ್ ವೇ ಅವನ ಹತ್ರ ಅಷ್ಟೊಂದು ದುಡ್ಡು ಇರಬೇಕಾದ್ರೆ ಅವನು ಮೆಷಲಿನ್ ರೆಸ್ಟೋರೆಂಟು, ಬುರ್ಜ್ ಖಲೀಫಾದಲ್ಲಿ ಸೊ ಎಲ್ಲ ಕುತ್ಕೊಂಡು ಆರಾಮಾಗಿ ಊಟ ಮಾಡ್ಬೋದು. ಅವನ ಹತ್ರ ಅಷ್ಟು ದುಡ್ಡಿದೆ. ಒಂದು ಜಾಮೂನ್ ತಿನ್ನಂಗಿಲ್ಲ ಅಂದಿರ್ತಾರೆ ಡಾಕ್ಟ್ರು ಬಾಯ್ಲ್ಡ್ ಮಾಡಿಕೊಂಡು ವೆಜಿಟೇಬಲ್ ತಿನ್ನಿ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಸೊ ಅರ್ಥ ಏನು ಅಂತ ಹೇಳಿದ್ರೆ, ಓವರ್ ಆಲ್ ಲೈಫ್ ದುಡ್ದಂಥ ದುಡ್ಡನ್ನ ಅವನು ಕೊನೆ ಮೂಮೆಂಟಲ್ಲಿ ಎಂಜಾಯ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಇಟ್ಸ್ ಆಸ್ ಗುಡ್ ಆಸ್ ಟ್ರ್ಯಾಶ್. ಅದನ್ನೇ ಕ್ಯಾಶ್ ಇನ್ ಟ್ರ್ಯಾಶ್ ಅಂತ ಹೇಳಿದ್ರೆ, ಕ್ಯಾಶ್ ಇನ್ ಟ್ರ್ಯಾಶ್. ಓಕೆ, ಅದರ ಅರ್ಥ ಅದು. ಅಂದರೆ ಕ್ಯಾಶ್ನ ಟ್ರ್ಯಾಶ್ಗೆ ಯಾವಾಗ ಹೋಗುತ್ತೆ ಅಂದರೆ, ಎಂಜಾಯ್ ಮಾಡುವಂಥ ಟೈಮಲ್ಲಿ ಅದನ್ನು ಎಂಜಾಯ್ ಮಾಡಿಲ್ಲ ಅಂತ ಹೇಳಿದ್ರೆ ಆ ಸೇವಿಂಗ್ಸು ವೇಸ್ಟ್. ಬಟ್ ಇದು ಫಿಲಾಸಫಿಕಲಿ ಆಯಿತು. ಐ ಟೆಲ್ ಯು, ಐ ಗಿವ್ ಯು ಅನ್ ಎಕ್ಸಾಂಪಲ್. ಓಕೆ, ಇದು ಪ್ರಾಕ್ಟಿಕಲ್ ಆಗು ಹೆಂಗೆ ಅಪ್ಲೈ ಆಗುತ್ತೆ ಅಂತ ಪ್ರಾಕ್ಟಿಕಲ್ ಆಗಿ ಹೇಳಿ. ನೋಡಿ, ಒಂದು ಎಕ್ಸಾಂಪಲು, ಮಹಾಭಾರತದಲ್ಲಿ ಅಭಿಮನ್ಯು ಮಹಾಯೋಧ. ಸೊ ಅವನಿಗೆ ಎಂಟ್ರಿ ಹೇಗಾಗಬೇಕು ಅಂತ ಗೊತ್ತಿತ್ತು, ಆದರೆ ಅವನಲ್ಲಿ ಒಂದು ಫ್ಯಾಟಲ್ ಫ್ಲಾ ಇರುತ್ತೆ. ಅಂದರೆ ಒಂದು ಏನು ಹೇಳ್ತೀವಿ ಅದು ಕನ್ನಡದಲ್ಲಿ, ಅಂದರೆ ಅವನು ಎಂಟ್ರ್ ಆಗೋದು ಗೊತ್ತಿರುತ್ತೆ ಬಟ್ ಎಕ್ಸಿಟ್ ಆಗೋದು ಗೊತ್ತಿರೋದಿಲ್ಲ. ಅದನ್ನ ಫ್ಯಾಟಲ್ ಫ್ಲಾ ಅಂತ ಬಿಟ್ಟು ಕರಿತೀವಿ. ಅಂದರೆ ಮಾರಣಾಂತಿಕ ಗುಹೆ ಅಂತ ಸಮಥಿಂಗ್ ಆ ಥರ ಬರುತ್ತೆ. ಅವನಿಗೆ ಯಾಕೆ ಅವ್ಲಿಗೆ ಸಿಗಾಕೊಂಡ ಅಂತ ಹೇಳಿದ್ರೆ, ಅವನಿಗೆ ಎಕ್ಸಿಟ್ ಸ್ಟ್ರಾಟಜಿನ ಕಲ್ತ್ಕೊಂಡಿರಲಿಲ್ಲ ಅಥವಾ ಅದನ್ನು ಡಿಫೈನೇ ಮಾಡಿರಲಿಲ್ಲ. ಸೊ ಹಂಗಾಗಿ ಅವನು ಒಳಗಡೆ ಹೋಗ್ಬಿಟ್ಟು ಟ್ರಾಪಲ್ಲಿ ಸಿಗಾಕೊಂಡ. ನಮ್ಮಲ್ಲೂ ತುಂಬ ಜನಗಳು ಫೈನಾನ್ಷಿಯಲ್ ಅಭಿಮಾನಿಗಳಿದ್ದಾರೆ. ಫೈನಾನ್ಷಿಯಲ್ ಅಭಿಮಾನಿಗಳು. ಸೊ ವಿಚ್ ಮೀನ್ಸ್, ಸೊ ಮಾರ್ಕೆಟ್ ಒಳಗಡೆ ಅವ್ರಿಗೆ ಎಂಟ್ರಿ ಆಗೋದು ಗೊತ್ತು, ಬಟ್ ಅವರು ಎಕ್ಸಿಟ್ ಪಾಯಿಂಟ್ ಯಾವಾಗ ಅಂತ ಡಿಸೈಡೇ ಮಾಡೋದಿಲ್ಲ. ಅಲ್ಲೇನೆ ಎಲ್ಲರಿಗೂ ಸಮಸ್ಯೆ ಸ್ಟಾರ್ಟ್ ಆಗೋದು. ನೋಡಿ, ಇದೊಂದು ಸ್ವಲ್ಪ ನಿಮಗೆ ಇದು ಅರ್ಥ ಆಗೋದು ಕಷ್ಟ, ಬಟ್ ಟ್ರೈ ಮಾಡಿ ಇದು ಮಾಡ್ಕೊಳ್ಳಿಕ್ಕೆ. ಇವತ್ತು ನಿಮಗೆ ನಿಮ್ಮ ಹತ್ರ 1 ಕೋಟಿ ರೂಪಾಯಿ ದುಡ್ಡಿದೆ ಅಂತ ಹೇಳ್ಬಿಟ್ಟು ಇಟ್ಕೊಳ್ಳಿ. ಈಗ ಯಾವುದೋ ಮಿಸ್ಟರ್ ಎಕ್ಸ್ ಅಂತ ಇಟ್ಕೊಂಡು ಅವನ ಹತ್ರ 1 ಕೋಟಿ ರೂಪಾಯಿ ದುಡ್ಡಿದೆ. ಅವನು 1 ಕೋಟಿ ರೂಪಾಯಿ ದುಡ್ಡಿದೆ ಅಂತ ಹೇಳಿದಾಗ ಅವನೊಂದು ಸೈಟ್ ಅಂತ ತಗೊಳ್ತಾನೆ. ನಾನೇನು ಸ್ಟ್ರಾಟಜಿ ಹೇಳ್ಕೊಡ್ತೀನಿ ಗೊತ್ತಾ? ನೀವು ಐದರ್ ಟಾರ್ಗೆಟ್ನ ರೀಚ್ ಆಗಬೇಕು, ಇಲ್ಲ ಟೈಮನ್ನು ರೀಚ್ ಆಗಬೇಕು. ಇವೆರಡು ಇಂಪಾರ್ಟೆಂಟು. ಫಾರ್ ಎಕ್ಸಾಂಪಲ್ಲು, ನಾನು 1 ಕೋಟಿ ರೂಪಾಯಿ ಕೊಟ್ಬಿಟ್ಟು ಸೈಟ್ ತಗೊಳ್ತಾ ಇದ್ದೀನಿ. ಈ ಸೈಟ್ ಬೆಲೆ ಯಾವಾಗ 2 ಕೋಟಿ ಆಗುತ್ತೋ ನಾನು ಎಕ್ಸಿಟ್ ಆಗ್ತೀನಿ. ದಿಸ್ ಇಸ್ ಟಾರ್ಗೆಟ್. ಓಕೆ. ಆರ್ 3 ವರ್ಷ ಆದಮೇಲಿಂದ ಈ ಸೈಟನ್ನು ನಾನು ಸೆಲ್ ಮಾಡ್ತೀನಿ. ಅದೇನಾದ್ರು ಇರಲಿ, ಅದು ಯಾವುದಾದ್ರೂ ವ್ಯಾಲ್ಯೂ ಇರಲಿ. ಸೊ ಇದು ವ್ಯಾಲ್ಯೂ ಅಥವಾ ಇದು ಟೈಮಿಂಗ್ ಅಲ್ವಾ? ಸೊ ಟಾರ್ಗೆಟ್ ಮತ್ತು ಟೈಮಿಂಗ್ ಇವೆರಡೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅವನಿಗೆ 3 ವರ್ಷ ಆಯಿತು, ಬರೀ 1.2 ಕ್ರೋರ್ಸ್ ಆಗಿತ್ತು ಅಂತ ಇಟ್ಕೊಳ್ಳಿ. ಸೆಲ್ ಮಾಡಬೇಕು, ಅದು ಅವ್ನು ಡಿಸೈಡ್ ಮಾಡಿದ್ದಾನೆ. ಯಾಕಂದ್ರೆ ಎಂಟ್ರಿ ಟೈಮಲ್ಲಿ ಅವ್ನು ಎಕ್ಸಿಟ್ ಡಿಸೈಡ್ ಮಾಡಿದ್ಮೇಲಿಂದ ಸೆಲ್ ಮಾಡಬೇಕು. ಓಕೆ. ಅವಾಗ ಏನಾಗುತ್ತೆ ಅಂದರೆ ಅವ್ನ ಕೈಯಲ್ಲಿ ಕ್ಯಾಶ್ ಫ್ಲೋ ಬರುತ್ತೆ. ಬಿಕಾಸ್ ದುಡ್ಡು ಯಾವತ್ತು ರೊಟೇಷನಲ್ಲಿ ಇದ್ದಾಗ ಮಾತ್ರ ಜಾಸ್ತಿ ಎನರ್ಜಿ ಇಟ್ಕೊಂಡಿರುತ್ತೆ. ಅದು ಒಂದೇ ಕಡೆ ಸ್ಟ್ಯಾಗ್ನೆಂಟ್ ಆಗಿಬಿಟ್ಟಿದ್ರೆ ಅದು ಎನರ್ಜಿ ಇರೋದಿಲ್ಲ ಅದ್ರದ್ದು. ಸೊ ಇಲ್ಲಿ ನೋಡಿ, ಎಗೈನ್ ಇದೇ ಕಾನ್ಸೆಪ್ಟ್ ಬರುತ್ತೆ. ಈಗ 1 ಕೋಟಿ ಇತ್ತು, ಅವ್ನಿಗೆ 18 ತಿಂಗಳ 2 ಕೋಟಿ ಆಗೋಯ್ತು ಅಂತ ಇಟ್ಕೊಳ್ಳಿ. ಅವಾಗಲೂ ಅವ್ನು ಎಕ್ಸಿಟ್ ಆಗಬೇಕು. ಎಕ್ಸಿಟ್ ಆಗಬೇಕು ಅವನು. ಹೌದು. ಯಾಕೆ? ಡಿಸೈಡ್ ಮಾಡಿದಾನ ಅವ್ನು ಮೊದಲೇ ಏನಂತ, ಇದು ಟಾರ್ಗೆಟ್ ಅಂತ. 1 ಕೋಟಿ 2 ಕೋಟಿ ಆದರೆ ನಾನು ಅದನ್ನ ಎಕ್ಸಿಟ್ ಆಗ್ತೀನಿ ಅಂತ ಹೇಳಿ, ಇಲ್ಲ ಅಂದ್ರೆ 3 ವರ್ಷ ವಿಚ್ ಎವರ್ ಕಮ್ಸ್ ಫಸ್ಟ್ ಅದನ್ನ ನಾನು ಎಕ್ಸಿಟ್ ಆಗ್ತೀನಿ ಅಂತ. 18 ತಿಂಗಳಲ್ಲಿ 2 ಕೋಟಿ ಆಯಿತು ಅಂತ ಹೇಳಿದ್ರೆ ರಪ್ಪ ಅಂತ ಅವ್ನು ಎಕ್ಸಿಟ್ ಆಗಬೇಕು, ಮತ್ತೆ ಅಲ್ಲಿ ಗ್ರೀಡಿ ಆಗಬಾರ್ದು. ದ ಮೂಮೆಂಟ್ ವೆನ್ ಹಿ ಬಿಕಮ್ಸ್ ಲೈಕ್ ದ್ಯಾಟ್, ಸೊ ಯಾವಾಗ ಅವನು ಆ ಥರ ಯೋಚನೆ ಮಾಡ್ತಾನೆ, ಅವನ ಕೈಯಲ್ಲಿ ಕ್ಯಾಶ್ ಫ್ಲೋ ಅನ್ನೋಂಥದ್ದು ಓಡಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ಅವ್ನು ಇನ್ನೂ 2 ಆಪರ್ಚುನಿಟಿಯಲ್ಲಿ ಅವ್ನು ಇನ್ವೆಸ್ಟ್ ಮಾಡ್ಬೋದು. ಓಕೆ. ಸೊ ನೋಡಿ, ಇದನ್ನು ಯಾವುದೇ ಬ್ಯಾಂಕರು, ಯಾವುದೇ ಫಿನಾನ್ಷಿಯಲ್ ವ್ಯಕ್ತಿಗಳು ಹೇಳದೇಗಿರುವಂಥ ಒಂದು ಕಾನ್ಸೆಪ್ಟ್ ಹೇಳ್ತೀನಿ ಕೇಳಿ. ಇದನ್ನು ಯಾರು ಹೇಳಿರೋದಿಲ್ಲ ಆಲ್ಮೋಸ್ಟ್. ಓಕೆ. ಫಿನಾನ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತಿದೆ. ಅದನ್ನು ಲಾ ಆಫ್ ಡಿಮಿನಿಷಿಂಗ್ ಯುಟಿಲಿಟಿ ಅಂತ ಕರೀತಾರೆ. ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ, DMU ಅಲ್ವಾ? ಅಂದರೆ ನಾವು ಎಕನಾಮಿಕ್ಸ್ ಅಲ್ಲೆಲ್ಲ ಓದಿರ್ತೀವಿ. ಅಂದರೆ ತುಷ್ಟಿ ಗುಣ ಅಂತ ಪ್ರತಿಯೊಂದು ವಸ್ತುವು ಇರುತ್ತದು. ಅಂದರೆ ಈ ಕಾನ್ಸೆಪ್ಟ್ ಯಾರಿಗಾರು ಗೊತ್ತಿಲ್ಲ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಹೇಳ್ತೀನಿ. ನಾವೇನಂದರೆ ಯುಟಿಲಿಟಿ ಅಂತ ಕರೆದ್ರೆ, ಮಾರ್ಜಿನಲ್ ಯುಟಿಲಿಟಿ ಅಂತ ಹೇಳಿದ್ರೆ, ಫಸ್ಟ್ ಮಾವಿನ ಹಣ್ಣು ತಿನ್ಬೇಕಾದ್ರೆ ಗ್ರೇಟ್ ಅಂತ ಅನ್ನಿಸ್ತಾ ಇರುತ್ತೆ. 5ನೇ ಮಾವಿನ ಹಣ್ಣು ಹೋದ ತಕ್ಷಣ ಅದೊಂಥರ ಇರಿಟೇಟ್ ಆಗುತ್ತೆ ಅಲ್ವಾ? ಸೊ ಸೇಮ್ ವೇ, ಅಂದರೆ ಫಸ್ಟ್ ಇದ್ದಿದ್ದು 5ನೇ ಮಾವಿನ ಹಣ್ಣಿಗೆ ಕಳ್ಕೊಂಡ್ಬಿಡ್ತದೆ ತುಷ್ಟಿಗುಣ. ಸೊ ಇದು ಫಿನಾನ್ಸಲ್ಲೂ ಅಪ್ಲೈ ಆಗುತ್ತೆ. ಮಾರ್ಜಿನಲ್ ಬೇಸಿಕಲಿ ಲಾ ಆಫ್ ಡಿಮಿನಿಷಿಂಗ್ ಯುಟಿಲಿಟಿ ಅಂತ ಹೇಳಿ. ಅರ್ಥ ಏನು ಅಂತ ಹೇಳಿದ್ರೆ, ಈಗ ಪ್ರತಿಯೊಂದು ದುಡ್ಡುಗೂ ಒಂದು ಇಂಟರ್ನಲ್ ಎಕ್ಸ್ಚೇಂಜ್ ರೇಟ್ ಅಂತ ಇರುತ್ತೆ. ಓಕೆ. ಅದು ಏಜ್ ಆಗ್ತಾ ಹೋಗ್ತಿದ್ದ ಹಾಗೆಯೇ ಕ್ರ್ಯಾಶ್ ಆಗ್ತಾ ಹೋಗುತ್ತೆ.
ಐ ರಿಪೀಟ್ ದಿಸ್, ಯಾವಾಗಲೂ ಒಂದು ದುಡ್ಡಿಗೆ ಇಂಟರ್ನಲ್ ಎಕ್ಸ್ಚೇಂಜ್ ರೇಟ್ ಅಂತ ಇರುತ್ತೆ. ಅದು ಏಜ್ ಆಗ್ತಾ ಹೋಗ್ತಿದ್ದಾಗೆ ಒಂಥರ ಟ್ರ್ಯಾಶ್ ಹೋದಂಗೆ ಅದು ಕ್ರ್ಯಾಶ್ ಆಗ್ತಾ ಇರುತ್ತೆ. ಓಕೆ, ಈಗ ನೋಡಿ, ಅಟ್ ದ ಏಜ್ ಆಫ್ 30, 30ನೇ ವಯಸ್ಸಿನಲ್ಲಿ 1 ಲಕ್ಷ ರೂಪಾಯಿ ದುಡ್ಡಿದೆ ಅಂತ ಹೇಳಿದ್ರೆ ಅವನಿಗದು ಹಿಮಾಲಯದ ಟ್ರೆಕ್ಕಿಂಗನ್ನು ಕೊಡುತ್ತೆ, ಥ್ರಿಲ್ಲನ್ನು ಕೊಡುತ್ತೆ, 50 ವರ್ಷ ಉಳಿಬೋದಾಗಿರುವಂಥ ಮೆಮೊರೀಸ್ಗಳನ್ನು ಕೊಡುತ್ತೆ. ಫೇರ್ ಎನಫ್. ಅಲ್ಲಿಗೆ 1 ಲಕ್ಷ ರೂಪಾಯಿ ಯುಟಿಲಿಟಿ 100%. ಓಕೆ, ಅವನಿಗಿವಾಗ 50 ವರ್ಷ ಆಗಿದೆ ಅಂತ ಇಟ್ಕೊಳ್ಳಿ, ಅವನ ಹತ್ರ 1 ಲಕ್ಷ ರೂಪಾಯಿ ದುಡ್ಡಿದೆ, ಅವನು ಒಳ್ಳೆ ಲಕ್ಸುರಿ ಹೋಟೆಲ್ಸ್ನ ಅಫೋರ್ಡ್ ಮಾಡ್ಬೋದು. ಆದರೆ ಅವನು ಸ್ವಿಮ್ಮಿಂಗ್ ಪೂಲ್ ಪಕ್ಕ ಕೂತ್ಕೊಂಡು ಇಮೇಲ್ನ ಚೆಕ್ ಮಾಡ್ತಿರ್ತಾನೆ, ಬಿಕಾಸ್ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ. ಅಲ್ಲಿಗೆ ಸೇಮ್ 1 ಲಕ್ಷ ರೂಪಾಯಿಯ ಯುಟಿಲಿಟಿ 60% ಮಾತ್ರ. ಹೌದು. ಸೇಮ್ ವೇ ಒಬ್ಬನಿಗೆ 80 ವರ್ಷ ಆಗಿದೆ, ಅವನಿಗೆ 1 ಲಕ್ಷ ರೂಪಾಯಿ ಅವನ ಹತ್ರ ದುಡ್ಡಿದೆ, ಅವನಿಗೆ ಒಳ್ಳೆ ಹಾಸ್ಪಿಟಲ್ ಬೆಡ್ ಕೊಡುತ್ತೆ, ಮನೆಗೆ ಬಂದು ನರ್ಸು ಟ್ರೀಟ್ ಮಾಡಿ ಹೋಗ್ತಾರೆ, ಆದರೆ ಅವನಿಗೆ ಥ್ರಿಲ್ ಇರೋದಿಲ್ಲ, ಬಾಡಿನಲ್ಲಿ ಎನರ್ಜಿನೂ ಇರೋದಿಲ್ಲ. ಅಲ್ಲಿಗೆ ಅದೇ 1 ಲಕ್ಷ ರೂಪಾಯಿ ಯುಟಿಲಿಟಿ 0. ವಿಚ್ ಮೀನ್ಸ್ ಇದು ಕಾನ್ಸೆಪ್ಟ್ ಅಷ್ಟು ಈಸಿಯಾಗಿ ಅರ್ಥ ಆಗಲ್ಲ, ಬಟ್ ಇದು ಅರ್ಥ ಆಗಲ್ಲ, ಒಂದ್ಸಲ ರಿವೈಂಡ್ ಮಾಡಿ ನೋಡಿ. ಇಲ್ಲ ನನಗೆ ಗೊತ್ತಾಗ್ತದೆ ಹೇಳ್ತಾ ಇತ್ತಲ್ಲ. ಸೊ ಏನಂದ್ರೆ ಲಾ ಆಫ್ ಡಿಮಿನಿಷಿಂಗ್ ಯುಟಿಲಿಟಿ ಅಂದ್ರೆ ಒಂದು ಇಂಟರ್ನಲ್ ಎಕ್ಸ್ಚೇಂಜ್ ರೇಟು ಏಜ್ ಆಗ್ತಾ ಇದ್ದಾಗೆ ಕಳ್ಕೊಂಡ್ಬಿಡುತ್ತೆ. ನಾನು ಯಾಕೆ ಎಂಟ್ರಿ ಟೈಮಲ್ಲಿ ಎಕ್ಸಿಟ್ನ ಡಿಸೈಡ್ ಮಾಡಬೇಕು ಅಂತ ಹೇಳ್ತೀನಿ ಅಂದರೆ ಇದೇ ಕಾರಣಕ್ಕೆ. 40ನೇ ವಯಸ್ಸಲ್ಲಿ 1 ಕೋಟಿ ರೂಪಾಯಿ ದುಡ್ಡಿದೆ ಅವನ ಹತ್ರ ಅಂತ ಹೇಳಿದ್ರೆ ದಟ್ಸ್ ಅ ಫ್ರೀಡಮ್ ಫಾರ್ ಹಿಮ್. ಯಾಕಂದರೆ ಅದು ಟ್ರಾವೆಲ್ ಮಾಡೋದಕ್ಕೆ ಎನರ್ಜಿ ಕೊಟ್ಟಿರುತ್ತೆ, ಬಾಡಿ ತುಂಬ ಹೆಲ್ತ್ ಇರುತ್ತೆ, ಇನ್ನೂ ಅವ್ನಿಗೆ ಆ 1 ಕೋಟಿ ರೂಪಾಯಿ ಮ್ಯಾಟ್ರ್ ಆಗಿರುತ್ತೆ. ಬಟ್ ಅವನು 90ನೇ ವರ್ಷದಲ್ಲಿ 90 ಕೋಟಿ ರೂಪಾಯಿ ಇರುವಂಥದ್ದು ಅಷ್ಟು ಮ್ಯಾಟ್ರ್ ಆಗಿರೋದಿಲ್ಲ. ಯಾಕಂದರೆ ತುಂಬ ಸಮಯ ಜನಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಸತ್ ಮೇಲಿಂದ ಲೀಗಲ್ ಹೇರ್ಸ್ಗಳು ಕಿತ್ತಾಡೋದಕ್ಕೆ ಇರುವಂಥ ಸ್ಕ್ರೀನ್ ಮೇಲಿನ ನಂಬರ್ಗಳು ಲೈಫಲ್ಲಿ ತುಂಬ ಟೈಮು ಯೂಸ್ ಮಾಡದೇ ಇರುವ ಝೀರೋಗಳ ಹಿಂದೆನೇ ಓಡ್ತಿರುವಂಥ ಮೇಧಾವಿಗಳಿರ್ತಾರೆ. ಹೇಳೋದು ಅದೇ ತಪ್ಪು ಅಂತ. ನಾವು ಒಂದು ಕಡೆ ಸೇವ್ ಮಾಡಬೇಕು ಅಂತ ಹೇಳೋದಲ್ವಾ, ಆ ಸೇವಿಂಗ್ನ ಎಲ್ಲಿ ಎಕ್ಸಿಟ್ ಆಗಬೇಕು ಅಂತ ಹೇಳ್ತಾ ಇದ್ದೀನಿ ಈಗ. ವಿಚ್ ಮೀನ್ಸ್ ನೀವು ದುಡ್ಡು ಹರಿಯುವಿಕೆನಲ್ಲಿ ಎನರ್ಜಿ ಜಾಸ್ತಿ ಇರುತ್ತೆ, ನಿಲ್ಲುವಿಕೆನಲ್ಲ. ನಾವಾಗಲೇ ಹೇಳಿದಾಗೆ ಯಾವುದೇ ಒಂದು ವಿಷಯದಲ್ಲಾಗಿರಲಿ, ನೀವು ಎಂಟರ್ ಆಗೋ ಟೈಮಲ್ಲೇ ಎಕ್ಸಿಟ್ ಪಾಯಿಂಟ್ನ ಡಿಸೈಡ್ ಮಾಡಿ. ಫಾರ್ ಎಕ್ಸಾಂಪಲ್ ಸಿಲ್ವರಲ್ಲಿ ಯಾರಾದ್ರೂ ನಾನು 200 ರೂಪಾಯಿಗೆ ತೊಗೋತಾ ಇದ್ದೀನಿ, 250 ರೂಪಾಯಿಗೆ ಹೋದ ತಕ್ಷಣ ಎಕ್ಸಿಟ್ ಆಗ್ತೀನಿ ಅಂತ ಡಿಸೈಡ್ ಮಾಡಿದ್ದಿದ್ರೆ ಬಹುಶಃ ಅವರು ಲಾಸ್ ಜಾಸ್ತಿ ಮಾಡ್ಕೋತಾ ಇರಲಿಲ್ಲ. ಓಕೆ, ಇದು ಲ್ಯಾಂಡ್ ವಿಷಯದಲ್ಲಾಗಿರಲಿ, ಪ್ರತಿ ವಿಷಯದಲ್ಲೂ ಇದು ಅಪ್ಲೈ ಆಗುತ್ತೆ. ಇಲ್ಲ ನನ್ನ ಪ್ರಶ್ನೆ, ಲ್ಯಾಂಡ್ಗೆ ಹೆಂಗೆ ಅಪ್ಲೈ ಆಗುತ್ತೆ ಸರ್? ಇದು ಲ್ಯಾಂಡ್ ಅಪ್ರಿಷಿಯೇಟ್ ಆಗ್ತಾ ಇರುತ್ತಲ್ಲ, ಡಿಪ್ರಿಷಿಯೇಟ್ ಆಗಲ್ಲ? ನೋ, ಅದನ್ನೇ ಹೇಳ್ತಾ ಇರೋದು. ಈಗ ಒಂದು ಎಕ್ಸಾಂಪಲ್, ಈಗ ಒಬ್ಬರು ರಿಯಲ್ ಎಸ್ಟೇಟ್ ಪರ್ಸನ್ ಅಂತ ಇಟ್ಕೊಂಡು ಅವ್ರು ಲ್ಯಾಂಡ್ ಡೆವಲಪ್ ಮಾಡ್ತಿರ್ತಾರೆ. ಓಕೆ, ಅವ್ರು 20 ಸೈಟ್ ಡೆವಲಪ್ ಮಾಡ್ತಾರೆ. ಆಯಿತು, ಅವ್ನು 10 ವರ್ಷ ಇಟ್ಕೊಂಡ್ರೆ 20 ಸೈಟು 1 ಕೋಟಿ ಆಗುತ್ತಲ್ಲ, ಅವ್ನು ಯಾಕೆ ಸೆಲ್ ಮಾಡ್ತಾವನು ಈಗ ಹಂಗಿದ್ರೆ? ಓಕೆ, ಬಿಕಾಸ್ ದ ರಿಯಲ್ wealthy knows your money will grow when it has a transactional value. ನಮ್ಮ ದುಡ್ಡು ಯಾವಾಗ ಬೆಳೆಯುತ್ತೆ ಅಂದರೆ ಯಾವಾಗ ಅದು ಫ್ಲೋಟಿಂಗಲ್ಲಿ ಇರುತ್ತೆ ಅವಾಗ ಮಾತ್ರ. ತುಂಬ ಜನ ಏನಂದರೆ ಇನ್ನೂ ಬೆಳೀಲಿ ಅಂತ ಬಿಡ್ತಿರ್ತಾರೆ, ಬಟ್ ಅದಾದಮೇಲಿಂದ ಬೆಳೆಯೋದಿಲ್ಲ. ನೀವು ಹೇಳಿ ಎಕ್ಸಾಂಪಲು, ಈಗ ನೋಡಿ, ನಾನು ರಿಯಲ್ ಎಸ್ಟೇಟಲ್ಲಿ ಯಾರೊಬ್ಬರು ಲ್ಯಾಂಡ್ ಡೆವಲಪ್ ಮಾಡ್ಬಿಟ್ಟು ಅವರೆಲ್ಲನೂ ಸೆಲ್ ಮಾಡ್ತಾರೆ ಅಂತ ಹೇಳಿದ್ನಲ್ವಾ, ಯಾಕೆಲ್ಲನೂ ಅವರು ಸೆಲ್ ಮಾಡಬೇಕಾಗಿದ್ರೆ ಅವ್ರಿಗೂ ಗೊತ್ತಿರುತ್ತಲ್ವ ಮುಂದೆ ಒಂದಿನ ಅಪ್ರಿಸಿಯೇಷನ್ ಆಗುತ್ತೆ. ಅವರೇ ಹೇಳ್ತಾರೆ ನೆಕ್ಸ್ಟ್ ವರ್ಷ 150 ರೂಪೀಸ್ ಆಗುತ್ತೆ ರೀ ನೀವು 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಅಂತ ಅವರೇ ಹೇಳ್ತಾರೆ. ಮತ್ತು ಅವನು ಯಾಕೆ ಇಟ್ಕೊಳ್ಳಲ್ಲ? ಕರೆಕ್ಟು. ಇಲ್ಲಿ ಅಂದರೆ ನಾನು ಹೇಳ್ತಾ ಇರೋದು, ಒಬ್ಬ ವೆಲ್ದಿ ಹೆಂಗೆ ಥಿಂಕ್ ಮಾಡ್ತಾನೆ, ಒಬ್ಬ ಮಿಡ್ಲ್ ಕ್ಲಾಸ್ ಮೈಂಡ್ಸೆಟ್ ಹೆಂಗೆ ಥಿಂಕ್ ಮಾಡ್ತಾನೆ ಅಂತ. ಒಬ್ಬ ವೆಲ್ದಿ ಏನು ಯೋಚನೆ ಮಾಡ್ತಾನೆ ಅಂದರೆ, ನಾನು ಎಂಟ್ರಿ ಟೈಮಲ್ಲಿ ಎಕ್ಸಿಟ್ ಮಾಡ್ತೀನಿ. ಅವನು ಏನು ಯೋಚನೆ ಮಾಡ್ತಾನೆ, ನಾನು 1 ಕೋಟಿ ರೂಪಾಯಿ ಬಂಡವಾಳ ಹಾಕಿದ್ದೀನಪ್ಪ, ನನಗೆ ಯಾವಾಗ 2 ಕೋಟಿ ರೂಪಾಯಿ ಆಗ್ತಿದ್ದಂಗೆ ನಾನು ಎಲ್ಲ ಎಕ್ಸಿಟ್ ಹಾಕೊಂಡು ಬರ್ತೀನಿ. ಅವನಿಗೆ ಕ್ಯಾಶ್ ಫ್ಲೋ ಸಿಗುತ್ತೆ, ಇನ್ನೊಂದು ಕಡೆ ಹೋಗ್ಬಿಟ್ಟು ಇನ್ನೊಂದು ಕೆಲಸ ಮಾಡ್ತಾನೆ, ಅದನ್ನು ಅದೇ ಥರ ರೊಟೇಷನ್ ಮಾಡ್ಕೊಳ್ತಾ ಬರ್ತಿರ್ತಾನೆ. ಸೊ ಯಾರೊಬ್ಬ ಅಲ್ಲೇ ಸಿಗಾಕೊಂಡು ಒದ್ದಾಡ್ತಿರ್ತಾನಲ್ಲ, ಅವ್ನು ಎಕ್ಸಿಟೇ ಆಗ್ತಾ ಇರಲ್ವಲ್ಲ, ಅವ್ನು 90 ವರ್ಷ ಆಮೇಲಿಂದ ಅವನು 1 ಕೋಟಿ ರೂಪಾಯಿ ಕೊಟ್ಟಿದ್ದು 50 ಕೋಟಿ ರೂಪಾಯಿ ಆಗಿರ್ಬೋದು, ಬಟ್ ಏನು ಮಾಡ್ತಾನೆ ದುಡ್ಡನ್ನ ಇಟ್ಕೊಂಡು. ವಿಚ್ ಮೀನ್ಸ್ ನಿಮ್ಮ ಕೈಯಲ್ಲಿ ಕ್ಯಾಶ್ ಫ್ಲೋ ಬರಬೇಕು. 2 ಪಾಯಿಂಟ್ ನೆನ್ಪಿಟ್ಕೋಬೇಕು. ಒಂದು ಎಂಟ್ರಿ ಟೈಮಲ್ಲಿ ಎಕ್ಸಿಟ್ ಪಾಯಿಂಟನ್ನು ನೆನ್ಪಿಟ್ಕೋಬೇಕು, ಅಂದರೆ ಎಕ್ಸಿಟ್ ಆಗೋದನ್ನು. ಎರಡನೇದು ಏನಂತ ಹೇಳಿದ್ರೆ, ನನಗೆ ಇದು ಹೇಳಿದ್ನಲ್ವಾ, ಅಂದರೆ ಲಾ ಆಫ್ ಡಿಮಿನಿಷಿಂಗ್ ಯುಟಿಲಿಟಿ, ಅಂದರೆ ಇಂಟರ್ನಲ್ ಎಕ್ಸ್ಚೇಂಜ್ ರೇಟ್. ದುಡ್ಡು ಅದನ್ನು ನಮಗೆ ಕೊಡುವಂಥ ಎಂಜಾಯ್ಮೆಂಟನ್ನು ಕಳ್ಕೊತಾ ಇರುತ್ತೆ, ಅದ್ರ ವ್ಯಾಲ್ಯೂ. ಬಿಕಾಸ್ ನಾನು 100 ಕೋಟಿ ಸಂಪಾದನೆ ಮಾಡಿ ಏನು ಅದರಲ್ಲಿ ಎಂಜಾಯ್ ಮಾಡಿಲ್ಲ ಅಂತ ಹೇಳಿದ್ರೆ ಇಟ್ಸ್ ಗಾನ್. ಅದು ಓಕೆ. ಸೊ ಹಾಗಾಗಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಮಗೆ ನಮ್ಮ ಚೆನ್ನಾಗಿರ್ಬೇಕಾದ್ರೆ, ಅಂದರೆ ಕೈ ಕಾಲು ಗಟ್ಟಿಯಾಗಿರ್ಬೇಕಾದ್ರೆ ದುಡ್ಡು ಸಿಗಬೇಕು. ಆ ಥಿಯರಿ ನಾಪ್ತೀನಿ ಸರ್. ನೀವು ಎಂಟ್ರಿ ಆಗೋವಾಗಲೇ ಎಕ್ಸಿಟ್ ಫಿಕ್ಸ್ ಆಗಬೇಕು ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಕೊಟ್ರಿ. ಏನು, 2 ವರ್ಷ ಇಟ್ಕೊತೀನಿ ಆ ಸೈಟು ಅಂತ ಒಬ್ಬ ಅಂದ್ಕೊಂಡಾಗ 2 ವರ್ಷಕ್ಕೆ ಅವ್ನು ಮಾರಬೇಕು. ಅಲ್ಲ, 2 ಕೋಟಿ ಬಂದರೆ ಕೊಟ್ಬಿಡ್ತೀನಿ ಅಂತ ಅವ್ನು ಅನ್ಕೋತಾನೆ. 3 ವರ್ಷ ಇಟ್ಕೊತೀನಿ ಇಲ್ಲ ಆ ಸೈಟ್ನ ಅಂತ 2ರಲ್ಲೂ ಡಿಸೈಡ್ ಮಾಡ್ತಾನೆ. 3 ವರ್ಷ ಅಂದರೆ ಎಷ್ಟಾಯಿತು? 12 1 12, 12 2 24, 12 3 36, 36 ತಿಂಗಳು ಇಟ್ಕೋತೀನಿ.
ಅಥವಾ ನಂಗೆ 2 ಕೋಟಿ ಬಂದರೆ ನಾನು ಕೊಟ್ಬಿಡ್ತೀನಿ ಅಲ್ವಾ. 18ನೇ ತಿಂಗಳಿಗೆ ಅವ್ನಿಗೆ 2 ಕೋಟಿ ಬಂದ್ಬಿಡ್ತು. ಓಕೆ, ಈಗ ನಿಮ್ಮ ಥಿಯರಿ ಅಪ್ಲೈ ಮಾಡಿದ್ರೆ ಅವ್ನು ಇವಾಗ ಅದನ್ನು ಕೊಟ್ಬಿಡ್ಬೇಕು, ರೈಟ್. ಬಟ್ ಅವನು 24 ಮಂತ್ಸ್ ಇಟ್ಕೊಂಡ್ರೆ ಇನ್ನೂ ಅಪ್ರೈಸಲ್ ಆಗ್ಬೋದೇನೋ. ಓಕೆ, 18 ತಿಂಗಳಿಗೆ ಬಂದ್ಬಿಡ್ತಲ್ಲ. ಟ್ರ್ಯಾಪ್ ಒಳಗಾಗೋದು ಅಂತ ನಾನು ಹೇಳೋದು. ನಾ ಅದಕ್ಕೆ ಸಿಲ್ವರ್ದ ಎಕ್ಸಾಂಪಲ್ ತಗೊಳ್ಳೋಣ. ಅಲ್ಲ, ಅದು ಮಾರ್ಕೆಟ್ ಆಯ್ತು, ಶೇರ್ ಮಾರ್ಕೆಟ್ ಆಯ್ತು, ಅದೇ ಸೈಟ್ ಯಾಕೆ ಹಂಗಾಗುತ್ತೆ ಅಂತಾರದ್ ನಾನು. ಅದ್ರ ಸಿನಾನಿಮ್ ತಗೊಳ್ಳಿ. ಸಿನಾನಿಮ್ ತಗೊಳ್ಳಿ. ಸೈಟ್ ಹೆಂಗಾಗುತ್ತೆ? ಇದ್ರದೇ ಸಿನಾನಿಮ್ ತಗೊಳ್ಳಿ. ಈಗ ಹೆಂಗಂದ್ರೆ ಸಿಲ್ವರ್ ಅಲ್ಲಿ 300 ರೂಪಾಯಿ ಬಂದಾಗ ಒಂದು ಮನ್ಸು ಹೇಳಿರುತ್ತೆ ಕೊಟ್ಬಿಡು ಸರ್. ಅದ್ ನಾನು ಅದಕ್ಕೆ ಒಪ್ತಾ ಇದೀನಿ, ಮಾರ್ಕೆಟ್ ಬಿಟ್ಬಿಡೋಣ. ಈಗ ಫಿಸಿಕಲ್ ಲ್ಯಾಂಡ್ ಸರ್, ಈಗ 3 ವರ್ಷ ಅವ್ನು ಎಕ್ಸಿಟ್ ಡೈಮ್ ಇಟ್ಕೊಂಡಿದ್ದಾನೆ, 18 ತಿಂಗಳಿಗೆ 2 ಕೋಟಿ ಬಂತ ಅವನಿಗೆ. ಅವ್ನು ಇನ್ನೊಂದು 18 ತಿಂಗಳು ಇಟ್ಕೋಬೋದಲ್ಲ ಅವನು. ಎಕ್ಸಾಕ್ಟ್ಲಿ ಅದನ್ನೇ ನಾನು ನಿಮ್ಗೆ ಲ್ಯಾಂಡ್ ಏನಾಗಲ್ವಲ್ಲ. ನೋ, ಐ ಟೆಲ್ ಯು. ಈಗ ನಾನು ಇದ್ರದೇ ಒಂದು ಅಂದ್ರೆ ಅರ್ಥ ಮಾಡ್ಸೋದಕ್ಕೆ ಈ ಎಕ್ಸಾಂಪಲ್ ತಗೋದು. 300 ರೂಪಾಯಿ ಬಂದಾಗ ಮೈಂಡ್ ಹೇಳಿರುತ್ತೆ ಕೊಟ್ಬಿಡು ಅಂತ. ಇನ್ನೂ ಹೋಗ್ಲಿ ಎಂಬಲ್ಲಿ ರಪ್ಪನ್ ಬಿದ್ದಿರುತ್ತೆ. ನೀವೇನ್ ಹೇಳ್ತಾ ಇದ್ದೀರಾ, ರಿಯಲ್ ಎಸ್ಟೇಟ್ ಅಲ್ಲಿ ಯಾವಾಗ್ಲಿದ್ರು ಅದು ಅಪ್ರಿಸಿಯೇಷನ್ ಆಗೇ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ನಾನು ಇಲ್ಲಿ ಮಾತಾಡ್ತಾ ಇರೋದು ಏನಂದ್ರೆ, ನಾವು ವೆಲ್ದಿ ಮೈಂಡ್ ಸೆಟ್ ಅನ್ನ ಡೆವಲಪ್ ಮಾಡ್ಕೋಬೇಕಂತ ಹೇಳಿದ್ರೆ ಆ ತರ ಥಿಂಕ್ ಮಾಡೋದನ್ನ ಕಲಿಬೇಕು. ಓಕೆ ಓಕೆ ಓಕೆ. ವಿಚ್ ಮೀನ್ಸ್ ಇವಾಗ ನಾವು ಇಲ್ಲ ಅಂದ್ರೆ ಈಗಲೂ ನೋಡಿ, ಆ 1-2 ಕೋಟಿ ಆಗಿರುತ್ತಲ್ವಾ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ನಿಲ್ಲುತ್ತೆ. ರೀಸನ್ ಹೇಳ್ತೀನಿ, ಯಾವಾಗ್ಲೂ ರಿಯಲ್ ಎಸ್ಟೇಟ್ ಅಲ್ಲಿ ಒಂದು ಪ್ರಿನ್ಸಿಪಲ್ ಇದೆ, ದ ಔಟ್ಸ್ಕಟ್ಸ್ ಗ್ರೋಸ್ ಮೋರ್ ದನ್ ದ ಸಿಟಿ. ಸಿಟಿ. ಅದಕ್ಕೆ ಲೇಔಟ್ ಮಾರೋರು ಮಾಡ್ತಾರೆ, ಅವರು ಹೊಸ ಲೇಔಟ್ ಮಾಡ್ಬೇಕಲ್ಲ. ಅದಕ್ಕೆ ಅವ್ರು ಕೊಡ್ತಾರೆ. ನಿಮ್ಗೀಗ 2 ಕೋಟಿ ಬೆಳೆಯುತ್ತಲ್ಲ, ನಿಜ ಅಲ್ಲಿಂದ ಆದ್ಮೇಲಿಂದ ಒಂದ್ ಸ್ವಲ್ಪ ಸ್ಲೋ ಡೌನ್ ಆಗುತ್ತದು. ಹೌದೌದೌದೌದು. ಈಗ ಇದೇ ಏರಿಯಾ ಎಕ್ಸಾಂಪಲ್ 10,000 ರೂಪಾಯಿ ಸ್ಕ್ವೇರ್ ಫೀಟ್ ಇದೆ ಅಂತ ಹೇಳಿದ್ರೆ, ಒಂದ್ ಹಂತ ಆದ್ಮೇಲಿಂದ 10.5 ಆಗ್ಬೋದು, ಸ್ಟಾಗ್ನೆಂಟ್ ಆಗ್ಬೋದು ಅಷ್ಟೇ ಅಲ್ವಾ. ಸ್ಟಾಗ್ನೆಂಟ್ ಆಗ್ಬೋದು, ಅಥವಾ ಒಂದು ಚೂರ್ ಬೆಳಿಬೋದು ಅಷ್ಟೇ. ರ್ಯಾಪಿಡ್ ಆಗಂತೂ ಬೆಳೆಯಲ್ಲ, ರ್ಯಾಪಿಡ್ ಆಗೋ ಆಗಲ್ಲ, ಮತ್ತೆ ಇನ್ನು ಅದ್ಭುತವೂ ಆಗಲ್ಲ ಅಲ್ವಾ. ಸೊ ಸೇಮ್ ವೇ ಯಾವಾಗ್ಲೂ ವೆಲ್ದಿ ಮೈಂಡ್ ಸೆಟ್, ಮಿಡ್ಲ್ ಕ್ಲಾಸ್ ಮೈಂಡ್ ಸೆಟ್ ಎರಡು ಯೋಚನೆ ಮಾಡೋಣ. ನಾವೆಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಿಂದ ಬಂದು ನಾವೆಲ್ಲ ಏನ್ ಕಲ್ತ್ಕೊಂಡ್ ಬಂದಿರ್ತೀವಿ. ಈಗ ನಾನು ಇದು ಹೇಳಿದ್ದು ಅದಕ್ಕೆ ಸರ್, ಬಿಕಾಸ್ ನನಗೆ ಇನ್ವೆಸ್ಟ್ಮೆಂಟ್ ಅದು ಒಂದು ಸೈಟ್ ಅನ್ನೋದು. ನನಗೆ 18 ತಿಂಗಳಿಗೆ ಬಂದ್ಬಿಟ್ರೆ ಆ ದುಡ್ಡನ್ನ ನಾನು ಇನ್ನೊಂದು 18 ತಿಂಗಳು ಇಟ್ಕೊಂಡು ಇನ್ನೂ ಬರಲಪ್ಪ ಅಂತೀನಿ ನಾನು ಅದನ್ನ ಲೇಔಟ್ ಮಾಡೋರಂಗೆ ಥಿಂಕ್ ಮಾಡಲ್ಲ. ನಾ ಹೇಳ್ತಾ ಇರೋದು ವೆಲ್ದಿ ಮೈಂಡ್ ಸೆಟ್ ಏನಾಗುತ್ತೆ ಅವಾಗ. ನಾವೆಲ್ಲ ಮಿಡಲ್ ಕ್ಲಾಸ್ ಮೈಂಡ್ ಸೆಟ್ ಹೆಂಗೆ ಯೋಚನೆ ಮಾಡ್ತೀವಿ, ಹಂಗೆ ಯೋಚನೆ ಮಾಡ್ತೀವಿ. ಇನ್ನೂ ಬೆಳೀಲಿ 2 ಕೋಟಿ ಆಗಿ ಇನ್ನೊಂದು 6 ತಿಂಗಳು ಬಿಟ್ಟರೆ ಇನ್ನೊಂದು ಯಾಕೆ ಕೊಡಬೇಕು ಅಲ್ವಾ. ಸೊ ನಾ ಏನು ಸೈಟ್ ತಗೊಳ್ಳೋನ್ಗೂ ಲೇಔಟ್ ಮಾಡೋಂಗೆ ಅದೇ ಡಿಫ್ರೆನ್ಸ್. ಅಷ್ಟೇ. ಅಂದರೆ ವೆಲ್ದಿ ಮೈಂಡ್ ಸೆಟ್ಟಲ್ಲಿ ಇದ್ದಾಗ ಏನಾಗುತ್ತೆ, ಅವ್ನು ಎಕ್ಸಿಟ್ ಆದ ತಕ್ಷಣ ಅದನ್ನ ತಗೊಂಡೋಗ್ಬಿಟ್ಟು ನಮ್ಮ ಮೈಸೂರಲ್ಲಿ MRC ಅಂತಿದೆ, ಮೈಸೂರು ರೆಸ್ ಕ್ಲಬ್ ಬರಬೇಕು ಅಂತಲ್ಲ. ಸೊ ಆ ದುಡ್ಡನ್ನ ತಗೊಂಡೋಗಿ ಅವ್ನು ಮತ್ತೆ ಇನ್ವೆಸ್ಟ್ ಮಾಡ್ಬೋದು, ಅಥವಾ ಅವ್ನಿಗೆ ಬಂದಿರುವಂಥ ಪ್ರಾಫಿಟಲ್ಲಿ ಸ್ವಲ್ಪ ಎಂಜಾಯ್ ಮಾಡ್ಬೋದು. ಅವನು ಯಾವಾಗಲೂ ಬಂದಿದ್ದು ಅಷ್ಟು ಪ್ರಾಫಿಟನ್ನು ತಗೊಂಡೋಗಿ ಮತ್ತೆ ಇನ್ವೆಸ್ಟ್ ಮಾಡಬಾರ್ದು. ಈಗ ನೋಡಿ, ಯಾವುದೋ ಒಂದು ಬಿಸ್ನೆಸ್ಸಲ್ಲಿ 100 ರೂಪಿ ಅವ್ನು ಇನ್ವೆಸ್ಟ್ ಮಾಡಿರ್ತಾನೆ, ಅವ್ನಿಗೆ 50 ರೂಪೀಸ್ ಪ್ರಾಫಿಟ್ ಎಕ್ಸ್ಟ್ರಾ ಬಂದಿರುತ್ತೆ ಅಂತ ಇಟ್ಕೊಳ್ಳಿ. ಅವ್ನು ಮತ್ತೆ 50 ರೂಪೀಸ್ನು ಬಿಸ್ನೆಸ್ಗೆ ಹಾಕ್ಬಾರ್ದು ಅಂತ ನಾನು ಹೇಳ್ತೀನಿ. ಅದ್ರ 1 ಪೋರ್ಷನ್ನು ಯು ಆರ್ ಎಲಿಜಿಬಲ್ ಟು ಎಂಜಾಯ್. ನಿಮ್ಗೆ ಇರ್ಬೇಕು ಅದರ ರಿಜುವಿನೇಷನ್ ಅಥವಾ ರಿಫ್ರೆಶ್ಮೆಂಟ್, ಏನಾದರೂ ಅದಕ್ಕೆ ನೇಮ್ ಕೊಡಿ. ಆ ಸೇವಿಂಗಲ್ಲಿ 1 ಪೋರ್ಷನ್ನು ದಟ್ ಶುಡ್ ಗೋ ಬ್ಯಾಕ್ ಆನ್ ಯುವರ್ ಎಜುಕೇಷನ್, ರಿಫ್ರೆಶ್ಮೆಂಟ್. ಇದು ಲಾಸ್ಟ್ ಟೈಮ್ ವೆರಿ ಬಿಗಿನಿಂಗಲ್ಲಿ ಹೇಳಿದ್ದು, ರಿಟ್ರೀಟ್ ಎಕ್ಸ್ಪೆನ್ಸಸ್ ಅಂತ ಹೇಳಿ. ಸೊ ಅದಕ್ಕೋಸ್ಕರ ತೆಗೆದಿರಬೇಕು. ಸೊ ಒಬ್ಬ ವೆಲ್ದಿಗೂ ಒಬ್ಬ ಅಂದರೆ ನಾವೆಲ್ಲ ಮಿಡ್ಲ್ ಕ್ಲಾಸ್ ನಾವು ಹೆಂಗೆ ಯೋಚನೆ ಮಾಡ್ತೀವಿ ಅಂದರೆ, ನಮ್ಗೆ ಇನ್ನೂ ಬೆಳಿ ನೋ, ಅದ್ರ ಬದಲು ಹೆಂಗೆ ಯೋಚನೆ ಮಾಡಿ ಅಂತ ಹೇಳಿದ್ರೆ, ನಿಮ್ಮ ಕೈನಲ್ಲಿ ಫ್ಲೋ ಇರಬೇಕು. ದುಡ್ಡು ಫ್ಲೋನಲ್ಲಿದ್ದಾಗ ಆ ವೆಲ್ತ್ ಹೆಂಗೆ ಡೆವಲಪ್ ಆಗುತ್ತೆ ಅನ್ನೋದು ಅದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅದನ್ನು ಎಕ್ಸ್ಪ್ರೆಸ್ ಮಾಡೋದು ಕಷ್ಟ. ಅದು ಹೇಳೋದು ನಂಗೆ ಅರ್ಥ ಆಗ್ತದೆ. ನನ್ನದು ಜೀವನ ಸತ್ಯನೂ ಏನು ಗೊತ್ತಾ ಸರ್, ಅಂದರೆ ಹಾಗೇನು ಸ್ಪಿರಿಚುವಲ್ ಫಿಲಾಸಫಿಕಲ್ಲೂ ಹೋಗ್ಬೋದು, ಎಲ್ಲ ನಸೀಬ್ ಸರ್, ಹಣೆ ಬರ. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಇವನು ಎಕ್ಸಿಟ್ ಪಾಯಿಂಟು ವಾಟ್ ಎವರ್ ಇಷ್ಟು ವರ್ಷ ಇಟ್ಕೊಂಡಿರ್ತಾನೆ ಸರ್. ಅಲ್ಲಿ ಅವ್ನು 10 ರೂಪಾಯಿಗೆ ತಗೊಂಡಿದ್ದು ಅವ್ನಿಗೊಂದು 15-20 ರೂಪಾಯಿವರೆಗೂ ಬಂದಿರುತ್ತೆ ಅವ್ನಿಗೆ ಇಷ್ಟು 10 ವರ್ಷಕ್ಕೆ. ಇದು ರೇಟೇ ಬರ್ತಾಯಿಲ್ಲ ಅಂತ ಮಾರ್ಬಿಟ್ರೆ ಮುಂದಿನ ವಾರ ಪೇಪರಲ್ಲಿ ಓದ್ತಾನೆ, ಇದ್ರ ಪಕ್ಕ ಏರ್ಪೋರ್ಟ್ ಬರ್ತಾ ಇದೆ, ಇಲ್ಲಿ ಮೆಟ್ರೋ ಬರ್ತಾ ಇದೆ, ಇಲ್ಲಿ ಇದು ಬರ್ತಾ ಇದೆ ಅಂತ. ಅಯ್ಯೋ, ಇಷ್ಟು ದಿನ ಬರ್ದಿರೋ ಸುಡ್ಗಾಡು ಇವಾಗ ಬರ್ತಿದ್ದೀರ, ನಾನು ಮಾರಿದ ತಕ್ಷಣ ಬಂತಲ್ಲ. ಅದೇನೇ ಹೇಳೋದು, ಅವಾಗಲೇ ಹೊಟ್ಟೆ ಉರ್ಕೋಬಾರ್ದಂತ. ಅದೇನೇ ಎಮೋಷನಲ್ ಬ್ಯಾಲೆನ್ಸ್ ಸರ್. ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಆ ಟೈಮಲ್ಲೆಲ್ಲ ಬರೀ ರಾಗಿ ಭತ್ತ ಈ ಎಕ್ಸ್ಚೇಂಜ್ ಎಕರೆಗಟ್ಟಲೆ ಕೊಟ್ಬಿಟ್ರು ಅಲ್ಲ. ಆಮೇಲೆ ವೆನ್ ಇಟ್ ಡೆವಲಪ್ಡ್ IT-BT ಕೈ ಇಸ್ಕೊಂಡು ಪಾಪ ಹಂಗೆ ಮಾಡಿದವರೆಲ್ಲ ಇದ್ದಾರೆ. ಹೆಂಗಾಗುತ್ತೆ ಹಣೆ ಬರೋ ಕತೆ ಹೇಳಿ ನೋಡೋಣ. ಸ್ಟ್ರಾಟಜಿ ಇಟ್ಕೊಂಡು ಎಕ್ಸಿಟ್ ಆಗೋದು ಬೇರೆ, ಲೇಮ್ ರೀಸನ್ ಇಂದ ಎಕ್ಸಿಟ್ ಆಗೋದು ಬೇರೆ. ಅದೇ ಎರಡಕ್ಕೂ ಡಿಫ್ರೆನ್ಸ್ ಇದೆ. ಯಾರು ಗೊತ್ತು ಇಲ್ಲಿ ಇದು ಬರುತ್ತೆ ಅಂತ ನಮ್ಗೇನು ಗೊತ್ತಿತ್ತಾ ಅಂತ. ಸೊ ಅದನ್ನೇ ಹೇಳೋದು, ತಪ್ಪಲ್ಲ, ಹಣೆ ಬರ ಸರ್. ಆ ದುಡ್ಡನ್ನ ಇಟ್ಕೊಂಡು ಅವ್ರು ಏನ್ ಮಾಡ್ತಾರೆ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಇಟ್ಸ್ ಆಲ್ ಅಬೌಟ್ ದಟ್. ನಾ ಇಷ್ಟು ತನಕ ಹೇಳಿದ್ರಲ್ಲಿ ಜನಗಳಿಗೆ 2 ಅಭಿಪ್ರಾಯ ಇರ್ಬೋದು. ಇವೆಲ್ಲ ವರ್ಕ್ ಆಗಲ್ಲ, ಅದೊಂದು ಕ್ಯಾಟಗರಿ ಜನಗಳಿರ್ತಾರೆ. ವರ್ಕ್ ಆಗುತ್ತೆ, ಅಲ್ಲ ಇದು ವರ್ಕ್ ಆಗಲ್ಲ, ಹೆಂಗೆ ಎಕ್ಸಿಟ್ ಆಗ್ಬಿಡೋಕ್ಕಾಗುತ್ತೆ, ಅವೆಲ್ಲ ಆಗಲ್ಲ. ಓಕೆ, ಬಿ ದೇರ್, ದಟ್ಸ್ ಓಕೆ. ನೀವು ಹಂಗೆ ಇಷ್ಟು ವರ್ಷ ಹೆಂಗಿದ್ದೀರೋ ಹಂಗೆ ಕಂಟಿನ್ಯೂ ಮಾಡಿ. ಅದರ್ವೈಸ್ ಫಿನಾನ್ಷಿಯಲ್ ಎಜುಕೇಷನ್ ಅನ್ನೋದೇ ಇದನ್ನು. ಇಲ್ಲಾಂದರೆ ಫಿನಾನ್ಷಿಯಲ್ ಎಜುಕೇಷನ್ಗೆ ಎಂಟರ್ ಆಗ್ತಾ ಇದ್ರೆ ದಟ್ಸ್ ಅಪ್ ಟು ಯು ಟು ಚೇಂಜ್. ನಂದೇ ಒಂದು ಸೈಟ್ ಇದೆ ಸರ್, ಎಲ್ಲಿ ಜಾಗ ಬೇಡ,
ನಾನು ಅವಾಗ ತೊಗೊಂಡಿದ್ದು ಸರ್. ಇವಾಗ ಹೆಂಗೆ ಬಂದಿದೆ ಅಂದರೆ ಇನ್ನೊಂದು ಸೈಟ್ ಪಕ್ಕದ ತೊಗೋಬೋದು ಅಷ್ಟೇ, ಅದಕ್ಕೆ ಅಪ್ರಿಸಿಯೇಷನ್ ಆಗಿರೋದು. ತಲೆ ಕೆಟ್ಟು ಹೋಗಿದೆ, ಅದನ್ನ ಯಾವಾಗಲಾರು ಕೊಟ್ಬಿಡೋಣ ಅಂದಾಗೆಲ್ಲ ಅಮ್ಮ ಸುಮ್ಮನಿರೋ ಅಲ್ಲಿ ಇದು ಬರ್ತಾ ಇದೆ ಅಂತೆ ಅದು ಬರ್ತಾ ಇದೆ ಏನು ಈಗ ಅದನ್ನು ದಾಟಿ ಇದು ಗ್ರೀಡಿ ಎಲ್ಲ ಇಷ್ಟು ದಿನ ಇಟ್ಕೊಂಡ್ರೆ ಅದು ಪರ್ಪಸ್ಸೇ ಅದನ್ನು ಸೇಲ್ ಮಾಡ್ಬೇಕಂತಾನೆ ತಗೊಂಡಿರೋದು. ಅಲ್ಲಿ ಇತ್ಲಾಗ ಏನು ಸುಡುಗಾಡು ಬರ್ತಾ ಇಲ್ಲ ಅಲ್ಲಿ. ಸೊ ಸೇಮ್ ನಾಳೆ ಮಾರ್ಬಿಟ್ಟೆ ಅನ್ಕೊಳ್ಳಿ, ಮಾರಿದ ತಕ್ಷಣ ಅಲ್ಲಿ ಏನೋ ಬಂತು, ಇನ್ನೊಂದು ರಿಂಗ್ ರೋಡ್ ಬಂತು, ಇನ್ನೊಂದೇನೋ ಮಣ್ ರೋಡ್ ಏನ್ ಗೊತ್ತಾ, ಇದ್ರ ಮರ್ಫೀಸ್ ಲಾ ಅಂತ ಕರೀತಾರೆ. ಆಯ್ಬೇಕು. ಹೆಂಗಂದ್ರೆ ನೀವ್ ಯಾವ್ದೋ ಬಸ್ ಕಾಯ್ಕೊಂಡು ನಿಂತಿರ್ತೀರಾ, ಬಸ್ ಬರ್ತಾ ಇಲ್ಲ ಅಂತ ಆಟೋ ಬುಕ್ ಮಾಡ್ತೀರಾ, ಹಿಂದೆಗಡೆ ಬಸ್ ಬರುತ್ತೆ. ಅದು ಇಲ್ಲ ಸರ್, ಈ ಕ್ಯೂ ಫಾಸ್ಟ್ ಆಗಿ ಹೋಗ್ತಾ ಇದೆ ಅನ್ಬಿಟ್ಟು ನಮ್ ಬಿಟ್ಟು ಅಲ್ಲಿ ಹೋಗ್ತೀವಿ, ಅಲ್ಲಿ ಇದು ಸ್ಟ್ರಕ್ ಆಗುತ್ತೆ, ಇದು ಅದಕ್ಕೆ ನಾನು ಹೇಳ ಹಣೆ ಬರ ಅಂದ್ರೆ ಹಣೆ ಬರಕ್ಕೆ ಅದು ಒಂದಿರ್ಬೋದು ಅಲ್ಲ, ಒಂದಿದು ಅಟ್ ದ ಸೇಮ್ ಟೈಮ್. ಯಾಕಂದ್ರೆ ಭಗವಂತ ಅವ್ನು ಮಾತು ಹೇಳ್ತಾನೆ, ಎಲ್ಲ ವಿಷಯಗಳೂ ಪೇಪರಲ್ಲೇ ತುಂಬಿಸಿರೋದಿಲ್ಲ, ಕೆಲವೊಂದು ಖಾಲಿ ಪೇಜಸ್ಗಳು ಇರುತ್ತೆ. ಸೊ ಸೇಮ್ ವೇ ಇಲ್ಲಿ ಓವರ್ ಆಲ್ ಕಾನ್ಸೆಪ್ಟ್ ಇಷ್ಟನೇ, ಇದು ಇಟ್ಸ್ ಅ ಪ್ರಿನ್ಸಿಪಲ್. ಓಕೆ, ಯಾರೆಲ್ಲ ಇದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೋ ಅವರು ಬೆಳೀತಾರೆ. ಸೊ ಇಲ್ಲ ಇದಾಗದೇ ಇಲ್ಲ ಅಂತ ಏನಾದ್ರು ಆ ಯೋಚನೆ ಬರುತ್ತಲ್ಲ, ಅವ್ರು ಇರುವಂಥ ಹಂಗೆ ಉಳ್ಕೊಂಡ್ಬಿಟ್ಟಿರ್ತಾರೆ. ಇದನ್ನೊಂದು ಸ್ವಲ್ಪ ಆ ಝೋನಿಂದ, ಆ ಲೈನ್ ಇರುತ್ತಲ್ಲ, ಒಂದು ಸರ್ಕಲ್ ಹಾಕ್ಬಿಟ್ಟಿರ್ತಾರಲ್ಲ, ಅಲ್ಲಿಂದ ಒಂದು ಚೂರು ಆಚೆ ಬಂದು ಯೋಚನೆ ಮಾಡಿ ನೋಡಲಿ, ಓ ಕರೆಕ್ಟ್ ಅಲ್ವಾ, ಈ ಆ್ಯಂಗಲ್ ನಾನು ಯಾಕೆ ಯೋಚನೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಆ್ಯಂಡ್ ಸಿ ಇಟ್ ಡಸಂಟ್ ಮೀನ್ ದ್ಯಾಟ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಈಗ ಇದು ಪಕ್ಕದಲ್ಲೇ ರೋಡ್ ಹೋಗುತ್ತೆ ಅಂತ ಗೊತ್ತಿರುತ್ತೆ, ನಿಮ್ಗೆ 100% ಗೊತ್ತಿರುತ್ತೆ. ಸೊ ಆವಾಗ ನೀವೇನಂತ ಹೇಳಿದ್ರೆ, ನೀವು ಇಟ್ಕೊಳ್ಳೋ ಟೈಮನ್ನೇ ಜಾಸ್ತಿ ಇಟ್ಕೊಳ್ಳಿ ಅಲ್ಲ. ಆ್ಯಂಡ್ ಸಿ ಇಟ್ಸ್ ಅ ಪ್ರೀಸೆಟ್ ರೂಲ್. ಆ ಸಮಯದಲ್ಲಿ ನಿಮ್ಗೇನೋ ಡೆವಲಪ್ಮೆಂಟು ಇಮ್ಮಿಡಿಯೇಟಾಗಿ ಕಾಣಿಸ್ತು ಅಂತ ಇಟ್ಕೊಳ್ಳಿ. ನಾನು ಬುದ್ಧಿಗೇಡಿತನ ಮಾಡಿ ಅದನ್ನು ಮಾರಿ ಅಂತ ಹೇಳ್ತಲ್ಲ, ಗೊತ್ತಾಯ್ತು. ಅಂದರೆ ಅದರಿಂದ ಇನ್ನು ಮುಂದೆ ಆಗಲ್ಲ ಅನ್ನೋಂಥದ್ದು ನಿಮಗೂ ಒಂದು ಐಡಿಯಾ ಇರುತ್ತೆ. ಒಂದು ಹಂತ ಆದಮೇಲೆ ಅದು ಬೆಳೆಯಲ್ಲ. ಸೊ ದಟ್ಸ್ ಫೈನ್. ಸೊ ಇದು ನಮ್ಮ ಸೆಷನ್ಸಲ್ಲಿ ನಾನು ಯಾಕೆ ಜನಗಳಿಗೆ ಅದನ್ನು ಒತ್ತಿ ಇದನ್ನೆಲ್ಲ ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ, ರೀಸನ್ ಇಷ್ಟನೇ, ನಾವೆಲ್ಲ ಬೆಳ್ಕೊಂಡು ಬಂದಿದ್ದು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಅಲ್ವಾ. ಸೊ ಇಲ್ಲಿಂದ ಆಚೆಗೆ ನಾವೇನಾದ್ರು ಕಲ್ತಿಲ್ಲ ಅಂತ ಹೇಳಿದ್ರೆ ಹಂಗೆ ಸುಧಾ ಹುಡ್ತೀವಿ. ಅದೇ ಫಿನಾನ್ಷಿಯಲ್ ಎಜುಕೇಷನ್. ಈ 2028 ಬಂದರೆ ಸರ್ 20 ವರ್ಷ ಆಯಿತು ನಾನು ಆ ಸೈಟ್ ತೊಗೊಂಡು. ಎಷ್ಟು ಹೇಳಿ, 20 ವರ್ಷ. ಎಲ್ಲರೂ ಮಾತಾಡ್ತಾರೆ ರಿಯಲ್ ಎಸ್ಟೇಟ್ ಬೂಮು ಅದು ಇದು ಅಂತೆಲ್ಲ. ಆ ಝೂಮು ಬೂಮ್ ಎಲ್ಲ ಇವತ್ತು ಅದೊಂದು ಸೈಟ್ ನಾನು ಮಾರ್ಬಿಟ್ರೆ ಇವತ್ತು ನಮ್ಮ ದುನಿಯಾ ಸೆಟ್ಲ್ ಅನ್ನೋ ರೇಂಜ್ಗೆ 20 ವರ್ಷ ಸರ್. 2028 ಬಂದರೆ ನೀವು ಲೆಕ್ಕ ಹಾಕಿ, 2008 ನನ್ನ ಏಜ್ ಎಷ್ಟು ಸರ್? ಅವಾಗ ಮದುವೆನೂ ಆಗಿಲ್ಲ ಸರ್ ನನಗೆ. 25 ವರ್ಷ ನಂಗೆ ಮದುವೆ ಆಗಿದ್ದು, ರೈಟ್? 2010 ಮದುವೆ ಆಗಿದ್ದು ನನಗೆ. 2008 ಅಂದರೆ 23 ವರ್ಷದ ಹುಡುಗ ನಾನು. ಆವಾಗಲೇ ನಮ್ಮಮ್ಮ ನಾನು ಪ್ಲ್ಯಾನ್ ಮಾಡಿ ಅವರು ಸಲ ಒಂದು ಸೈಟ್, ನಾನು ಸಲ ಒಂದು ತೊಗೊಂಡಿದ್ದು. ಇವತ್ತಿಗೂ ಹೆಂಗಿದೆ ಅಂತ ಅಂದರೆ 20 ವರ್ಷ ಆಯಿತು. ಅದನ್ನು ಮಾರಿದ್ರೆ ನಂಗೆ ಲಾಸ್ ಅನ್ನೋ ಥರ ಇದೆ ನನಗೆ. ಹಂಗೆ ಸುಮ್ಮನೆ ಇದೀವಿ. ಸೊ ಅದಕ್ಕೆ ಹೇಳೋದು, ದುಡ್ಡು ಫ್ಲೋಗೆ ಸಿಗಬೇಕು ಅಂತ. ಯಾಕಂದರೆ ವೆಲ್ತ್ ಇರೋದೇ ಅಲ್ಲಿ. ಸೊ ಯಾಕಂದರೆ ನಾವು ಅದನ್ನು ಫ್ಲೋ ಸಿಗ್ಲಿ ಅಂತ ನಾನು ಮಾರಿದ ತಕ್ಷಣ ಅಲ್ಲಿ ಪಕ್ಕದಲ್ಲಿ ರಿಂಗ್ ರೋಡ್ ಬಂದು ನಮ್ಮಮ್ಮ ತಗೊಂತಾರೆ ಫ್ಲೋನ. ಆ ಟ್ರ್ಯಾಪಿಂದ ಅವ್ರು ಆಚೆಗೆ ಬರೋದಕ್ಕಾಗಲ್ಲ. ಇಷ್ಟು ವರ್ಷ ಇಟ್ಕೊಂಡು ಅನ್ನ ಆಗೋವರೆಗೂ ಕಾದವನು ಆರೋವರೆಗೂ ಕಾಯ್ಲಿಲ್ಲ. ಬೆಣ್ಣೆ ಬರ್ಬೇಕಾದ್ರೆ ಮಡಕೆ ಹೊಡ್ಕೊಂಡ್ರು. ತುಂಬ ಇದು ಕುಕ್ಕರ್ ಇಳಿಸ್ಬಿಟ್ಟೆ ಮೊದಲೇ ನೀನು ಅಂತಾರೆ. ಅದಕ್ಕೆ ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ ಅತ್ಲಾಗ. ನಾನು ಮರ್ತೇ ಹೋಗ್ಬಿಟ್ಟಿದ್ದೀನಿ, ಅದಕ್ಕೆ ನನಗೆ ಜ್ಞಾಪಕನೇ ಇಲ್ಲ. ಹೆಂಗ್ ಫಿಕ್ಸ್ ಆಗ್ಬಿಟ್ಟಿದ್ದೀನಿ ಅಂದರೆ ಮೊಮ್ಮಕ್ಳು ಕಾಲಕ್ಕಾರು ಬರ್ಲಿ ಬಿಡಪ್ಪ ರೇಟ್ ನಮಗಂತ. ಸೊ ಅಲ್ಟಿಮೇಟ್ಲಿ ದ ಪಾಯಿಂಟ್ ಇಷ್ಟೇನೆ, ನಾವು ಎಂಟರ್ಟೈನಲ್ಲಿ ಎಕ್ಸಿಟ್ ಕಾನ್ಶಿಯಸ್ ಆಗಿ ಡಿಸೈಡ್ ಮಾಡೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಸಮ್ ಪೋರ್ಷನ್ ಯು ಆರ್ ಎಲಿಜಿಬಲ್ ಟು ಎಂಜಾಯ್, ಲಾ ಆಫ್ ಡಿಮಿನಿಷಿಂಗ್ ವ್ಯಾಲ್ಯೂ, ಸೊ ಯುಟಿಲಿಟಿ. ಸೊ ಅದ್ರ ಪ್ರಕಾರ ಇಂಟರ್ನಲ್ ಎಕ್ಸ್ಚೇಂಜ್ ರೇಟ್ ಪ್ರಕಾರ ಯು ಶುಡ್ ಎಂಜಾಯ್ ದಟ್ ಮನಿ. ಶುಡ್ ಎಂಜಾಯ್ ಮನಿ. ಓಕೆ ಸರ್, ನೆಕ್ಸ್ಟ್ ಕ್ವಶನ್ನು. ಇವಾಗ ಇಷ್ಟೆಲ್ಲ ನಾವು ಮಾತಾಡಿದ್ಮೇಲೂ ಲಾಜಿಕ್ ಮಾತಾಡಿದ್ದೀವಿ, ಮ್ಯಾಜಿಕ್ಕು ಮಾತಾಡಿದ್ದೀವಿ. ಆದರೆ ನಾನು ಗೊತ್ತಿಲ್ಲ ಸರ್ ನನಗೇನು ಅಂದ್ಬಿಟ್ಟು ಅಂತ. ಎಲ್ಲ ಕಡೆ ನೋಡಿದಾಗ ಯಾವುದೋ ಒಂದು ಅತೀಂದ್ರಿಯ ಶಕ್ತಿ ಮೇಲೆ ಇದು ಒಳಪಟ್ಟಿದೆ ಕೆಲವೊಂದು ವಿಚಾರ ಅನ್ನೋದು ನಾನು ಫೀಲ್ ಮಾಡ್ತೀನಿ. ಅದನ್ನು ಮೊನ್ನೆ ರೀಸೆಂಟಾಗಿ ಒಂದು ವೀಡಿಯೋ ನೋಡಿದೆ, ಅದರಲ್ಲಿ ಸಲ್ಮಾನ್ ಖಾನ್ ಅವ್ರ ತಂದೆ ಭಾಳ ಚೆನ್ನಾಗಿ ಒಂದು ಹೇಳಿದ್ದಾರೆ. ಏನೋ ನಿನ್ನ ಗುಡ್ ಟೈಮ್ ಏನು ಅಂತ ಕ್ರಿಕೆಟ್ನ ಇಟ್ಕೊಂಡು ಉದ್ದೇಶವಾಗಿ ಹೇಳಿದ್ದಾರೆ. ನಿನ್ನ ಗುಡ್ ಟೈಮ್ ಏನು ಅಂತಂದರೆ, ಬಾಲ್ ಬಂದ ಕಡೆ ನಿನ್ನ ಬ್ಯಾಟ್ ಹೋಗೋದಲ್ಲ, ನೀನು ಹೆಂಗೆ ಬ್ಯಾಟ್ ಬೀಸಿದ್ರು ಅಲ್ಲಿಗೆ ಬಾಲ್ ಬಂದು ಬೀಳೋದಿದೆಯಲ್ಲ, ಅದು ಗುಡ್ ಟೈಮ್. ಓಕೆನಾ? ಹ್ಯಾವಿಂಗ್ ಸೆಡ್ ದಟ್, ಇದು ಯಾವಾಗಲೂ ವರ್ಕ್ ಆಗುತ್ತೆ ಅಂತಲ್ಲ ನಾನು ಹೇಳ್ತಾ ಇರೋದು. ಬಟ್ ಮೋಸ್ಟ್ ಆಫ್ ದ ಟೈಮ್ ಅದೇ ಅದೃಷ್ಟ, ಅದೇ ಲಕ್. ಒಂದು ಬಾಲ್ ಇನ್ನೇನು ಇವನು ಅಷ್ಟೇ ಶಕ್ತಿ ಬಿಟ್ಟು ಹೊಡೆದಿರ್ತಾನೆ, ಇವನು ಅಷ್ಟೇ ಶಕ್ತಿ ಬಿಟ್ಟು ಹೊಡಿರ್ತಾನೆ. ಒಬ್ಬ ಇನ್ನೇನು ಲೈನ್ 6 ಹೋಗ್ಬೇಕಾದ್ರೆ ಅಲ್ಲಿ ಹಿಡಿದು ಹಿಂದೆ ಬಿದ್ದು ತಿರ್ಗಾ ಡ್ಯಾನ್ಸ್ ಆಡಿ ಅದನ್ನು ಆಚೆ ಹಿಡಿದು ಇನ್ನೊಬ್ಬ ಯಾರ ಆಚೆ ಹಿಡಿದು ಬಿಡ್ತಾನೆ. ಅದೇ ಇನ್ನೊಂದು ಕ್ಯಾಚು ಇವನು ಇಲ್ಲಿ ಹಿಡಿತಾನೆ ಲೈನಿಂದ ಆಚೆನೆ, ಜಾರಿ ಒಳಗೆ ಬೀಳ್ತಾನೆ, ಅದು 6. ಸೊ ಈ ಬ್ಯಾಟ್ಸ್ಮನ್ಗೂ ಇದ್ದಂಥ ಅಂತರ ಏನು? ಅದೃಷ್ಟ ಅಂತೀನಿ ನಾನು. ಸೊ ಅದನ್ನೊಂದು ಎನರ್ಜಿನೋ
ಅಥವಾ ಅದೊಂದು ದೈವದತ್ವಾಗಿ ಬಂದಿರತಕ್ಕಂಥ ವಿಷಯನೋ ಅಂತ. ಸೊ ಈಗ ಒಂದು ಮನಿನ ಒಂದು ಎನರ್ಜಿ ಅಂತ ನಾವು ಟ್ರೀಟ್ ಮಾಡೋದಾದರೆ ಆ ಎನರ್ಜಿನ ಕಾಪಾಡ್ಕೋಬೇಕು ಅಂದರೆ ಏನಾರು ಟಿಪ್ಸ್ಗಳು ಆ ಥರದ್ದು ಏನಾರು ಇದ್ದರೆ ಒಂದು ಫೈನಲ್ ಹೇಳಿ ಸರ್. ಯಾಕಂದ್ರೆ ನಮ್ಮದು ಎನ್ಲೈಟನ್ಮೆಂಟ್ ಅಂತ ಯಾವಾಗಲೂ ಹೇಳ್ಬಿಡ್ತೀನಿ ನಾನು. ಸೊ ಬಿಕಾಸ್ ನಾನು ಬಂದಿದ್ದೆ ಅಧ್ಯಾತ್ಮ ಬ್ಯಾಕ್ಗ್ರೌಂಡಿಂದ, ಪ್ರತಿಯೊಂದು ನಾನು ಮ್ಯಾಜಿಕ್ ಮೇಲೆ ನಂಬೋದು. ಅಟ್ ದ ಸೇಮ್ ಟೈಮ್ ಸೆಲ್ಫ್ ಕಾನ್ಷಿಯಸ್ನೆಸ್ಸಿಂದ ನಾವೇನೇನು ಮಾಡಬೇಕು ಅಂತ ಇಷ್ಟು ತನಕ ಹೇಳಿದ್ದು. ಸಿ 3 ಟಿಪ್ಸ್ಗಳಂತ ಹೇಳಿದ್ರೆ, ಮೊದಲನೇದು ದ ಬ್ರೆತ್ ಆಫ್ ವೆಲ್ತ್ ಅಂತ ಒಂದು ಕಾನ್ಸೆಪ್ಟ್ ನಾನು ಹೇಳ್ತೀನಿ, ಯಾವಾಗಲೂ ನಾರ್ಮಲಾಗಿ ಹೇಳ್ತಾ ಇರ್ತೀನಿ. ಅಂದರೆ ನಾವು ಯಾವಾಗಲೂ ಎಲ್ಲಿಗೆ ದುಡ್ಡನ್ನ ಕೊಡಬೇಕಾದ್ರೆ ಏನಾದ್ರು ಬಂತು ಅಂತ ಹೇಳಿದ್ರೆ ಖುಷಿ ಪಡ್ತಾ ಇರೋರು, ಅಮೌಂಟ್ ಹ್ಯಾಸ್ ಬಿನ್ ಕ್ರೆಡಿಟೆಡ್ ಅಂತ ಹೇಳಿದ್ರೆ ಎಲ್ಲರೂ ಖುಷಿ ಆಗುತ್ತೆ. ಡೆಬಿಟೆಡ್ ಅಂತ ಹೇಳಿದ್ರೆ ಯಾರಿಗೂ ಖುಷಿ ಆಗಲ್ಲ. ಆದರೆ ನಾ ಹೇಳೋದು ಡೆಬಿಟೆಡ್ ಅಂತ ಆಗಲೂ ಆ ಖುಷಿ ಇಟ್ಕೊಳ್ಳಿ ಅಂತ. ಇದು ಸ್ವಲ್ಪ ಉಲ್ಟಾ ಅಂತ ಅನ್ನಿಸ್ಬೋದು. ಇಲ್ಲ ಅರ್ಥ ಆಗುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಸಿಟಿ ಬಿಲ್ ಬಂತ ಅಂತ ಹೇಳಿದ್ರೆ ಅಯ್ಯೋ ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡಬೇಕಾ? ಅಲ್ಲ, ಓಕೆ, ನಾನು ಇಷ್ಟು ದಿನ ಯೂಸ್ ಮಾಡಿದ್ದೀನಿ, ಐ ಆಮ್ ಸೋ ಮಚ್ ಥ್ಯಾಂಕ್ಫುಲ್ ಟು ಎಲೆಕ್ಟ್ರಿಸಿಟಿ, ಸೊ ಐ ಆಮ್ ಪೇಯಿಂಗ್ ದ ಬಿಲ್. ಗುಡ್ ಪಾಯಿಂಟ್. ಸೊ ಆ ಯುಟಿಲೈಸೇಷನ್, ಅಯ್ಯೋ ಪೆಟ್ರೋಲ್ಗೆ 5,000 ರೂಪಾಯಿ ಹೋಯ್ತು, ಅಲ್ಲ ನಾನು ಓಡಾಡಿಲ್ವಾ, AC ಹಾಕೊಂಡು ಓಡಾಡಿಲ್ವಾ ಕಾರಲ್ಲಿ. ಹೌದು. ಸೊ ನಾನು ಅದನ್ನು ಥ್ಯಾಂಕ್ಫುಲ್ ಆಗಿ ಸ್ಪೆಂಡ್ ಮಾಡಬೇಕು. ವೆರಿ ನೈಸ್. ದಟ್ ಈಸ್ ಅ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಟಿಪ್. ಯಾಕಂತ ಹೇಳಿದ್ರೆ ಎಷ್ಟೋ ಜನಗಳು ಏನಾದ್ರು ಪೇ ಮಾಡೋಕಂತ ಅಯ್ಯೋ ಅನ್ಕೊಂಡು ಪೇ ಮಾಡ್ತಾರಲ್ಲ, ದಟ್ಸ್ ಅ ರಾಂಗ್ ಎನರ್ಜಿ. ನೋಡಿ, ಹಣನ ನಾವು ಕರೆನ್ಸಿ ಅಂತ ಕರಿತೀವಿ, ಅದರಲ್ಲೇ ಕರೆಂಟ್ ಅಂತಿದೆ, ವಿಚ್ ಮೀನ್ಸ್ ಕರೆಂಟ್ ಯಾವಾಗಲೂ ಫ್ಲೋ ಸ್ಟೇಟ್, ಹರಿತಾ ಇರಬೇಕು ಅಲ್ವಾ? ಕರೆಂಟ್ ಅದು ಯಾವಾಗಲೂ ಹರಿತಾ ಇದ್ದಾಗ ಮಾತ್ರ ಅದು ಪವರ್ ಆನ್ ಆಗ್ತಾ ಇರುತ್ತೆ. ಸೊ ಮನಿನೂ ಅಷ್ಟೇನೆ ಯಾವಾಗಲೂ ಫ್ಲೋ ಸ್ಟೇಟಲ್ಲಿ ಇರಬೇಕು. ಇದೊಂಥರ ಉಸಿರಾಡೋ ಥರ. ನಾವು ತಗೊಳ್ಳುವಂಥದ್ದು ಇನ್ಹೇಲ್ ಮಾಡಿದಾಗೆ, ನಾವು ಕೊಡುವಂಥದ್ದು ಎಕ್ಸೇಲ್ ಮಾಡಿದಾಗೆ. ನಾವು ಉಸಿರು ತಗೊಂಡೇ ಬಿಡೋದೇ ಇಲ್ಲ ಅಂದರೆ ಸೊ ಬಿಡಲೇಬೇಕದು. ಯಾಕಂದರೆ ಹಳೆ ಉಸಿರು, ಹೊಸ ಉಸಿರು ಬರಬೇಕಂದ್ರೆ ಹಳೆ ಉಸಿರು ಹೋಗಲೇಬೇಕು. ದ ಮೂಮೆಂಟ್ ವೆನ್ ವಿ ಗಿವ್ ವಿತ್ ಥ್ಯಾಂಕ್ಫುಲ್ನೆಸ್, ಆ ಗ್ರ್ಯಾಟಿಟ್ಯೂಡಿಂದ ಕೊಡ್ತೀವಲ್ಲ, ದ್ಯಾಟ್ ಮೇಕ್ಸ್ ಮೋರ್ ವೆಲ್ತ್. ಓಕೆ. ಸೊ ಅದು ಫಸ್ಟ್ ಆ್ಯಂಡ್ ಇಂಪಾರ್ಟೆಂಟ್ ಟಿಪ್. ಆ್ಯಂಡ್ ಇನ್ನೊಂದೇನೆಂದರೆ, ಇದು ಸ್ವಲ್ಪ ನನ್ನ ಫೇವ್ರೇಟ್ ಇದೆ ಯಾವಾಗ್ಲೂ. ನಾನು ವಾಲೆಟ್ನ ತುಂಬ ಗೌರವಿಸ್ತೀನಿ. ತುಂಬ ಜನಗಳು ಪರ್ಸ್ ಅಂತ ಹೇಳಿದ್ರೆ ಬರೀ ವಾಲೆಟ್ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಾರೆ. ನೋ, ನೀವು ಸ್ವಲ್ಪ ಯೋಚನೆ ಮಾಡಿ, ಅದು ಲಕ್ಷ್ಮಿ ಕೂತ್ಕೊಳ್ಳೋ ಸ್ಥಾನ ಅಲ್ವಾ? ಎಸ್. ಅದನ್ನೆಲ್ಲ ಹಿಂದಗಡೆ ಪಾಕೆಟಲ್ಲಿ ಇಟ್ಕೊಂಡು ಓಡಾಡ್ತಾರೆ, ಅದ್ರ ಮೇಲೆಲ್ಲ ಕೂತ್ಕೋತಾರೆ. ಸೊ ವಾಪಸ್ ಅದನ್ನು ಮನೆಗೆ ಹೋದ ತಕ್ಷಣ ಎಲ್ಲಂದ್ರಲ್ಲಿ ಎಸಿತಾರೆ. ಆ ವಾಲೆಟ್ ಏನಾದ್ರು ಓಪನ್ ಮಾಡಿದ್ರೆ 2 ವರ್ಷದ ಹಿಂದಗಡೆ ಬಸ್ ಟಿಕೆಟ್ ಸಿಗುತ್ತೆ, ಯಾವ್ಯಾವುದೋ ಹಳೆ ರೆಸಿಟ್ಸ್ಗಳೆಲ್ಲ ಸಿಗುತ್ತೆ. ಅಂದರೆ ಒಂಥರ ಕಸದ ಬುಟ್ಟಿ ಥರ ಇರುತ್ತೆ. ವಿಚ್ ಮೀನ್ಸ್ ಲಕ್ಷ್ಮಿನೇ ತೊಗೊಂಡೋಗ್ಬಿಟ್ಟು ಎಲ್ಲಿ ಕೂರಿಸಿದಾರೆ ಈಗ? ಕಸದ ಬುಟ್ಟಿ ಒಳಗಡೆ. ಸೊ ನಿಮ್ಮ ವಾಲೆಟನ್ನು ನೀವೇನಾದ್ರು ಟೆಂಪಲ್ ಥರ ಟ್ರೀಟ್ ಮಾಡಿದ್ರೆ ನಿಮ್ಮ ವಾಲೆಟನ್ನು ಕ್ಲೀನಾಗಿ ಇಟ್ಕೊಳ್ಳಿ. ಸೊ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಏನಂದರೆ, ಎಷ್ಟು ಕ್ಲೀನ್ಲಿ, ಈಗ ನೋಡಿ ದುಬೈ ಫಾರ್ ಎಕ್ಸಾಂಪಲ್, ಅಲ್ಲಿರೋ ಕಿಂಗ್ಗಳು ಜಾಸ್ತಿ ಫೋಕಸ್ ಮಾಡೋದೇ ಯಾವುದಕ್ಕೆ? ಕ್ಲೀನ್ಲಿನೆಸ್ಗೆ. ಆ್ಯಂಡ್ ಈವನ್ ಮೋದಿ ಅವರು, ನಾನು ಇಲ್ಲಿ ಯಾವುದೇ ಪಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಜನರಲ್ ಆಗಿ ಹೇಳ್ತಾ. ಸೊ ಏನಂದರೆ, ಈಗ ನೋಡಿ ಮೋದಿ ಅವ್ರು ಬಂದ ತಕ್ಷಣನೇ ಸ್ವಚ್ಛ ಭಾರತ್ ಅಂತ ಹೇಳಿ ಮಾಡಿದ್ರು. ಸೊ ಅಂದರೆ ಪ್ರತಿಯೊಂದೂ ಯಾರೇ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಲಿ ಅವರು ಸ್ವಚ್ಛತೆಗೆ ಬಹಳ ಆದ್ಯತೆ ಕೊಡ್ತಾರೆ. ಸೇಮ್ ವೇ ನಮ್ಮ ವಾಲೆಟು ಅಷ್ಟೇನೆ, ನಮ್ಮ ಸ್ವಚ್ಛತೆಯಿಂದ ಆ ಲಕ್ಷ್ಮಿನ ಕೂರಿಸೋದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ದುಡ್ಡನ್ನ ನೀವು ಹೆಂಗೆ ಟ್ರೀಟ್ ಮಾಡ್ತೀರ ಅನ್ನೋದ್ರ ಮೇಲೆ ದುಡ್ಡು ನಿಮ್ಮನ್ನು ಹೆಂಗೆ ಟ್ರೀಟ್ ಮಾಡುತ್ತೆ ಅನ್ನೋಂಥದ್ದು ಡಿಸೈಡ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇಟ್ಸ್ ಅ ರಿಫ್ಲೆಕ್ಷನ್ ಆಫ್ ಯುವರ್ ವೆಲ್ತ್ ಅಂತ. ಕೀಪ್ ಯುವರ್ ವಾಲೆಟ್ ವೆರಿ ಕ್ಲೀನ್. ದಿಸ್ ಅ ಸೆಕೆಂಡ್ ಟಿಪ್. ಆ್ಯಂಡ್ ಥರ್ಡ್ ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ, ಇದು ನನ್ನ ಮೋಸ್ಟ್ ಫೇವ್ರೇಟು. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಯೂನಿವರ್ಸಲ್ ರೆಂಟ್, ವಿಚ್ ಮೀನ್ಸ್ ನಮ್ಮ ಯಾರಿಗಾದ್ರು ಸಂಬಳ ಬರುತ್ತೆ ಅಥವಾ ಇನ್ಕಮ್ ಬರುತ್ತೆ, 100% ಅವ್ರಿಗೆ ಸೇರಿದ್ದು ಅಂತ ಅನ್ಕೋಬೇಡಿ. ಅದರೊಳಗಡೆ 10% ಆಫ್ ದಿ ಮನಿ ದಟ್ ಶುಡ್ ಗೋ ಬ್ಯಾಕ್ ಟು ಸೊಸೈಟಿ. ಸಮಾಜಕ್ಕೆ ಹೋಗ್ಲೇಬೇಕದು. ಬಿಕಾಸ್ ಬಂದಿರುವಷ್ಟು ದುಡ್ಡನ್ನ ನಾನೇ ಅನುಭವಿಸ್ತೀನಿ ಅಂದ್ಕೊಳ್ಳುವಂಥದ್ದು ಸ್ವಾರ್ಥ ಆಗುತ್ತೆ. ಬಿಕಾಸ್ ಈ ಭೂಮಿ ಮೇಲೆ ನಾವೆಲ್ಲ ಓನರ್ಗಳಲ್ಲ, ನಾವೆಲ್ಲ ಟೆನೆಂಟ್ಗಳು. ಈ ಭೂಮಿ ಮೇಲೆ ಅನುಭವಿಸ್ತಾ ಇರುವಂಥ ಗಾಳಿ, ನೀರು, ಇವೆಲ್ಲದಕ್ಕೂ ಭಗವಂತನಿಗೆ ನಾವೇನೋ ಒಂದು ರೂಪದಲ್ಲಿ ಪೇ ಮಾಡಬೇಕಲ್ವ ವಾಪಸ್. ಯಾವ ರೂಪದಲ್ಲಿ ಪೇ ಮಾಡ್ತೀವಿ? ಇನ್ನೊಬ್ಬಂಗೆ ಹೆಲ್ಪ್ ಮಾಡೋ ರೂಪದಲ್ಲೇ ನಾವು ಪೇ ಮಾಡಬೇಕು. ಅದನ್ನೇ ನಾವು ದಾನ ಅಂತ ಕರೀತಾರೆ, ದಸ್ವಂದ್ ಅಂತ ಸಹ ಕರೀತಾರೆ. ಅಂದರೆ ವಾಟ್ ಎವರ್ ಇಟ್ ಕಮ್ಸ್, 10% ಈ ಸಮಾಜಕ್ಕೆ, ಅಂದರೆ ಅರ್ಹರಿಗೆ ಯಾರೆಲ್ಲ ಇರ್ತಾರೆ ಅವ್ರಿಗೆ ಅದನ್ನು ದಾನ ಮಾಡಿಬಿಡ್ಬೇಕು. ಸಿ, ಒಬ್ಬ ರೈತ ಬೆಳೆ ಬೆಳೆದಾಗ ಒಂದಿಷ್ಟು ಪರ್ಸೆಂಟೇಜ್ ಆಫ್ ಬೆಳೆನ ತೊಗೊಂಡೋಗ್ಬಿಟ್ಟು ಎತ್ತಿರ್ತಾನೆ ನೆಕ್ಸ್ಟ್ ಬಿತ್ತನೆಗೆ ಅಂತ ಹೇಳ್ಬಿಟ್ಟು. ಸೊ ಅವನ ಹತ್ರ ತೆಗ್ದಿಟ್ಟಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಬಿತ್ತನೆಗೆ ಬರೋದೇ ಇಲ್ಲ. ಎಷ್ಟೋ ಇನ್ಶೂರೆನ್ಸ್ ಪ್ರೀಮಿಯಮ್ ಏನಕ್ಕೆ ಕಟ್ತಾರೆ? ಫ್ಯಾಮಿಲಿ ಸೆಕ್ಯೂರ್ ಆಗಿರಲಿ ಅಂತ ಹೇಳ್ಬಿಟ್ಟಲ್ವಾ? ಸೊ ಅಂದರೆ ಏನು ಪ್ರಾಬ್ಲಮ್ ಆಗದೆ ಇರಲಿ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಹಂಗಾದ್ರೂ ದೇವ್ರಿಗೆ 10% ಕಟ್ಟಿಯರ್. ಸೊ 10%ನ ಹಂಗಾದ್ರೂ ಭಗವಂತನಿಗೆ ದಾನದ ರೂಪದಲ್ಲಿ ಕೊಡುವಂಥದ್ದು ಇದೆಯಲ್ಲ, ಅದೇ ರಿಯಲ್ ವೆಲ್ತ್. ಸೊ ಯಾಕಂದ್ರೆ ನೀವು ಎಷ್ಟು ದಾನ ಮಾಡ್ತಾ ಹೋಗ್ತೀರೋ ಅಷ್ಟು ಹೆಚ್ಚುತ್ತಾ ಹೋಗುತ್ತೆ ದುಡ್ಡು. ಬಟ್ ತುಂಬ ಜನ ಬಂದಿದ್ದೆಲ್ಲ ನನಗೆ ಅಂತಲೇ ಅನ್ಕೊಂಡ್ಬಿಟ್ಟಿರ್ತಾರೆ. ಈಗ ಭಗವಂತನಿಗೆ ನಾವು ಒಂಥರ ಪ್ರೀಮಿಯಂ ಕಟ್ದಂಗೆ, ಅದು ನೋಡಪ್ಪ ನೀನು ಇದು ಮಾಡಿದ್ಯಾ, ನಾನು ಇದನ್ನು ಕೊಟ್ಟಿದ್ದೀನಿ ಅಂತ. ಅದು ಯಾವುದೋ ಒಂದು ಕ್ಷಣದಲ್ಲಿ ಕಾಯುತ್ತದು. 100%
ಕೊಟ್ಟಂಥ ದುಡ್ಡು ಎಲ್ಲೂ ಹೋಗೋದಿಲ್ಲ. ಹಾಗಾಗಿ ಹಿಂದೆ ಎಲ್ಲ ಒಂದು ಮಾತು ಹೇಳ್ತಿದ್ರಲ್ಲ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಹೇಳ್ಬಿಟ್ಟು. ಸೊ ಸೇಮ್ ವೇ ನಾವು ಸಂಪಾದನೆ ಮಾಡುವಂಥದ್ರಲ್ಲಿ 10% ದಟ್ ಶುಡ್ ಗೋ ಬ್ಯಾಕ್ ಟು ಸೊಸೈಟಿ. ಅದು ಪ್ರಾಣಿಗಳಿಗಾದ್ರೂ ಕೊಡಿ, ಯಾವ ಧರ್ಮ ನಂಬ್ತೀರಾ ಧರ್ಮಕ್ಕೆ ಕೊಡಿ, ಎಲ್ಲಿಗಾದ್ರೂ ಕೊಡಿ, ಬಟ್ 10% ದಟ್ ಶುಡ್ ಗೋ ಬ್ಯಾಕ್ ಟು ದ ಸೊಸೈಟಿ. ಸೊ ಈ 3 ಟಿಪ್ಸು ವೆರಿ ವೆರಿ ಎಸೆನ್ಷಿಯಲ್. ಅಟ್ ದ ಸೇಮ್ ಟೈಮ್ ಓವರಾಲ್ ಸೊ ಇದೇನೇ ಹೇಳಿದ್ರು ಇದು ಯಾವುದೇ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿನ ಹರ್ಟ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟಲ್ಲ. ಸೊ ಇಟ್ಸ್ ಆಲ್ ಅಬೌಟ್ ಎಜುಕೇಷನ್. ಬಿಕಾಸ್ ನಾವು ಸಣ್ಣ ವಯಸ್ಸಿಂದ ಕಲಿಸ್ಲಿಲ್ಲ. ನಾವು ಸಣ್ಣ ವಯಸ್ಸಿಂದ ನೀವು ಕಾಂಪಾಸ್ ಹೆಂಗೆ ಇಟ್ಕೋಬೇಕು, ಹೆಂಗೆ ತಿರುಗಿಸ್ಬೇಕು ಅಂತಲೇ ಕಲ್ತ್ಕೊಬಂದು ಹೊರತು ದುಡ್ಡನ್ನು ಹೆಂಗೆ ಕೌಂಟ್ ಮಾಡಬೇಕು ಅಂತಲೂ ನಾವು ಕಲೀಲಿಲ್ಲ. ಸೊ ಅದೇ ಮಿಸ್ಟೇಕ್ ಆಗಿದ್ದು ನಮ್ಮ ಎಜುಕೇಷನ್ ಸಿಸ್ಟಮಲ್ಲೂ. ಬಿಕಾಸ್ ನಾವೆಲ್ಲ ಪ್ರಿಪೇರ್ ಆಗಿದ್ದು ಒಬ್ಬನ ಹತ್ರ ಎಂಪ್ಲಾಯ್ ಆಗಿ ಹೋಗೋಕ್ಕೆ ಹೊರತು ಎಂಟ್ರಪ್ರಿನರ್ ಆಗೋಕ್ಕಲ್ಲ. ಸೊ ಅದೇ ಪ್ರಕಾರ ಈ ಸಿಸ್ಟಮ್ ಇರೋದು ಹಾಗೇನೆ. ಅಟ್ಲೀಸ್ಟ್ ಯಾವಾಗ ನಮಗೆ ಎಜುಕೇಷನ್ ಸಿಗ್ತಾ ಹೋಗುತ್ತೆ, ಅಪ್ಗ್ರೇಡ್ ಯುವರ್ ಸೆಲ್ಫ್. ದಟ್ ಈಸ್ ಆಲ್ಸೋ ಒನ್ ಆಫ್ ಮೈ ಟಿಪ್. ಅಪ್ಗ್ರೇಡ್ ಆ್ಯಂಡ್ ಲರ್ನ್ ಅಬೌಟ್ ಫಿನಾನ್ಸ್. ಯಾಕಂದರೆ ಈಗ ಎಷ್ಟೋ ಜನ ದುಡ್ಡು ನಶ್ವರ, ದುಡ್ಡು ಏನೂ ಇಲ್ಲ ಅಂತಾರಲ್ಲ, ಅದು ಹೇಳಕ್ಕೆ ಅವ್ನು 25,000 ಫೀಸ್ ತೊಗೊಂಡಿರ್ತಾನೆ ಅಲ್ವಾ. ಸೊ ಪ್ರತಿಯೊಂದಕ್ಕೂ ಮನಿ ಈಸ್ ಎನ್ ಎನರ್ಜಿ. ಆ ಎನರ್ಜಿ ರೂಪದಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಹೊರತು ಅದನ್ನು ಅಲ್ಗಳಿಯೋದು ಅಥವಾ ಫಿನಾನ್ಸ್ ಈಗ ಒಪ್ಕೊಂಡಿಲ್ಲ ಅಂತ ಹೇಳಿದ್ರೆ ಜೀವನ ಅದನ್ನು ಒಪ್ಕೊಳ್ಳೋಂಗೆ ಮಾಡುತ್ತೆ. ಅಂದರೆ ಕಷ್ಟಗಳ ಮುಖಾಂತರ. ಅದಾಗಬಾರ್ದು ಅಂತ ಹೇಳಿದ್ರೆ ಕಲಿಯೋದ್ರ ಮುಖಾಂತರ ಒಪ್ಕೊಳ್ಳೋದನ್ನು ಕಲಿಬೇಕಾಗುತ್ತೆ. ವೆರಿ ವೆಲ್ ಸೆಡ್ ಸರ್. ಅದೇ ನೀವು ಹೇಳ್ದಂಗೆ, ಆದರೆ ಅದನ್ನ ಎಷ್ಟು ಜನ ಅರ್ಥ ಇಂಪ್ಲಿಮೆಂಟ್ ಮಾಡಬೇಕು, ಇಂಪ್ಲಿಮೆಂಟ್ ಮಾಡ್ಕೊಂತ ಎಷ್ಟು ಜನ ಅರ್ಥ ಮಾಡ್ಕೊತಾರೆ. ಎಸ್. ಸೊ ಸೇಮ್ ವೇ ನಮ್ಮ ಈಗ ಇನ್ನೊಂದು 3 month ಸೆಷನ್ ನಡೆಯುತ್ತೆ. ಅದರೊಳಗಡೆ ಎಲ್ಲರಿಗೂ ಹೇಳೋದು ಅದನ್ನೇ, ಬಿಫೋರ್ ಯು ಮ್ಯಾನೇಜ್ ಯುವರ್ ಫಿನಾನ್ಸಸ್ ಯು ಶುಡ್ ಮ್ಯಾನೇಜ್ ಯುವರ್ ಮೈಂಡ್ ಅಂತ. ಮೈಂಡ್ ಆ್ಯಂಡ್ ಎಮೋಷನ್. ಸೊ ಅದೆರಡು ಮ್ಯಾನೇಜ್ ಆಗಿಲ್ಲ ಅಂತ ಹೇಳಿದ್ರೆ ದೆನ್ ವಾಟ್ಸ್ ದ ಪಾಯಿಂಟ್? ಸೊ ಏನು ಪಾಯಿಂಟೇ ಇರೋದಿಲ್ಲ ಅಲ್ವಾ. ಸೊ ದಟ್ಸ್ ವೈ ನಮ್ಮ ಎಮೋಷನಲ್ ಮ್ಯಾನೇಜ್ಮೆಂಟು ತುಂಬ 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 ಇಂಪಾರ್ಟೆಂಟ್. ನಾವು ಎಮೋಷನ್ಸ್ಗಳನ್ನ ಮ್ಯಾನೇಜ್ ಮಾಡಿಲ್ಲ ಅಂತ ಹೇಳಿದ್ರೆ ಲೈಫು ಲೀಲಾಜಾಲವಾಗಿರುತ್ತೆ, ನಾವು ಹೇಗೆಗೂ ಇದ್ಬಿಟ್ಟಿರ್ತೀವಿ. ಅಬ್ಸಲ್ಯೂಟ್ಲಿ ಸರ್. ನೋಡಿ, ನೀವು ಅದೇ ಹೇಳ್ದಂಗೆ ಈ ದುಡ್ಡು ಅಂತಕ್ಕಂಥದ್ದು ಒಂದು ಎನರ್ಜಿ, ಅದು ಫ್ಲೋ ಆಗಬೇಕು, ಅದು ಒಬ್ಬರಿಂದ ಒಬ್ರು ಸಹಾಯ ಮಾಡೋಕ್ಕೆ ಇರೋದಲ್ವಾ ಅಂದ್ಬಿಟ್ಟು. ನಾನು ಒಬ್ಬ ಆರ್ಟಿಸ್ಟಾಗಿ, ಒಬ್ಬ ಆ್ಯಕ್ಟ್ರಾಗಿ ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ನೋಡಿ, ಯಾವುದು ನಾನು ಅಂದರೆ ಆ್ಯಕ್ಟ್ರ್ ಅಂತ ಬರೋಣ. ನಾನು ಅಂತಲ್ಲ, ಅವನು ಸಮಾಜದಲ್ಲಿ ಒಂದು ಎಲ್ಲ ಸಮಾಜ ಇರೋವಾಗ ಅವನು ಒಬ್ಬ ಇದಾನಲ್ಲಿ, ಓಕೆನಾ. ಅವ್ನು ಏನು ಪರ್ಚೇಸ್ ಮಾಡಬೇಕು, ಅವ್ನು ದುಡ್ಡು ಕೊಟ್ರೆ ಅವನಿಗೂ ಕೊಡೋದು. ಈಗ ನಾವು ಯಾವ್ದಾರು ಅಂಗಡಿಗೆ ಹೋಗಿ ಸರ ಕೊಡಿ, ಬಳೆ ಕೊಡಿ, ಇನ್ನೊಂದು ಮತ್ತೊಂದು ಕೊಡಿ, ಯಾರು ಫ್ರೀ ಕೊಡ್ತಾರೆ ಸರ್? ಯಾವುದು ಫ್ರೀ ಬರಲ್ಲ. ಆದರೆ ಒಬ್ಬ ಆರ್ಟಿಸ್ಟ್ ಮಾತ್ರ ಎಲ್ಲ ಫಂಕ್ಷನ್ಗೂ ಫ್ರೀ ಬಂದ್ಬಿಡ್ಬೇಕು. ಇದಿರೋ ದುರಂತ ಸರ್ ಅದು. ಇವಾಗ ಏನಪ್ಪ ಫಂಕ್ಷನ್ ಕರೆ ದುಡ್ಡು ಕೇಳ್ತಾರೆ, ಆಯಿತಾ. ಆದರೆ ಅದೇ ಆರ್ಟಿಸ್ಟ್ ಒಬ್ಬ ನಾಳೆ ಪ್ರಾಬ್ಲಮ್ಗೆ ಹೋದ ಅಂತಂದರೆ ಇವರೇ ವಿಡಿಯೋ ಮಾಡ್ತಾರೆ. ಅವರು ಪಾಪ ತುಂಬ ಹಿಂಗಾಗ್ಬಿಟ್ಟಿದ್ದಾರೆ, ಅವ್ರಿಗೆಲ್ಲ ಗೂಗಲ್ ಪೇಗೆ ಹಾಕಿ, ನಂಬರ್ಗೆ ಹಾಕಿ. ಚೆನ್ನಾಗಿದ್ದಾಗ ಅವ್ನಿಗೆ ನೀವು ಕರೆದಾಗ ಕೊಟ್ಟಾಗ ಮಾಡಿದ್ರೆ ಯಾಕೆ ಅವ್ರಿಗೆ ಆ ಪರಿಸ್ಥಿತಿ ಬರುತ್ತೆ? ಫಸ್ಟ್ ಆಫ್ ಆಲ್ ಈ ಲಾಜಿಕ್ ನಾನು ಕೇಳೋದು. ಇದು ಮಾತಾಡಿದ್ರೆ ಕೆಲವ್ರಿಗೆ ಹರ್ಟ್ ಆಗುತ್ತೆ, ಅಭಿಮಾನ ಅಂತಾರೆ. ಸರ್, ನಾನೊಂದನ್ನು ಪ್ರೀತಿಸ್ತೀನಿ ಅಂದ್ರೆ ಏನು ಹೇಳಿ, ಅದನ್ನು ಪೋಷಿಸ್ತೀನಿ ಅಂತಲ್ವಾ ಸರ್? ಅಬ್ಸಲ್ಯೂಟ್ಲಿ. ನಾನಿವಾಗ ಈ ಗಿಡನ ಇಷ್ಟಪಡ್ತೀನಿ, ಇದನ್ನೇ ಎನರ್ಜಿ ಎಕ್ಸ್ಚೇಂಜ್. ನಾನಾಗಿ ಇಲ್ಲಿ ಹೂ ಬಿಡಬೇಕು ಅಂತಂದ್ರೆ ನಾನು ನೀರು ಹಾಕಬೇಕು, ಗೊಬ್ಬರ ಹಾಕಬೇಕು, ಆವಾಗಲೇ ಅದು ಹೂ ಬಿಡುತ್ತೆ. ಹೂ ಮಾತ್ರ ಕಿತ್ಬಿಟ್ಟು ನಾನು ಮುಡ್ಕೊತೀನಿ, ನನಗೆ ತುಂಬ ಅಭಿಮಾನ. ಆ ಹೂ ಜೊತೆ ಒಂದು ಸೆಲ್ಫಿ, ನೀರು ಹಾಕು ಗೊಬ್ಬರ ಹಾಕು ಅಂದರೆ ಯಾರೋ ಇಲ್ಲ, ಅಡ್ರೆಸ್ಗಿಲ್ಲ. ಸೊ ಇದು ಸಿಕ್ಕಾಬಟ್ಟೆ ಎಲ್ಲ ಕಡೆ ಇದೆ. ಸೊ ಅಂದರೆ ನಾನು ನೋಡ್ಕೊಂಡು ಬಂದಿದ್ದೆ ಸರ್, ನನ್ನ ಜೀವನದಲ್ಲಿ ಇರೋದನ್ನ ಸತ್ಯ ಇದನ್ನು ಹೇಳ್ತೀನಿ. ನಮ್ಮ ಸೀನಿಯರ್ಸ್ಗಳು ಯಾರೂ ಇದನ್ನು ಮಾಡಲಿಲ್ಲ ಸರ್. ಪಾಪ ಅವರೆಲ್ಲ ಒಳ್ಳೆ, ನೀವು ಹೇಳಿದ್ರಲ್ಲ, ಒಳ್ಳೆ ಮಾರ್ಕೆಟ್ ಇದ್ದಾಗ ಇನ್ವೆಸ್ಟ್ ಮಾಡಬೇಕು ಆ ಥರದಲ್ಲಿ ಅವ್ರ ಟೈಮ್ ನಡೆಯೋವಾಗೆಲ್ಲ ಅವ್ರು ಎಲ್ಲೂ ಕೇಳಲಿಲ್ಲ ಸರ್. ಎಲ್ಲ ಕಡೆ ಹೋಗ್ಬಿಟ್ರು, ಮನೆ ಪೂರ್ತಿ ಬೀರು ತೆಗೆದ ದಡ್ದಡ ಅಂತ ಉದುರುತ್ತೆ. ಅಷ್ಟು ಪೇಟ, ಅಷ್ಟು ಶಾಲು, ಅಷ್ಟು ಹಾರ, ಏನಕ್ಕೆ ಬೇಕು? ಸಾಯೋ ಟೈಮಲ್ಲೆಲ್ಲ ಅವ್ರು ಸತ್ರು ಅಂದ ತಕ್ಷಣ ಇಡೀ ಮನೇಲಿ ಇದ್ದಿದ್ದು ಮೊಮೆಂಟುಗಳು, ಅದು ಮನೆಯವರು ಬೈಕೊಂತಾರೆ. ಸುಮ್ಮನೆ ಹೋಗ್ತಾರೆ ಬರ್ತಾರೆ, ಇಲ್ಲಿಂದ ಅಲ್ಲಿವರೆಗೂ ಹೋಗ್ತಾರೆ ಬರ್ತಾರೆ. ಏನು ಒಂದು ಹೂ ಬುಟ್ಟಿ, ಒಂದು ಹಣ್ಣು ಬುಟ್ಟಿ, ಇದಕ್ಕೆ ಹೋಗಬೇಕು. ಸೊ ಇದನ್ನು ಬೆಳಿಬೇಕು ಸರ್. ಎಲ್ಲರೂ ಇಲ್ಲಿಂದ ಅರ್ಥ ಮಾಡ್ಕೋಬೇಕು ಏನನ್ಬಿಟ್ಟು ಅಂತ. ಎಲ್ಲರೂ ಬಾಯ್ಬಿಟ್ಟು ಫಂಕ್ಷನ್ಗೆ ದುಡ್ಡು ಕೇಳೋಕ್ಕಾಗಲ್ಲ. ಅಲ್ಲೊಂದು ಗೌರವ ಕೊಡ್ತೀರಾ, ಮಾಡ್ತೀರಾ ಅಂದಮೇಲೆ ಏನೋ ಒಂದು ಸಮಥಿಂಗ್ ಆಕ್ಟರ್ ನೋಡಿದಾಗ ನಿಮ್ಗೆ ಒಂದು ಖುಷಿ ಆಗುತ್ತೆ. ಎನರ್ಜಿ ಎಕ್ಸ್ಚೇಂಜ್ ಅಂತ ಹೇಳಿದ್ನಲ್ಲ. ಸೊ ಪ್ರತಿಯೊಂದೂ ಅದಕ್ಕೆ ಹೇಳೋದು, ನಿಮ್ಮ ಟೈಮನ್ನು ಬೇರೆಯವ್ರು ವ್ಯಾಲ್ಯೂ ಮಾಡಬೇಕಂದ್ರೆ ನೀವು ಬೇರೆಯವ್ರ ಟೈಮ್ನ ವ್ಯಾಲ್ಯೂ ಮಾಡೋದು ಹೌದು ಅಂತೇಳಿ. ಸೊ ದಟ್ಸ್ ಹೌ ಇಟ್ ವರ್ಕ್ಸ್. ಆ್ಯಂಡ್ ಸೊ ಇದನ್ನು ತಿಳ್ಕೊಂಡವರು ಆ್ಯಕ್ಚುಲಿ ದೇ ಗ್ರೋ ಫಾಸ್ಟ್. ಇಲ್ಲ ಅಂತ ಹೇಳಿದ್ರೆ ಏನು ಮಾಡಲಿಕ್ಕೆ ಅವ್ರು ಅಲ್ಲೇ ಉಳಿಯಲ್ಲ, ದೇ ಆರ್ ಗೋಯಿಂಗ್ ಡೌನ್ ಅಷ್ಟೇ. ಅಬ್ಸಲ್ಯೂಟ್ಲಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್ ಫಾರ್ ಇನ್ವೈಟಿಂಗ್ ಮೀ ಅಗೇನ್. ಖಂಡಿತ ಸರ್. ನಮ್ಮ ಆಡಿಯನ್ಸ್ ತುಂಬ ಪ್ರಶ್ನೆಗಳಿತ್ತು, ಅದನ್ನೆಲ್ಲ ಇವತ್ತೊಂದು ಪಟ್ಟಿ ಮಾಡ್ಕೊಂಡು ಕೇಳುವಂಥ ಅವಕಾಶ ನನಗೂ ಸಿಕ್ಕಿದ್ದಕ್ಕೆ ತುಂಬ ಹೃದಯ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ವಿಲ್ ಮೀಟ್ ಅಗೇನ್. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ನೋಡೋಣ, ಇದು ಥರ್ಡ್ ಐ ಆಫ್ ಮನಿ
ಅಂದರೆ ಏನು ದುಡ್ಡಿಗೆ ಒಂದು ಮೂರನೇ ಕಣ್ಣು, ಮೂರನೇ ಆಯಾಮನ ಇವತ್ತು ನಮಗೆ ತೋರಿಸ್ಕೊಟ್ರು ಸುರೇಶ್ ಶೈವ ಸರ್. ಅವ್ರಿಗೆ ಧನ್ಯವಾದನ ಹೇಳ್ತಾ, ನನ್ನ ವಾಹಿನಿಲಿ ಬರ್ತಕ್ಕಂಥ ಕಂಟೆಂಟ್ ನಿಮಗೆ ಇಷ್ಟ ಆದರೆ, ಈ ಎಪಿಸೋಡ್ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ. ತುಂಬ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿ ಇನ್ನೊಬ್ಬ ಸ್ನೇಹಿತನಿಗೂ ಉಪಯುಕ್ತ ಅಂತ ನಿಮ್ಗೆ ಅನ್ನಿಸ್ತು ಅಂದರೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು.